ನಮ್ಮ ತುಳುನಾಡಿನ ಕೃಷ್ಣನ ತುಂಟಾಟವನ್ನ ವರ್ಣಿಸುವ ನೃತ್ಯವನ್ನ ಮಾಡಲು ಬರಲಿದ್ದಾರೆ. Krishna Hare Krishna Radhe Krishna Muralidhara He Madhava ಚಕ ಬಂದ ಚಂದಾನು ಚಂದ ಲಕ 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 ಅಂದ ಅಂದಾನು ಅಂದ ಕೂಡಿ ಕೊಂಡಾಡೋಣ ಹಾಡಿ ಕೊಂಡಾಡೋಣ ನಮ್ಮ ಈ ಬಾಲ ಗೋಪಾಲನ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಚಕ 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 ಬಂದ ಚಂದಾನು ಚಂದ ಲಕ 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 ಅಂದ ಅಂದಾನು ಅಂದ ನೂರು ಚಂದಿರ ಒಂದಾದ ಥರ ನಗುವ ವೇಳೆ ಈ ಸುಂದರ ದುಡಿನೆ ಸರ ಜೊತೆ ನಿಂತ ಥರ ಇವನ ಕಣ್ಣೆ ಮನೋಹರ ಈಗ ಬಂದ ಕ್ಷಣ ಅಲ್ಲಿ ಬೃಂದಾವನ ಬಂತು ಹಿಂದೇನೆ ಹಿಂದೇನೆ ನೋಡು ನೋಡು ದೇವಕಿ ನಂದನ 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 ನೀನೆ ನೋಡೋಕೆ ಕಣ್ಸಾಲದು ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಚಕ 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 ಬಂದ ಲಕ 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 ಅಂದ ಆಡಿಸಿದಳ ಶೋಧೆ ಆಡಿಸಿದಳ ಶೋಧೆ ರಾಗದೋ ಜಾರದ ಜಾಗದೋ ಮುದ್ದು ಮಾಧವ ಆ ಕದ್ದು ನೋಡುವ ತನ್ನ ರಾಧೆಯ ಸೌಂದರ್ಯವ ಮೂಡಿ ಮಾಡುವ ಚತುರ ನೋಡಿವ ಆಟ ನಾಡಿ ತುಂಡಾಟವ ಕಂಡು ಈ ಪೂರನ ಇಂದು ಈ ಮೈಮನ ಇಕ್ಕಿ ಹೂವಾಗಿ ಹಗುರಾಗಿ ಹಾರಿ ಹೋದೆ ಕಣ್ಣು ಕಣ್ಣು ಕ್ಷಣ ಹೂಡಿದ ತಕ್ಷಣ ಏನೋ ಆನಂದ ನಂದಾಗಿದೆ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಚಕ 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 ಬಂದ ಚಂದಾನು ಚಂದ ಓ ಲಕ 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 ಅಂದ ಅಂದಾನು ಅಂದ ಕೂಡಿ ಕೊಂಡಾಡೋಣ ಹಾಡಿ ಕೊಂಡಾಡೋಣ ನಮ್ಮ ಈ ಬಾಲ
ಧನ್ಯವಾದಗಳು. ಇನ್ನು ಮುಂದಕ್ಕೆ ನಮ್ಮ ತುಳುನಾಡಿನ ಮದುವೆಯ ಗೌಜಿಯನ್ನು ವರ್ಣಿಸುವ ನೃತ್ಯವನ್ನ ಮಾಡಲಿಕ್ಕೆ ಬರ್ಲಿಕ್ಕಿದ್ದಾರೆ ಪುಟಾಣಿ ಮಕ್ಕಳು. ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕಡಲದ ಕರೆ ಬರಿಟು ಮಡಲದ ದೊಂಪ ತಡಿಟು ಮದಿನೇದ ಐತ ಸಿಂಗಾರೋ ಪಾಡಲೇ ಸೆನಿಕುಲು ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ನಿಲಿಕೆ ಪೂಜಲ್ಲಿ ಸಿಂಗಾರೋ ದುಡಿಟು ತೆಲಿಕೆ ಸಂಪಿಗೆ ಐಸಿರೋ ಬಂಡವಾದ್ಯ ಕೊಂಬು ಕಲಸ ಪೂರ ಭಾರಿ ಜೋರುಯೇ ಜನಜಾತ್ರೆ ಒಮ್ಮೆ ಸೇರಿದಾಂಡು ಜಾರು ನಿಲಿಕೆಯೇ ಕಣ್ಣರಕ್ಕೆ ತಕ್ಕ 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 ಪಂಡು ನಾಡು ನುಂಡು ಮದಿಮಾಯ ಉಂಡು ಇಂದು ಆರೇ ನಿನ್ನ ಗುರಿಕಾರೆ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಬಣ್ಣಗ ಪನ್ನೀರು ತಳಿಪುಲೆ ದಾರೆದ ಪೊತ್ತುಗು ಬೆಡಿ ಮರ್ದು ಪುಡಪುಲೆ ಪುರದೊಂಪೊಡಿತ್ತಿ ಪೊದ್ವೆರೆಗ ಕಲಸ ಮುಟ್ಟಾನೆ ನನ್ನ ಘಳಿಗೆ ಆಂಡು ಆಂಡು ಪೊಣ್ಣು ಮಾಲೆ ಪಗಪುಲೆ ಮನ್ಮೆ ಪಂಡಿ ಕೂಡ್ಲೆ ಬೊಚ್ಚಿ ಪಂಡಿ ಬಾಲೆ ಮೆನ್ಕೊಂಡೊಂಡು ನಾಚಿಗೆಡ್ದಾನೆ ಮೊನೆ ಪಾಡುಲೆ ಸೇಸೆನಿ ಕುಲು ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಧನ್ಯವಾದಗಳು. ಮರ್ಯಾದ ಪುರುಷೋತ್ತಮ ಶ್ರೀರಾಮ ಮತ್ತು ಶ್ರೀ ಸೀತಾದೇವಿಯ ಕಲ್ಯಾಣದ ವೈಭವವನ್ನು ವರ್ಣಿಸುವ ನೃತ್ಯ ರೂಪಕ ಸೀತಾ ಕಲ್ಯಾಣ ಇದೀಗ ನಿಮ್ಮ ಮುಂದೆ.
கை பிடிக்க கூடே
ಇಷ್ಟು ಹೊತ್ತು ಬಹಳ ಸುಂದರವಾದಂತಹ ಭರತನಾಟ್ಯ ಕಾರ್ಯಕ್ರಮಗಳನ್ನು ನೀಡಿದಂತಹ ವಿಶ್ವಗುರು ನೃತ್ಯ ಮತ್ತು ಸಂಗೀತ ಕಲಾಶಾಲೆ ಕುರಿಯ ಇವರ ಗುರು ಶಿಷ್ಯರಿಂದ ನಡೆದು ಬಂದಂತಹ ಆಗದಿಂದ ಬಹಳ ಸಂತೋಷದ ಒಂದು ಕಾರ್ಯಕ್ರಮವನ್ನು ನಮಗೆ ನೀಡಿದ್ದೀರಿ. ಕೃತಜ್ಞತೆಗಳು. ಹಾಗೂ ಇವರಿಗೆ ಬೂಡಿಯಾರು ರಾಧಾಕೃಷ್ಣರಯ್ಯವರು ಹಾಗೂ ರಾಧಾಕೃಷ್ಣ ಬೋರ್ಕರ್ ಅವರು ಗೌರವಾರ್ಪಣೆಯನ್ನ ಮಾಡಬೇಕು. ನಿಮ್ಮೆಲ್ಲರ ಭರತನಾಟ್ಯದ ಜೀವನ ಮುಂದೆ ಶ್ರೇಷ್ಠ ಮಟ್ಟದಲ್ಲಿ ಆಗಲಿ. ನಿಮಗೆಲ್ಲರಿಗೂ ಶ್ರೀ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಸದಾ ಇರಲಿ ಎಂದು ಬೇಡಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಕಾರ್ಪಾಡಿ ಇದರ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ವಿಶ್ವಗುರು ನೃತ್ಯ ಕಲಾಶಾಲೆಗೆ ಸಮಯವನ್ನು ಕೊಟ್ಟು ಇಷ್ಟು ಹೊತ್ತು ಆಹ್ವಾನಿಸಿದ ಎಲ್ಲ ಕಲಾವಿದರಿಗೂ ಪೋಷಕರು ಮತ್ತು ಗುರುಗಳ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೂ ಕಾರ್ಪಾಡಿ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಸರ್ವ ಭಕ್ತರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನೃತ್ಯ ಕಲಾಶಾಲೆಯ ಎಲ್ಲ ಹೆತ್ತವರೊಮ್ಮೆ ವೇದಿಕೆಗೆ ಆಗಮಿಸಬೇಕು. மியூசிக்
ಹಲ್ ಹಲ್ ಚೀಕ್ ಹಲ್ ಹಲ್ ಚೀಕ್ ಹಲ್ ಹಲ್ ಚೀಕ್ ಹಲ್ ಚೀಕ್ ಹಲ್ ಚೀಕ್ ಭಯಭಕ್ತಿದೇದು ನಡೆತ ಸ್ವಾಮಿ ನಿನ್ನ ಪೊರ್ಲುದ ನಾಮ ಉದಿಪುನ ನೇಸರನ ಆರತಿಯೇ ಪುಲ್ಯದ ಜಾಮ ಸುಬ್ರಹ್ಮಣ್ಯ ನಿನ್ನ ಬ್ರಹ್ಮ ಕಲಶದ ಪೊರ್ಲುದ ಐಸಿರ ಸಾವಿರ ಕಣ್ಣಲು ಭಾಗ್ಯ ಪಡೆದು ಕಾತೊಂದುಂಡು ತೂವೆರ ಏತೋ ಪುರ್ಪುಡು ಸಿಂಗಾರದ ನಿನ್ನ ಆಯ್ತುಗೆ ಸಾರ ಕೈಕುಲು ಮಡಿಯಾಂಡು ನಿನ್ನ ಸೇವೆಗೆ ಓ ಸುಬ್ರಹ್ಮಣ್ಯ ಸ್ವಾಮಿ ನಿನ್ನ ಪಾದೋಗು ಶರಣು ಕಾಪಾಡಿದ ಬ್ರಹ್ಮ ಕಲಶೋತ್ಸವ ಈ ಸೀಮೆಗೆ ಬಾರಿ ವೈಭವೋತ್ಸವ ಕಾರ್ಪಾಡಿದ ಬ್ರಹ್ಮ ಕಲಶೋತ್ಸವ ಈ ಸೀಮೆಗೆ ಬಾರಿ ವೈಭವೋತ್ಸವ ಊರ ಪರ ಊರ ಜನಸಗೊರೋನೆ ಬದ್ದದು ಸೇರುನ ಒಂಜಾದು ಗೌಜಿ ಗರ್ದದ ಉಚ್ಚಯಗಳಿಗೇನು ಪಾಲು ಪಡೆಯುಡು ಸೇರುದು ಮಲ್ಲಿಗೆ ಸಿಂಗಾರ ಆಯ್ತೋನೆ ಬಂಗಾರ ಪೊಟ್ಟು ಆರು ಪಗು ಅಡ್ಡ ಬರುದು ನಿತ್ಯ ಕೈ ಮುಗಿಯ ಭಕ್ತಿಡು ನಿನ್ನ ಪಾದೋಗು ಶಿವ ಪಾರ್ವತಿ ನಮಗಿನೆ ಲೋಕ ಕಾಪಿ ಷಣ್ಮುಖಿನಿ ಪೇರು ಬೊಂಡದ ಅಭಿಷೇಕ ನಿಕ್ ನಾಗರಾಜನೇ ನಂಬಿಂಚಿ ಉಡಲ ಕೈ ಬತ್ತಿನ ಮಾಮೈ ಮೆದ ಸ್ವಾಮಿಯೇ ಕಾರ್ಪಾಡಿದ ಸ್ವಾಮಿ ಸುಬ್ರಹ್ಮಣ್ಯ ನಿನ್ನ ದರ್ಶನ ನೆತ್ತಿಗೆ ಬಾಳೆ ಧನ್ಯ ಕಾರ್ಪಾಡಿದ ಸ್ವಾಮಿ ಸುಬ್ರಹ್ಮಣ್ಯ ನಿನ್ನ ದರ್ಶನ ನೆತ್ತಿಗೆ ಬಾಳೆ ಧನ್ಯ ಸೀಕ ಸಂಕೋಟನು ಚರ್ಮರು ಗೋಲಿನ ಕಳೆದ ಕಾಪುನ ರಕ್ಷಿತ್ ರೈತೊಟ್ಲ ಮಡಿಗಂಟೆ ನಾದೋಗು ರಂಗ ಪೂಜೆಗೆ ಒಲಿದ ಸ್ವಾಮಿ ರಕ್ಷಿತ್ ರೈತೊಟ್ಲ ಒಲ್ಪೈತನ ವೇದಿಕೆಯ ಮುಂಭಾಗ ಬರಡು ಕಾರ್ತಿಕೇಯ ಕಾಪುಲಯಿ ಬಕುತನೆ ನಂದಾದೀಪ ಬುಳ್ಕಿರಿ ನಡುಟು ಮೆನ್ಕುನ ಗುಂಡೊನೆ ನಿನ್ನ ನಡೆಕ ಬತ್ತಿ ಬದುಕ ಎನ್ನ ಭಾಗ್ಯ ದಿಂಜಿದೆ ನಿನ್ನ ರೂಪ ತೂಯಿ ಬಾಳು ಎನ್ನ ಪುಣ್ಯ ಪಡೆಯಿದೆ ಓ ಸುಬ್ರಹ್ಮಣ್ಯ ಸ್ವಾಮಿ ದಯದೀದು ಕಾಪುಲ ಕಾರ್ಪಾಡಿದ ಸ್ವಾಮಿ ಸುಬ್ರಹ್ಮಣ್ಯ ನಿನ್ನ ಕ್ಷೇತ್ರದ ಮಹಿಮೆ ಕೊಂಡಾಡುವ ಕಾರ್ಪಾಡಿದ ಸ್ವಾಮಿ ಸುಬ್ರಹ್ಮಣ್ಯ ನಿನ್ನ ಕ್ಷೇತ್ರದ ಮಹಿಮೆ ಕೊಂಡಾಡುವ ಹಲ್ ಛಿ ಹಲ್ ಛಿ ಹಲ್ ಹಲ್ ಛಿ ಹಲ್ ಹಲ್ ಛಿ ಹಲ್ ಹಲ್ ಛಿ ಹಲ್
ಪೂಜೆ ಹಿಂದೆ ಬೊಲ್ಕಿರಿ ಬಾನೋನೆ ಮೆನ್ಕರು ತುಡಕಂಡು ಈರೇನ ಸಿರಿಪಾಗೆ ಛಿ ಹುಲ್ಯದ ಜಾಮುಗೆನೆ ಚಿಪಿಲಿ ಪಕ್ಕಿಲೆ ನರಗೊನೆ ಜಾಗಟೆದ ಸ್ವರ ಭಜನೆ ದೈಸಿರ ಸ್ವಾಮಿನ ಸುಗಿತೋನೆರೆ ಕರಿ ಕಲ್ಲದ ಮೂರ್ತಿಡು ಮೆನ್ಕುನ ಈರೇನ ಪೊರ್ಲುದಾರು ಪೊನೆ ಮಡಿ ಬತ್ತಿಡೋರ್ ಮೇಲ ನೆಟ್ಟುಂಡ ಕಳೆವ ಸ್ವಾಮಿ ಮಲ್ತಿನ ಪಾಪೋನೆ ಮೂಡಾಯಿರಂಗಡೆ ಸ್ವಾಮಿ ಮೂಡಾಯಿರಂಗಡೆ ನೆಲದ ಏದು ಬತ್ತಿ ಸುಬ್ರಹ್ಮಣ್ಯನ ಕೂಡರಂಗೆ ಮೂಡಾಯಿರಂಗಡೆ ಸ್ವಾಮಿ ಮೂಡಾಯಿರಂಗಡೆ ಮೂಡಾಯಿರಂಗಡೆ ಕற்பಡಿಕ್ಷೆ ಕನು ಬೆಳಗೆರಂಗೆ ತಂದನನ ತಾನಾನ ತಂದನನ ತಾನಾನ ತಂದನನ ತಾನಾನ ತಂದನನ ಬಲ್ಲಿರಿ ಮಲೆರ್ದು ನಾಗರೂಪಿ ಸ್ವಾಮಿ ಮೂಡ ಇದಕ್ಕಗ ಜತ್ತರತೆ ಪಚ್ಚೆ ಪಜಿರದ ಕಾರ್ಪಡಿ ಮಣ್ಣಗ ಪಲ್ಸು ಕಾರು ನೀರು ದಿಯರತೆ ಗಣಪತಿ ದೇವರು ಅಮ್ಮ ದುರ್ಗಾಂಬಿಕೆ ನಿಲ್ಲೆತ್ತಿ ಭಾಗ್ಯದ ಮಣ್ಣಿಗೆ ವ್ಯಾಘ್ರ ಚಾಮುಂಡಿ ಸ್ವಾಮಿಗಳಿಗೆ ಕಾಪೆರತ್ತ ಈ ಜಾಗೆನಿ ಗಂಧ ಪುಡ್ಸದಾಗದ ನಿತ್ಯೋಲ ಸಾಲಡು ತೋದ ಕೈ ನೀರುದು ಬೇನೆ ದಿಂಜಿನಿ ಉಡಲನು ಅರ್ತಿಡು ಮಾನಲಿ ಕೇಡು ಕಲ್ಮೋಶನು ಕಾರಾದು ಮೂಡಾಯಿರಂಗಡೆ ಸ್ವಾಮಿ ಮೂಡಾಯಿರಂಗಡೆ ನೆಲದ ಏದು ಬತ್ತಿ ಸುಬ್ರಹ್ಮಣ್ಯನ ಕೂಡರಂಗೆ ಮೂಡಾಯಿರಂಗಡೆ ಸ್ವಾಮಿ ಮೂಡಾಯಿರಂಗಡೆ ಮೂಡಾಯಿರಂಗಡೆ ಕற்பಡಿಕ್ಷೆ ಕನು ಬೆಳಗೆರಂಗೆ ಪವಮಾನಾಭಿಷೇಕ ಸೇವೆನ ಕೈಕೊನು ವಾಸುಕಿ ನಾಗ ಸುಬ್ರಹ್ಮಣ್ಯ ನಂಬಿ ಸಂಸಾರೋಗು ಅಭಯದ ಪೊಲ್ಕೆಡು ಕಾಪುನ ಈ ಕಾರ್ತಿಕೇಯ ಭಕ್ತಿದಲ್ಲಿ ಪುಗೋ ಕೊಂದು ಬರ್ತಿನ ಕಾಪಾಡಿದ ಶ್ರೀ ಉಳ್ಳಾಯ ಸರ್ಪದೋಷೋಲೆನು ಮಾಯ ಮಲ್ತದು ಬದ್ಕ ನಡೆನು ಒರಿಪಾಯ ಸೇರಿ ಜನ ಮಂದಿದ ನಡುಟು ಪೊರ್ಲಪಿ ಜಾತ್ರೆದ ಉಚ್ಚಾಯನೆ ಚೆಂಡೆ ಓಲಗ ಮಂತ್ರದ ಸ್ವರಟು ಸಿಂಗಾರ ದಿಂಜಿ ಈರೆನ ಉತ್ಸವನೇ ಉರ್ಪೊಲು ಅರಳಿಂಡಿಗೆ ಸ್ವಾಮಿನ ಪುಲ್ಕುದ ಪೂಜೆಗುಂದೆ ಹೊಲ್ಕಿರಿ ಬಾನು ನಿಮ್ಮಿಂಕುದು ತುಡರಾಂಡು ಈರೆನ ಸಿರಿಪಾದೊಗೆ ಪುಣ್ಯದ ಜಾಮುಗೆನೆ ಚಿಪಿರಿ ಪಕ್ಕಿಲೆ ನರಗೊನೆ ಜಾಗಟೆದ ಸ್ವರ ಭಜನೆ ದೈಸಿರ ಸ್ವಾಮಿನ ಸುಗಿಪೊನೆರೆ ಕರಿ ಕಲ್ಲುದ ಮೂತಿಡು ಮಿಂಕುನ ಈರೆನ ಪುಲ್ಕುದಾರುಪನೆ ಮಡಿ ಬತ್ತಿಡುವರ್ ಮೇಲ ನಟ್ಟುಂಡ ಕಳೆವ ಸ್ವಾಮಿ ಮಲ್ತಿನ ಪಾಪೋನೆ ಮೂಡಾಯಿರಂಗಡೆ ಸ್ವಾಮಿ ಮೂಡಾಯಿರಂಗಡೆ ನೆಲದ ಏದು ಬತ್ತಿ ಸುಬ್ರಹ್ಮಣ್ಯನ ಕೂಡರಂಗೆ ಮೂಡಾಯಿರಂಗಡೆ ಸ್ವಾಮಿ ಮೂಡಾಯಿರಂಗಡೆ ಮೂಡಾಯಿರಂಗಡೆ ಕற்பಡಿಕ್ಷೆ ಕನು ಬೆಳಗೆರಂಗೆ ತಂದನನ ತಾನಾನ ತಂದನನ ತಾನಾನ ತಂದನನ ತಾನಾನ ತಂದನನ ಇದೀಗ ಸ್ಕಂದ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಭಯ ಇನ್ನೇನೆ ಕೆಲವೇ ಕ್ಷಣಗಳಲ್ಲಿ ಸಾಗಿ ಬರಲಿಕ್ಕಿದೆ. ಉದಿಪುನ ನೇಸರನ ಆರತಿಯೇ ಪುಲ್ಯದ ಜಾಮ ಸುಬ್ರಹ್ಮಣ್ಯ ದಿನ ಬ್ರಹ್ಮಕಲ ಎಲ್ಲ ಭಗವದ್ ಭಕ್ತರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಏತೋ ಪುರ್ಪುಡು ಸಿಂಗಾರದ ನಿನ್ನಾಯಿತುಗೆ ಸಾರ ಕೈಕುಲು ಮಡಿಯಾಂಡು ನಿನ್ನ ಸೇವೆಗೆ ಓ ಸುಬ್ರಹ್ಮಣ್ಯ ಸ್ವಾಮಿ ನಿನ್ನ ಪಾದೋಗು ಶರಣು ಕಾಪಾಡಿದ ಬ್ರಹ್ಮ ಕಲಶೋತ್ಸವ ಈ ಸೀಮೆಗೆ ಬಾರಿ ವೈಭವೋತ್ಸವ ಕಾರ್ಪಾಡಿದ ಬ್ರಹ್ಮ ಕಲಶೋತ್ಸವ ಈ ಸೀಮೆಗೆ ಭಾರಿ ವೈಭವೋತ್ಸವ
ಸೇರುನ ಒಂಜಾದು ಗೌಜಿ ಗರ್ದದ ಉಚ್ಚಯಗಳಿಗೇನು ಪಾಲು ಪಡೆಯುಡು ಸೇರುದು ಮಲ್ಲಿಗೆ ಸಿಂಗಾರ ಆಯ್ತೋನೆ ಬಂಗಾರ ಪೊರ್ಲಂಡು ಆ ರೂಪಗು ಅಡ್ಡ ಬುರುದು ನಿತ್ಯ ಕೈ ಮುಗಿಯ ಭಕ್ತಿಡು ನಿನ್ನ ಪಾದಗು ಶಿವ ಪಾರ್ವತಿ ನಮಗಿನೆ ಲೋಕ ಕಾಪಿ ಷಣ್ಮುಖಿನಿ ಪೇರು ಬೊಂಡದ ಅಭಿಷೇಕ ನಿಕ್ ನಾಗರಾಜನೇ ನಂಬಿಂಚಿ ಉಡಲ ಕೈ ಪತ್ತಿನ ಮಾಮೈ ಮೆದ ಸ್ವಾಮಿಯೇ ಕಾರ್ಪಾಡಿದ ಸ್ವಾಮಿ ಸುಬ್ರಹ್ಮಣ್ಯ ನಿನ್ನ ದರ್ಶನ ನೆಟ್ಟಿ ಬಾಳೆ ಧನ್ಯ ಕಾರ್ಪಾಡಿದ ಸ್ವಾಮಿ ಸುಬ್ರಹ್ಮಣ್ಯ ನಿನ್ನ ದರ್ಶನ ನೆಟ್ಟಿ ಬಾಳೆ ಧನ್ಯ ಸಂಕೋಟನು ಚರ್ಮ ರೋಗೋನೇನು ಕಳೆದ ಕಾಪುನ ಸ್ವಾಮಿ ಮಣಿಗಂಟೆ ನಾದೋಗೋ ರಂಗ ಪೂಜೆಗೆ ಒಲಿದ ಸ್ವಾಮಿ ಭಾವಿ ನಾಗರಾಜ ಕಾರ್ತಿಕೇಯ ಕಾಪುಲಯಿ ಬಕುತನೆ ನಂದಾದೀಪ ಬುಳ್ಕಿರಿ ನಡುಟು ಮೆನ್ಕುನ ಗುಂಡೊನೆ ನಿನ್ನ ನಡೆಕ ಬತ್ತಿ ಬದುಕ ಎನ್ನ ಭಾಗ್ಯ ದಿಂಚಿದೆ ನಿನ್ನ ರೂಪ ತೋರಿ ಬಾಳ ಎನ್ನ ಪುಣ್ಯ ಪಡೆಯಿದೆ ಓ ಸುಬ್ರಹ್ಮಣ್ಯ ಸ್ವಾಮಿ ದಯದೀದು ಕಾಪುಲ ಕಾರ್ಪಾಡಿದ ಸ್ವಾಮಿ ಸುಬ್ರಹ್ಮಣ್ಯ ನಿನ್ನ ಕ್ಷೇತ್ರದ ಮಹಿಮೆ ಕೊಂಡಾಡುವ ಕಾರ್ಪಾಡಿದ ಸ್ವಾಮಿ ಸುಬ್ರಹ್ಮಣ್ಯ ನಿನ್ನ ಕ್ಷೇತ್ರದ ಮಹಿಮೆ ಕೊಂಡಾಡುವ ತಂದನನ ತಾನಾನನ ತಂದನನ ತಾನಾನ ತಂದನನ ತಾನಾನನ ತಂದನನ ಪರ್ಪೋಲು ಅರಲಂಡೆಯೇ ಸ್ವಾಮಿನ ಬೊಲ್ಪುದ ಪೂಜೆ ತಂದೆ ಬೊಲ್ಕಿರಿ ಬಾನೋನೆ ಮೆನ್ಕರು ತುಡರಾಂಡು ಈರೇನ ಸಿರಿಪದೊಗೆ ತುಲ್ಯದ ಜಾಮುಗೆನೆ ಚಿಲಿಪಿಲಿ ಪಕ್ಕಿಲೆ ನರಗೊನೆ ಜಾಗಟೆದ ಸ್ವರ ಭಜನೆ ದೈಸಿರ ಸ್ವಾಮಿ ಸುಗಿತೋನೆರು ಕರಿ ಕಲ್ಲದ ಮುಟ್ಟಿಡು ಮೆನ್ಕುರ ಈರೇನ ಪೊರ್ಲುದಾರು ಪೊದೆ ಮಡಿ ಬತ್ತಿಡೋರ್ ಮೇಲ ನೆಟ್ಟುಂಡ ತಡೆವ ಸ್ವಾಮಿ ಮಲ್ತಿನ ಪಾಪೋನೆ ಮೂಡ ಇರಂಗಡಿ ಸ್ವಾಮಿ ಮೂಡ ಇರಂಗಡಿ ನೆಲದ ಏಳು ಬರ್ತಿ ಸುಬ್ರಹ್ಮಣ್ಯನ ಕೂಡರಂದೆ ಮೂಡ ಇರಂಗಡಿ ಸ್ವಾಮಿ ಮೂಡ ಇರಂಗಡಿ ಮೂಡ ಇರಂಗಡಿ ಕರ್ಪಡಿ ಕ್ಷೇತ್ರನು ಬೆಳಗೆರಂದೆ ತಂದನನ ತಾನಾನನ ತಂದನನ ತಾನಾನ ತಂದನನ ತಾನಾನನ ತಂದನನ ಬಲ್ಲಿರಿ ಮಲೆರ್ದು ನಾಗರೂಪಿ ಸ್ವಾಮಿ ಮೂಡ ಇದಕ್ಕಗ ಜತ್ತರತೆ ಪಚ್ಚೆ ಪಜಿರದ ಕಾರ್ಪಾಡಿ ಮಣ್ಣಗ ಪಲ್ಸು ಕಾರು ನೀರು ದಿಯರತೆ ಗಣಪತಿ ದೇವರು ಅಮ್ಮ ದುರ್ಗಾಂಬಿಕೆ ನಿಲೆತಿ ಭಾಗ್ಯದ ಮಣ್ಣಿಗೆ ವ್ಯಾಘ್ರ ಚಾಮುಂಡಿ ಸ್ವಾಮಿಗಳಿಗೆ ಕಾಪೆರತ್ತ ಈ ಜಾಗೆನಿ ಗಂಧ ಪುಡ್ಸದಾಗದ ನಿತ್ಯೋಲ ಸಾಲಡು ತೋದ ಕೈ ನೀರುದು ಬೇನೆ ದಿಂಜಿನಿ ಉಡಲನ ಅರ್ತಿಡು ಮಾನಲಿ ಕೇಡು ಕಲ್ಮೋಶನು ಕಾರಾದು ಮೂಡ ಇರಂಗಡಿ ಸ್ವಾಮಿ ಮೂಡ ಇರಂಗಡಿ ಮೇಲಿನ ಎದು ಬರ್ತಿ ಸುಬ್ರಹ್ಮಣ್ಯನ ಕೂರಂದೆ ಮೂಡ ಇರಂಗಡಿ ಸ್ವಾಮಿ ಮೂಡ ಇರಂಗಡಿ ಮೂಡ ಇರಂಗಡಿ ಕರ್ಪಡಿ ಕ್ಷೇತ್ರನು ಬೆಳಗೆರಂದೆ
ಅಭಿಷೇಕ ಸೇವೆನ ಕೈಕೊನು ವಾಸುಕಿ ನಾಗ ಸುಬ್ರಹ್ಮಣ್ಯ ನಂಬಿ ಸಂಸಾರೋಗು ಅಭಯದ ಪೊದಿಕೆಡು ಕಾಪುನ ಈ ಕಾರ್ತಿಕೇಯ ಭಕ್ತಿದಲ್ಲಿ ಪುಗೋ ಕಂದು ಬರ್ತಿನ ಕಾಪಾಡಿದ ಶ್ರೀ ಉಳ್ಳಾಯ ಸರ್ಪದೋಷೋಲೇನು ಮಾಯ ಮಲ್ತದು ಬದ್ಕ ನಡೆನು ಉರಿಪಾಯ ಸೇರಿ ಜನ ಮಂದಿದ ನಡುಟು ಪೊರ್ಲಪಿ ಜಾತ್ರೆದ ಉಚ್ಚಾಯನೇ ಚೆಂಡೆ ಓಲಗ ಮಂತ್ರದ ಸ್ವರಡು ಸಿಂಗಾರ ದಿಂಜಿ ಈರೆನ ಉತ್ಸವನೇ ಉರ್ಪೊಲು ಅರಳಿಂಡು ಸ್ವಾಮಿನ ಪುಲ್ಪುದ ಪೂಜೆಗುಂದೆ ಒಲ್ಕೇರಿ ಬಾನು ನಿಮ್ಮಿಂಕುದು ತುಡರಾಂಡು ಈರೆನ ಸಿರಿಪಾದೊಗೆ ಪುಲ್ಯದ ಜಾಮುಗೆನೆ ಚಿಲಿಪಿಲಿ ಪುತ್ತಿಲೆ ನರಗೊನೆ ಜಾಗಟೆದ ಸ್ವರ ಭಜನೆ ದೈಸಿರ ಸ್ವಾಮಿನ ಸುಗಿತೋನೆ ರೇ ಕರಿ ಕಲ್ಲುದ ಮೂತಿಡು ಮಿಂಕುನ ಈರೆನ ಪುಲ್ಪುದ ರೂಪನೆ ಅಡಿ ಭಕ್ತಿಡು ಮೇಲ ನಟ್ಟುಂಡ ಕಳೆವ ಸ್ವಾಮಿ ಮಲ್ತಿನ ಪಾಪೋನೆ ಮೂಡಾಯಿರಂಗಣೆ ಸ್ವಾಮಿ ಮೂಡಾಯಿರಂಗಣೆ ಮೇಲಿನ ಏದು ಬತ್ತಿ ಸುಬ್ರಹ್ಮಣ್ಯನ ತೋರಂಗೆ ಮೂಡಾಯಿರಂಗಣೆ ಸ್ವಾಮಿ ಮೂಡಾಯಿರಂಗಣೆ ಮೂಡಾಯಿರಂಗಣೆ ಕಾಪಾಡಿ ಕ್ಷೇತ್ರನು ಬೆಳಗಿರಂದೆ ಹಲೋ ಹಲೋ ಪರಿಪಾಲಯ ಸೇವಿತ ಕಾರ್ತಿಕೇಯ ನಾರದಾದಿ ಭಾವಿತ ವಾಮದೇವ ಪಾರ್ವತಿ ಸುಕುಮಾರ ವಾಮದೇವ
ಸಂಬೋಧಿತ ಕರ ವಾಮದೇವ ಪಾರ್ವತಿ ಸುಕುಮಾರ ವಾರಿಜಾಕ್ಷ ಸಂಬೋಧಿತ ಕರ ಸಾರಿ ಗಮ ಬನಿ ಗಮ ಬನಿ ಸರಿ ಸಾ ಸಾರಿ ಗಮ ಬನಿ ಗಮ ಬನಿ ಸರಿ ಸಾ.
ಬ್ರಹ್ಮಕಲಶೋತ್ಸವದ ಈ ಶುಭ ದಿನದಂದು ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನ ನೆರವೇರಿಸಲು ಬರ್ತಾ ಇದ್ದಾರೆ ಹೇಮಲತಾ ಹಾಗೂ ಮೋಕ್ಷ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ. ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ. ಆದಿಪೂಜಿತ ನೀನು ವೇದ ವಂದಿತ ನೀನು, ಆದಿಪೂಜಿತ ನೀನು ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು ಗಜಾನನ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಲಿಕ್ಕಿದ್ದಾರೆ ಸುಧಾಕರ್ ರಾವ್, ಬ್ರಹ್ಮಕಲಶೋತ್ಸವ ಸಮಿತಿ ಸಂಚಾಲಕರು. ಎಲ್ಲರಿಗೂ ಈ ದಿನದ ಸಭಾ ಕಾರ್ಯಕ್ರಮಕ್ಕೆ ಶುಭಾಶಯ ಮತ್ತು ವಂದನೆಗಳನ್ನು ಹೇಳುತ್ತಾ, ಆರಾಧ್ಯ ದೇವರು ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಸ್ಮರಿಸುತ್ತಾ ಇಂದಿನ ವಿಶೇಷ ದಿನ ಇವತ್ತು ಶ್ರೀದೇವರ ಪ್ರತಿಷ್ಠಾ ದಿನದ ಸಭಾ ಕಾರ್ಯಕ್ರಮದ ಅಂಗವಾಗಿ ಸಭಾಸದರನ್ನು ಸ್ವಾಗತಿಸಲು ನಾನು ನಿಮ್ಮೆದುರು ನಿಂತಿದ್ದೇನೆ. ಈ ಸಭಾ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಆಗಬೇಕಾದರೆ ನಮಗೆ ತಂತ್ರಿವರಿಯರ ವಿಶೇಷ ಮಾರ್ಗದರ್ಶನ ಮತ್ತು ವೈದಿಕವಾಗಿ ಆ ಬ್ರಹ್ಮಕಲಶದಲ್ಲಿ ಏನೇನು ಇದು ಬಹಳ ಹಿಂದಿನಿಂದ ವೇದಶಾಸ್ತ್ರಗಳಿಂದ ಆ ದೇವರ ಪ್ರತಿಷ್ಠೆ ಬ್ರಹ್ಮಕಲಶ ಹೇಳುವಂಥ ವಿಚಾರಗಳನ್ನು ನಡೆಸಿಕೊಂಡು ಬರ್ತಾ ಇರ್ತಾರೆ. ಅಂತಹ ಆ ನಮ್ಮ ಕ್ಷೇತ್ರದ ತಂತ್ರಿಗಳು ಕೆಮ್ಮಿಂಜೆ ನಾಗೇಶ ತಂತ್ರಿಗಳು, ಅವರ ಪುತ್ರ ಕಾರ್ತಿಕ್ ತಂತ್ರಿಗಳು ನಮ್ಮ ಕ್ಷೇತ್ರದ ತಂತ್ರಿವರ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಮಾರ್ಗದರ್ಶನದ ಮೂಲಕ ಬಹಳ ಕ್ಲಪ್ತ ಸಮಯದಲ್ಲಿ ಅನುಜ್ಞಾ ಕಲಶ ಆಗಿ ಬಾಲಾಲಯದಲ್ಲಿ ಇಟ್ಟು ಇದೀಗ ಕೇವಲ 1 ವರ್ಷ 2 ತಿಂಗಳಲ್ಲಿ ಆ ದೇವರನ್ನು ಪುನರ್ ಪ್ರತಿಷ್ಠೆ ಮಾಡುವಂತಹ ಆ ಯೋಗ ಇವತ್ತು ಕೂಡಿ ಬಂದಿದೆ. ಆ ಕಾರ್ಯ ನಡೆಸಿಕೊಟ್ಟಂತಹ ಕ್ಷೇತ್ರದ ತಂತ್ರಿವರ್ಯರಾದ ಕಾರ್ತಿಕ್ ತಂತ್ರಿಗಳ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿರುವಂತಹ ಕ್ಷೇತ್ರದ ಶಿಲ್ಪಿಗಳಾಗಿರುವಂತಹ ಪ್ರಸಾದ್ ಮುನಿಯಂಗಳ ವಾಸ್ತುಶಿಲ್ಪಿಗಳು ಇವರು ಉಪಸ್ಥಿತರಿದ್ದಾರೆ. ಸುಮಾರು 30 ವರ್ಷಗಳಿಂದ ವಾಸ್ತುಶಾಸ್ತ್ರದಲ್ಲಿ ಪರಿಣಿತರಾಗಿ ತಮ್ಮ ಹಿರಿಯರ ಕುಟುಂಬದಿಂದ ಬಂದಂತಹ ವಾಸ್ತುಕಲೆಯನ್ನು ನಾಡಿನಾದ್ಯಂತ ಸಾವಿರಾರು ದೇವಸ್ಥಾನಗಳಲ್ಲಿ
ಅದನ್ನು ವಿದ್ಯೆಯನ್ನು ಎಲ್ಲ ದೇವಸ್ಥಾನಗಳಲ್ಲಿ ಹೇಳುತ್ತಾ ಆ ದೇವಸ್ಥಾನ ಜೀವನ ಅಥವಾ ಪುನರ್ನಿರ್ಮಾಣ ಆಗುವಲ್ಲಿ ಮಹಾನ್ ಪಾತ್ರ ವಹಿಸಿದಂಥ ಕೃಷ್ಣ ಪ್ರಸಾದ್ ಮುನಿಯಂಗಳ ಈ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಮ್ಮೂರಿನ ಎಲ್ಲ ಮಹನೀಯರ, ಕ್ಷೇತ್ರದ ಜೀರ್ಣೋದ್ಧಾರ ವಿವಿಧ ಸಮಿತಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜಯಂತ ಶೆಟ್ಟಿ ಕಮ್ಮಳತಡ್ಡ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ಮಹಾದಾನಿ, ಹೈದರಾಬಾದ್ನಲ್ಲಿ ನೆಲೆಸಿರುವ ಪುತ್ತೂರಿನವರೇ ಆಗಿರುವಂತಹ ಆರ್ಯಾಪು ಗ್ರಾಮದ ಅಳಿಯ ಶ್ಯಾಮ್ ಪ್ರಸಾದ್ ಇವರು ನಾವು ಗೌರವಾಧ್ಯಕ್ಷರಾಗಿ ಈ ನಮ್ಮ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ನಾವು ಅವರನ್ನು ನಿಗದಿಪಡಿಸಿದ್ದೆ, ಅವರನ್ನು ಗೌರವಾಧ್ಯಕ್ಷರು ಮಾಡಿದ್ದೆವು. ಇವತ್ತು ಅವರು ಬರಬೇಕಿತ್ತು, ಆದರೆ ಅನಿವಾರ್ಯ ಕಾರಣದಿಂದಾಗಿ ನನಗೆ ಬರಲಿಕ್ಕೆ ಆಗುವುದಿಲ್ಲ, ನನ್ನ ಪರವಾಗಿ ಪ್ರತಿನಿಧಿಯನ್ನು ಕಳಿಸ್ತೇನೆ ಅಂತೇಳಿ ಹೇಳಿದ್ದಾರೆ. ಅವರ ಧರ್ಮಪತ್ನಿ ಶೈಲಜಾ ಶ್ಯಾಮ್ ಪ್ರಸಾದ್ ಭಟ್ ಅವರು ಆಗಮಿಸಿದ್ದಾರೆ. ಅವರು ನಮ್ಮ ಮರಿಕೆ ಮನೆತನದ ಅವರನ್ನು ಈ ಕಾರ್ಯಕ್ರಮಕ್ಕೆ ಅವರು ನಮಗೆ ಬಹಳಷ್ಟು ದಾನಿಗಳಾಗಿ ಈ ಕ್ಷೇತ್ರದ ಒಂದು ಹಂತದ ನಿರ್ಮಾಣದಲ್ಲಿ ಮಹಾಪಾತ್ರ ವಹಿಸಿದ ಮಹಾದಾನಿಗಳು. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಂಬಿಕಾ ರಮೇಶ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ನಾನು ಆರಂಭದಲ್ಲಿ ತಿಳಿಸಿದೆ, ಕ್ಷೇತ್ರದ ತಂತ್ರಿಗಳು, ಕಾರ್ತಿಕ್ ತಂತ್ರಿಗಳು ಅವರು ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಅವರನ್ನು ಈ ಸಭಾ ವೇದಿಕೆಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿಜಯ್ BS ಉಪಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ, ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮಂಗಳೂರಿನ ಆರ್ಥೋಪೆಡಿಕ್ ಆ್ಯಂಡ್ ಜಾಯಿಂಟ್ ಸರ್ಜನ್ ಆಗಿರುವ ಡಾಕ್ಟರ್ ಸಚ್ಚಿದಾನಂದ ರೈ ಇವರು ಈ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಾವಿರಾರು ರೋಗಿಗಳ ಶುಶ್ರೂಷೆ ಮಾಡಿ ಯಾರು ಅಂತಹ ಸರ್ಜರಿಗೆ ಒಳಗಾಗ್ತಾರ ಅಂಥವರಿಗೆ ಪುನರ್ಜೀವನ ನೀಡಿದಂತಹ ಆ ಶಕ್ತಿ, ಆ ವೈದ್ಯರು ಆಗಮಿಸಿದ್ದಾರೆ. ಸಚ್ಚಿದಾನಂದ ರೈ ಅವರನ್ನು ವೇದಿಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದಾಮೋದರ್ ರೈ ತೊಟ್ಲ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಇನ್ನೋರ್ವರು ಪ್ರಗತಿಪರ ಕೃಷಿಕರು, ಪ್ರಶಸ್ತಿ ವಿಜೇತರು, ಗೇರು ಕೃಷಿಯಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿ, ಸಾಮಾಜಿಕ, ಸಾಹಿತ್ಯಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಕಡಮಜಲು ಸುಭಾಷ್ ರೈ ಅವರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹರೀಶ್ ಬಾಗ್ಲೆ ನಾಯಕ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವರು ಪುತ್ತೂರಿನ ಪ್ರಸಿದ್ಧ ವೈದ್ಯರು ಡಾಕ್ಟರ್ ಹರಿಕೃಷ್ಣ ಪಾಣಾಜೆ. ಇವರು ಭಾಳಷ್ಟು ವರ್ಷಗಳಿಂದ ಪುತ್ತೂರಿನಲ್ಲಿ ಆ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆ ಮಾಡಿಕೊಂಡು ಗಿಡಮೂಲಿಕೆ, ತುಳಸಿ ಇತ್ಯಾದಿ ಊರಿನಲ್ಲಿ ಸಿಗುವಂಥ ಇದರಲ್ಲಿ ಬಹಳಷ್ಟು ಆ ಒಂದು ರೋಗಿಗಳ ಶುಶ್ರೂಷೆಯನ್ನು ಬಹಳ ಸುಲಭದಲ್ಲಿ ಗುಣ ಮಾಡಿ ಪುತ್ತೂರಿನಲ್ಲಿ ಹೆಸರುವಾಸಿಯಾದವರು. ಇವರನ್ನು ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ಇವರನ್ನು ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರೋಹಿತ್ ಬರಮೇಲು ಬಂದು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಇನ್ನೋರ್ವರು ವಿಶ್ವೇಶ್ವರ ಭಟ್ ಬಂಗಾರಡ್ಕ. ಇವರು ಪ್ರಗತಿಪರ ಕೃಷಿಕರು, ಚಿಂತಕರು, ಬೇರೆ ಬೇರೆ ಸಾಮಾಜಿಕ ಶೈಕ್ಷಣಿಕ ರಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಇವರು ನಮ್ಮ ಸಭೆಗೆ ಆಗಮಿಸಿದ್ದಾರೆ. ವಿಶ್ವೇಶ್ವರ ಭಟ್ ಬಂಗಾರಟಕ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕುಶಾಲಪ್ಪ ಸುವರ್ಣ ಮರಿಕೆ ಇವರು ಒಂದು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವೆ ಸುಬ್ರಾಯ ದೇವಳದ ಆಡಳಿತ ಮುಕ್ತೇಸರರಾಗಿದ್ದು ಆ ಕ್ಷೇತ್ರದ ಪುನರ್ ನಿರ್ಮಾಣದಲ್ಲಿ ಮಹತ್ತರ ಪಾತ್ರವಹಿಸಿ ಇತ್ತೀಚೆಗೆ ಆ ಬ್ರಹ್ಮಕಲಶವನ್ನು ನೆರವೇರಿಸಿಕೊಟ್ಟ ರೂವಾರಿ, ಇದೀಗ ಕರ್ನಾಟಕ ಸರ್ಕಾರದ ಧಾರ್ಮಿಕ ಪರಿಷತ್ತಿನ ಸದಸ್ಯರೂ ಆಗಿರುವಂಥ, ಸ್ನೇಹಿತರೂ ಆಗಿರುವ ಶಿವನಾಥ್ ರೈ ಮೇಗಿನಗುತ್ತು ಆಗಮಿಸಿದ್ದಾರೆ. ಅವರನ್ನು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸೂರ್ಯ ಮಣಿಯಾನಿ ಕಲ್ಲರ್ಪೆ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರು ಆಸುಪಾಸಿನಲ್ಲಿ ಹೆಸರುವಾಸಿಯಾಗಿರುವಂತಹ ಪತ್ರಿಕೆ ಸುದ್ದಿ ಬಿಡುಗಡೆ. ಈ ಪತ್ರಿಕೆಯನ್ನು ಓದದೆ ಯಾರಿಗೂ ದಿನ ಬೆಳಗ್ಗೆ ಅಥವಾ ದಿನಚರಿ ಆರಂಭ ಆಗುವುದಿಲ್ಲ. ಇಂತಹ ಒಂದು ಏನೇನೋ ಕಾರ್ಯಕ್ರಮ ಆಗಿದೆ. ಉದಾಹರಣೆಗೆ ನಮ್ಮ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಈ ದಿನ ನಮ್ಮ ಕಾರ್ಯಕ್ರಮ ಏನು ಬಂದಿದೆ, ಯಾರೆಲ್ಲ ವೇದಿಕೆಯಲ್ಲಿದ್ದಾರೆ, ಯಾವ್ಯಾವ ಕಾರ್ಯಕ್ರಮ ನಡೆದಿದೆ, ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಇದನ್ನೆಲ್ಲ ನಾವು ಪ್ರತಿನಿತ್ಯ ಇದು ಎಲ್ಲ ಊರುಗಳಲ್ಲಿ ನಡೆಯುವಂಥದ್ದು ಅಥವಾ ಏನೇನು ವಿಶೇಷ ಘಟನೆ ನಡೆಯಿತು ಇದು ಎಲ್ಲವನ್ನು ನಾವು ಪ್ರತಿನಿತ್ಯ ನಾವು ನೋಡುತ್ತಿದ್ದರೆ ಅದರ ರೂವಾರಿ ಅಥವಾ ಅದರ ಸಂಪಾದಕರು ಡಾಕ್ಟರ್ UP ಶಿವಾನಂದ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಡಾಕ್ಟರ್ UP ಶಿವಾನಂದ ಅವರನ್ನು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪವನ್ ಶೆಟ್ಟಿ ಕಮಲತಡ್ಡ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಮುಖ್ಯ ಅತಿಥಿಗಳಾಗಿ ಪ್ರಭಾಕರ್ ವಾಗ್ಲೆ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ. ಇನ್ನೋರ್ವರು ಉದ್ಯಮಿ, ಜೀವ ವಿಮಾ ವಿಭಾಗದಲ್ಲಿ ಅದ್ವಿತೀಯ ಸಾಧನೆಗೈದಂತಹ ರತ್ನಾಕರ್ ರೈ ಕೆದಂಬಾಡಿ ಗೊತ್ತು ಇವರು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೇಶವಗೌಡ ಕುಕ್ಕಾಡಿ ಇವರು ಬಂದು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮೂರ್ನ ಅವರೇ ಆಗಿದ್ದು ಬೆಂಗಳೂರಿನಲ್ಲಿ ವಿಜ್ಞಾನಿಯಾಗಿರುವವರು. NAL ಕಂಪನಿಯಲ್ಲಿ ಸುದೀರ್ಘ ಅವಧಿಗೆ ಆ ಒಂದು ದೇಶದ ಪ್ರಖ್ಯಾತ ಕಂಪನಿಯ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ರಾಮಚಂದ್ರ ರಾವ್ ಸುಂದರವನ ಆರ್ಯಾಪು ಇವರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಯೋಗೀಶ್ ನಾಯ್ಕ ದೊಡ್ಡಡ್ಕ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಉದ್ಯಮಿಗಳು, ಮೂಲತಃ ಸಂಟ್ಯಾರು ಬಳಕದವರೇ ಆಗಿರುವಂತಹ ಪ್ರಭಾಕರ್ ವಾಗ್ಲೆ ಇವರು ಆಗಮಿಸಿದ್ದಾರೆ. ಅವರನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಇವರನ್ನು ಪ್ರಸಾದ್ ಕುಮಾರ್ ದೊಡ್ಡಡ್ಕ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ವಿವಿಧ ಕಾರ್ಯಚಟುವಟಿಕೆಯಿಂದ ಆ ಕ್ಷೇತ್ರವನ್ನು ಬೆಳಗಿಸಿದ ಭಜನೆ ಸಂಘ, ಬಂಗಾಳ್ಕ ಶ್ರೀರಾಮ ಭಜನಾ ಮಂದಿರ ಇದರ ಅಧ್ಯಕ್ಷರಾಗಿ ವಿವಿಧ ಸಾಮಾಜಿಕ ರಂಗದಲ್ಲಿ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ಪ್ರದೀಪ್ ಕೃಷ್ಣ ಬಂಗಾಳ್ಕ ನಮ್ಮ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸತೀಶ್ ಗೌಡ ದೊಡ್ಡಡ್ಕ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರವರು ಪುರುಷೋತ್ತಮ ಶೆಟ್ಟಿ ಗಣಸಿನ ಕುಮೇರ್ ಇವರು ನಮ್ಮವರೇ. ಅವರು ಸುಳ್ಯ ತಾಲೂಕಿನ ಸಹಕಾರಿ ಸಂಘವೊಂದರ ಕಾರ್ಯನಿರ್ವಹಣಾಧಿಕಾರಿ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. JC ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಭಾಳಷ್ಟು ಸಾಮಾಜಿಕ ಸೇವೆ ಮಾಡಿದಂಥವರು. ಅವರನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಾಮು ಸಂಟಿಯರು ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಜೊತೆ ಪ್ರತಿಯೊಂದು ಕರಸೇವೆ ಇರ್ಬೋದು, ದೇವಳದ ಒಳಗಿನ ಯಾವುದೇ ಕೆಲಸಗಾರ ಇರ್ಬೋದು, ಎಲ್ಲ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥ ಆ ನಿವೃತ್ತ ವಿವೇಕಾನಂದ ಕಾಲೇಜಿನ ನೌಕರರು ಆಗಿರುವಂಥ ಮೂಲತಃ ಮಂಗಳೂರಿನವರು. ಕಲ್ಲರ್ಪೆಯಲ್ಲಿದ್ದು ಅವರು ನಮ್ಮವರೇ ಆಗಿ ಗುರುತಿಸಿಕೊಂಡು ನಮ್ಮ ಜೊತೆ ಹಿರಿಯರು ಮಾರ್ಗದರ್ಶಕರಾಗಿ ಆ ದೇವರ ಈ ಒಂದು ಬ್ರಹ್ಮಕಲಶ ಇರ್ಬೋದು, ವಾರ್ಷಿಕ ಜಾತ್ರೆ ಇರ್ಬೋದು, ಆ ದೈನಿಕವಾದ ಬೇರೆ ಬೇರೆ ದಿನಗಳ ಆ ವಿಶೇಷ ಸಂದರ್ಭಗಳಲ್ಲಿ ನಮ್ಮ ಜೊತೆ ಭಾಳಷ್ಟು ಸಹಕಾರಿಯಾಗಿ ಅಥವಾ ಅವರೇ ಮುಂಚೂಣಿಯಲ್ಲಿ ನಿಂತು ಆ ಸೇವೆ ಮಾಡುವಂಥವರು ಗಣೇಶ್ AN ಕಲ್ಲರ್ಪೆಯವರು. ಇವರು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿಶ್ವನಾಥ ಗೌಡ ಪರನೀರು ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಕ್ಷೇತ್ರದ ಆಡಳಿತಾಧಿಕಾರಿಗಳು ಗೋಪಾಲ್ N ಇವರು ಕಂದಾಯ ಇಲಾಖೆಯ ಗ್ರಾಮ ಚಾವಡಿ ಜನಸಾಮಾನ್ಯರಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಅತಿ ಅಗತ್ಯವಾದಂತಹ ಆ ಕಂದಾಯ ಇಲಾಖೆ ಒಂದು ನಿರ್ದಿಷ್ಟ ಕೊಠಡಿ, ಅಲ್ಲಿ ಅವರೇ ಅದರ ಮುಖ್ಯ ಅಧಿಕಾರಿ. ತಹಶೀಲ್ದಾರ್ ಕಚೇರಿ ಇರ್ಬೋದು, AC ಕಚೇರಿ ಇರ್ಬೋದು, ವಿವಿಧ ಹಂತಗಳಲ್ಲಿ ನಮ್ಮ ಫೈಲುಗಳು ಕಂದಾಯ ಇಲಾಖೆಯ ಪ್ರತಿಯೊಂದು ಹಂತ, ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಬೇರೆ ಬೇರೆ ಯೋಜನೆಯ ಫಲಾನುಭವಿಗಳು ನಾವು ಅರ್ಜಿ ಸಲ್ಲಿಸುವಾಗ ನಮಗೆ ಅತಿ ಅಗತ್ಯವಾದಂಥ ಆ ಒಂದು ಇಲಾಖೆಯ ಮಧ್ಯಸ್ಥರು ಅಥವಾ ಆ ಮಧ್ಯದಲ್ಲಿ ಇದ್ದು ಆ ನಮಗೆ ಬೇಕಾದ ವರದಿಯನ್ನು ಸಲ್ಲಿಸುವಂಥ ಅಧಿಕಾರಿಯಾಗಿದ್ದುಕೊಂಡು ಈ ಕ್ಷೇತ್ರದ ಆಡಳಿತಾಧಿಕಾರಿಯಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇರುವಂಥ ಮೂಲತಃ ಮಂಡ್ಯದವರಾದ ಆದಿಚುಂಚನಗಿರಿ ಭಾಗದವರಾದ ಗೋಪಾಲ್ N ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೀರ್ತನ್ ರೈ ತೊಟ್ಲ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೂರಲ್ಲಿ ಅರ್ಚಕರು
ಹೆಚ್ಚು ವರ್ಷ ನಿಲ್ಲುವುದಿಲ್ಲ ಹೇಳುವಂಥದ್ದು ಪರಂಪರೆಯಿಂದ ಬಂದಂಥದ್ದು. ಆದರೆ ಇದಕ್ಕೆ ಅಪವಾದವಾಗಿ ಈ ಕ್ಷೇತ್ರದಲ್ಲಿ 17 ವರ್ಷ ನಿರಂತರ ಅರ್ಚಕ ವೃತ್ತಿಯನ್ನು ಮಾಡಿದವರು ಅನಂತಯ್ಯ ಕಾರಂತವರು. ಅವರ ಪುತ್ರ ಸಂದೀಪ್ ಕಾರಂತವರು ಈ ಊರಿಗೆ ಬಂದ ಬಳಿಕ ಅವರ ಪ್ರಾಥಮಿಕ ಶಿಕ್ಷಣ ಅಥವಾ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿ ಈ ಪೌರೋಹಿತ್ಯದ ಶಿಕ್ಷಣವನ್ನು ವೇದ ಜ್ಞಾನ ಪಾರಂಗತರಾಗಿ ಈ ಊರಿನಲ್ಲಿ ಸೇವೆ ನೀಡುತ್ತಾ ವಿಶೇಷವಾಗಿ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಹಳಷ್ಟು ವರ್ಷಗಳಿಂದ ಯಾವುದೇ ವಿಶೇಷ ಕಾರ್ಯಕ್ರಮ ಇರಲಿ ಅಥವಾ ಯಾವುದೇ ವೈದಿಕ ಮಾರ್ಗದರ್ಶನ ಇರಲಿ ನಮ್ಮ ಜೊತೆ ಅವರು ಎಲ್ಲವನ್ನು ಹಂಚಿಕೊಂಡು ನಮ್ಮ ಜೊತೆ ಸ್ವತಃ ಸೇವೆ ಮಾಡ್ತಾ ಇದ್ದು ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ವಿವಿಧ ಹಂತಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೂ ಕಾರಣರಾಗಿರುವಂತಹ ಸಂದೀಪ್ ಕಾರಂತ್ ಕಾರ್ಪಾಡಿ ಇವರು ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಭರತ್ ರೈ ಮೇರ್ಲಾ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕು. ಬ್ರಹ್ಮಕಲಶೋತ್ಸವ ಸಮಿತಿಯ ಕೇಂದ್ರ ವ್ಯಕ್ತಿ. ಬಹುಶಃ ಅವರು ನಮ್ಮ ಗ್ರಾಮದವರಲ್ಲ, ಆದರೆ ಈ ದೇವಸ್ಥಾನದ ಭಕ್ತರು ಆಗಿದ್ದವರು. ಈ ಕ್ಷೇತ್ರ ಪುನರ್ನಿರ್ಮಾಣ ಆಗಬೇಕು ಅಂತ ಹೇಳುವಂಥದ್ದು ಅವರಲ್ಲೂ ನಮ್ಮ ಕ್ಷೇತ್ರದ ಸೇವಾ ಸಂದರ್ಭದಲ್ಲಿ ಮೂಡಿತ್ತು. ಅಂತಹ ವ್ಯಕ್ತಿಯನ್ನು ನಮ್ಮ ಊರಿನವರು ನಾವು ಅವರನ್ನು ಕೇಳಿಕೊಂಡಾಗ ಒಪ್ಪಿ ಆರಂಭದಲ್ಲಿ ಸಾಧ್ಯವೋ ಅಂತ ಹೇಳುವಂಥದ್ದಿತ್ತು. ನಿಮ್ಮೂರಿನವರೇ ಜನ ಇದ್ದಾರಲ್ವ, ಅವರನ್ನು ನೀವು ಮಾಡ್ಬೋದಿತ್ತಲ್ಲ. ಇಲ್ಲ, ನೀವೇ ಸೂಕ್ತ ವ್ಯಕ್ತಿ, ನೀವೇ ಬರಬೇಕು, ನಮ್ಮ ಜೊತೆ ಸೇರಿಕೊಳ್ಬೇಕು ಅಂತ ಹೇಳಿ ಕೇಳಿಕೊಂಡಾಗ ನಮಗೆ ಒಪ್ಪಿ ಅಧ್ಯಕ್ಷರಾಗಿ ಆ ಒಂದು ಸ್ಥಾನಕ್ಕೆ ಗೌರವ ಕೊಟ್ಟವರು. ಜೀರ್ಣೋದ್ಧಾರ ಸಮಿತಿ ಆರಂಭ ಆದಾಗ ಅದಕ್ಕೆ ಅಧ್ಯಕ್ಷರಾಗಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಈ ಬ್ರಹ್ಮಕಲಶೋತ್ಸವ ಬಹಳ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರೆ ಕಾರಣಕರ್ತರು ಬೂಡಿಯಾರ್ ರಾಧಾಕೃಷ್ಣರೈಗಳು. ಇವರು ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಬೇರೆ ಬೇರೆ ಹಂತಗಳಲ್ಲಿ ದುಡಿದು ಈ ಕ್ಷೇತ್ರದಲ್ಲಿ ತನ್ನನ್ನು ಸಂಪೂರ್ಣ ತೊಡಗಿಸಿಕೊಂಡು ಪ್ರತಿ ಜನರ ಅಥವಾ ಭಕ್ತರ ಕರಸೇವಕರ ಮನದು ಇವತ್ತು ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವುದೇ ಎಲ್ಲವನ್ನು ತಡೆದು ಅಥವಾ ಅದನ್ನು ನಿಭಾಯಿಸಿ ಈ ಕಾರ್ಯಕ್ರಮ ಈ ದಿನಕ್ಕೆ ನಿಗದಿಯಾದಂಥ ದಿನಕ್ಕೆ ಆಗಬೇಕು ಅಂತೇಳಿ ಗಟ್ಟಿಯಾಗಿ ನಿಂತು ನಡೆಸಿಕೊಟ್ಟವರು ಬೂಡಿಯಾರ್ ರಾಧಾಕೃಷ್ಣ ರೈ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸತೀಶ್ ರೈ ನಿರ್ಪಾಡಿ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಯ ವಿಜಯರು, ಕೋಟಿ ಚೆನ್ನಯ್ಯರು, ರಾಮಲಕ್ಷ್ಮಣರು, ಹೀಗೆ ನಾವು ಜೊತೆಯಾಗಿ ಹೇಳುವಂಥದ್ದಿದೆ ಮಾತು. ಬೂಡಿಯಾರವರನ್ನು ನೀವು ಕೋಟಿ ಹೇಳಿ, ಜಯ ಎನ್ನಿ ಅಥವಾ ರಾಮನ ಎಂದು ಗುರುತಿಸಿಕೊಳ್ಳಿ. ಅವರೊಟ್ಟಿಗೆ ಜತೆಯಾಗಿ ಇದ್ದವರು ರಾಧಾಕೃಷ್ಣ ರೈ ಬೋರ್ಕಾರ್ ಇವರು ಕೂಡ ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಇರಲಿ, ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ಕಾರ್ಯಾಧ್ಯಕ್ಷರಾಗಿ ಜತೆಯಾಗಿ ಪ್ರತಿಯೊಂದು ವ್ಯವಸ್ಥೆಯನ್ನು ತಾನೇ ಮಾಡ್ತೇನೆ, ಯಶಸ್ವಿ ಆಗಬೇಕು, ಯಾರು ತಲೆಬಿಸಿ ಮಾಡಬೇಡ, ಹಾಗೆ ಆಗ್ತದೆ, ದೇವರಿಗೆ ಶಕ್ತಿ ಇದೆ, ಮುನ್ನುಗ್ಗಿ ಮಾಡಿ ಅಂತ ಹೇಳುವಂಥ ಧೈರ್ಯ ತುಂಬಿ ಎಲ್ಲರಲ್ಲಿಯೂ ಕೆಲಸ ಮಾಡಿಸಿ ಇವತ್ತು ಈ ಹಂತದಲ್ಲಿ ನಾವು ದೇವರ ಪ್ರತಿಷ್ಠೆಯನ್ನು ಕಾಣೋದಿದ್ದರೆ ಅವರ ಪಾತ್ರವು ಮಹತ್ತರವಾದ್ದು. ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪ್ರಜ್ವಲ್ ರೈ ತೊಟ್ಲ ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ವ್ಯಕ್ತಿಗಳನ್ನು ನಾವು ಬೇರೆ ಬೇರೆ ಮಾಪಕದಲ್ಲಿ ತೂಗುತ್ತೇವೋ ಹೇಳುವಂಥ ಅಪವಾದಗಳಿರ್ತದೆ. ಆದರೆ ಸಾಮಾನ್ಯರಲ್ಲಿಯೂ ಸಾಮಾನ್ಯ, ಕರ್ತವ್ಯದಲ್ಲಿಯೂ ಅಸಾಮಾನ್ಯ, ಎಂಥ ಕೆಲಸವನ್ನು ಕೂಡ ನಾನು ಮಾಡಿಸೇ ಮಾಡ್ತೇನೆ, ಮಾಡಲಿಕ್ಕೆ ಆಗ್ತದೆ ಹೇಳುವಂಥ ವ್ಯಕ್ತಿತ್ವ. ಸಾಮಾನ್ಯ ಕುಟುಂಬದಿಂದ ಬಂದಿದ್ದರೂ ಕೂಡ ಆ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಜೀವ ತುಂಬಿದಂತಹ ವ್ಯಕ್ತಿ ಬಾಲಚಂದ್ರ ಗೌಡ ದೇವಸ್ಯ. ಅವರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ
ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ, ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ಯುವಕ ಮಂಡಲದ ಅಧ್ಯಕ್ಷರಾಗಿ ಭಾಳಷ್ಟು ಇಲ್ಲಿಯ ವ್ಯವಸ್ಥೆಗೆ ಯಾರೂ ಇಲ್ಲದ ಸಂದರ್ಭದಲ್ಲಿ ತಾನೇ ಮುತುವರ್ಜಿ ವಹಿಸಿ ಕೆಲಸ ಮಾಡುತ್ತಾ, ಒಬ್ಬರು ನುರಿತ ಕೆಲಸದಾಳು ಇಲ್ಲದಾಗ ಸ್ವತಃ ಬಾವಿಗಿಳಿದು ಇವತ್ತಿನ ಕೆಲಸ ಇವತ್ತೇ ಆಗಬೇಕು ಅಂತ ಹೇಳುತ್ತಾ ಹಠ ತೊಟ್ಟು ಕಾರ್ಯನಿರ್ವಹಿಸಿದಂಥ ಅಂಥ ವ್ಯಕ್ತಿತ್ವದ ಬಾಲಚಂದ್ರಗೌಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಧನುಷ್ ಹೊಸಮನೆ ಕಾರ್ಯದರ್ಶಿಗಳು ಇವರು ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಯ್ತಲ್ಲ. ಅದೇ ರೀತಿ ಈ ವೇದಿಕೆಯಲ್ಲಿ ಬಂದಂಥ ಗಣ್ಯಾತಿ ಗಣ್ಯರು ಹಲವರಿದ್ದಾರೆ. ಬೇರೆ ಬೇರೆ ಈ ಕ್ಷೇತ್ರದ ಭಕ್ತರು, ದಾನಿಗಳು, ಕರಸೇವಕರು, ಪರವೂರ ಭಕ್ತಾದಿಗಳು, ಬೇರೆ ಬೇರೆ ಸಾಂಸ್ಕೃತಿಕ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗಾಗಿ ಬಂದವರು, ಈ ಕ್ಷೇತ್ರದ ಮೇಲೆ ಭಕ್ತಿ ಶ್ರದ್ಧೆಯಿಂದ ಬಂದಂಥ ಎಲ್ಲರೂ ಇಲ್ಲಿ ಸೇರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಕ್ಷೇತ್ರದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಇಲ್ಲಿ ಉಪಸ್ಥಿತರಿರುವಂಥ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನೀವೆಲ್ಲರೂ ಅವಕಾಶ ಕೊಡ್ತೀರಿ ಅಂತ ಭಾವಿಸಿದ್ದೇನೆ. ಖಂಡಿತವಾಗಿಯೂ ನಿನ್ನೆ ಹಾಗೆ 10:30 ಗಂಟೆ ಆಗಬಾರ್ದು, ಬೇಗನೆ ಮುಗಿಬೇಕು ಹೇಳುವಂಥ ಕಳಕಳಿ ನನ್ನಲ್ಲೂ ಇದೆ. ಆದರೂ ಕೂಡ ಕೆಲವೊಂದು ವಿಚಾರಗಳನ್ನು ಮೊನ್ನೆಯಿಂದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಕೆಲವೊಂದು ವಿಚಾರ ಹೇಳಿದರು. ಆದರೆ ಈ ಕ್ಷೇತ್ರದ ಆರಂಭದ ಹಂತ ಜೀರ್ಣೋದ್ಧಾರ ಹೇಗೆ ನಡೆಯಿತು ಹೇಳುವಂಥ ಒಂದು ಅಭಿಪ್ರಾಯವನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಲಿಕ್ಕೆ ಇಚ್ಛಿಸ್ತೇನೆ. ಹೇಳಿ ಕೇಳಿ ನಾವೆಲ್ಲರೂ ದೇವರನ್ನು ನಂಬಿ ಬದುಕುವವರು, ಹಿಂದೂಗಳು. ನಮಗೆ ದೇವರ ನಂಬಿಕೆಯೇ ಮೂಲ. ಈ ಆರ್ಯಾಪು ಗ್ರಾಮದ ಭಕ್ತರಿಗೆ ನಮಗೆ ಗ್ರಾಮ ದೇವಸ್ಥಾನ ಕಾರ್ಪಾಡಿ ಸುಬ್ರಹ್ಮಣ್ಯ. ಈ ದೇವಸ್ಥಾನ ಅಜೀರ್ಣಾವಸ್ಥೆ ಅಥವಾ ಪೂರ್ಣ ಅಭಿವೃದ್ಧಿ ಆಗದೇ ಇರುವುದು ಬಹಳ ವರ್ಷಗಳ ಕೊರತೆಯಾಗಿತ್ತು. ಸುತ್ತಮುತ್ತಲಿನ ದೇವಸ್ಥಾನಗಳ ಅಭಿವೃದ್ಧಿ ಬ್ರಹ್ಮಕಲಶ ಹೇಳುವಾಗ ಎಲ್ಲರ ಪ್ರಶ್ನೆ, ಕಾರ್ಪಾಡಿಯ ಜೀರ್ಣೋದ್ಧಾರ ಬ್ರಹ್ಮಕಲಶ ಯಾವಾಗ? ಇದು ಎಲ್ಲದಕ್ಕೂ ಸ್ಪಷ್ಟ ಉತ್ತರ ಆರಾಧ್ಯ ದೇವರು ಸುಬ್ರಹ್ಮಣ್ಯ ದೇವರೇ ಕೊಟ್ಟಾಗಿದೆ. ಅವರು ಜೀರ್ಣೋದ್ಧಾರಗೊಂಡು ಮೂಲಾಲಯದಲ್ಲಿ ಕೂತುಕೊಂಡಾಗಿದೆ. ನಾಳೆಯ ದಿನ ಬ್ರಹ್ಮಕಲಶದ ಕೊನೆಯ ಒಂದು ಅಂಗ, ನಂತರ ಉತ್ಸವಾದಿಗಳು, ನೇಮೋತ್ಸವಗಳು ಎಲ್ಲ ನಡೆಯುವಂಥದ್ದು. ಇದು ಎಲ್ಲವೂ ಕೇವಲ ಕೆಲವೇ ದಿನಗಳಲ್ಲಿ ನಡೆದು ಬಿಟ್ಟಿದೆ. ಇದು ಎಲ್ಲ ಆರಾಧ್ಯ ದೇವರು ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರ ಕಾರಣಿಕವಲ್ಲದೆ ಮತ್ತೇನೂ ಅಲ್ಲ. ಮೂಲ ಕ್ಷೇತ್ರ ಬಲ್ಲೇರಿಯ ಅಲ್ಲಿಂದ ಇಲ್ಲಿಗೆ ಬಂದ ಇಟ್ಟ ಸ್ಥಳ ಕಾರ್ಪಾಡಿ. ಆ ಮಹತ್ತರವಾದಂಥ ಬಿರುದು ಅಥವಾ ಗೌರವಾನ್ವಿತವಾದಂಥ ಶಕ್ತಿ ಭಕ್ತರ ನಡುವಿನ ಆ ಒಂದು ನಂಬಿಕೆಯ ಕ್ಷೇತ್ರ ಕಾರ್ಪಾಡಿಯ ಕ್ಷೇತ್ರ ಆಗಬೇಕು ಹೇಳುವಂತಹ ದೃಷ್ಟಿಗೆ ಕಳೆದ 2009ರಲ್ಲಿ ಬ್ರಹ್ಮಕಲಶೋತ್ಸವ ನಡೆದಿತ್ತು. ಆದರೆ ಕಾರಣಾಂತರದಿಂದಾಗಿ ಗರ್ಭಗುಡಿ ಮತ್ತು ನಮಸ್ಕಾರ ಮಂಟಪ ಆಗಿತ್ತು. ಮುಂದೆ ಅದನ್ನು ಮಾಡಬೇಕು ಹೇಳುವಂತಹ ಆ ಪ್ರಯತ್ನವನ್ನು ನಿರಂತರ ಆಗಿನ ವ್ಯವಸ್ಥಾಪನಾ ಸಮಿತಿಯವರು ಮಾಡ್ತಾಯಿದ್ರು. ಕೂರೇಲು ಸದಾನಂದ ಶೆಟ್ಟರವರು ಭಾಳಷ್ಟು ಪ್ರಯತ್ನಗಳನ್ನು ಮಾಡಿದರು. ಆದರೆ ಆಗ ಪ್ರಶ್ನಾಚಿಂತನೆಯಲ್ಲಿ ಈ ದೇವಸ್ಥಾನಕ್ಕಿಂತಲೂ ಅಗತ್ಯವಾಗಿ ಸ್ವಲ್ಪ ಸಮಸ್ಯೆ ಇರುವಂಥದ್ದು ಉಳ್ಳಾಕ್ಲು ಕ್ಷೇತ್ರ. ಆ ಕ್ಷೇತ್ರವನ್ನು ಮುಗಿಸಿಕೊಳ್ಳಿ, ನಂತರ ಕಾರ್ಪಾಡಿ ಮಾಡಿ ಅಂತ ಹೇಳುವಂಥದ್ದು ಸಲಹೆ ಬಂತು. ಹಾಗೆ ಆ ಕ್ಷೇತ್ರವನ್ನು ಅವರ ಅವಧಿಯಲ್ಲಿ ಅವರು ಅದನ್ನು ಪೂರ್ಣಗೊಳಿಸಿ ಬ್ರಹ್ಮಕಲಶೋತ್ಸವವನ್ನು ನಡೆಸಿಕೊಟ್ರು. ನಂತರ ಇದಕ್ಕೆಲ್ಲ ಒಂದು ಮೂಲವಾಗಿ ಒಂದು ಪೀಠಿಗೆ ಅಥವಾ ತಳಹದಿಯನ್ನು ಹಾಕಿಕೊಟ್ಟಿದ್ರು. ಹೇಗೆಂದರೆ ಈ ಕ್ಷೇತ್ರದಲ್ಲಿ ಈ ದೇವರನ್ನು ನಾವು ಮೆಚ್ಚಿಸಲಿಕ್ಕೆ ಬೇರೆ ಬೇರೆ ಆರಾಧನೆಗಳು, ಸೇವಾದಿಗಳೇ ಮೂಲ. ನಾವು ಉತ್ಸವಾದಿಗಳನ್ನು ವಾರ್ಷಿಕವಾಗಿ ಮಾಡ್ತೇವೆ, ಆದರೆ ನಿರಂತರ ಈ ದೇವರಿಗೆ ಶಕ್ತಿ ಚೈತನ್ಯ ತುಂಬಬೇಕು ಹೇಳುವ ದೃಷ್ಟಿಯಿಂದ
ನಾವು ಈ ಕ್ಷೇತ್ರದಲ್ಲಿ ಸದಾನ್ ಶೆಟ್ಟರು ನಾವು ಮಾತಾಡಿಕೊಂಡು ಯಾಕೆ ನಾವು 48 ದಿನಗಳ ಕಾಲ ರಂಗಪೂಜೆಯನ್ನು ಮಾಡಬಾರ್ದು ಅಂತ ಹೇಳುವಂಥದ್ದನ್ನು ಮಾತಾಡಿಕೊಂಡು ನಾನು ಅದಕ್ಕೆ ಪ್ರಯತ್ನ ಮಾಡ್ತೇನೆ, ವ್ಯವಸ್ಥೆ ಮಾಡ್ತೇನೆ, ನಿರಂತರ 48 ದಿವಸ ಆಗಲೇಬೇಕು ಅಂತ ಹೇಳಿದಾಗ ಆಯಿತು ನಿಮ್ಮ ಪ್ರಯತ್ನ ನೀವು ಸಹಕಾರ ಮಾಡಬೇಕು ಹೇಳುವ ದೃಷ್ಟಿಯಿಂದ ನಾನು ಆಗ ಅದಕ್ಕೆ ತೊಡಗಿಸಿಕೊಂಡೆ, ವ್ಯಕ್ತಿಗಳನ್ನು ಜೋಡಿಸಿಕೊಂಡೆ. ನಿರಂತರ 48 ದಿವಸಗಳ ಕಾಲ ಆ ಒಂದು ರಂಗಪೂಜೆ ನಡೆಯಿತು. ಅದರಲ್ಲಿ ಸ್ವಲ್ಪ ನಾವು ಕ್ಷೇತ್ರದ ಒಳಿತಿಗಾಗಿ ಒಂದಷ್ಟು ಆರ್ಥಿಕ ಉದ್ದೇಶವನ್ನು ಮಾಡಿಕೊಂಡಾಗ ಮೊದಲ ವರ್ಷವೇ 210 ಪೂಜೆಗಳು ಬಂದು ಒಂದಷ್ಟು ಆ ದೇವರಿಗೆ ಅನುಕೂಲತೆಗಳು ಆಯಿತು. ಆ ಸಂದರ್ಭದ ನಮ್ಮ ಮೊದಲ ಪ್ರಾರ್ಥನೆ, ಈ ದೇವಸ್ಥಾನಕ್ಕೆ ಅಭಿವೃದ್ಧಿಯ ಯೋಗ ಬರಬೇಕು, ಜಾಗಗಳನ್ನು ನಾವು ಪಡೆಯುವಂಥದ್ದು ಸುತ್ತಮುತ್ತಲು ನಮಗೆ ಬೇಕು ಹೇಳುವಂಥದ್ದು ವಾಸ್ತುತಜ್ಞರಾದ ಮುನಿಯಂಗಳ ಕೃಷ್ಣಪ್ರಸಾದ್ ಅವರು ಹೇಳಿದರು. ಆದರೆ ಅನುಕೂಲತೆಗಳು ಆ ಸಂದರ್ಭಗಳು ಸ್ವಲ್ಪ ಕಷ್ಟವಾಗಿತ್ತು. ಆ ಪ್ರಯತ್ನವನ್ನು ಸದಾನ್ ಶೆಟ್ಟರು ಮಾಡಿದರು. ಒಂದೆರಡು ಬಾರಿ ಅವರನ್ನು ಕರೆಸಿ ಅದರ ಗಡಿಯನ್ನು ಅಳತೆಯೂ ಮಾಡಿದರು. ಆದರೆ ಆರ್ಥಿಕ ಅನುಕೂಲ ಅಥವಾ ರಾಜಕೀಯವಾದಂಥ ಚುನಾವಣೆ ಎಲ್ಲ ಬಂದು ಕೆಲವೊಂದು ನಮ್ಮ ಪ್ರಯತ್ನಗಳು ಸ್ವಲ್ಪ ನಿಧಾನ ಆಗ್ತಾ ಹೋಯಿತು. ನಂತರ ಆಡಳಿತಾಧಿಕಾರಿ ಬಂದಾಗ ಊರವರು ಸೇರಿ ಹೊರಡಲಿಕ್ಕೆ ಸ್ವಲ್ಪ ತಡ ಆಯಿತು. ಆಗ ಕೊರೋನಾ ಬಂದು ಎಲ್ಲ ಕಾರ್ಯಗಳಿಗೆ ಸ್ವಲ್ಪ ಅಡೆತಡೆ ಆಯಿತು. ಆದರೂ ಆ ಸಂದರ್ಭದಲ್ಲಿ ದೇವರ ಪುಣ್ಯ ಅಥವಾ ದೇವರ ಯೋಗ, ನನ್ನ ಹಿರಿಯರ ಪುಣ್ಯದಿಂದ ನಮಗೆ ಹಿಂದಿನ ಸರ್ಕಾರ ವ್ಯವಸ್ಥಾಪನಾ ಸಮಿತಿ 9 ಜನ ಸೇರಿ ಎಲ್ಲರೂ ಸೇರಿ ಒಂದು ಆ ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೇರಿಸಿದರು. ಆ ಸಂದರ್ಭದಲ್ಲಿ ಇದಕ್ಕೊಂದು ನಾವು ಪ್ರಯತ್ನ ಮಾಡಿದಾಗ ಊರವರು ನಮಗೆ ಒಪ್ಪಲಿಲ್ಲ, ಕಾಲ ಪ್ರಸಕ್ತವಾಗಿಲ್ಲ, ಈಗ ನೀವು ಮಾಡಬೇಡಿ, ಕೊರೋನಾ ಎಲ್ಲರಿಗೂ ಕಷ್ಟ ಇದೆ, ಯಾರನ್ನು ನೀವು ಈಗ ಒತ್ತಡ ಹಾಕುವ ಪರಿಸ್ಥಿತಿ ಇಲ್ಲ ಹೇಳಿದರು. ಹಾಗೆ ಸ್ವಲ್ಪ ನಿಧಾನ ಮಾಡ್ಕೊಂಡು ಹೋದೆವು. ನಿಧಾನ ಆಗುವಾಗ ಕೆಲವರು ಬೈಲಿಕ್ಕೆ ಶುರು ಮಾಡಿದರು, ನೀವು ಅಧ್ಯಕ್ಷರಾಗಿ ಬಂದದ್ದೇ ದೇವಸ್ಥಾನ ಅಭಿವೃದ್ಧಿ ಮಾಡ್ತೇನೆ, ನೀವು ಹೀಗೆ ಕಾಲಹರಣ ಮಾಡ್ತಾ ಇದ್ದರೆ ಈ ದೇವಸ್ಥಾನ ಅಭಿವೃದ್ಧಿ ಯಾವಾಗ ಆಗೋದು ಅಂತೇಳಿ ಸ್ವಲ್ಪ ಒತ್ತಡಗಳು ಸ್ವಲ್ಪ ಚಿಮ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ಸ್ವಲ್ಪ ನಾನು ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ನಮ್ಮ ತಂತ್ರಿವರ್ಯರು ಅವರಲ್ಲಿ ಮಾರ್ಗದರ್ಶನ ಮಾಡಿದಾಗ ಅವರು ಒಂದು ದಿನ ನನ್ನನ್ನು ಕರೆದು ಹೇಳಿದರು, ಒಂದು ಕ್ಷೇತ್ರದಲ್ಲಿ ನೀವು ಹೀಗೆ ಕೂತ್ರೆ ಆಗೋದಿಲ್ಲ, ಧೈರ್ಯ ತಗೊಳ್ಬೇಕು, ದಿಟ್ಟ ಹೆಜ್ಜೆ ಇಟ್ಟು ಮುಂದೆ ಹೋಗಬೇಕು ಅಂತ ಹೇಳುವಂಥ ಸೂಕ್ತ ಸಲಹೆಯನ್ನು ಅವರು ಕೊಟ್ಟರು. ಅದರ ಜೊತೆಗೆ ನಮಗೆ ಇನ್ನೋರ್ವರು ಸೂಕ್ತ ಸಲಹೆ ನೀಡಿದವರು ಹಸನ್ ತಡ್ಕ, ಮುರಳೀಕೃಷ್ಣ ಹಸನ್ ತಡ್ಕ ಅವರು ನೀವು ಹೊರಡಲೇಬೇಕು ಹೇಳಿದರು. ಇನ್ನೋರ್ವರು ನಮ್ಮ ಮಾಜಿ ಶಾಸಕರು ಸಂಜೀವ ಮಠಂದೂರವರು, ಅವರು ನೀವು ಹೊರಡಿ ಹೇಳಿದರು, ಮರ ಹುಡುಕಿ ಹೇಳಿದರು, ನಾನು ಅನುದಾನ ಇಡ್ತೇನೆ ಹೇಳಿದರು. ಇಷ್ಟೆಲ್ಲ ಆಗುವಾಗ ನಾವು ಊರವರ ಸಭೆ ಕರೆದು ಏನು ಮಾಡೋದು ಅಂತ ಹೇಳುವಾಗ ಒಂದು ಪ್ರಶ್ನಾ ಚಿಂತನೆಯಾಗಿ ಇಡಬೇಕು ಅಂತ. ಆಗ ಪ್ರಶ್ನಾ ಚಿಂತನೆಯ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದವರು ಕೆಮ್ಮಿಂಜೆ ತಂತ್ರಿಗಳು. ಅದರ ಮೂಲಕ ಮುರಳೀಧರ ತಂತ್ರಿ ಉಡುಪಿ ಇವರನ್ನು ಪ್ರಶ್ನಾ ಚಿಂತನೆಯನ್ನು ಮಾಡಿಕೊಂಡು ಅವರ ಸೂಕ್ತ ಸಲಹೆಗಳಿಂದ ಅವರು ಕೊಟ್ಟಂತಹ ಪರಿಹಾರ ಕಾರ್ಯಗಳಿಂದ ನಮ್ಮ ಜೀರ್ಣೋದ್ಧಾರ ಕಾರ್ಯಕ್ಕೆ ಒಂದಷ್ಟು ಚಾಲನೆ ಸಿಕ್ಕಿತು, ವೇಗ ನಡೆಯಿತು. ಈ ಕ್ಷೇತ್ರಕ್ಕೆ ತಲಾಂತರದಿಂದವಾಗಿ ಅಡೆತಡೆ ಆಗಿರುವಂತಹ ಆ ಹಿರಿಯರು ಮನೆತನಗಳು ಅಥವಾ ಆ ಸೇವಕರು ಎಲ್ಲರಿಗೂ ಕೂಡ ಗೌರವಯುತವಾಗಿ ಆ ವಿಷ್ಣು ಸಾಯುಜ್ಯ ಪೂಜೆ ಮಾಡಿಕೊಂಡು ಅವರಿಗೆಲ್ಲರಿಗೂ ಕೂಡ ವಿಷ್ಣು ಸಾಯುಜ್ಯದ ಸೇವೆ ಮಾಡಿದ ಬಳಿಕ ಈ ಕ್ಷೇತ್ರಕ್ಕೆ ಆ ಒಂದು ಜೀರ್ಣೋದ್ಧಾರಕ್ಕೆ ಹೋಗಲಿಕ್ಕೆ ನಮಗೆ ಆದಷ್ಟು ದಾರಿ ಸಿಕ್ಕಿತು, ದೇವರ ಕೃಪೆ ಸಿಕ್ಕಿತು. ಸುತ್ತಮುತ್ತಲಿನ ದೇವರ, ಮಹಾಲಿಂಗೇಶ್ವರ ದೇವರ ಎಲ್ಲರ ಕೃಪೆಯಿಂದ ಈ ಒಂದು ಚಾಲನೆ ಸಿಕ್ಕಿ ನಾವು ಪ್ರಶ್ನಾ ಚಿಂತನೆಯ ಪರಿಹಾರವು ಮುಗಿಸಿಕೊಂಡೆವು. ನಂತರ ಜೀರ್ಣೋದ್ಧಾರ ಸಮಿತಿಯನ್ನು ಹುಡುಕಿದಾಗ 10 ಮಹನೀಯರ ಹೆಸರು ಆ ಸಭೆಯಲ್ಲಿ ಪ್ರಸ್ತಾಪವಾಯಿತು. 10 ಮಹನೀಯರಲ್ಲಿ ಮೊದಲನೆಯವರು ಸುರೇಶ್ ಪುತ್ತೂರಾಯರು, ನನ್ನ ಸಹಪಾಠಿ ಕೂಡ ಅವರು. ಆದರೆ ಆಗ ಅವರು ಸಂಪ್ಯ ವಿಷ್ಣುಮೂರ್ತಿ ದೇವಸ್ಥಾನದ ಅಧ್ಯಕ್ಷರಾಗಿದ್ದರು. ವೈದ್ಯಕೀಯ ಸೇವೆ ಮಾಡಿಕೊಂಡು ಅಲ್ಲಿ ಅವರು ಬ್ಯುಸಿ ಇದ್ದ ಕಾರಣ ಅವರು ಬರ್ತೇನೆ ಬರುವುದಿಲ್ಲ ಆ ಒಂದು ಸಂದಿಗ್ಧತೆಯಲ್ಲಿದ್ದರು. ಆದರೂ ಕೂಡ ಅಲ್ಲಿಯೂ ಒಂದು ಅವರಿಗೆ ಕಾರ್ಯೋಜನೆಗೆ ತೊಡಕಾಗ್ಬೋದು, ನಾನು ನಂತರ ನಿಮ್ಮೊಟ್ಟಿಗೆ ಸೇರಿಕೊಳ್ತೇನೆ, ನೀವು ಬೇರೆ ಸೂಕ್ತ ವ್ಯಕ್ತಿಯನ್ನು ಹುಡುಕಿ ಅಂತ ಹೇಳಿದರು. ನಾನು ಮತ್ತೆ ಸೇರಿಕೊಳ್ತೇನೆ ಹೇಳಿದ ನಂತರ ನಾವು ಉಳಿದ ಪಟ್ಟಿಯಲ್ಲಿದ್ದವರನ್ನು ಹುಡುಕುತ್ತಾ ಹೋದಾಗ ನಮಗೆ ನಂತರ ಸಿಕ್ಕಿದವರು ಬೂಡಿಯ ರಾಧಾಕೃಷ್ಣರಯ್ಯವರು. ಅವರನ್ನು ಅದಕ್ಕಿಂತ ಮೊದಲು ಅವರನ್ನು ಒಮ್ಮೆ ಅವರು ಅಮೇರಿಕಾದ ಕೆನಡಾದಲ್ಲಿ ಮಗಳ ಮನೆಯಲ್ಲಿದ್ದಾಗ ನಾವು ಜಾಗೆ ಖರೀದಿಯ ಪ್ರಕ್ರಿಯೆಗೆ ಹೊರಟಿದ್ದೆವು. ಈ ಜೀರ್ಣೋದ್ಧಾರ ಪ್ರಶ್ನೆಯ ತಕ್ಷಣ ಅದೇ ಹಿಂದೆ ಮುಂದೆ ನಾವು ಜಾಗೆ ಖರೀದಿಯ ಪ್ರಕ್ರಿಯೆಯಲ್ಲಿದ್ದೆವು. ಒಂದಷ್ಟು ಹಣ ಸಂಗ್ರಹ ಸಂದರ್ಭದಲ್ಲೇ ನಾವು
ಬೂಡಿಯ ರಾಧಾಕೃಷ್ಣರವರಲ್ಲಿ ಹೇಳಿದೆವು, ನಾವು ಇಂಥ ಯೋಜನೆಯಲ್ಲಿದ್ದೇವೆ ಅಂತ. ನಾವು ವ್ಯವಸ್ಥಾಪನಾ ಸಮಿತಿಯವರು ಎಲ್ಲರೂ ಹೋಗಿ ಅವರಲ್ಲಿ ನಾವು ಮಾತಾಡುವ ಮೊದಲು ಅವರನ್ನು ಅಮೇರಿಕಾದಿಂದ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಅವರ ಮೊದಲ ಬಾರಿಗೆ ನನ್ನ ಲೆಕ್ಕದಲ್ಲಿ 1 ಸೆನ್ಸ್ ಜಾಗೆ ಇದೆ ಅಂತ ಹೇಳುವಂಥದ್ದನ್ನು ಘೋಷಿಸಿಬಿಟ್ರು. ಹೀಗೆ ನೀವು 30 ಜನರನ್ನು ನೀವು ರೆಡಿ ಮಾಡಿ ಅಂತ ಹೇಳಿದರು. ಹಾಗೆ ನಾವು ಮುಂದಡಿ ಇಡಲಿಕ್ಕೆ ಮೂಲ ಕಾರಣಕರ್ತರೇ ಬೂಡಿಯ ರಾಧಾಕೃಷ್ಣರು. ಇವತ್ತು ಭೂಮಿ ಖರೀದಿಯಾಗಿದ್ದರೆ ಅದರ ಮೊದಲ ಹಣ ನಮಗೆ ಆಶ್ವಾಸನೆ ಬಂದು ಧೈರ್ಯ ತುಂಬಿದವರು ಬೂಡಿಯ ರಾಧಾಕೃಷ್ಣರು. ಹೀಗೆ ಹಲವು ವ್ಯಕ್ತಿಗಳನ್ನು ಕೇಳಿದಾಗ ಬೇರೆ ಬೇರೆ ಮನೆತನದವರು, ಮರಿಕೆ ಮನೆತನ ಇರ್ಬೋದು, ಮಚ್ಚಿಮಲೆ ಮನೆತನ ಇರ್ಬೋದು, ಬೇರೆ ಬೇರೆ ಇಲ್ಲಿ ಆಸುಪಾಸಿನ ವೆಂಕಪ್ಪ ಗೌಡರ ಫ್ಯಾಮಿಲಿ ಇರ್ಬೋದು, ಉಳಿದ ಹಾಗೆ ನಮ್ಮ ಗೆಣಸಿನ ಕುಮೇರ್ನ ರಾಮನಾಯ್ಕ್, ನಾರಾಯಣ್ ನಾಯ್ಕ್ ಸಹೋದರರು, ಹೀಗೆ ಬೇರೆ ಬೇರೆ ಮನೆತನಗಳು ಹೆಸರು ಎಲ್ಲವನ್ನು ಕ್ಷಮಿಸಿ ಎಲ್ಲರನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕಷ್ಟ. ಅಂಥ ವ್ಯಕ್ತಿಗಳು ಮುಂದೆ ಬಂದರು. ಉಳಿದ ಹಾಗೆ 1 ಲಕ್ಷ, ಕೆಲವರು ಅರ್ಧ ಸೆನ್ಸು, ಕೆಲವರು 1/4 ಸೆನ್ಸು, ಕೆಲವರು ಹೊರಗಿಂದ ಬಂದ ಭಕ್ತಾದಿಗಳು ನನ್ನದು 1 ಚದರ ಅಡಿ, 2 ಚದರ ಅಡಿ, 5 ಚದರ ಅಡಿ, ಹೀಗೆ ಒಟ್ಟು ಕೂಡಿಸಿ 20 ಲಕ್ಷ ನಾವು ಅದನ್ನು ಟೌನ್ ಬ್ಯಾಂಕಿನಲ್ಲಿ ಇಟ್ಟಿದ್ದೆವು. ರಾಮಕೃಷ್ಣ ಭಟ್ರು ಅದರ ಅಧ್ಯಕ್ಷರಾಗಿದ್ದರು. ಶ್ರೀ ರಾಮ್ ಭಟ್ ಅವರು ಮಚ್ಚಿಮಲೆ ಕಾರ್ಯದರ್ಶಿಯಾಗಿದ್ದರು. ಹೀಗೆ ಬೇರೆ ಬೇರೆ ವ್ಯಕ್ತಿಗಳ, ಮಾಬಲ್ ರೈ ಅವರು ನಮ್ಮ ಜೊತೆ ಇದ್ದರು. ಹೀಗೆ ಆ ಒಂದು ಜೋಡಣೆ ಮಾಡಿಕೊಂಡು 20 ಲಕ್ಷ ಕುಡಿಸಿದಾಗ ಎಲ್ಲರಿಗೆ ಹೇಳಿದೆವು ಭೂಮಿ ಖರೀದಿಗೆ ತೊಡಗುವ. ಹಾಗೆ ನಮಗೆ ಆ ಒಂದು ಭೂಮಿ ಖರೀದಿಯ ಪ್ರಶ್ನೆಯಲ್ಲಿ ಕೂಡ ಹೇಳಿತ್ತು, ಭೂಮಿ ಖರೀದಿಸದೆ ಈ ಕ್ಷೇತ್ರದ ಕೆಲಸ ಮುಂದೆ ಹೋಗೋದಿಲ್ಲ, ನೀವು ಅದನ್ನು ಅನಿವಾರ್ಯವಾಗಿ ಮಾಡಲೇಬೇಕು. ಇನ್ನೊಂದು ಜಾಗೆ ದಿವಂಗತ ಪೂರ್ಣಿಗೌಡರ ಜಾಗೆ, ಅದರ ಅವರ ಮಕ್ಕಳನ್ನು ಸಂಪರ್ಕಿಸಿ ಎಲ್ಲ ಮಾತುಕತೆಯನ್ನು ಬೂಡಿಯಾರ್ ನೇತೃತ್ವದಲ್ಲಿ ಮಾಡಿತ್ತು. ಅವರು ಒಪ್ಪಿದರು. ಕೆಲವೊಂದು ಆಡಳಿತಾತ್ಮಕ ಇದರಿಂದ ಪೂರ್ಣ ರೀತಿಯಲ್ಲಿ ಆಗದಿದ್ದರೂ ಅವರು ಒಪ್ಪಿ ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಒಪ್ಪಂದವು ಆಗಿದೆ. ಅವರಿಗೆ ಒಂದಷ್ಟು ಹಣ ಕೊಡಲಿಕ್ಕಿದೆ. ಅವರಿಗೆ ಇನ್ನು ಉಳಿದ ಬ್ರಹ್ಮಕಲಶ ಆದ ಕೂಡಲೇ ಆ ದಾಖಲಾತಿ ಮಾಡಿ ಪೂರ್ಣ ಹಣ ಕೊಟ್ಟು ಸಂಪೂರ್ಣ ಈ ಕ್ಷೇತ್ರಕ್ಕೆ ಭೂಮಿಯೂ ಆಗ್ತದೆ. ಆ ಪ್ರಶ್ನಾ ಚಿಂತನೆಯ ಫಲವಾಗಿ ಅದು ಕೂಡಿತು. ದೇವರಿಗೆ ಹೆಸರು, ದೇವರ ಹೆಸರಲ್ಲಿಲ್ಲ, ಅದನ್ನು ಆಗಬೇಕು ಅಂತ ಹೇಳಿತು. ನಿರಂತರ ಪ್ರಯತ್ನಪಟ್ಟು ಅದು ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಪ್ರಯತ್ನಪಟ್ಟ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಯ ತಗೊಂಡ್ರು ಆ ಕೆಲಸ ಕೂಡ ದೇವರ ಹೆಸರಲ್ಲಿ 69 ಸೆನ್ಸ್ ಭೂಮಿಯು ಆಗಿ ಹೋಯಿತು. ಒಟ್ಟಾರೆ 1 ಎಕರೆ 2 ಸೆನ್ಸಿನ ಭೂಮಿ ದೇವರಿಗೆ ಬಂದಾಗ ದೇವರಿಗೂ ಕಂಡಿತು ನಾನಿನ್ನು ವೈಭವದ ಉತ್ಸವಗಳಿಗೆ ದಾರಿ ಮಾಡಿಕೊಡದಿದ್ರೆ ಆಗಲಿಕ್ಕಿಲ್ಲ ಅಂತೇಳಿ ಬಹುಶಃ ಅವರೇ ನಮಗೆ ಪ್ರೇರಣೆ ಕೊಟ್ಟರು. ಎಲ್ಲ ವೇಗವಾಗಿ ಎಲ್ಲ ಒಂದೊಂದೇ ಹಂತಗಳ ಚಟುವಟಿಕೆಗಳು, ಸಭೆಗಳು ಎಲ್ಲವೂ ಆಗ್ತಾ ಬೂಡಿಯ ರಾಧಾಕೃಷ್ಣರಯ್ಯವರನ್ನು ಅಧ್ಯಕ್ಷರು ಮಾಡಿಬಿಟ್ಟೆವು. ನಂತರ ಚಾಲನೆ ಕೊಟ್ಟೆವು. ಆ ಜನವರಿಯಲ್ಲಿ ನಮಗೆ ಜಾತ್ರೆ ಬರ್ತದೆ. ಆ ಜಾತ್ರೆ ಬಂದ ಕೂಡಲೇ ಆ ದೇವರನ್ನು ಬಾಲಾಲಯಕ್ಕೆ ಇಡುವುದು ಅಂತ ತೀರ್ಮಾನ ಮಾಡಿದ್ದು. ಆಗ ಒಂದಷ್ಟು ಅಪಸ್ವರ ಇತ್ತು. ಗಡಿಬಿಡಿ ಮಾಡ್ತೀರಿ, ನೀವು ಗಡಿಬಿಡಿ ಮಾಡಿ ದೇವರನ್ನು ಹೊರಗಿಟ್ಟು ನೀವು ಹೋಗ್ತೀರಿ, ಮತ್ತೆ ಬಂದವರು ಮಾಡ್ತಾರ ಗೊತ್ತಿಲ್ಲ, 4-5 ವರ್ಷ ದೇವರನ್ನು ನೀವು ಬದಿಯಲ್ಲಿ ಇಡ್ತೀರಿ ಹೇಳುವಂಥ ಆ ಒಂದು ಅಪವಾದಗಳಿತ್ತು. ಯಾಕೆ ಹೇಳಿದರೆ ಈ ಕ್ಷೇತ್ರದಲ್ಲಿ ಈ ಹಿಂದೆಯೂ ನಡೆದಿತ್ತು. ಹಿಂದೆ ಬಾಲಾಲಯದಲ್ಲಿ ಇಟ್ಟು 5-6 ವರ್ಷ ಆಗಿ ಜೀರ್ಣೋದ್ಧಾರ ಆದಂಥ ಸಂದರ್ಭ ಕೆಲವು ದೇವಸ್ಥಾನಗಳಲ್ಲಿ ಆಗಿದೆ. ಹಾಗೆ ಮಾಡ್ತೀರಿ ಅಂತೇಳಿ ನಮಗೆ ಎಚ್ಚರಿಕೆ ಮತ್ತು ಭಾಳಷ್ಟು ನಮ್ಮನ್ನು ನೀವು ತಪ್ಪಿದಿರಿ, ಜಾಗ್ರತೆ ಹೇಳುವಂಥದ್ದನ್ನು ನಮಗೆ ಹೇಳಿದ್ದನ್ನು ನಾವು ಒಪ್ಪಿಕೊಂಡೆವು. ಅದುವೇ ನಮಗೆ ಒಂದು ಜವಾಬ್ದಾರಿ ಅಂತ ಹೇಳುವಂಥ ದೃಷ್ಟಿಯಿಂದ ವೇಗವಾಗಿ ಹೋಗಲಿಕ್ಕೆ ಪ್ರಯತ್ನ ಪಟ್ಟೆವು. ಜನವರಿಯ ಜಾತ್ರೆ ಕಳೆದ ಬಳಿಕ ಬೂಡಿಯಾರ್ ನೇತೃತ್ವದಲ್ಲಿ ಸಭೆ ಸೇರಿ ತೀರ್ಮಾನ ತಗೊಂಡು ಫೆಬ್ರವರಿ 10ಕ್ಕೆ 2023ಕ್ಕೆ ಅನುಜ್ಞಾ ಕಲಶವನ್ನು ತಂತ್ರಿವರ್ಯರ ಮಾರ್ಗದರ್ಶನದಲ್ಲಿ ಮಾಡಿಕೊಂಡು ನಾವು ಜೀರ್ಣೋದ್ಧಾರಕ್ಕೆ ಹೊರಟು ಬಾಲಾಲಯವಲ್ಲಿ ಇಟ್ಟೆವು. ನಂತರ ಒಂದೊಂದೇ ಕಾರ್ಯವನ್ನು ಮರುದಿನದಿಂದಲೇ ಆ ಬಾಲಾಲಯವನ್ನು ದೇವರು ಕೂತ ತಕ್ಷಣ ಮೂಲಾಲಯದ ಎಲ್ಲ ಸುತ್ತುಪೋಳಿಯನ್ನು ತೆಗೆದೆವು. ಗರ್ಭಗುಡಿ ಮತ್ತು ನಮಸ್ಕಾರ ಮಂಟಪ ಮಾತ್ರ ಉಳಿಯಿತು. ಉಳಿದೆಲ್ಲ ಕೆಲಸಗಳನ್ನು ನಿರಂತರ ಪ್ರತಿದಿನ ಹಗಲು ರಾತ್ರಿ ಕರಸೇವಕರು ಮಾಡಿದ ಆ 1 ವರ್ಷ 2 ತಿಂಗಳ ಆ ಸೇವೆಯ ಫಲವಾಗಿ ಇವತ್ತು ಭವ್ಯವಾದ ದೇವಸ್ಥಾನ ಎದ್ದು ನಿಂತಿದೆ. ಅದರ ಫಲವಾಗಿ ಇವತ್ತು ಬ್ರಹ್ಮಕಲಶ ಆಗ್ತಾ ಇದೆ. ನೀವೆಲ್ಲರೂ ಸೇರಿ ಈ ಒಂದು ದೇವಾಲಯದ ಮಹಾ ಕಾರ್ಯದಲ್ಲಿ ಜತೆಯಾಗಿ ಆ ಸೇವೆಯಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಕೂಡ ಆ ನೆಮ್ಮದಿಯ ಊರಿಗೆ ನೆಮ್ಮದಿಯ ಆ ಒಂದು ಫಲವನ್ನು ಕೊಟ್ಟಿದ್ದೀರಿ. ಇದೆಲ್ಲವೂ ದೇವರ ಲೀಲೆ ಆದರೂ ಕೂಡ ಎಲ್ಲ ಕರಸೇವಕರು, ಭಕ್ತರು, ದಾನಿಗಳ ಫಲಶ್ರುತಿಯೇ ಸರಿ. ಇಂತಹ ಒಂದು ಎಲ್ಲ ಆಗಿ 1 ತಿಂಗಳ 2 ತಿಂಗಳಲ್ಲಿ ಎಲ್ಲ ಮಾನ್ಯರ ನೇತೃತ್ವದಲ್ಲಿ ನಡೆದು ಹೋಗಿದೆ. ಇದರ ಜೊತೆಗೆ ನಮಗೆ ಬೇರೆ ಬೇರೆ ಹಿಂದಿನ ವ್ಯವಸ್ಥಾಪನಾ ಸಮಿತಿಯವರು, ಆಡಳಿತಾಧಿಕಾರಿಗಳು, ಅಧಿಕಾರಿ ವರ್ಗದವರು, ಬೇರೆ ಬೇರೆ ಊರಿನ ಗಣ್ಯರು, ಪುತ್ತೂರಾಯ ಮನೆತನದವರು, ಕಲ್ಲುರಾಯ ಮನೆತನದವರು, ಮರಿಕೆ ಮನೆತನದವರು, ಹೀಗೆ
ಬೇರೆ ಬೇರೆ ನಮ್ಮ ಪುತ್ತೂರು ಆಸ್ವ ಮಲಾರು, ಆ ಏಳ್ನಾಡು ಗುತ್ತು, ಕುರಿಯ ಇದರ ಒಟ್ಟಿಗೆ ನಮಗೆ ಬೆಟ್ಟಂಪಾಡಿ, ಈಶ್ವರಮಂಗಲ, ಅರಿಯಡ್ಕ, ಕೆದಂಬಾಡಿ, ಕೆಯ್ಯೂರು, ನಿಡ್ಪಳ್ಳಿ, ಸಹಜ, ಬಲ್ನಾಡು, ಹೀಗೆ ನಿಡ್ಪಳ್ಳಿ, ಪಾಣಾಜೆ, ಇರ್ದೆ, ಹೀಗೆ 10 ಗ್ರಾಮದ ಭಕ್ತಾದಿಗಳು ಕೂಡ ನೀವು ಮಾಡ್ತೀರಿ, ನೀವು ಸಹಕಾರ ಇದೆ ಹೇಳುತ್ತಾ ನಮ್ಮೊಟ್ಟಿಗೆ ಕೈ ಜೋಡಿಸಿದರು. ಇದೇ ರೀತಿ ಎಲ್ಲರ ಸಹಕಾರದಿಂದ ಇದು ನಡೆದು ಹೋಗಿದೆ. ಇದು ಎಲ್ಲರೂ ಸುಬ್ರಹ್ಮಣ್ಯ ದೇವರ ಆ ಒಂದು ಕ್ಷೇತ್ರದ ಮಹಿಮೆ ಸರಿ ಅಂತ ಹೇಳುತ್ತಾ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಸ್ವಲ್ಪ ದೀರ್ಘವಾಗಿ ಹೇಳಿದ್ದಕ್ಕೆ ಕ್ಷಮೆ ಇರಲಿ. ಧನ್ಯವಾದಗಳು. ಇವರಿಗೂ ಕಿರಣ್ ರೈ ಪುಂಡಿಕೈ ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು. ಈ ಹೊತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟನೆಯನ್ನು ನಡೆಸಿ ಮಾಡಿಕೊಡಬೇಕಾಗಿ ಶ್ರೀ ಕೃಷ್ಣ ಪ್ರಸಾದ್ ಮುನಿಯಂಗಲ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಶ್ರೀ ಕೃಷ್ಣ ಪ್ರಸಾದ್ ಮುನಿಯಂಗಲ ವಾಸ್ತುಶಿಲ್ಪಿಗಳು ಇವರಿಗೀಗ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ವಾಸ್ತುಶಿಲ್ಪಿಗಳು ಹಾಗೂ ನಮ್ಮೆಲ್ಲರಿಗೂ ಈ ದೇವಸ್ಥಾನದ ನಿರ್ಮಾಣಕ್ಕೆ ಸಂಪೂರ್ಣವಾದಂತಹ ಮಾರ್ಗದರ್ಶನವನ್ನು ನೀಡಿ ಇವತ್ತು ತಮ್ಮ ಮುಂದೆ ಶ್ರೀ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರ ಒಂದು ಆಲಯ ನಿರ್ಮಾಣಕ್ಕೆ ಕಾರಣೀಭೂತರಾದಂತಹ ಶ್ರೀ ಪ್ರಸಾದ್ ಮುನಿಯಂಗಲ ಶ್ರೇಷ್ಠ ವಾಸ್ತುಶಿಲ್ಪಿಗಳು ಇವರು ನಮ್ಮ ಊರಿನ ಪರವಾಗಿ, ಎಲ್ಲರ ಪರವಾಗಿ ನಮ್ಮ ಪ್ರೀತಿಪೂರ್ವಕವಂತಹ ಒಂದು ಗೌರವವನ್ನು ತಾವು ಸ್ವೀಕರಿಸಬೇಕಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೀವು ಗೌರವದ ಆಸನವನ್ನು ಸ್ವೀಕರಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಶ್ರೀ ಕೃಷ್ಣ ಪ್ರಸಾದ್ ಮುನಿಯಂಗಲ ವಾಸ್ತುಶಿಲ್ಪಿಗಳು ಇವರಿಂದ ಉದ್ಘಾಟನಾ ಮಾತು.
ನಿತ್ಯಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ವಿಶ್ವಾತೀತಂ ಗಗನಸದೃಶಂ ತಸ್ಯ ಮಸ್ಯಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೋನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಸದ್ಗುರು ಚರಣಾರವಿಂದಗಳಲ್ಲಿ ವಂದಿಸಿಕೊಳ್ಳುತ್ತಾ ಸುಪ್ರತಿಷ್ಠಿತನಾಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಂದಿಸಿಕೊಂಡು ಈ ದೇವಾಲಯದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿರುವಂಥ ಕ್ಷೇತ್ರಾಚಾರ್ಯರಾಗಿರುವಂಥ ಕಾರ್ತಿಕ ತಂತ್ರಿಗಳನ್ನು ವಂದಿಸಿಕೊಂಡು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶೈಲಜಾ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಆತ್ಮೀಯ ಭಗವದ್ಭಕ್ತರೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ನಮ್ಮ ಸುಧಾಕರ್ ರಾಯರೆಲ್ಲ ಬಟ್ಟಿ ಇಳಿಸಿದ ಹಾಗೆ ಆಗಿದೆ. ಮತ್ತೆ ಕೂಡ ಅನೇಕ ವಿಚಾರಗಳನ್ನು ಮಾತಾಡುವಂಥದ್ದಿದೆ. ಯಾಕೆಂತ ಕೇಳಿದರೆ, ಒಂದು ಕ್ಷೇತ್ರದಲ್ಲಿ ಮಾತಾ ಶಿಲ್ಪಿ ಪಿತಾ ಆಚಾರ್ಯ ಅಂತ ಆ ಒಂದು ಪ್ರೀತಿಯಿಂದ ನೀವು ಮಾಡಿರುವಂತಹ ಸನ್ಮಾನ ಖಂಡಿತವಾಗಿ ಕೂಡ ಅದಕ್ಕೆ ನಾನು ಮೊದಲು ನಿಮಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ಒಂದು ಕ್ಷೇತ್ರದಲ್ಲಿ ನಾನು ಪ್ರಥಮತ ಬಂದಾಗ ಬಹುಶಃ ರಸ್ತೆ ಅಥವಾ ಜಾಗದ ಒಂದು ಕೊರತೆ ಇತ್ತು. ಅಂತಹ ಸಂದರ್ಭದಲ್ಲಿ ನಾನು ಹೇಳಿದೆ, ಇಷ್ಟು ಜಾಗ ನೀವು ಒದಗಿಸಿಕೊಟ್ರೆ ಮಾತ್ರ ಒಂದು ಸುಂದರವಾದ ದೇವಾಲಯವನ್ನು ಮಾಡ್ಬೋದು ಅಂತ. ಇವತ್ತು ಆ ಮಾತನ್ನು ನೆರವೇರಿಸುವ ಮುಖಾಂತರ ನೀವು ಮಾಡಿದ ಸನ್ಮಾನಕ್ಕಿಂತಲೂ ನಮ್ಮ ಮಾತನ್ನು ನೀವು ನೆರವೇರಿಸಿದ್ದು ಅತ್ಯಂತ ದೊಡ್ಡ ಸನ್ಮಾನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಕೇಳಿದರೆ, ಇವತ್ತು ನಾವು ಹೇಳಿದ್ದನ್ನು ಪರಿಪೂರ್ಣವಾಗಿ ನಡೆಸಿಕೊಡುವಂತಹ ಶಿಷ್ಯವೃಂದ ಬೇಕಾಗ್ತದೆ. ಇಲ್ಲಾಂದರೆ ಕೇವಲ ಕರೆಯುವುದು ಇಂಬೆರಗದಲ್ಲ ಬೇತೆ ಬೇಲೆ ಜಾಗಿ ಕೊರ್ಪನ ಏರಂತ. ಮನಸ್ಸಿದ್ದರೆ ಮಾರ್ಗ ಇದೆ. ಹಾಗೆ ಪ್ರಾಮಾಣಿಕವಾಗಿ ಪುರುಷ ಪ್ರಯತ್ನವನ್ನು ಮಾಡಿದಾಗ ದೇವರ ಅನುಗ್ರಹದಿಂದ ಏನಾಗ್ತದೆ ಅಂತ ಹೇಳೋದಕ್ಕೆ ಇವತ್ತು ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಒಂದು ಉದಾಹರಣೆಯಾಗಿ ನಿಂತಿದೆ. ಯಾಕೆಂತ ಕೇಳಿದರೆ, ಅವರು ಹೇಳಿದರು ಇಲ್ಲಿ ಜಾಗದ ವ್ಯವಸ್ಥೆಯೇ ಕಷ್ಟ ಅಂತ. ನಾನು ಹೇಳಿದೆ, ಇಲ್ಲ, ನೀವು ಯಾರ ಹತ್ರ ಕೇಳಬೇಡಿ, ಸುಬ್ರಹ್ಮಣ್ಯನ ಹತ್ರ ಕೇಳಿ ಅಂತ. ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ನಾನು ಹೇಳ್ತಾ ಇರೋದು, ನಮ್ಮಲ್ಲಿ ಭಗವಂತನ ಬಗ್ಗೆ ವಿಶ್ವಾಸ ಇಲ್ಲ, ಬೇರೆಯವರ ಎಲ್ಲರ ಬಗ್ಗೆ ವಿಶ್ವಾಸ ಇದೆ. ಆದರೆ ನಾವು ಭಗವಂತನನ್ನು ಇವತ್ತೇನಾಗಿದೆ ಅಂತ ಕೇಳಿದರೆ ವಿಶ್ವಾಸ ಕಡಿಮೆ ಆಗಿದೆ. ನಮ್ಮಲ್ಲಿ ಒಂದು ಕೇವಲ ದೇವಾಲಯಗಳು ಯಾಕಿದೆ ಅಂತ ಕೇಳಿದರೆ, ನಮಗೆ ಏನಾದರೂ ಕಷ್ಟ ಬಂದಾಗ ಜ್ಯೋತಿಷಿಗಳೇನಾದರೂ ಒಂದು ಪರಿಹಾರ ಮಾಡಿದರೆ ಗುಣ ಆಗ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಆ ದೇವರಿಗೆ ಒಂದಷ್ಟು ಕಾಣಿಕೆ ಹಾಕಿದರೆ ಆಯಿತು ಹೇಳುವ ಮನೋಭಾವನೆ ನಮ್ಮಲ್ಲಿದೆ. ಇದು ಇಲ್ಲಿ ಅಂತಲ್ಲ, ಪ್ರತಿ ಮನೆಯಲ್ಲೂ ಇದೆ. ಒಂದು ನಮ್ಮ ಹಿಂದೂಗಳು ಅಂತ ಹೇಳಲಿಕ್ಕೆ ಇವತ್ತು ನಾಚಿಕೆ ಪಡುವಷ್ಟು ನಾವು ದೈವಿಕವಾದ ವಿಚಾರದಲ್ಲಿ ನಾವು ಹಿಂದೆ ಇದ್ದೇವೆ. ಹಿಂದೂ ಅಂತ ಇಟ್ಟದ್ರಿಂದಾಗಿ ಹಿಂದೆ ಆಗಿದ್ದೇವೆ ಅಂತ ಗೊತ್ತಿಲ್ಲ. ಅಂತೂ ಭಗವಂತನಲ್ಲಿ ವಿಶ್ವಾಸ ಇಲ್ಲ. ಭಗವಂತನಲ್ಲಿ ವಿಶ್ವಾಸ ಇಟ್ಟರೆ ಏನಾಗ್ತದೆ ಅಂತ ಕೇಳಿದ್ರೆ ಈ ರೀತಿಯ ವ್ಯವಸ್ಥೆಗಳಾಗ್ತದೆ. ಅತ್ಯಂತ ದೃಂಗ್ ಮನೋಹರಂ ಸುದೃಢಂ ಮಂದಿರಂ ಕಾರ್ಯೇತ್ ಅಂತ ಹೇಳಿದ ಹಾಗೆ ಇವತ್ತು ಒಂದು ಸುಂದರವಾದ ಮಂದಿರ ನಿರ್ಮಾಣ ಆಗಿದೆ ಅಂತಾದರೆ ಅದಕ್ಕೆ ಸಹಕರಿಸಿದ ನಿಮ್ಮನ್ನೆಲ್ಲರನ್ನು ಕೂಡ ಮೊದಲಿಗೆ ನಾನು ಅಭಿನಂದಿಸ್ತೇನೆ. ಯಾಕೆಂತ ಕೇಳಿದರೆ, ಇವತ್ತು ಅವರು ಹೇಳಿದಾಗೆ ದೇವರ ಪುಣ್ಯ ಅಂತ. ದೇವರ ಪುಣ್ಯ ಅಲ್ಲ, ನಮ್ಮ ಪುಣ್ಯದಿಂದ ಭಗವಂತ ಸುಬ್ರಹ್ಮಣ್ಯ ಇಲ್ಲಿ ನಮಗೆಲ್ಲ ದರ್ಶನ ಭಾಗ್ಯವನ್ನು ಕೊಟ್ಟಿದ್ದಾನೆ. ಯಾಕೆಂತ ಕೇಳಿದರೆ, ಇವತ್ತು ದೇವರಿಗೆ ಆಲಯಗಳು ಬೇಡ. ಖಂಡಿತವಾಗಿ ನೀವು ಯಾವುದೇ ಆಲಯವನ್ನು ನಿರ್ಮಿಸಿ ಅಂತ ಯಾವ ದೇವರು ಹೇಳಲಿಲ್ಲ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್ ಅಂತ. ದೇಹವೇ ದೇವಾಲಯ, ಜೀವಾತ್ಮನೇ ಪರಮಾತ್ಮ ಅಂತ ಹೇಳುವಂತಹ ಒಂದು ಸನಾತನ ಧರ್ಮದಲ್ಲಿ ಬಂದಂತಹ ನಾವು ಮುಂದೆ ಆ ದೇಹದ ಒಳಗಿರುವಂತಹ ಭಗವಂತನನ್ನು ನೋಡಲಿಕ್ಕೆ ಆಗದಿರುವಾಗ ಯಾವ ವ್ಯವಸ್ಥೆ ಅಂತ ಹೇಳಿದಾಗ ಮನೀಷಿಗಳು ಕಂಡುಕೊಂಡಂಥದ್ದು ಪ್ರಥಮಂ ಪ್ರತಿಮಾ ಪೂಜನಂ, ದ್ವಿತೀಯಂ ಮಂತ್ರ ಸ್ತೋತ್ರ ಪಠನಂ, ತೃತೀಯಂ ಧ್ಯಾನ ಯೋಗಂಚ, ಚತುರ್ಥಂ ಬ್ರಹ್ಮ ನಿರ್ವಾಣಕಂ ಅಂತ. ಹಾಗಾಗಿ ಪ್ರಥಮವಾದ ಹಂತ ಯಾವುದು ಅಂತ ಕೇಳಿದರೆ
ಅಮೂರ್ತ ಸ್ವರೂಪವಾಗಿರುವಂತಹ ವ್ಯಾಪಕತ್ವವನ್ನು ಹೊಂದಿರುವಂತಹ ಆ ಭಗವಂತನನ್ನು ಮೂರ್ತಿ ಸ್ವರೂಪದಲ್ಲಿ ಆರಾಧನೆ ಮಾಡುವಂಥದ್ದು. ಈ ದೇವಾಲಯಗಳು ಯಾಕೆ ಇದೆ ಅಂತ ಕೇಳಿದರೆ, ಎಲ್ಲೆಲ್ಲಿರುವಂತಹ ಭಗವಂತನನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ನೋಡಬೇಕು ಅಂತಾದರೆ ನಮಗೆ ಆ ಒಂದು ಶಕ್ತಿ ಬೇಕಾಗ್ತದೆ. ಆ ಶಕ್ತಿಯನ್ನು ಪಡಿಬೇಕು ಅಂತಾದರೆ ನಾವು ಅದಕ್ಕೆ ಬೇಕಾದ ಯೋಗ ಮಾರ್ಗದಲ್ಲಿ ಹೋಗಬೇಕಾಗ್ತದೆ. ಅಂತಹ ಒಂದು ಸಂದರ್ಭ ಇವತ್ತಿನ ಈ ಲೌಕಿಕ ಜೀವನದಲ್ಲಿ ಇಲ್ಲದಿರುವಂತಹ ಸಂದರ್ಭದಲ್ಲಿ ದೇವಾಲಯಗಳನ್ನು ಕಟ್ಟಿ ಅಲ್ಲಿ ಆ ಭಗವಂತನನ್ನು ಒಂದು ಧ್ಯಾನ ಮತ್ತು ಆ ಆಕಾರವನ್ನು ಕೊಟ್ಟು ಪೂಜೆ ಮಾಡುವಂತಹ ವಿಧಾನ, ಈ ಬಗ್ಗೆ ಮಾತಾಡಬೇಕು ಅಂತಾದರೆ ನಮಗೆ ದಿವಸಗಟ್ಟಲೆ ಬೇಕಾಗ್ತದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಹೇಳುವಂತಹ ಒಂದು ಸಮಯ ಅವಕಾಶ ಇವತ್ತು ತುಂಬ ಕಡಿಮೆ ಇದೆ. ಯಾಕೆಂತ ಕೇಳಿದರೆ ಇಂತಹ ಸಭೆಗಳಲ್ಲಿ ಇವತ್ತೇನಾಗ್ತದೆ ಅಂತ ಕೇಳಿದರೆ, ಆ ಸಂಬಂಧಪಟ್ಟ ವಿಚಾರವನ್ನು ಮಾತಾಡಬೇಕು ಅಂತಾದರೆ ಕೊನೆಯ ಪಕ್ಷ 1-1.5 ಗಂಟೆಯಷ್ಟು ಹೊತ್ತು ಬೇಕಾಗ್ತದೆ. ಹಾಗಾಗಿ ಆಸಕ್ತರಿರುವಾಗ ಮಾತ್ರ, ಇಲ್ಲೆಲ್ಲ ರೀತಿಯ ಜನರಿರುವಾಗ ಆ ವಿಷಯಗಳ ಬಗ್ಗೆ ಎಲ್ಲರಿಗೆ ಶ್ರದ್ಧೆ ಇರುವುದಿಲ್ಲ. ನಮ್ಮ ಈ ಇವತ್ತಿನ ಸಭೆಗಳೇನಾಗಿದೆ ಅಂತ ಕೇಳಿದರೆ ಅದಾಚೆ ಧಾರ್ಮಿಕವೋ ಸಾಂಸ್ಕೃತಿಕವೋ ಏನು ಅಂತದನ್ನೊಂದು ತಿಳಿಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿದ್ದೇವೆ. ಇವತ್ತು ಬ್ರಹ್ಮಕಲಶ ಸಭೆಗಳು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. ಧಾರ್ಮಿಕ ವಿಚಾರಗಳು ಎಲ್ಲ ನಮಗೆ ಗೊತ್ತಿದೆ ಅಂತ ಹೇಳುವವರೇ ಜಾಸ್ತಿ. ಹಾಗೆ ಅಲ್ಲಿ ಎಂಥ ಮತ್ತೆ ಕಲೀಲಿಕ್ಕೆ ಏನೂ ಇಲ್ಲ. ಹಾಗಾಗಿ ಎಲ್ಲರೂ ಗೊತ್ತಿದ್ದವರೇ ಇದ್ದಾರೆ. ಭಗವಂತನ ಬಗ್ಗೆ ಅವರವರದ್ದೇ ಆದ ವ್ಯಾಖ್ಯಾನವನ್ನು ಮಾಡುವವರಿದ್ದಾರೆ. ಹಾಗಾಗಿ ಆ ವಿಚಾರಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಈ ಕ್ಷೇತ್ರದ ಶಿಲ್ಪಿಯಾಗಿ ಈ ಕ್ಷೇತ್ರ ಒಂದು ಮಹಾಕ್ಷೇತ್ರವಾಗಿ ಬೆಳಗಬೇಕು ಹೇಳೋದು ನಮ್ಮ ಇಚ್ಛೆ. ಯಾಕೆ ಅಂತ ಕೇಳಿದರೆ, ಇವತ್ತು ನಾವು ಜೀರ್ಣೋದ್ಧಾರ ಅಥವಾ ಬ್ರಹ್ಮಕಲಶವನ್ನು ಮಾಡ್ತೇವೆ. ಅನೇಕರು ಹೇಳ್ತಾರೆ ಏನು ಅಂತ ಕೇಳಿದರೆ, ಹೊರಟದ್ದಕ್ಕೆ ಒಂದು ಬ್ರಹ್ಮಕಲಶ ಕಳೆದ್ರೆ ಸಾಕು ಅಂತ. ಆದರೆ ಈ ಬ್ರಹ್ಮಕಲಶ ಎನ್ನುವಂಥದ್ದು ಅಂತ್ಯ ಅಲ್ಲ. ಯಾಕೆ ಅಂತ ಕೇಳಿದರೆ, ಇದೊಂದು ಶಾಶ್ವತವಾಗಿರುವಂತಹ ವ್ಯವಸ್ಥೆ. ಭಗವಂತ ಎನ್ನುವಂಥದ್ದು ಅಂತ್ಯ ಇಲ್ಲದ್ದು. ನಾವೆಲ್ಲ ಅಂತ್ಯ ಇದ್ದರೆ ಭಗವಂತನಿಗೆ ಅಂತ್ಯ ಯಾವಾಗ ಅಂತ ಕೇಳಿದಾಗ ಯಾವುದು ಇಲ್ಲದೆ ಆಗುವಂಥ ಮಹಾಪ್ರಳಯದಲ್ಲಿ ಮಾತ್ರ. ಕಲ್ಪಾಂತಸ್ತಾಸ್ನುಭಾವೇನ ಭಕ್ತ್ಯಾ ದೇವಸ್ಸೈವಂ ಸಂಪ್ರತಿಷ್ಠಾಪಿತಸ್ಯ ಪ್ರಾಸಾದಾದಿ ಸ್ವಾಂಗ ಜೀರ್ತಿರ್ಯದಿ ಸ್ಯಾತ್ ದುಧೃತ್ಯಾತಸ್ತಂ ನವಾಂಗೀಕರೋತು ಅಂತ. ಭಗವಂತನನ್ನು ಈ ಕಲ್ಪಾಂತದವರೆಗೆ ಕೂಡ ಆರಾಧಿಸಿಕೊಂಡು ಬರಬೇಕು ಹೇಳುವಂತಹ ವಿಚಾರದಿಂದ ನಮ್ಮ ಹಿರಿಯರು ಆ ಭಗವಂತನ ಆಲಯವನ್ನು ನಿರ್ಮಿಸಿರುವಂಥದ್ದು. ಹಾಗಾಗಿ ಅದನ್ನು ನಾಶ ಮಾಡಲಿಕ್ಕೆ ಇವತ್ತು ಅನೇಕರು ಹೇಳ್ತಾರೆ, ನಾವು ಸನಾತನವನ್ನು ನಾಶ ಮಾಡ್ತೇವೆ ಅಥವಾ ಭಗವಂತನನ್ನು ನಾಶ ಮಾಡ್ತೇವೆ ಹೇಳುವವರಿದ್ದಾರೆ. ಆದರೆ ಭಗವಂತನನ್ನು ನಾಶ ಮಾಡಲಿಕ್ಕೆ ಅವರಿಗೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ, ಅವ ನಾಶಕ್ಕೆ ಒಳಪಡುವವಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯಾವುದೇ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡಿದರೂ ಕೂಡ ಆ ಒಂದು ಭಗವಂತ ಎಲ್ಲ ಯಾವುದೇ ಹೆಸರಿಂದ ಕರೆದರೂ ಕೂಡ ಅವ ಒಬ್ಬನೇ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸಿಸಿ ಶಾಶ್ವತಂ ಅಂತ. ಶಾಶ್ವತವಾದ ಸ್ಥಾನವನ್ನು ನಾವು ಪಡಿಬೇಕು ಅಂತಾದರೆ ಇಂತಹ ಭಗವತ್ ಕಾರ್ಯಗಳಲ್ಲಿ ನಾವು ಭಾಗವಹಿಸಬೇಕು. ಇವತ್ತು ನೋಡಿ, ಇನ್ನು ಯಾರಿಗೂ ಇದನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನೀವೆಲ್ಲ ಯಾರು ಕೈ ಜೋಡಿಸಿದ್ದೀರಿ, ಇನ್ನು ನಿಮ್ಮ ಮಕ್ಕಳ ಹೆಸರು ಅಲ್ಲಿ ಉಳಿತದೆ ಅಂತ ಆದರೆ ಕಾರ್ಪಾಡಿ ಸುಬ್ರಹ್ಮಣ್ಯನಿಂದಾಗಿ ಉಳಿತದೆ. ಕಾರ್ಪಾಡಿಯಲ್ಲಿ ಎಷ್ಟೋ ಜನ ಬಂದು ಹೋಗಿರ್ಬೋದು, ಆದರೆ ಸುಬ್ರಹ್ಮಣ್ಯ ಒಬ್ಬನೇ. ಅದನ್ನು ನಾವು ಆಲೋಚನೆ ಮಾಡಬೇಕು. ಹಾಗಾಗಿ ಈ ಕ್ಷೇತ್ರ ಮುಖ್ಯವಾಗಿ ಒಂದು ಮಹಾಕ್ಷೇತ್ರ ಆಗಬೇಕು. 5 ವಿಚಾರಗಳನ್ನು ಅಲ್ಲಿ ನಾವು ಮಾಡಬೇಕಾಗ್ತದೆ. ಅದನ್ನು ನಾನು ಹೇಳಬೇಕಾದ್ದು ನನ್ನ ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂತ. ಒಂದು ಕ್ಷೇತ್ರ ಅದು ಅಭಿವೃದ್ಧಿಯನ್ನು ಹೊಂದಬೇಕು ಅಂತಾದರೆ ಅಲ್ಲಿ ಮುಖ್ಯವಾಗಿ 5 ವಿಚಾರಗಳಾಗಬೇಕು. ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಆಚಾರ್ಯರ ಒಂದು ತಪಶಕ್ತಿ, ಮೂಲವಾಗಿ ಒಂದು ಕ್ಷೇತ್ರ ಅಲ್ಲಿ ಯಾವ ರೀತಿ ಆ ದೇವರ ಒಂದು ಇದು ಆಲಯ ನಿರ್ಮಾಣ ಆಗ್ತದೆ ಅಂತ ಹೇಳೋದು ನಮಗೆ ಗೊತ್ತಿರ್ತದೆ. ಯಾರೋ ಒಬ್ಬ ಭಕ್ತ ಅಲ್ಲಿ ಅಥವಾ ಒಬ್ಬ ಋಷಿ ಪ್ರಾರ್ಥನೆಯನ್ನು ಮಾಡಿ ಆ ದೇವರನ್ನು ಒಲಿಸಿಕೊಂಡಿರ್ತಾನೆ. ಅಂತಹ
ಸ್ಥಳದಲ್ಲಿ ಮಾತ್ರ ಇವತ್ತು ದೇವಾಲಯಗಳಿರ್ತದೆ. ಯಾರೋ ಒಂದು ಬಂದು ಒಂದು ಕಡೆ ದೇವಸ್ಥಾನ ಮಾಡಿದರೆ ಅದೊಂದು ದೇವಸ್ಥಾನ ಆಗುವುದಿಲ್ಲ. ಇವತ್ತು ನಾವು ಅನೇಕ ಕಡೆ ನೋಡ್ತೇವೆ, ನಾವು ಕೂಡ ದೇವಸ್ಥಾನ ಮಾಡಬೇಕು ಅಂತ ಹೊರಟಿರೋದು ಆಗುವುದಿಲ್ಲ. ಆದರೆ ಇದ್ದ ಕ್ಷೇತ್ರದ ಆ ಒಂದು ಅಭಿವೃದ್ಧಿಯನ್ನು ಮಾಡುವಾಗ ಅಲ್ಲಿ ಆ ಒಂದು ಪರಂಪರೆಯಿಂದ ಬಂದಂತಹ ಏನು ಗುರುಸ್ಥಾನ ಇದೆ ಆ ಗುರುಗಳನ್ನು ನಾವು ಪ್ರಥಮತಃ ಸಂಪರ್ಕಿಸಬೇಕು. ಅಂದರೆ ಇಲ್ಲಿ ಇವತ್ತು ತಂತ್ರಿ ವರ್ಗ ಅಂತ ಹೇಳ್ತೇವೆ ನಾವು. ಯಾಕೆ ಅಂತ ಕೇಳಿದರೆ ಆ ಆಚಾರ್ಯರು ತತ್ರೋಪವಿಶ್ವ ಸಕಲೀಕೃತ ಚರ್ಚಿತಾತ್ಮ ಸಂಪ್ರೀಣಿತ ಸ್ವಗುರುವರ್ಯ ಗಣಾದಿನಾಥ ವಿಪ್ರಾನ್ ಪ್ರತರ್ಪ್ಯ ತಪನೀಯ ಗವಾದಿ ದತ್ವ ಮುಹೂರ್ತಕೋತ್ತಮ ಸಮುಕ್ತ ವಿವಿಕ್ತ ಲಗ್ನೆ ದೇವಂ ಸಂಪ್ರತಿಷ್ಠಾಪಯೇದಿತಿ ಅಂತ. ಆ ಆಚಾರ್ಯರು ತನ್ನ ತಪಶಕ್ತಿಯನ್ನು ಕೂಡ ಸೇರಿಸಿ ಆ ಒಂದು ವಿಗ್ರಹದಲ್ಲಿ ತನ್ನ ಆತ್ಮಶಕ್ತಿಯನ್ನು ಕೂಡ ಅನುಸಂಧಾನ ಮಾಡಿಕೊಂಡು ಮಾಡುವಂತಹ ಪ್ರತಿಷ್ಠಾವಿಧಿ. ಹಾಗಾಗಿ ಆ ಆಚಾರ್ಯ ಪರಂಪರೆಯನ್ನು ಬದಲಾಯಿಸಬಾರ್ದು. ಹಾಗೆಯೇ ಆಮ್ನಾಯ ಜಪ, ಆ ವೇದ ಮತ್ತು ವೇದ ಸಂಬಂಧಿ ಜಪಗಳನ್ನು ಮಾಡುವಂಥದ್ದು. ಹಾಗೆಯೇ ಅಲ್ಲಿ ಇವತ್ತು ನಾವು ನೋಡ್ಬೋದು ಭಗವಂತನ ನಾಮಸ್ಮರಣೆಯನ್ನು ಮಾಡ್ಬೋದು. ಯಾವುದು ವೇದ ಅಥವಾ ಎಂಥದ್ದನ್ನು ಮಾಡಲಿಕ್ಕೆ ಆಗದಿದ್ದರೂ ಕೂಡ ಇವತ್ತು ನಮ್ಮ ಯಾವುದೇ ದೇವಾಲಯಗಳಲ್ಲಿ ಈ ಒಂದು ವ್ಯವಸ್ಥೆಯೇ ಇಲ್ಲ. ಇವತ್ತು ದೇವಾಲಯದ ಒಳಗೆ ಸಭಾ ಅಂತ ಹೇಳ್ತೇವೆ ನಾವು. ನೀವು ಪ್ರವೇಶ ಮಾಡುವಾಗ ಮೊದಲಿಗೆ ಸಿಗುವಂತಹ ಒಂದು ಏನು ಪ್ರದೇಶ ಇದೆ, ಎದುರಿನ ಪೌಳಿ ಅಂತ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಹೇಳುವಂತಹ ಎದುರಿನ ಪೌಳಿ ಭಗವಂತನ ಹೃದಯ ಅಂತ. ಆ ಹೃದಯದಲ್ಲಿ ನೀವು ಕೂತು ಸುಬ್ರಹ್ಮಣ್ಯನನ್ನು ಒಂದು ನೆನೆಸಿದರೆ ಅದೊಂದು ಒಳ್ಳೆಯ ವಿಚಾರ. ಆದರೆ ಇವತ್ತೇನಾಗ್ತದೆ, ಅಲ್ಲಿ ಕೂತು ಇನ್ನೇ ಓಟ್ ಎಂಚಾಂಡ್ ಕೇಳ್ತೇವೆ ನಾವು, ಅಥವಾ ನಾಳೆ ಆದರೆ ಇನ್ನು ಬೇರೆ ವಿಷಯ, ಕ್ರಿಕೆಟಿನ ಸ್ಕೋರ್ ಏನಾಯಿತು, ಮ್ಯಾಚ್ ಏನಾಯಿತು, ಇದು ಬಿಟ್ಟರೆ ಸುಬ್ರಹ್ಮಣ್ಯ ಅಂತ ಕರೆಯೋ ಒಬ್ಬನೇ ಒಬ್ಬ ಇಲ್ಲ. ಇವತ್ತು ನಮ್ಮಲ್ಲಿರುವಂತಹ ಒಂದು ದೊಡ್ಡ ಅವಗುಣ ಅಂತ ಕೇಳಿದರೆ ದೇವಾಲಯದ ಒಳಗೆ ನಾವು ಏನು ಮಾಡಬೇಕು ಅದನ್ನು ಮಾಡೋದೇ ಇಲ್ಲ. ಅಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಕೂಡ ನಾವು ಮಾಡೋದಿಲ್ಲ. ಒಂದು ಕ್ಷಣ ಆ ದೇವಾಲಯದ ಒಳಗೆ ನಾವು ಯಾವುದೇ ಬೇರೆ ಮಾತುಗಳನ್ನು ಆಡಬಾರ್ದು. ಆದರೆ ಇವತ್ತು ಆಗ್ತಾ ಇರುವುದೇ ವಿಪರೀತ. ಇವತ್ತು ದೇವಾಲಯದಲ್ಲಿ ನಾವು ಯಾವುದೇ ಒಂದು ಡಿಸಿಪ್ಲಿನ್ ಹೇಳುವಂಥದ್ದು ಇಲ್ಲ. ಯಾಕೆ ಅಂತ ಕೇಳಿದರೆ ಇವತ್ತು ಅದರ ಬಗ್ಗೆ ಆಲೋಚನೆ ಇಲ್ಲ. ಒಟ್ಟು ಒಂದು ಏನಾಗಿದೆ ಅಂತ ಕೇಳಿದರೆ ಇವತ್ತು ಮಾಮೂಲಿ ಒಂದು ಸಾರ್ವಜನಿಕ ಒಂದು ಸಂಪರ್ಕ ಕೇಂದ್ರವ ಅಥವಾ ಒಂದು ವಿಹಾರ ಕೇಂದ್ರದ ಹಾಗೆ ಒಂದು ದೇವಾಲಯಗಳಾಗ್ತಾ ಇವೆ. ಆ ಬಗ್ಗೆ ಕೂಡ ನಾವು ಗಮನಿಸಬೇಕು. ಖಂಡಿತವಾಗಿ ನಾನು ಹೇಳ್ತೇನೆ, ಸುಧಾಕರ್ ರಾಯರ ಹತ್ರ ನಿಯಮಿತವಾಗಿ ವಾರದಲ್ಲಿ ಕುಜವಾರ ಸುಬ್ರಹ್ಮಣ್ಯನಿಗೆ ಅಂತ ಲೆಕ್ಕ, ಮಂಗಳವಾರ ಸಂಜೆ ಅಥವಾ ಬೆಳಿಗ್ಗೆ ಕಷ್ಟ ಆಗೋದಾದರೆ ಸಂಜೆ ಆದರೂ ಕೂಡ ಒಂದು ಸುಬ್ರಹ್ಮಣ್ಯನ ಸಂಬಂಧವಾಗಿ 6 ಗಂಟೆಗೆ ಒಂದು ದೀಪಾರಾಧನೆ ಆದರೆ ಒಂದು 7 ಗಂಟೆವರೆಗೆ ಒಂದು ನಾಮಸ್ಮರಣೆ ಅಥವಾ ಒಂದು ಭಜನೆಯನ್ನು ಮಾಡುವಂಥದ್ದನ್ನು ಮಾಡಿ ಖಂಡಿತವಾಗಿಯೂ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ಹಾಗೆಯೇ ಕ್ಷೇತ್ರದಲ್ಲಿ ನಿಯಮವು ಕೂಡ ಅಷ್ಟೇ ಪ್ರಧಾನವಾಗಿರುವಂಥದ್ದು. ಈಗಾಗಲೇ ಹೇಳಿದರು, ಅಲ್ಲಿ ಹೇಗೆ ಅಂತ ಕೇಳಿದರೆ ಗರ್ಭ ಪ್ರವೇಶ, ಅದೇ ರೀತಿ ಕ್ಷೇತ್ರ ಪ್ರವೇಶ ನಿಯಮಗಳು, ಇದನ್ನೆಲ್ಲ ಹೇಳಬೇಕು ಅಂತಾರೆ ತುಂಬ ಸಮಯ ಬೇಕು. ಆದರೆ ಇಲ್ಲಿ ಒಂದು ವಿಶೇಷವಾದ ಒಂದು ಇದನ್ನು ಹೇಳಿದರು, 17 ವರ್ಷದಿಂದ ಒಬ್ಬರೇ ಅರ್ಚಕರಿದ್ದಾರೆ ಅಂತ. ಮೊದಲು ಇರಲಿಲ್ಲ ಹೇಳುವುದನ್ನು ಹೇಳಿದರು. ಆದರೆ ಆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ ಹೇಳಿದ ಹಾಗೆ 17 ವರ್ಷ ಅಲ್ಲ, ತಲಾಂತರದಿಂದ ಅರ್ಚಕರು ಒಬ್ಬರೇ ಇರಬೇಕು ಅಂತ ನಿಯಮ. ಒಂದೇ ಯಾಕೆ ಕೇಳಿದರೆ ಅಲ್ಲಿ ಆ ಸ್ಪಂದನ ರಹಿತವಾಗಿರುವಂತಹ ಗರ್ಭಗೃಹ ಆಕಾಶ ತತ್ವವನ್ನು ಪ್ರತಿನಿಧಿಸುವಂತಹ ಗರ್ಭಗೃಹದಲ್ಲಿ ಸ್ಪಂದನೆಯನ್ನು ಉಂಟು ಮಾಡುವಂತಹ ಅರ್ಚಕ ತ್ರಿಕರ್ಮ ಶುದ್ಧಿಯಿಂದ ಆ ಕೆಲಸವನ್ನು ಮಾಡಬೇಕು, ಕಾಯ ವಾಚ ಮನಸ ಅಂತ. ಆಗ ಮಾತ್ರ ಅಲ್ಲಿ ಆ ಸ್ಪಂದನೆ ಒಳ್ಳೆಯದಾಗಿ ಬರ್ತದೆ. ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿ ಅಂತ ತಗೊಂಡ್ರೆ ಆ ಅರ್ಚಕರು ಪರಿಶುದ್ಧ ಮನಸ್ಸಿನಿಂದ ಮಾಡುವಂಥದ್ದು ಆ ಒಂದು ದೇವರ ಏನು ಮೂಲ ಮಂತ್ರವನ್ನು ತಂತ್ರಿಗಳಿಂದ ಉಪದೇಶವನ್ನು ಪಡ್ಕೊಂಡು ಆ ದೇವಾಲಯದಲ್ಲಿ ಆಗುವಂತಹ ನಿತ್ಯ ಏನು ಪೂಜೆ ಅದೇ ರೀತಿ ನೈವೇದ್ಯಾದಿಗಳು ಇದೆ ಅದನ್ನು ನಿಯಮಿತವಾಗಿ ಮತ್ತು ನಿಯಮಿತ ಸಮಯದಲ್ಲಿ ಮಾಡುವಂಥದ್ದು. ಕವಾಟೋದ್ಘಾಟನೆಯಿಂದ ಕವಾಟ ಬಂಧನದವರೆಗೆ ಯಾವ ರೀತಿ ನಾವು ನಡ್ಕೊಳ್ಳೋದು ಅಂತ ಹೇಳುವಂಥದ್ದು ನಾಳೆಯ ದಿವಸ ನೀವು ಬ್ರಹ್ಮಕಲಶದಲ್ಲಿ ನಡಾವಳಿಯಲ್ಲಿ ಮಾಡುವಂತಹ ಆ ಒಂದು ಪ್ರಾರ್ಥನೆಯನ್ನು 12 ವರ್ಷಗಳ ಕಾಲ ಬದಲಾಯಿಸಲಿಕ್ಕಿಲ್ಲ. ಇವತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಪಕ್ಷದ ಸಂಘಟನೆಗಳಿಂದ ಬರುವಂತಹ ಒಂದು ಸಮಿತಿಗಳು ಇವತ್ತೇನಾಗ್ತದೆ ಅಂತ ಕೇಳಿದರೆ
ಅವರವರಿಗೆ ಬೇಕಾದ ಹಾಗೆ ಮಾಡಿಕೊಳ್ತಾರೆ. ಆದರೆ ಅದು ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಮಾರಕ ಆಗ್ತದೆ. ಹಾಗೆ ಉತ್ಸವವನ್ನು ಆಚರಣೆ ಮಾಡುವಂಥದ್ದು, ಆ ಉತ್ಸವವನ್ನು ಕೂಡ ನಾವು ಹಿಂದೂ ಹಬ್ಬಗಳಿರ್ಬೋದು, ಅದನ್ನು ಯಾವುದನ್ನೆಲ್ಲ ಯಾವ ರೀತಿ ನಾವು ಮಾಡುವಂಥದ್ದು ಎನ್ನುವುದನ್ನು ನಾವು ಕ್ಷೇತ್ರಾಚಾರ್ಯರು ನಿರ್ದೇಶಿಸಿದ ಪ್ರಕಾರ ಇವತ್ತು ಪ್ರತಿಷ್ಠಾ ದಿವಸವನ್ನು ಮಾಡಲೇಬೇಕು. ಅಥವಾ ಪ್ರತಿಷ್ಠಾ ಸ್ಥಾಪನಾದ್ಯನಂತರಂ ಅಂತ ಆ ಪ್ರತಿಷ್ಠಾ ದಿವಸವನ್ನು ವಾರ್ಷಿಕ ಉತ್ಸವವಾಗಿ, ಆ ವಾರ್ಷಿಕ ಉತ್ಸವದಲ್ಲಿ ಕೂಡ ಅನೇಕ ನಿಯಮಗಳಿದೆ. ಒಂದು ಮಾಸ, ಪಕ್ಷ, 9 ದಿವಸ, ಅದೇ ರೀತಿ 7, 5, 3, 1 ದಿವಸ ಅಂತ. ಕೊನೆಯ ಪಕ್ಷ ಒಂದು ರಂಗಪೂಜೆಯನ್ನಾದರೂ ಕೂಡ ಮಾಡುವಂಥದ್ದು. ಹಾಗೆ ಈ ಎಲ್ಲ ವಿಚಾರಗಳನ್ನು ಭಕ್ತ ಸಮೂಹಕ್ಕೆ ತಿಳಿಸಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ. ಅದನ್ನು ಇನ್ನೂ ಅಷ್ಟು ಕ್ಷೇತ್ರಾಚಾರ್ಯರು ಇಲ್ಲೇ ಇದ್ದಾರೆ ಮತ್ತು ಇವತ್ತು ಅವರು ಉಪನ್ಯಾಸವನ್ನು ಕೊಡಲಿಕ್ಕಿದ್ದಾರೆ. ಅವರ ಉಪನ್ಯಾಸದಲ್ಲಿ ಅವರು ಅನೇಕ ವಿಷಯಗಳನ್ನು ಇನ್ನು ಮುಂದೆ ತಿಳಿಸ್ತಾರೆ. ಹಾಗೆ ನನ್ನ ಒಂದು ಸಣ್ಣ ವಿಚಾರಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಖಂಡಿತವಾಗಿ ಕೂಡ ಈ 5 ವಿಚಾರಗಳಿಗೆ ಆದಷ್ಟು ಮಹತ್ವವನ್ನು ಕೊಟ್ಟು ಅದೇ ರೀತಿಯಾಗಿ ಕೂಡ ನಮ್ಮ ಕ್ಷೇತ್ರಗಳ ಒಂದು ವಿಚಾರದಲ್ಲಿ ಖಂಡಿತವಾಗಿ ಕೂಡ ನಾನು ಹೇಳೋದಿಷ್ಟೇ, ಸೂರಯ್ಯ ಚಂದ್ರಯ್ಯರಾಗಿ ಮಾಡಬೇಡಿ ಅಂತ. ಅದೊಂದು ಕತೆ ಹೇಳಿ ನನ್ನ ಮಾತುಗಳನ್ನು ಇದು ಮಾಡಿ. ಸೂರಯ್ಯ ಮತ್ತು ಚಂದ್ರಯ್ಯ ಹೇಳೋದು ಒಂದು ಒಳ್ಳೆಯ ಉದಾಹರಣೆ ಹಿಂದೆ ಇದ್ದದ್ದು. ಒಂದು ದೇವಾಲಯದ ಮೋಕ್ತೇಶ್ವರ ಸೂರಯ್ಯ ಇದ್ರಂತೆ. ನಮ್ಮ ಅರ್ಚಕರು ಅಭಿಷೇಕ ಮಾಡಬೇಕಾದ್ರೆ ಯಾವಾಗಲೂ ಮಂತ್ರ ತದ್ವಿಷ್ಣು ಪರಮಪದ ಸದಾ ಪಶ್ಯಂತಿ ಸೂರಯ್ಯ. ಸದಾ ಪಶ್ಯ ಸೂರಯ್ಯ ಅಂತ ಇದ್ದಾರೆ. ಇವಾಗ ಮೆಲ್ಲಗೆ ಹತ್ತಿರ ಇದ್ದವನಂತ ಗೊತ್ತಾಗ್ತಿಜ್ಜಿ ಭಟ್ರೆ ಜನ ಚೇಂಜ್ ಆಯ್ನ ಗೊತ್ತಾಗ್ತಿದ್ವಿ. ಹಾಗೆ ಮರು ದಿವಸ ಕೂಡ ಇವರು ಅದೇ ಮಂತ್ರ ಹೇಳ್ತಾ ಇದ್ದಾರೆ. ಇವಾಗ ಕೆಮ್ಮಲಿಕ್ಕೆಲ್ಲ ಶುರು ಮಾಡಿದ ಅಂತ, ಆದ್ರೂ ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಇಜ್ಜಿ ನೀಲ ಗೊತ್ತಾಗ್ತಿಜ್ಜಿ ಹೇಳಿದ ಹಾಗೆ 2, 3, 4, 5 ದಿವಸ ಆದ್ರೂ ಇವರು ಮಂತ್ರ ಅದನ್ನೇ ಹೇಳ್ತಾ ಇದ್ದಾರೆ. ಅಪ್ಪ ಇವ ಏನೋ ಸೂರಯ್ಯವರಿಗೆ ಏನೋ ಹಪ್ತ ಕೊಟ್ಟಿರ್ಬೇಕು ಹೇಳಿ ಆಯ್ತು. ಇವನಿಗೆ ನಾನೇ ಬಿಟ್ರೆ ಎನ್ನ ಬದಲ್ತನ ಗೊತ್ತಿಜ್ಜ ಅಂತ. ಅವು ಈರೇನರ್ಥ ಸ್ವಾಮಿ ಪಂಟ್ ನಾವು ದೇವರಿಗೆ ಮಂತ್ರಲೆಜ್ಜಿ ತಂತ್ರ ಈರೇನ ತಂತ್ರ ಎಲ್ಲ ಹೇಳ್ತಾ ಎನ್ನ ಬುಧಾರ ಬಂಡಿದ್ದಂಡು ಇರ್ಬೋಡ್ಚಿ. ಹಾಗೆ ಇವತ್ತು ಅರ್ಚಕರು ಆ ಅವಸ್ಥೆಗೆ ಬರದ ಹಾಗೆ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ನಮ್ಮಲ್ಲಿದೆ. ಯಾಕೆ ಹೇಳಿದ್ರೆ ಕೇವಲ ಅರ್ಚಕರು ಹಾಗೆ ಇಲ್ಲ ಸರಿ ಇಲ್ಲ ಹೇಳುವುದನ್ನು ಮಾಡ್ತೇವೆ. ಆದರೆ ನಾವು ಸಾಮಾನ್ಯ ಜ್ಞಾನದ ತಿಳುವಳಿಕೆ ಇಲ್ಲದೆ ಅರ್ಚಕರ ಯಾವ ರೀತಿ ಇರಬೇಕು ಹೇಳುವಾಗ ನಾವು ಯಾವ ರೀತಿ ಇದ್ದೇವೆ ಹೇಳುವುದನ್ನು ನೋಡ್ಬೇಕು. ಅರ್ಚಕರನ್ನು ನಾವು ಕೂಡ ಅಷ್ಟು ಒಳ್ಳೆಯದರಲ್ಲಿ ನೋಡಿಕೊಳ್ಬೇಕು. ನಮ್ಮ ಪ್ರತಿನಿಧಿಯಾಗಿ ಅವರು ದೇವರಿಗೆ ಅರ್ಚನೆಯನ್ನು ಸಲ್ಲಿಸ್ತಾರೆ ಹೇಳುವ ವಿಚಾರ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ, ಖಂಡಿತವಾಗಿಯೂ ಈ ಕ್ಷೇತ್ರ ಒಂದು ಮಹಾಕ್ಷೇತ್ರವಾಗಿ ಬೆಳಗ್ತದೆ ಹೇಳುವ ಆಶಯಗಳೊಂದಿಗೆ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಕೃತಜ್ಞತೆಗಳು ಸರ್. ಈಗ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಎಂ ಬಿ ವಿಶ್ವನಾಥ ರೈ ಕೃಷಿಕರು ಕೂಡ ಆಗಮಿಸಿದ್ದಾರೆ. ನಿಮ್ಮನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ವಿಠಲ್ ರೈ ಮೇರ್ಲಾ ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಗೌರವಾರ್ಪಣೆ ಮಾಡಬೇಕು. ಡಾಕ್ಟರ್ ಬಿ ಸಚ್ಚಿದಾನಂದ ರೈ, ಆರ್ಥೋಪೆಡಿಕ್ ಜಾಯಿಂಟ್ ಸರ್ಜನ್ ಮಂಗಳೂರು. ಸರ್, ನಿಮ್ಮಲ್ಲಿ
ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಶುಭ ಸಂಭ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ ಭಕ್ತಾದಿ ವೃಂದದವರೇ, ಈ ಒಂದು ಸುಂದರವಾದ ಪರಿಸರದಲ್ಲಿ ಸಾಧಾರಣ 3000 ವರ್ಷದ ಇತಿಹಾಸ ಇರುವಂತಹ ಒಂದು ಕ್ಷೇತ್ರದಲ್ಲಿ ಒಂದು ಸುಂದರವಾಗಿ ಮೂಡಿ ಬಂದಿರುವಂತಹ ಈ ದೇವಸ್ಥಾನದ ಇದು ಯಾವುದೇ ಸರ್ಕಾರ ಅಥವಾ ಯಾವುದೇ ರಾಜಕಾರಣಿಯಿಂದ ಆದಂತಹ ದೇವಸ್ಥಾನ ಅಲ್ಲ. ಇದಿಲ್ಲಿರುವ ಭಕ್ತರ ಶ್ರಮದ ಹಣದಿಂದ ಈ ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಹಾಗೆ ನಮ್ಮ ವಿಪರ್ಯಾಸ ಅಂದರೆ ಇದನ್ನು ಒಂದು ಲಾಭ ಬರಲಿಕ್ಕೆ ಬರುವಾಗ ಸರ್ಕಾರಗಳು ಇದನ್ನು ಮತ್ತೆ ಅದನ್ನು ಹೊರತೆಕ್ಕಿಗೆ ತೆಗೊಳ್ತಾ ಇದೆ. ಅದರಿಂದಾಗಿ ಇಂಥ ಕ್ಷೇತ್ರಗಳು ಅನ್ಯ ಧರ್ಮದಂತೆ ನಮ್ಮ ದೇವಾಲಯಗಳು ಬರೀ ಪ್ರಾರ್ಥನಾ ಮಂದಿರ ಮಾತ್ರ ಅಲ್ಲ, ನಮ್ಮ ದೇವಾಲಯಗಳು ಒಂದು ಜ್ಞಾನ ಕೇಂದ್ರ, ನಮ್ಮ ದೇವಾಲಯಗಳು ಒಂದು ಅನ್ನ ಕೇಂದ್ರ, ನಮ್ಮ ದೇವಾಲಯಗಳು ಒಂದು ಭಕ್ತಿಯ ಕೇಂದ್ರ, ಹಾಗೂ ನಮ್ಮ ದೇವಾಲಯಗಳು ನಮಗೆ ಸಂಸ್ಕಾರ ಕೊಡುವಂತಹ ಕೇಂದ್ರಗಳಾಗ್ತದೆ. ಮೊದಲಿನಲ್ಲಿ ಬಹಳ ವರ್ಷಗಳ ಹಿಂದೆ ಯೂಶಲಿ ಟೆಂಪಲ್ ಮೊದಲಾಗಿ ಆಮೇಲೆ ಆ ಪರಿಸರದಲ್ಲಿ ಜನರು ವಾಸಿಸಲಿಕ್ಕೆ ಶುರು ಮಾಡಿ ಅದೊಂದು ಆಲಯ ಅಂತ ಹೇಳ್ತಿದ್ರು. ಅಲ್ಲಿಯೇ ನಮ್ಮ ದೇವಾಲಯಗಳೇ ನಮ್ಮ ಜನರಿಗೆ ವಿದ್ಯೆಯನ್ನು ಗುರುಕುಲ ಪದ್ಧತಿಯಿಂದ ಶುರುವಾದಂತಹ ಅನೇಕ ಉದಾಹರಣೆಗಳಿದೆ. ಅದಕ್ಕೆ ಮೊದಲು ಘಟಿಕಾ ಕೇಂದ್ರಗಳು ಅಂತ ಹೇಳ್ತು. ದೇವಸ್ಥಾನಗಳಿಗೆ ಘಟಿಕಾ ಅಂದರೆ ನಮಗೆ ಶಿಕ್ಷಣವನ್ನು ಕೊಡುವಂತಹ ಒಂದು ಆಲಯ ಆಗ್ತಾ ಇತ್ತು. ಆದರೆ ಅದಲ್ಲದೆ ಅನೇಕ ದೇವಸ್ಥಾನದಲ್ಲಿ ನಾವು ನೋಡಿರ್ಬೋದು, ಈಗ ನಮಗೆ ಮಧ್ಯಾಹ್ನದ ಊಟದ ಅನ್ನ ಸಂತೃಪ್ತನ ಕಾರ್ಯಕ್ರಮಗಳು ನಡೀತಾ ಉಂಟು. ಅದರಿಂದಾಗಿ ಅದೊಂದು ಅನ್ನ ಕೇಂದ್ರನೂ ಆಗಿರ್ಬೋದು. ಅದಲ್ಲದೆ ಹಲವಾರು ಕೋರ್ಟ್ ಇದರಲ್ಲೆಲ್ಲ ಸೆಟ್ಲ್ ಆಗದಂತಹ ಕೇಸುಗಳು ಇರ್ಬೋದು. ಅದು ನಮ್ಮ ದೇವಾಲಯದಲ್ಲಿ ಬರೋ ಹೋದರೆ ಕೆಲವು ಸರ್ತಿ ಎಷ್ಟೋ ಉದಾಹರಣೆಗಳಿವೆ. ಅದನ್ನು ಸರಿಯಾದಂತಹ ಅನೇಕ ಉದಾಹರಣೆಗಳು ಇದೆ. ಅದೇ ರೀತಿ ಈ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಾಗೆ ಕಾರ್ಪಾಡಿಯ ಕಾರಣಿಕದ ಸುಬ್ರಹ್ಮಣ್ಯನ ಒಂದು ದೊಡ್ಡ ಕ್ಷೇತ್ರವಾಗಿ ಮೂಡಿ ಬರಲಿ ಅಂತ ದೇವರಲ್ಲಿ ಬೇಡುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಕೃತಜ್ಞತೆಗಳು ನಿಮಗೆ. ಕಡಮಜಲು ಸುಭಾಷ್ ರೈ ಕೃಷಿಕರು ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರನ್ನ ಬ್ರಹ್ಮಕಲಶೋತ್ಸವ ಎಲ್ಲ ನರಪೆರಂಡು ಇನ್ನು ಪೂರ್ವಭಾವಿಯಾಗಿ ಧಾರ್ಮಿಕ ಸಭೆಯನ್ನು ಮಾತಾಡ ಪಾಲ್ಪಡೆಯೊಂದಿಲ್ಲ. ಈ ಧಾರ್ಮಿಕ ಸಭೆತ ಸಭಾಧ್ಯಕ್ಷರೇ, ಮಂಟಮಿಡಿತನ ತಂತ್ರಿವರಿಯರೇ, ವಾಸ್ತುಶಿಲ್ಪಿದ ವಿಚಾರವನ್ನು ತಿಳಿಸಾನಿಂಚಿನ ಉಣಿಯಂಗಲದ ಹಿರಿಯರೇ, ವೇದಿಗಿಡಿತನ ಮಾತ ಗಣ್ಯರೇ, ಸೇರಿದ ಮಾತ ಭಕ್ತಾದಿವೆ. ಯೋಗ ಅವು ಭಾಗ್ಯವಾದ ಪರಿವರ್ತನೆ ಆಂಡ ಮಾತ್ರ ಇಂಚಿನ ಪವಾಡ ನಡಪುಣ ಬಂದಾಗ ಸ್ವಲ್ಪ ನಡತನಂಚಿನ ಈ ಕೆಲಸ ಸಾಕ್ಷೀಭೂತವಾದುಂಟು. ಇತನೇ ನನ್ನ ಜವಾಬ್ದಾರಿ ವಹಿಸುವಂಚಿನ ಸುಧಾಕರ್ ಅರ ಮನದನ ಮಾತನ್ನು ಪಂಡೇರು. ಈ ರೀತಿ ಮುಲ್ಪದ ಕೆಲಸ ನಡತನ ಮನ್ಪನ ವಿಚಾರವನ್ನು ನಮ್ಮ ಸಭೆಟ್ಟು ತುಂಬುತ್ತಿದ್ದೇವೆ. ಅವ ರೀತಿ 2 ಜನ ರಾಧಾಕೃಷ್ಣರು, ಕೊಂಚ ಬೂಡ್ಯಾರು, ಕೊಂಚ ಬೋರ್ಕರ್ ಒಬ್ರು ಸೇರಿದು ಈ ಮೂಜಿ ತ್ರಿಮೂರ್ತಿಲಿ ಸೇರಿದು ನೆನ್ನೆ ಇಡೀ ಊರನ್ನು ಸೇರಿಸೋದು ಈ ಕೆಲಸವನ್ನು ಆಯ್ನಂಚಿನ ಅಂದರೆ ಈ ಭಾವಾಡನೆ ಸದೃಶ್ಯವಾದನು. ಅದಕ್ಕೆ ಸುಧಾಕರ್ ರಾವ್ ಬೇರೆ ಈ ನೆನ್ನೆ ಈತ್ಮಲ್ಲ ಸುಧಾರಣೆ ಮಾಡ್ಕೊಡ್ತಿತ್ತಂಡ ಸುಧಾಕರ నేను ఈ సుధారణ ಮಾಡ್ಕೊಂಡಿನ ಕರ ಸೇವೆರೆ ಸೇವಕರಿಗೆ ಪಾಲ್ಪಡೆ ಅಂತ ಈ ವಿಚಿತ್ರವಾದ ಸಂಗತಿ. ಈ ಕ್ಷೇತ್ರ ಬೆಳಗದ್ದು ಬರಡ ಪಂಡೆ ಎನ್ನಲ್ಲ ಆಶಯ ಪುರಾಣ ಪಾತ್ರ ಬರ್ತೀನಿ. ಈ ಕ್ಷೇತ್ರದ ಚೈತನ್ಯ ಕಡಿಮೆ ಒಂದು ಬಣಗ 14 ವರ್ಷವರ ಬ್ರಹ್ಮಕಲಶ ಆಪಣೆ ಎಂದು ಆ ಕ್ಷೇತ್ರದ ಚೈತನ್ಯ ಕಡಿಮೆ ಆಪಣೆ ತಾನೆ ಬಂಡ ಅಡೇ ಭಕ್ತಾದಿಲ ಬರ್ಪಣ ಅಸಂಖ್ಯ ಕಡಿಮೆ ಅಂಡ ಕ್ಷೇತ್ರದ ಚೈತನ್ಯ ಕಡಿಮೆ ಆಪಣೆ. ಭಕ್ತಾದಿನ ಸಂಖ್ಯೆ ಹೆಚ್ಚಿಗೆ ಒಂದು ಬಂಡ ಆ ಕ್ಷೇತ್ರದ ಚೈತನ್ಯ ಖಂಡಿತವಾದ ವೃದ್ಧಿ ಆಪಣೆ. ಇತ್ತೆ ಸರ್ಕಾರ ವ್ಯವಸ್ಥೆ ಕೊಡೋದು A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂತ ಮೂಜಿ ವ್ಯವಸ್ಥೆನ
ಈ ಧಾರ್ಮಿಕ ಕೇಂದ್ರ ಮಲ್ತದೆ. ಇದು ಸುಬ್ರಹ್ಮಣ್ಯ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಎ ಗ್ರೇಡ್ದ ದೇವಸ್ಥಾನ. ಅಡಿಗೆ ಭಾರಿ ದುಡ್ಡೆಲ್ಲ ಬರ್ಕೊಂಡು ಭಾರಿ ಜನ ಎಲ್ಲ ಬರ್ಕೊಂಡು ಅಡಿಗೆ ದಾಯ ಪೋಡು ಏನಂತ ಬೆಂಗಳೂರು ಬಂದಾಗ ಆಲೋಚನೆ ಮಾಡ್ಕೊಂಡು ಇಡೀ ರೈಲು ಸುಬ್ರಹ್ಮಣ್ಯಡು ಖಾಲಿ ಆಗ ಸುಬ್ರಹ್ಮಣ್ಯಡು ಜನನೇ ಜನ ಆಶ್ಲೇಷ ಬಲಿ ಆ ಮೂಲ ಸುಬ್ರಹ್ಮಣ್ಯಡು ಮಾಡ್ಕೊಂಡೆ ಅವೇ ಸೇವೆನೇ ಇಂಚಿನ ಸಿ ಗ್ರೇಡ್ದ ದೇವಸ್ಥಾನ ದಾಯ ಮಲ್ಪೆರ ಬಲ್ಲಿ ನಿನ್ನ ನಮ್ಮ ಚಿಂತನೆ ಮಾಡ್ಬೋದು. ಈ ರೀತಿ ಸಿ ಗ್ರೇಡ್ದ ದೇವಸ್ಥಾನ ಎ ಗ್ರೇಡ್ಗೆ ಐತೆ ಚೈತನ್ಯವನ್ನು ಹೆಚ್ಚು ಮಲ್ಪಣಿನ ಆ ಪುಣ್ಯ ಕೀರ್ತಿ ನಮ್ಮ ಭಕ್ತಾದ್ಯಂತ ಉಂಡು ಬಂದ್ಕೊಂಡು ಪಣ್ಯರ ಈ ಸಂದರ್ಭ ಇಚ್ಛಿಸಬೇಕು. ನನ್ನೊಂದು ಪಾತೆರ ಮರಾಡಿ ಭಾರಿ ಬೇಜಾರದ ಪಾತೆರ ಕುಂಟ ರವೀಶ್ ಅಂತೇಳಿ ಬ್ರಹ್ಮಕಲಶ ಸಂದರ್ಭ ಪಾತೆರಿ ಯಾನ ವೇದಿಕೆ ಅಡಿತ್ತು ಆ ಧನೆ ಬಂಡೇರ ಮಣ್ಣಾಗ ಬ್ರಹ್ಮಕಲಶ ಹಾಕೊಂಡು ಇತ್ತು ಗೌಜಿಡು ಜನ ಸೇರುಡು ಪಾತ ಸೇರುಡು ಬ್ರಹ್ಮಕಲಶ ಕರೀದು 4 ದಿನ ಕರೀನಾಗ ಅಲ್ಪ ಭಕ್ತಾದಿಲ್ಲ ಸಂಖ್ಯೆ ಕಡಿಮೆ ಆದರೆ ರಂಜಿ ಪಾತೆರ ನಾಯಿದು ಮಾತ್ರ ಇಪ್ಪಾಗಂಡು ಅವಂಚಾಯರ ಬಲ್ಲಿ ಆ ಕ್ಷೇತ್ರದ ವೈಭವದ ಮೆರೆಪೋಡು ನಿತ್ತಂಡ ಇತ್ತೇನೆ ತುಂಬ ಮುನಿಯಂಗಲದಾರ ಪಂಡೇರು ಈ ಕ್ಷೇತ್ರ ವಾರೋದರ ಅಂಡ ಒಂಜಿ ದಿನ ನಿಘಂಟು ಮಲ್ಪು ಅನ್ಯ ಧರ್ಮೀಯರ ಒಂಜಿ ದಿಗಾಂಟು ದಿನ ಉಂಟು ಆದಿತ್ಯವಾರ ಶುಕ್ರವಾರ ಅಂಚನೆ ನಮ್ಮನ ಮಂಗಳವಾರ ಸುಬ್ರಹ್ಮಣ್ಯ ದೇವರಿಗೆ ಭಾರಿ ಎಡ್ಡೆ ದಿನ ಅಂತ ಬಂಡೇರು ಆ ಮಂಗಳವಾರ ದಾನಿ ಕಡಿಮೆ ಪಕ್ಷ ಈ ಊರದ ಭಕ್ತಾದಿ ಈ ಊರಿಗೂ ಈ ದೇವಸ್ಥಾನಕ್ಕೆ ಏತು ಸಂಬಂಧಪಟ್ಟ ಇಲ್ಲುಂಡ ಆ ಇಲ್ಲಿಡಿದು ಒರಿ ಅಣ್ಣ ಬರ್ತದೆ ಆ ಮಂಗಳವಾರ ದಾನಿ ಸೇರಿದ ಮುಲ್ಪದ ಭವ್ಯತೆನೆ ದಿವ್ಯತೆನೆ ಹೆಚ್ಚು ಮಾತಂಡ ಖಂಡಿತವಾದ ಮುಲ್ಪ ಚೈತನ್ಯ ಮೂಡ್ದು ಬರ್ಪುಣ್ ಪಂಡ ಪಾತ್ರ ಪಂಡದು ಯಾನ ಕೊಂಚ ರಡ್ಡಿಗೆ ಎಡತ ಸೂಗಿಪ್ಪು ತುಳುತ ಸೂಗಿಪ್ಪುಣ ಪಂಡು ಜನ ಪಾತ್ರ ಅಂತವೆ. ಸ್ವಾಮಿ ದೇವರೆ ನಿನ್ನ ಪಾದಗು ನೇಮನಿಚ್ಚುಡು ವಂದನೆ. ಸ್ವಾಮಿ ದೇವರೆ ನಿನ್ನ ಪಾದಗು ನೇಮನಿಚ್ಚುಡು ವಂದನೆ. ಕ್ಷೇಮ ಕರುಣೆನ ಕೊರುದು ಕಾಪುಲೆ ಭೂಮಿ ಡೆಂಕುಲೆ ವಂದನೆ. ಕ್ಷೇಮ ಕರುಣೆನ ಕೊರುದು ಕಾಪುಲೆ ಭೂಮಿ ಡೆಂಕುಲೆ ವಂದನೆ. ಬೋಡು ಬಾಲೆಲು ಗೋವು ಗೊಬ್ಬರ ಕೂಡುಕಿದೆ ಪುಲ ಬುಳೆವಡು. ಬೋಡು ಬಾಲೆಲು ಗೋವು ಗೊಬ್ಬರ ಕೂಡುಕಿದೆ ಪುಲ ಬುಳೆವಡು. ತೋಡು ಪರಪಡು ಪಲ್ಲದಿಂಜಡು. ತೋಡು ಪರಪಡು ಪಲ್ಲದಿಂಜಡು. ನಾಡು ತಲ ತಲೆದೆರ್ಪಡು. ನಾಡು ತಲ ತಲೆದೆರ್ಪಡು. ಸ್ವಾಮಿ ದೇವರೇ ನಿನ್ನ ಪಾದವು ನೇಮನಿಚ್ಚುಡು ವಂದನೆ. ಹಾರ್ಪಾಡಿದೆ ನೆಲ ಓ ಸುಬ್ರಹ್ಮಣ್ಯ ದೇವರೇ ಹಾರ್ಪಾಡಿ ಯಾನೇನು ಕಾಪಾಡಿ 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 ಪಡ್ತೇನೆ ಪಾತ್ರ ಅಂತವೆ ಸರ್ವೇ ಜನ ಸುಂದರೋ ಭವಂತು. ಕೃತಜ್ಞತೆಗಳು ಸರ್ ನಿಮಗೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ದೇವಯ್ಯಗೌಡ ದೇವಸ್ಯ ಸದಸ್ಯರು, ದಾಮೋದರ್ ರೈ ತೊಡ್ಲ, ವಿಠಲ್ ರೈ ಮೇರ್ಲ, ವನಿತಾ ಜನಾರ್ದನ ನಾಯಕ್, ಭಾರತಿ ಸಾಂತಪ್ಪ ಪೂಜಾರಿ, ವಿನಾಯಕ ನಾಯ್ಕ ಕೊಡ್ಲಾರು, ಮನೋಜ್ ಪಜಿಮನ್ನು, ತೇಜಸ್ ಭಟ್ ಹಾಗೂ ಕಿಶೋರ್ ಗೌಡ ಮರಿಕೆ ನೀವೆಲ್ಲರೂ ವೇದಿಕೆಯ ಮೇಲ್ಭಾಗಕ್ಕೆ ಹೋಗಿ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಬೇಕು. ನಮ್ಮ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಿಗೆ ನಾವು ಸಂಚಾಲಕರ ನೆಲೆಯಲ್ಲಿ ನಮ್ಮ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶದ ನೆಲೆಯಲ್ಲಿ ಅವರಿಗೆ ಸನ್ಮಾನವನ್ನು ಒಂದಕ್ಕೆ ನೀಡಲಿದ್ದೇವೆ. ಬಹುಶಃ ಅಧ್ಯಕ್ಷರಾದ ಶ್ರೀ ಸುಧಾಕರ್ ಅವರು ಈಗ ನಮ್ಮ ಸಂಚಾಲಕರಾಗಿ ನಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ನಮ್ಮ ಮುಖ್ಯ ಸಮಿತಿಯೊಂದಿಗೆ ಸನ್ಮಾನವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿ. ಈಗ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳು ದಯಮಾಡಿ ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಬೇಕು.
ಈಗ ತಾನೇ ನಿಕಟಪೂರ್ವ ಅಧ್ಯಕ್ಷರ ನೆಲೆಯಲ್ಲಿ ಸದಸ್ಯರ ನೆಲೆಯಲ್ಲಿ ನಮ್ಮ ಸನ್ಮಾನವನ್ನೆಲ್ಲ ಸ್ವೀಕರಿಸಬೇಕಂತ ವಿನಂತಿಯನ್ನು ಮಾಡಿಕೊಂಡು ಮನೋಜ್ ಭಟ್ ಫಜಿಮಣ್ಣು ಮತ್ತು ತೇಜಸ್ ಭಟ್ ಇವರು ಕೂಡ ದಯಮಾಡಿ ಸಭಾಂಗಣದಲ್ಲಿ ಇದ್ರೆ ವೇದಿಕೆಗೆ ಬರಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಈಗಾಗಲೇ ನಮ್ಮ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಸುಧಾಕರ್ ರಾವ್ ಆರ್ಯಪ್ಪ ಇವರು ತಿಳಿಸಿದಂತೆ ಈಗ ನಿಮ್ಮ ಮುಂದೆ ಆಸೀನರಾಗಿರುವಂತಹ 6 ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ತಮ್ಮ ಸಂಪೂರ್ಣವಾದ ಸಮಯವನ್ನು ಹಾಗೂ ತಮ್ಮ ವೈಯಕ್ತಿಕ ಸಮಯವನ್ನು ಕೂಡ ಈ ದೇವಸ್ಥಾನದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಕಳೆದ 3 ವರ್ಷಗಳಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ಈ ಊರಿನ ದೇವಾಲಯದ ಒಂದು ಜೀರ್ಣೋದ್ಧಾರದಲ್ಲಿಯೂ ಕೂಡ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ನೆಲೆಯಲ್ಲಿ ಆ ಭಗವಂತನ ಪ್ರಸಾದವಾಗಿ ತಾವೆಲ್ಲ ತಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು. ವಿನಯ್ ಕೊಟ್ಲಾರ್ ದಯಮಾಡಿ ವೇದಿಕೆಗೆ ಬರಬೇಕು. ವಿನಯ್ ನಾಯಕ್ ಕೊಟ್ಲಾರ್ ಇವರು ವೇದಿಕೆಗೆ ಬರಬೇಕು. ತಾವು ಕೂಡ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು. ವಿನಯ್ ಕೊಟ್ಲಾರ್ ಅವರು ವೇದಿಕೆಗೆ ಬಂದು ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಭಾರತಿ ಶಾಂತಪ್ಪ ಪೂಜಾರಿ ಅವರು, ವನಿತಾ ನಾಯಕ್ ಅವರು, ಶಶಿಧರ ಗೌಡ ಮರಗೆ ಅವರು, ದೇವಯ್ಯ ಗೌಡರು, ಅದೇ ರೀತಿ ದಾಮೋದರ ರೈ ಅವರು ತೊಟ್ಲ, ಶ್ರೀಧರ್ ರೈ ಅವರು, ವಿಠಲ್ ರೈ ಅವರು ಮೇರ್ಲಾ, ಇವರೆಲ್ಲ ತಮ್ಮ ಸಮಯವನ್ನು ಕಳೆದ 3 ವರ್ಷಗಳಲ್ಲಿ ದೇವಸ್ಥಾನದ ಸರ್ಕಾರದಿಂದ ನೇಮಿಸಿದಂತಹ ಸಮಿತಿಯಲ್ಲಿ ಇದ್ದುಕೊಂಡು ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನು ನೋಡಿಕೊಂಡು ಮುಂದಿನ ಜೀರ್ಣೋದ್ಧಾರಕ್ಕೆ ಕೂಡ ತಮ್ಮ ಸಂಪೂರ್ಣವಾದ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಎಲ್ಲರ ಪರವಾಗಿ ಆ ಭಗವಂತನ ಪ್ರಸಾದವಾಗಿ ಇವತ್ತು ಶಾಲು ಹಾಗೂ ಸನ್ಮಾನದ ಒಂದು ಧನ್ಯತಾ ಭಾವದಿಂದ ಕೊಡುವಂತಹ ಸನ್ಮಾನವನ್ನು ನಾವು ದಯಮಾಡಿ ಸ್ವೀಕರಿಸಬೇಕು. ಹಾಗೂ ನಮ್ಮೆಲ್ಲರಿಗೂ ನಮ್ಮ ಮನಸ್ಸಿಗೆ ಚಿತ್ತಕ್ಕೆ ಆನಂದವನ್ನು ತರಬೇಕಂತ ಹೇಳುವ ವಿನಂತಿಯೊಂದಿಗೆ ಎಲ್ಲರಿಗೂ ವಂದಿಸ್ತೇವೆ. ವಿನಯ್ ನಾಯಕ್ ಕೊಟ್ಲಾರ್ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು. ವಿನಯ್ ನಾಯಕ್ ಕೊಟ್ಲಾರ್ ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನಾವೆಲ್ಲಿದ್ರು ವೇದಿಕೆಯ ಮುಂಭಾಗಕ್ಕೆ ಬಂದು ಗೌರವವನ್ನು ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ನೆಲೆಯಲ್ಲಿ ನೀವು ಗೌರವವನ್ನು ಸ್ವೀಕರಿಸಬೇಕಂತ ಹೇಳುವ ಮಾತಿನೊಂದಿಗೆ ನಿಮಗೆ ಮತ್ತೊಮ್ಮೆ ಕರೆಯನ್ನು ನೋಡ್ತೇವೆ. ಬಹುಶಃ ಅವರು ಊಟದ ಅನ್ನಛತ್ರದಲ್ಲಿ ತಮ್ಮ ಸ್ವಯಂ ಸೇವಕರಾಗಿ ದುಡಿತಾ ಇದ್ದಾರೆ ಅಂತ ಕಾಣುತ್ತೆ. ಬಹುಶಃ ತಾವು ವೇದಿಕೆ ಮುಂಭಾಗಕ್ಕೆ ಬನ್ನಿ ವಿನಯ್. ಇದೊಂದು ಬಹಳ ಸುಂದರವಾದಂತಹ ಒಂದು ಸುಮಧುರವಾದಂತಹ ಕ್ಷಣ. ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವರ ಪ್ರತಿಷ್ಠೆಯನ್ನು ಬಾಲಾಲಯದಿಂದ ದೇವರು ಮುಖ್ಯಾಲಯಕ್ಕೆ ಹೋಗಿ ಪ್ರತಿಷ್ಠಾಪನೆಗೊಂಡಂತಹ ಈ ಶುಭ ಸಂದರ್ಭದಲ್ಲಿ ನಿಕಟಪೂರ್ವ ಸಮಿತಿಯ ಎಲ್ಲ ಸದಸ್ಯರು ಬಹುಶಃ ಈ ಸನ್ಮಾನವನ್ನು ಸ್ವೀಕರಿಸುತ್ತಿರುವುದು ಇದು ಅವಿಸ್ಮರಣೀಯ ದಿನವಾಗಿ ನಿಮ್ಮ ಮನದಾಳದಲ್ಲಿ ಮೂಡಲಿ, ನಿಮ್ಮ ಚಿತ್ತಪಟಲದಲ್ಲಿ ಚಿತ್ತೈಸಲಿ ಎನ್ನುವ ಮಾತಿನೊಂದಿಗೆ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಕ್ಕೆ ವೇದಿಕೆಯ ಮೇಲ್ಭಾಗಕ್ಕೆ ಸದಾನಂದ ಶೆಟ್ಟಿ ಕೋರಿರು
ಮಾಜಿ ಅಧ್ಯಕ್ಷರು ಬಂದು ವೇದಿಕೆಯಲ್ಲಿ ಆಸನವನ್ನ ಸ್ವೀಕರಿಸಬೇಕು. ಇವರು ಪುತ್ತೂರು ಕೃಷಿ ಉತ್ಪನ್ನ ನಿರ್ದೇಶಕರಾಗಿ, ಆರ್ಯಾಪು ಪಂಚಾಯತ್ನ ಸದಸ್ಯರಾಗಿ ಹಾಗೂ ಅಧ್ಯಕ್ಷರಾಗಿ 21 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಆರ್ಯಾಪು ಸಿಎ ಬ್ಯಾಂಕಿನ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ವಿನಾಯಕ ಭಜನಾ ಮಂದಿರದಲ್ಲಿ ಕೆಲವು ಹುದ್ದೆಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಕಾರ್ಪಾಡಿ ಕ್ಷೇತ್ರದಲ್ಲಿ 18 ವರ್ಷ ಸೇವೆ ಸಲ್ಲಿಸಿ 9 ವರ್ಷ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಉಳ್ಳಾಲ ಪರಿವಾರ ದೈವದ ಜೀರ್ಣೋದ್ಧಾರ ಇವರ ನೇತೃತ್ವದಲ್ಲಿ ನಡೆದಿರುತ್ತದೆ ಎನ್ನುವುದಕ್ಕೆ ತುಂಬಾನೇ ಖುಷಿಯಾಗುತ್ತೆ. ಇವರಿಗೆ ಈಗ ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯರ್ಥಿಗಳ ಮುಂದೆ ಗೌರವದ ಸನ್ಮಾನ. ಸದಾನಂದ ಶೆಟ್ಟಿ ಕೂರೇಲು ಅವರ ಧರ್ಮಪತ್ನಿಯವರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಧನ್ಯವಾದಗಳು. ಹಾಗೆ ಸುಧಾಕರ್ ರಾವ್ ಆರ್ಯಾಪು ನಿಕಟಪೂರ್ವ ಅಧ್ಯಕ್ಷರು, ಇವರಿಗೂ ಕೂಡ ಈ ವೇದಿಕೆಯಲ್ಲಿ ಕ್ಷಮಿಸಿ, ಇನ್ನು ಮುಂದಕ್ಕೆ ಧಾರ್ಮಿಕ ಉಪನ್ಯಾಸವನ್ನ ಮಾಡಲಿಕ್ಕಿದ್ದಾರೆ ಬ್ರಹ್ಮಶ್ರೀ ಕಾರ್ತಿಕ ತಂತ್ರಿಗಳು. ಶ್ರೀಮದ್ ಷಡ್ಗುಣ ಸಂಭ್ರದಂ ವಪರದಿಷ್ಠಾಯಾನುಗೃಹಾತಿ ಯಃ ಶ್ರದ್ಧಾ ಭಕ್ತಿ ಪವಿತ್ರಿತೋಪಹರಣೈಃ ಸ್ವ ಆರಂಭಭೂತಾತ್ಮಕೈಃ ಪೂರ್ಣಾರ್ಪಿ ಸದಾ ಸಂತರ್ಪಿತೋ ಯಜ್ವನಃ ತಂ ದೇವಂ ನಿಗಮಾಗಮಾದ್ಯವಿಹತಂ ನಿತ್ಯಂ ಸಮಾರಾಧಯಾಮಿ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನಂ ಸರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಕ್ಷೇತ್ರದ ಆರಾಧ್ಯ ಮೂರ್ತಿಯಾಗಿರುವಂತಹ ಸುಬ್ರಹ್ಮಣ್ಯ ದೇವರ ಪದ್ಮಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಈ ಒಂದು ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತರಿಗೆ, ಎಲ್ಲ ಹಿರಿಯರನ್ನು ವಂದಿಸ್ತಾ, ಈ ಒಂದು ಪುಣ್ಯದ ಸಂದರ್ಭದಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳೇ, ಮೊದಲನೇದಾಗಿ ಈ ಕ್ಷೇತ್ರಕ್ಕೆ ಈ ಜೀರ್ಣೋದ್ಧಾರ ಹೇಳುವಂತಹ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಬೇಕಾಗಿ ಬಹಳಷ್ಟು ಜನ ಶ್ರಮ ವಹಿಸಿದ್ದಾರೆ. ಒಂದು ಸಂಸ್ಕೃತದ ಸುಭಾಷಿತ ನನಗೆ ನೆನಪಾಗ್ತದೆ ಈ ಸಂದರ್ಭದಲ್ಲಿ. ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ಮನೋರಥೈಃ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಗೆ ಮೃಗಾಹ ಅಂತ ಹೇಳುವ ಹಾಗೆ, ನಾವು
ಕಾರ್ಯಪ್ರವೃತ್ತಿಯನ್ನು ಮಾಡಿದರೆ ಎಷ್ಟು ಕಠಿಣವಾದಂತಹ ಕಾರ್ಯವನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು. ಸಿಂಹ ಕಾಡಿನಲ್ಲಿ ಅತ್ಯಂತ ಪ್ರಬಲಶಾಲಿಯಾಗಿದ್ದರೂ ಕೂಡ ಅದು ನಿದ್ದೆ ಮಾಡ್ತಾ ಇದ್ದರೆ ಅದರ ಮುಖಕ್ಕೆ ಆಹಾರ ಒಂದು ಬೀಳುವುದಿಲ್ಲ. ಅದು ಬೇಟೆಯಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಮಾತ್ರ ಅದಕ್ಕೆ ಬೇಕಾಗುವಂತಹ ಗೌರವ, ಅದಕ್ಕೆ ಬೇಕಾಗುವಂತಹ ಆಹಾರ ಎಲ್ಲ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಇಷ್ಟು ದೊಡ್ಡದಾದಂತಹ ಒಂದು ಮಹತ್ ಕಾರ್ಯ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿದರೆ ಇದರಲ್ಲಿ ಕಾರ್ಯಪ್ರವೃತ್ತಿಯನ್ನು ಮಾಡಿದವರು, ಇದಕ್ಕೆ ಬೇಕಾಗಿ ಹಗಲು ರಾತ್ರಿ ಇಲ್ಲಿ ಶ್ರಮ ವಹಿಸಿದವರು, ಎಲ್ಲ ಅವರ ಮನೆಯ ಜವಾಬ್ದಾರಿಗಳನ್ನು ಅವರ ಕಾರ್ಯಗಳನ್ನು ಎಲ್ಲ ಬದಿಗಿಟ್ಟು ಇಲ್ಲಿ ಶ್ರಮ ವಹಿಸಿದವರನ್ನ ಮೊದಲನೇದಾಗಿ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಸನಾತನವಾದಂತಹ ಹಿಂದೂ ಧರ್ಮದಲ್ಲಿ ಭಗವಂತನ ಆರಾಧನೆ, ಭಗವಂತನ ಉಪಾಸನೆಗೆ ಅತ್ಯಂತ ಮಹತ್ತರವಾದಂತಹ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಧರ್ಮದ ಸಂರಕ್ಷಣೆಯನ್ನು ಮಾಡಲಿಕ್ಕೆ ನಮ್ಮ ಪೂರ್ವಿಕರು ನಮಗೆ ನೀಡಿರುವಂತಹ ವಿಚಾರಗಳು, ಕೊಟ್ಟಿರುವಂತಹ ಮಾರ್ಗದರ್ಶನಗಳು ಅನೇಕ. ಭಗವಂತನ ಉಪಾಸನೆಯನ್ನ ಹಲವಷ್ಟು ರೀತಿಗಳಲ್ಲಿ ಮಾಡಬಹುದು. ನಮಗೆ ಶಿಲ್ಪಿಗಳು ಹೇಳಿದರು, ಅನೇಕ ರೀತಿಯಲ್ಲಿ ಕೂಡ ಭಗವಂತನ ಆರಾಧನೆಯನ್ನ ಮೂರ್ತಿಯಲ್ಲಿ, ಅದೇ ರೀತಿಯಾಗಿ ಮನಸ್ಸಿನಲ್ಲಿ ಧ್ಯಾನ ಮಾಡುವ ಮುಖಾಂತರವೂ ಕೂಡ ಯೋಗಿಗಳಿಗೆ ದೇವರನ್ನು ಉಪಾಸನೆ ಮಾಡುವಂತಹ ಸಾಮರ್ಥ್ಯ ಇದೆ ಅಂತ ಹೇಳಿ. ಆದರೆ ಕ್ಷೇತ್ರವನ್ನ ನಿರ್ಮಾಣ ಮಾಡಿ ಭಗವಂತನ ಆರಾಧನೆ ಮಾಡುವಂಥದ್ದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಅದೇ ರೀತಿಯಾಗಿ ಪರಶುರಾಮ ಸೃಷ್ಟಿ ಅಂತ ಏನು ನಾವು ಕರಿತೇವೆಯೋ, ಇಲ್ಲಿ ದೇವರ ಉಪಾಸನೆಗೆ ಒಂದು ಪ್ರತ್ಯೇಕವಾದಂತಹ ಒಂದು ವಿಶಿಷ್ಟವಾದಂತಹ ಒಂದು ಸ್ಥಾನ, ವಿಶಿಷ್ಟವಾದಂತಹ ಒಂದು ಪದ್ಧತಿ ನಮ್ಮ ಊರಿನಲ್ಲಿರುವಂಥದ್ದು. ಧರ್ಮದ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ಆದರೆ ನಾವು ಮನುಷ್ಯರಾಗಿ ಜೀವನವನ್ನ ಮಾಡುವಾಗ, ಮನುಷ್ಯರಾಗಿ ನಾವು ಜನ್ಮವನ್ನು ತಾಳಿದ್ದೇವೆ ಅಂತ ಹೇಳಿ ಆದರೆ ಅದಕ್ಕೆ ಭಗವಂತನ ಅನುಗ್ರಹ ಹೇಳುವಂಥದ್ದು ಖಂಡಿತವಾಗಿಯೂ ಪ್ರಾಪ್ತಿಯಿಂದ ಸಾಧ್ಯ. ಯಾಕೆ ಹೇಳಿದರೆ ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸೇವನ. ನಮ್ಮ ಮನುಷ್ಯ ಜನ್ಮ ಯಾವಾಗ ಸಫಲ ಆಗ್ತದೆ ಅಂತ ಕೇಳಿದರೆ ನಾವು ಧರ್ಮದ ಹಾದಿಯಲ್ಲಿ ಧರ್ಮಾಚರಣೆಯನ್ನು ನಮ್ಮ ಜೀವನದಲ್ಲಿ ಮಾಡಿದರೆ ಮಾತ್ರ ನಮ್ಮ ಈ ಮನುಷ್ಯ ಜನ್ಮ ಹೇಳುವಂಥದ್ದು ಸಾರ್ಥಕ ಆಗಲಿಕ್ಕೆ ಸಾಧ್ಯ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳುವ ಹಾಗೆ ಆ 4 ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದಂತಹ ಆ ಮೋಕ್ಷವನ್ನ ನಮಗೆ ಆ ದೇವರ ಅನುಗ್ರಹದಿಂದ ಮನುಷ್ಯ ಜನ್ಮದಲ್ಲಿ ನಾವು ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಮಾತ್ರ ಅಂತಹ ಅದರ ಸಫಲತೆಯಿಂದಾಗಿ ಒಳ್ಳೆಯ ನಮಗೆ ಸ್ಥಾನ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಹಾಗಿರುವಾಗ ದೇವರ ಉಪಾಸನೆಯನ್ನ ಯಜ್ಞದ ಮುಖಾಂತರವಾಗಿ ಪೂರ್ವ ಕಾಲದಲ್ಲಿ ಮಾಡ್ತಾ ಇದ್ದರು. ದೇವಾಲಯಗಳಲ್ಲಿ ಮೂರ್ತಿಯನ್ನು ನಿರ್ಮಾಣ ಮಾಡಿ ದೇವರ ಆರಾಧನೆಯನ್ನು ಮಾಡುವಂತಹ ಪದ್ಧತಿ ಕೃತ, ತ್ರೇತಾದಿ, ದ್ವಾಪರ ಯುಗಗಳಲ್ಲೆಲ್ಲ ಇರಲಿಲ್ಲ. ಕಲಿಯುಗದಲ್ಲಿ ಮನುಷ್ಯರಿಗೆ ಏಕಾಗ್ರತೆ ಹೇಳುವಂಥದ್ದು ಕಷ್ಟ ಸಾಧ್ಯ. ಹಾಗಿರುವಾಗ ಏಕಾಗ್ರತೆಯಿಂದ ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ಬೇಕಾಗಿ ಇಂತಹ ಕ್ಷೇತ್ರಾಚಾರಗಳನ್ನು, ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಅಲ್ಲಿ ಬಿಂಬದಲ್ಲಿ ದೇವರ ಆರಾಧನೆಯನ್ನು ಮಾಡುವಂತಹ ಪದ್ಧತಿ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರೆಲ್ಲ ಹೇಳಿಕೊಟ್ಟಿರುವಂಥದ್ದು. ಅದಕ್ಕೆ ಇರುವಂತಹ ಶಾಸ್ತ್ರ ಹೇಳಿದರೆ ಆಗಮಶಾಸ್ತ್ರ ಅಂತ ಹೇಳಿ. ಆಗತಂ ಶಿವವಕ್ರಾಬ್ಜಾತ್ ಗತಂ ಚ ಗಿರಿಜಾಮುಖಂ ಮತಂ ಚ ವಾಸುದೇವಸ್ಯ ಅಂತ ಹೇಳಿದ ಹಾಗೆ ಶಿವಪಾರ್ವತಿಯರ ಸಂಭಾಷಣೆಯ ರೂಪದಲ್ಲಿರುವಂತಹ ಶಾಸ್ತ್ರ ಆಗಮಶಾಸ್ತ್ರ. ಎಲ್ಲೆಲ್ಲ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಬೇಕು, ಯಾವ ರೀತಿಯಾಗಿ ದೇವರನ್ನು ಉಪಾಸನೆ ಮಾಡಬೇಕು ಇತ್ಯಾದಿ ಅನೇಕ ವಿಷಯಗಳನ್ನ ಈ ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ವಸ್ತುತಃ ಭಗವಂತನ ಚೈತನ್ಯ ಹೇಳುವಂಥದ್ದು ಜಗತ್ತಿನಲ್ಲಿ ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ, ಜಡವಾದಂತಹ ವಸ್ತುವಿನಲ್ಲೂ ಕೂಡ ಭಗವಂತನ ಅಂಶವನ್ನ ನಾವು ಕಾಣಬಹುದು. ಮೂರ್ತಿಯಲ್ಲಿ ದೇವರನ್ನು ಯಾಕೆ ಉಪಾಸನೆ ಮಾಡಬೇಕು? ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ರೂ ಕೂಡ ಕ್ಷೇತ್ರದಲ್ಲಿ ನಾವು ದೇವರನ್ನು ಯಾಕೆ ಉಪಾಸನೆ ಮಾಡಬೇಕು ಅಂತ ನಮ್ಮಲ್ಲಿರುವಂತಹ ಒಂದು ಜಿಜ್ಞಾಸೆಗೆ ಸರ್ವತ್ರ ಗೋಸಿ ಭಗವನ್ ಕಿಲ ಯದ್ಯಪಿತ್ವ ಆವಾಹಯಾಮಿ ಯಥಾ ವ್ಯಜನೇನ ವಾಯು ಅಂತ ಹೇಳಿ. ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ರೂ ಕೂಡ ಹೇಗೆ ವಾಯು ವಿಶೇಷವಾದಂತಹ ಒಂದು ವಿಚಾರ.
ಈ ಕ್ಷೇತ್ರಗಳಲ್ಲಿ ಭಗವಂತನ ಉಪಾಸನೆಯನ್ನ ಮಾಡುವಾಗ ಹಲವು ರೀತಿಯಾಗಿ ಸಾನ್ನಿಧ್ಯ ಕ್ಷಯ ಆಗುವಂಥದ್ದು, ಅದಕ್ಕೆ ಬೇಕಾಗಿ ಈಗ ಹೇಳಿದ ಹಾಗೆ ಆ ಬ್ರಹ್ಮಕಲಶಗಳನ್ನು 12 ವರ್ಷಕ್ಕೊಮ್ಮೆ ಮಾಡುವಂಥದ್ದು, ಜೀರ್ಣ ಆದಾಗ ಜೀರ್ಣೋದ್ಧೃತಿಂ ಸ್ಥಾಪಿತ ಮಂತ್ರಬಿಂಬಂ ಗೃಹಾದಿಜೀರ್ತವು ಸಪದೀತಿ ಕುರಿಯಾತು ಅಂತ ಹೇಳುವ ಹಾಗೆ ಜೀರ್ಣೋದ್ಧಾರವನ್ನು ಮಾಡುವಂಥದ್ದು, ದೇವರ ಗರ್ಭಗುಡಿಗೆ ಅದೇ ರೀತಿಯಾಗಿ ಮಂಟಪ, ಸುತ್ತುಪೌಳಿ ಇದೆಲ್ಲವೂ ಕೂಡ ಭಗವಂತನ ಸ್ಥೂಲವಾದಂತಹ ಶರೀರ ಅಂತ ಹೇಳುವಂತಹ ಕಲ್ಪನೆ. ಶಿಲ್ಪಿಗಳು ಹೇಳಿದರು, ಒಳಗೆ ಬರುವಾಗ ನಮಗೆ ಕಾಣುವಂಥದ್ದು ಸುತ್ತುಪೌಳಿ, ಪೌಳಿ ಅಂತ ಹೇಳುವಂಥದ್ದು, ಎದುರಿನ ಪೌಳಿ ಹೇಳುವಂಥದ್ದು ದೇವರ ಹೃದಯ ಭಾಗ. ಇಂತಹ ಅನೇಕ ಅಂಗಗಳ ಕಲ್ಪನೆಯನ್ನ ಶಾಸ್ತ್ರದಲ್ಲಿ ಮಾಡಿದ್ದಾರೆ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನಃ ಶಿಖರಂ ಶಿರ ಇತ್ಯಾಹು ಗರ್ಭಗೇಹಂ ಗಲಸ್ತದ ಅಂತ ಹೇಳಿದಾಗೆ ಒಂದೊಂದು ಅಂಗಗಳಿಗೂ ಕೂಡ ಭಗವಂತನ ಒಂದೊಂದು ಅಂಗದ ಕಲ್ಪನೆಯನ್ನ ಒಂದೊಂದು ಅಂಶಗಳಿಗೆ ಮಾಡಿದ್ದಾರೆ. ಹಾಗಿರುವಾಗ ಅದನ್ನ ಜೀರ್ಣ ಆದಾಗ, ಹೇಗೆ ಮನುಷ್ಯ ಎಲ್ಲ ಅಂಗಗಳಿಂದ ಪರಿಪೂರ್ಣನಾಗಿದ್ದಾಗ ಮಾತ್ರ ಒಳ್ಳೆಯ ರೀತಿಯಲ್ಲಿ ಅವ ಕಾರ್ಯಪ್ರವೃತ್ತಿಯನ್ನು ಮಾಡಲಿಕ್ಕೆ ಸಾಧ್ಯವೋ, ಅದೇ ರೀತಿಯಾಗಿ ಭಗವಂತನ ಆರಾಧನೆ ಆ ಕ್ಷೇತ್ರ ಹೇಳುವಂಥದ್ದು ಪರಿಶುದ್ಧವಾಗಿದ್ದಾಗ, ಅದಕ್ಕೆ ಬೇಕಾಗುವಂತಹ ಎಲ್ಲ ಅಂಗಗಳು ಸರಿಯಾಗಿದ್ದಾಗ ಮಾತ್ರ ಮಾಡಿದಂತಹ ಆರಾಧನೆಯ ಪ್ರತಿಫಲ ನಮಗೆ ಒಳ್ಳೆಯ ರೀತಿಯಲ್ಲಿ ಪಡೀಲಿಕ್ಕೆ ಸಾಧ್ಯ. ನಮ್ಮ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ದೇವರ ಆರಾಧನೆ ವಿಶೇಷವಾಗಿ ಇರುವಂಥದ್ದು. ಸುಬ್ರಹ್ಮಣ್ಯ ಅಂತ ಹೇಳಿದರೆ ಷಡಾನನ 6 ಮುಖದಲ್ಲಿರುವಂತಹ ದೇವರು, ಶರಜನ್ಮ ಅಂತ ಕರೀತಾರೆ. ಬಾಣದಿಂದ, ಮನ್ಮಥನ ಬಾಣದಿಂದ ತಾರಕಾಸುರನನ್ನ ಸಂಹಾರ ಮಾಡಲಿಕ್ಕೆ ಬೇಕಾಗಿ ಬಂದಂತಹ ಸ್ವರೂಪ, ಸಂಹಾರ ಮಾಡಲಿಕ್ಕೆ ಬಂದಂತಹ ಭಗವಂತನ ಅವತಾರ ಸುಬ್ರಹ್ಮಣ್ಯ. ಅದೇ ರೀತಿಯಾಗಿ ಆ ಸುಬ್ರಹ್ಮಣ್ಯನ ಆರಾಧನೆಗೆ ಷಷ್ಠಿ ತಿಥಿ ಹೇಳುವಂಥದ್ದು ಅತ್ಯಂತ ವಿಶೇಷ. ಚಂಪಾ ಷಷ್ಠಿ ಅಂತ ಹೇಳುವಂಥದ್ದು ನಮ್ಮ ತುಳುನಾಡಿನಲ್ಲಿ, ಅದೇ ರೀತಿಯಾಗಿ ಎಲ್ಲ ಈ ಪರಶುರಾಮ ಸೃಷ್ಟಿಯಲ್ಲಿ ಚಂಪಾ ಷಷ್ಠಿಯನ್ನ ಮಹಾಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿಯೂ ಕೂಡ ಅತ್ಯಂತ ವೈಭವದಿಂದ ಆಗುವಂತಹ ಉತ್ಸವಾದಿಗಳು. ಹುಟ್ಟಿ 5 ದಿವಸದಲ್ಲೇ ತಾರಕಾಸುರನನ್ನ ಸಂಹಾರ ಮಾಡಿ 6ನೇ ದಿವಸಕ್ಕೆ ಆ ಭಗವಂತನ ಸ್ವರೂಪ ಪರಿಪೂರ್ಣನಾಗಿ ಅವ ಸೇನಾನಿಯಾಗಿ ಎಲ್ಲ ದೇವತೆಗಳಿಗೆ ಸೇನಾನಿಯಾಗಿ ಎಲ್ಲ ಸೈನ್ಯವನ್ನ ನಿಭಾಯಿಸುವಂತಹ, ದೇವರ ಸೈನ್ಯವನ್ನ ನಿಭಾಯಿಸುವಂತಹ ಮಹತ್ತರವಾದಂತಹ ಜವಾಬ್ದಾರಿ ಇರುವಂಥದ್ದು ಸುಬ್ರಹ್ಮಣ್ಯನಿಗೆ. ಅದಲ್ಲದೆ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಜ್ಞಾನಶಕ್ತಿ, ಜ್ಞಾನವನ್ನು ನೀಡುವಂತಹ ದೇವರು ಸುಬ್ರಹ್ಮಣ್ಯ. ನಮಗೆ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ, ಮನಸ್ಸಿಗೆ ಒಳ್ಳೆಯ ವಿಚಾರಗಳು ನಾವು ಮಾಡಲಿಕ್ಕೆ ಪ್ರೇರೇಪಣೆ ಬಂದಾಗ ಮಾತ್ರ ನಮಗೆ ಭಗವಂತನ ಅನುಗ್ರಹದಿಂದಾಗಿ ನಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗಿರುವಾಗ 6 ಮುಖದ ದೇವರು ಅಂತ ಹೇಳಿದರೆ ನಮ್ಮಲ್ಲಿರುವಂತಹ ಷಡ್ವೈರಿಗಳು, ಕಾಮಕ್ರೋಧಾದಿ ಷಡ್ವೈರಿಗಳನ್ನು ನಾವು ದೂರ ಮಾಡಿ ಆ ಭಗವಂತನನ್ನು ಉಪಾಸನೆ ಮಾಡಿದಾಗ ಜೀವನದಲ್ಲಿ ಒಳ್ಳೆಯ ಫಲವನ್ನು ಪಡೀಲಿಕ್ಕೆ ಸಾಧ್ಯ. ಅದಲ್ಲದೆ ಕುಮಾರಧಾರೆ, ನಮ್ಮ ಪರಿಸರದಲ್ಲೇ ಇರುವಂತಹ ಅತ್ಯಂತ ಪವಿತ್ರವಾದಂತಹ ನದಿ, ಸುಬ್ರಹ್ಮಣ್ಯ ದೇವರ ಕ್ಷೇತ್ರದ ಸಮೀಪದಲ್ಲಿ ಇರುವಂತಹ ನದಿ. ದೇವಸೇನಾಧಿಪತಿಯಾಗಿರುವಂತಹ ಸುಬ್ರಹ್ಮಣ್ಯ ದೇವರಿಗೆ ಶ್ರೀವಲ್ಲಿ ಅಂತ ಹೇಳುವಂತಹ ಪತ್ನಿಯನ್ನ ಜೊತೆಗೆ ವಿವಾಹ ಆದಾಗ ಧಾರೆ ಎಳೆದು ಕೊಟ್ಟಂತಹ ಧಾರೆಯ ನೀರು ಹೇಳುವಂಥದ್ದು ಹರಿದು ಬಂದಂತಹ ಪವಿತ್ರವಾದಂತಹ ಪುಣ್ಯದ ಭೂಮಿ ನಮ್ಮ ತುಳುನಾಡಿನಲ್ಲಿ ಉಂಟು ಅಂತ ಹೇಳುವಂಥದ್ದು ಅತ್ಯಂತ ಸಂತಸಕರವಾದಂತಹ ವಿಷಯ. ಹಾಗಿರುವಾಗ ಸುಬ್ರಹ್ಮಣ್ಯ ದೇವರ ಆರಾಧನೆಗೆ ನಮ್ಮ ತುಳುನಾಡಿನಲ್ಲಿ ಅತ್ಯಂತ ಮಹತ್ತರವಾದಂತಹ ವೈಶಿಷ್ಟ್ಯ, ಅತ್ಯಂತ ಪ್ರಾಧಾನ್ಯತೆ ಇದೆ. ಅದರ ಜೊತೆಯಾಗಿ ಸುಬ್ರಹ್ಮಣ್ಯ ದೇವರಿಗೂ ನಾಗದೇವರಿಗೂ ಇರುವಂತಹ ಸಂಬಂಧ. ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿದರೆ ನಾಗದೇವರ ಆರಾಧನೆ ಮಾಡಿದ ಹಾಗೆ ಅಂತ ಹೇಳಿ ಸ್ಕಾಂದ ಪುರಾಣದಲ್ಲಿ ಬರುವಂತಹ ವಿಷಯಗಳು. ಎಲ್ಲೆಲ್ಲಿ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡ್ತಾರೋ ಅಲ್ಲಿ ನಾಗದೇವರ ಅನುಗ್ರಹವು ಕೂಡ ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಅಂತ ಹೇಳುವಂತಹ ವಿಷಯವು ಕೂಡ ಇದೆ. ಹಾಗಿರುವಾಗ ಕ್ಷೇತ್ರದಲ್ಲಿ ಆ ದೇವರ ಆರಾಧನೆಯನ್ನ ನಾವು ಮಾಡುವಾಗ ಅದಕ್ಕೆ ಬೇಕಾಗುವಂತಹ ಸಾಧನಗಳು ಹೇಗೆ, ವಸ್ತುತಃ ದೇವರಿಗೆ ಯಾವುದರ ಅಗತ್ಯವೂ ಇಲ್ಲ. ಭಗವಂತ ಪೂರ್ಣಾನಂದ ರಸಾನುಭೂರಪಿ ಸದಾ ಸಂತರ್ಪಿತ ಅಂತ ಹೇಳಿದ ಹಾಗೆ ದೇವರು ಎಲ್ಲ ಬೇಕಾದಂತಹ ಸರ್ವ ಗುಣಗಳಿಂದ ಸಂಪನ್ನನಾಗಿ ವೈಭವದಿಂದ ಆ ಭಗವಂತನಿಗೆ ನಾವು ಯಾವುದೇ ಪೂಜೆ ಅಥವಾ ನಿತ್ಯ ನೈವೇದ್ಯ ಇತ್ಯಾದಿ ಯಾವುದನ್ನು ಮಾಡುವ ಅಗತ್ಯ ದೇವರಿಗೆ ಇಲ್ಲ. ನಾವು ಮಾಡದಿದ್ದರೆ ದೇವರಿಗೆ ಏನು ಕಮ್ಮಿ ಆಗುವುದಿಲ್ಲ, ನಾವು ಮಾಡಿದ್ರಿಂದಾಗಿ ಏನು ಹೆಚ್ಚಾಗ್ಲಿಕ್ಕೂ ಕೂಡ ಇಲ್ಲ. ಆದರೆ ಇದೆಲ್ಲ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಭಗವಂತನ ಆರಾಧನೆಯಿಂದ ಭಗವಂತನ ಅನುಗ್ರಹಕ್ಕೆ ನಾವು ಪ್ರಾಪ್ತರಾಗಬೇಕು ಅಂತ ಹೇಳಿ. ಆದರೆ ಈ ಎಲ್ಲ ವಿಚಾರಗಳನ್ನ ಭಗವಂತನನ್ನ ನಾವು ಬಿಂಬದಲ್ಲಿ ಆರಾಧನೆ ಮಾಡಿ ಸಂಕಲ್ಪ ಮಾಡಿ ಭಗವಂತನನ್ನ ಬಿಂಬದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ ನಿತ್ಯ ಆರಾಧನೆ ಮಾಡ್ತೇವೆ ಅಂತ ಹೇಳಿ ಸಂಕಲ್ಪ ಮಾಡಿ ಆ ಎಲ್ಲ ವಿಷಯಗಳು ಹೇಳಿದ್ರು. 5 ವಿಷಯಗಳು ಅತ್ಯಂತ ಮಹತ್ವವಾದದ್ದು ಅಂತ ಹೇಳಿದ ಹಾಗೆ ಆಚಾರ್ಯ ತಪಸ, ಅಮ್ಮಾಯ ಜಪ, ನಿಯಮ ಇತ್ಯಾದಿಗಳನ್ನ ಆ ಹೇಳಿರುವಂತಹ ಎಲ್ಲ ನಿಯಮಗಳನ್ನ ನಾವು ಮಾಡದಿದ್ರೆ ನಮಗೆ ಅದರಿಂದ ದೋಷ ಬರಲಿಕ್ಕೆ ಸಾಧ್ಯವೇ ಹೊರತು
ಆ ಮಾಡದೇ ಇದ್ರಿಂದಾಗಿ ದೇವರಿಗೆ ಆ ಶಕ್ತಿ ಹೇಳುವಂಥದ್ದು ಕಮ್ಮಿ ಆಗ್ತದೆ ಅಂತ ಹೇಳುವಂಥದ್ದು ಇಲ್ಲ. ಹಾಗಾಗಿ ಈ ಎಲ್ಲ ದೇವರನ್ನ ಆಕಲ್ಪಾಂತಹ ಸ್ಥಾಸ್ನುಭಾವೇನ ನಿತ್ಯಂ ದೇವಸ್ಯ ಏವಂ ಸಂಪ್ರತಿಷ್ಠಾಪಿತಸ್ಯ ಪ್ರಾಸಾದಾದಿ ಸ್ವಾಂಗಜೀರ್ತಿ ಯದಿ ಸ್ಯಾತ್ ಉದ್ಧತ್ಯಾತಂ ನವಾಂಗೀಕರೋತು ಅಂತ ಹೇಳಿದ ಹಾಗೆ ಆಕಲ್ಪಾಂತದವರೆಗೆ ಸೂರ್ಯಚಂದ್ರರು ಇರುವವರೆಗೆ ಇಡೀ ನಮ್ಮ ಗ್ರಾಮಕ್ಕೆ, ನಮ್ಮ ಎಲ್ಲ ಭಕ್ತವರ್ಗಕ್ಕೆ ಭಗವಂತನ ಅನುಗ್ರಹ ಪ್ರಾಪ್ತಿ ನಾವು ಶ್ರಮಪಟ್ಟು ನಾವು ಮಾಡಿದಂತಹ ಕಾರ್ಯಕ್ಕೆ ಭಗವಂತ ಕರ್ಮಣ್ಯೇವಾಧಿಕಾರಷ್ಟೇ ಮಾ ಫಲೇಶು ಕದಾಚನ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ದ್ರವ್ಯಗಳು, ಅದಕ್ಕೆ ದೇವರ ನವಶಕ್ತಿ ಸಂಪಾದವನ್ನು ಸೇರಿಸಿ ಅದನ್ನು ಸ್ಪರ್ಶನೆ ಮಾಡಿ ಅದನ್ನು ಲೇಪನ ಮಾಡಿದಾಗ ಬಿಂಬದಲ್ಲಿ ಒಳ್ಳೆಯ ಚೈತನ್ಯ ಆವಿರ್ಭಾವ ಆಗಲಿಕ್ಕೆ ಸಾಧ್ಯ. ಹೇಗೆ ಹೇಳಿದರೆ ಬೀಜೇನ ಪೀಠಂ ಪ್ರಕೃತಿ ಸ್ವರೂಪಂ ಮೂಲೇನ ಬಿಂಬಂ ಪುರುಷಾತ್ಮಕಂಚ ಅಂತ ಹೇಳಿದಂತೆ ಪೀಠದಲ್ಲಿ ಇಡೀ ಪ್ರಕೃತಿಯಲ್ಲಿರುವಂತಹ ಎಲ್ಲ ಪ್ರಕೃತಿಯ ಚೈತನ್ಯ, ಸ್ತ್ರೀ ಸಂಕಲ್ಪದಲ್ಲಿರುವಂತಹ ಚೈತನ್ಯ ಪೀಠದಲ್ಲಿರುವಂಥದ್ದು, ಪುರುಷಾತ್ಮಕವಾದಂತಹ ಚೈತನ್ಯ ಬಿಂಬದಲ್ಲಿರುವಂಥದ್ದು. ಹಾಗಿರುವಾಗ ಹೇಗೆ ಲೌಕಿಕವಾಗಿಯೂ ಕೂಡ ಒಂದು ಪುರುಷ ಸಾಧ್ಯವೋ ಅದೇ ರೀತಿಯಾಗಿ ಆ ಪ್ರಕೃತಿಯ ಸ್ವರೂಪದಲ್ಲಿರುವಂತಹ ಪೀಠ, ಪುರುಷಾತ್ಮಕವಾಗಿರುವಂತಹ ಬಿಂಬ, ಇದು ಎರಡು ಸಂಯೋಗ ಆಯಿತು ಅಂತ ಹೇಳಿ ಆದರೆ ಆ ಸಂಯೋಗ ಹೇಳುವಂಥದ್ದು ಸುದೃಢವಾಗಿರಬೇಕು ಅಂತ ಹೇಳುವುದಕ್ಕೆ ಅಷ್ಟಬಂಧ ಅಂತ ಹೇಳುವಂಥದ್ದನ್ನು ಅರ್ಪಣೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಆ ಬಿಂಬದಲ್ಲಿ ಒಳ್ಳೆಯ ಚೈತನ್ಯ ಆವಿರ್ಭಾವ ಆಗಲಿಕ್ಕೆ ಸಾಧ್ಯ. ಆ ಅಷ್ಟಬಂಧಗಳು ಅಂತ ಹೇಳಿದರೆ ಶಂಖದ ಹುಡಿ, ಅರಗು, ಅದೇ ರೀತಿಯಾಗಿ ಅಳಲೆಕಾಯಿ, ನೆಲ್ಲಿಕಾಯಿ ಮತ್ತು ಸಮುದ್ರದ ಹೊಯ್ಗೆ, ಹತ್ತಿ ಹೇಳುವಂಥ ಅನೇಕ ದ್ರವ್ಯಗಳನ್ನು ಎಳ್ಳೆಣ್ಣೆಯಲ್ಲಿ ಸರಿಯಾಗಿ ಹದ ಮಾಡಿ ಅದನ್ನು ದೇವರ ಪೀಠ ಮತ್ತು ಬಿಂಬದ ಮಧ್ಯಕ್ಕೆ ಲೇಪನ ಮಾಡಿದಾಗ ಆ ಸಂಯೋಗ ಸುದೃಢವಾಗಿ ಇರುವಲ್ಲಿವರೆಗೆ, ಯಾವತ್ತಿನವರೆಗೆ, ಆ ಕಲ್ಪಾಂತದವರೆಗೆ ಈ ಒಂದು ಸಾನ್ನಿಧ್ಯ ಇಲ್ಲಿ ಇರಬೇಕು ಅಂತ ಹೇಳಿ ಪ್ರತಿಷ್ಠೆಯ ಸಂದರ್ಭದಲ್ಲಿ ಲೋಕಾನುಗ್ರಹ ಹೇತ್ವರ್ಥಂ, ಯಾತಕ್ಕೋಸ್ಕರ ಭಗವಂತನನ್ನು ಇಲ್ಲಿ ಆರಾಧನೆ ಮಾಡಿದ್ದೇವೆ? ಲೋಕಕ್ಕೋಸ್ಕರ. ಲೋಕ ಅಂತ ಹೇಳಿದರೆ ಎಲ್ಲ ಭಕ್ತ ವರ್ಗದವರು, ಎಲ್ಲ ಭಕ್ತ ಜನರಿಗೆ ಲೋಕಾನುಗ್ರಹ, ಲೋಕಕ್ಕೆ
ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಆಗಬೇಕು. ಸ್ಥಿರೀಭವ ಸುಖಾಯನಃ, ನಮ್ಮ ಸುಖಕ್ಕೋಸ್ಕರ ನೀನು ಇಲ್ಲಿ ಸ್ಥಿರವಾಗಿ ಇರಬೇಕು. ಮಾಭೂತ್ ಪ್ರಜಾ ವಿರೋಧೋಸ್ಮಿನ್ ಯಜಮಾನ ಸಮೃದ್ಧತಾ ಸಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವ ವಿರ್ಜಿತಂ ಅಂತ ಹೇಳಿ ದೇವರ ಪ್ರತಿಷ್ಠೆಯನ್ನು ಮಾಡಿದ ತಕ್ಷಣ ಮಾಡುವಂತಹ ಪ್ರಾರ್ಥನೆ. ಎಲ್ಲರಿಗೂ ಕೂಡ ಸಮೃದ್ಧಿಯನ್ನು ಸುಖ ಶಾಂತಿಯನ್ನು ಆ ಭಗವಂತ ಅನುಗ್ರಹ ಮಾಡಲಿಕ್ಕೋಸ್ಕರ ನಿತ್ಯವಾಗಿ ನಿನ್ನ ಉಪಾಸನೆಯನ್ನು ಇಲ್ಲಿ ಮಾಡ್ತೇವೆ ಅಂತ ಹೇಳುವಂತಹ ಸಂಕಲ್ಪವನ್ನು ಪ್ರತಿಷ್ಠೆಯ ಸಂದರ್ಭದಲ್ಲಿ ಮಾಡುವಂಥದ್ದು. ಹಾಗಿರುವಾಗ ಆ ಸಂಕಲ್ಪಕ್ಕೆ ವೈರುಧ್ಯ ಬರದಂತೆ ಎಲ್ಲ ಭಕ್ತವರ್ಗದವರಿಗೆ ಮಹತ್ತರವಾದಂತಹ ಒಂದು ಜವಾಬ್ದಾರಿ ಇನ್ನು ಪ್ರಾರಂಭ ಅಂತ ಹೇಳಿ ಲೆಕ್ಕ. ಬ್ರಹ್ಮಕಲಶ ಆಯಿತು, ಜೀರ್ಣೋದ್ಧಾರ ಆಯಿತು, ಇಲ್ಲಿಗೆ ಎಲ್ಲ ಪ್ರಕ್ರಿಯೆಗಳು ಮುಗೀತು ಅಂತ ಹೇಳಿ ಅಲ್ಲ, ಇನ್ನು ಪ್ರಾರಂಭ. ಈಗ ಪ್ರಾರಂಭ ಆದದಷ್ಟೇ, ಇನ್ನು ನಿತ್ಯವಾಗಿ ಇದು ನಡೀತಾ ಇರಬೇಕಾದಂತಹ ವಿಷಯ. ಭಗವಂತನ ಆರಾಧನೆ, ಸುಬ್ರಹ್ಮಣ್ಯ ದೇವರ ಆರಾಧನೆ ಈ ಕ್ಷೇತ್ರದಲ್ಲಿ ಯಾವ ರೀತಿ ಆಗಬೇಕು, ಆ ಎಲ್ಲ ಸತ್ಕರ್ಮಗಳು ಕಾಲಕಾಲಕ್ಕೆ ಬೇಕಾದಂತಹ ಉತ್ಸವಾದಿಗಳು, ಪ್ರತಿಷ್ಠಾ ದಿವಸದ ಆಚರಣೆ, ಇದೆಲ್ಲವನ್ನು ಕೂಡ ಒಟ್ಟಿಗಾಗಿ ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಒಂದೇ ಮನಸ್ಸಿನಿಂದ ಮಾಡಿದರೆ ಮಾತ್ರ ಭಗವಂತನ ಸಾನ್ನಿಧ್ಯದ ಪರಿಪೂರ್ಣ ಅನುಗ್ರಹ ನಮಗೆ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಹಾಗಿರುವಾಗ ಇನ್ನೂ ಕೂಡ ನಮ್ಮ ಆ ಸಾನ್ನಿಧ್ಯವನ್ನು ರಕ್ಷಣೆ ಮಾಡಿಕೊಂಡು ಭಗವಂತನ ಆರಾಧನೆಯಿಂದಾಗಿ ನಮ್ಮ ಎಲ್ಲರಿಗೂ ಪರಿಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ಆದರೆ ಇನ್ನು ಮುಂದಕ್ಕೆ ನಮ್ಮ ಕರ್ತವ್ಯ ಹೇಳುವಂಥದ್ದು ಮಹತ್ತರವಾದದ್ದು ಅಂತ ನಾವು ಗ್ರಹಣೆ ಮಾಡಬೇಕಾದಂತಹ ವಿಷಯ. ಇನ್ನು ನಮಗೆ ಇದೆಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿರುವಂಥದ್ದು. ಮಂತ್ರೇ ತೀರ್ಥೆ ದ್ವಿಜೆ ಬ್ರಾಹ್ಮೆ ದೈವಜ್ಞೆ ಭೇಷಜೇ ಗುರು ಯಾದೃಶಿ ಭಾವನಾ ತಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತ ಹೇಳಿದ ಹಾಗೆ ಮಂತ್ರದಲ್ಲಿ ನಮಗೆ ವಿಶ್ವಾಸ ಇರಬೇಕು. ತೀರ್ಥವನ್ನು ಸ್ವೀಕಾರ ಮಾಡುವಾಗ ನಮಗೆ ನಂಬಿಕೆ ಬೇಕು. ದೈವಜ್ಞೆ ಭೇಷಜೇ ಗುರು, ಭೇಷಜೆ ರೋಗಿಯು ವೈದ್ಯರ ಬಳಿ ಹೋದಾಗ ಅಲ್ಲಿ ಅವರು ಕೊಟ್ಟಂತಹ ಮದ್ದನ್ನು ಸ್ವೀಕಾರ ಮಾಡಿದರೆ ನನಗೆ ಪರಿಪೂರ್ಣವಾಗಿರುವಂತಹ ಆ ರೋಗ ಎಲ್ಲ ಕ್ಷಯ ಆಗ್ತದೆ, ರೋಗ ಎಲ್ಲ ಅದು ಕಮ್ಮಿಯಾಗಿ ನಮಗೆ ಒಳ್ಳೆಯ ಆರೋಗ್ಯ ಬರ್ತದೆ ಅಂತ ಹೇಳುವಂತಹ ವಿಶ್ವಾಸದಿಂದ ನಾವು ಆ ಮದ್ದನ್ನು, ಔಷಧಿಯನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಜ್ಯೋತಿಷ್ಯರ ಹತ್ರ ಹೋಗ್ತೇವೆ, ಅವರು ಹೇಳಿದಂತಹ ಪರಿಹಾರಾದಿಗಳನ್ನೆಲ್ಲ ಮಾಡಿದರೆ ನಮಗೆ ನಿಶ್ಚಿತವಾಗಿಯೂ ನಮಗೆ ಒಳ್ಳೆಯದಾಗ್ತದೆ ಅಂತ ಹೇಳುವಂತಹ ದೃಢವಾದಂತಹ ವಿಶ್ವಾಸ ಬೇಕು. ಈ ವಿಶ್ವಾಸವೇ ವಿಶ್ವಾಸ ಫಲದಾಯಕ. ಹಾಗಿರುವಾಗ ಆ ವಿಶ್ವಾಸದಿಂದ ನಾವು ನಿಶ್ಚಯವಾದಂತಹ ಆ ಆರಾಧನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಭಗವಂತನ ಅನುಗ್ರಹ ನಮಗೆ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಒಂದು ಊರಿನಲ್ಲಿ ಮಳೆಯೇ ಇರಲಿಲ್ಲ, ಮಳೆ ಇಲ್ಲದೆ ಅನೇಕ ವರ್ಷಗಳು ಕಳೆದಿತ್ತು. ಆ ಊರಲ್ಲಿ ಮಳೆ ಇಲ್ಲದ ಕಾರಣ ಅತ್ಯಂತ ಘೋರವಾದಂತಹ ಒಂದು ಬರದ ಒಂದು ಯಾವುದೇ ಸಮೃದ್ಧಿ ಇಲ್ಲ, ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂತಹ ಅತ್ಯಂತ ಕ್ಷಾಮವಂದಂತಹ ಒಂದು ಕಾಲ. ಈ ಸಂದರ್ಭದಲ್ಲಿ ಊರಿನವರೆಲ್ಲ ಸೇರಿಕೊಂಡು ಒಂದು ಪರ್ಜನ್ಯ ಯಾಗವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ. ಮಳೆ ಬರಲಿಕ್ಕೋಸ್ಕರ ವರುಣ ದೇವರನ್ನು ಉಪಾಸನೆ ಮಾಡಬೇಕು, ಅದರಿಂದ ಒಳ್ಳೆಯ ಸುವೃಷ್ಟಿ ನಮಗೆ ಉಂಟಾಗಬೇಕು, ನಮಗೆ ಎಲ್ಲ ಸಮೃದ್ಧಿಯನ್ನು ಭಗವಂತ ಅನುಗ್ರಹ ಮಾಡಬೇಕು ಅಂತ ಹೇಳುವಂತಹ ಸಂಕಲ್ಪದಲ್ಲಿ ಊರಿನವರು ಸೇರಿ ಪರ್ಜನ್ಯ ಯಾಗವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ. ಯಾಗ ಊರಿನ ಒಂದು ನಿಶ್ಚಯ ಮಾಡಿದಂತಹ ಸ್ಥಳದಲ್ಲಿ ವೈಭವೋಪೇತವಾಗಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇರುತ್ತದೆ. ಆದರೆ ಯಾಗದ ಸಂದರ್ಭದಲ್ಲಿ ವರುಣ ಪ್ರತ್ಯಕ್ಷನಾಗಿ ನಿಮಗೆ ಏನು ಅನುಗ್ರಹ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಎಲ್ಲರಲ್ಲಿಯೂ ಕೂಡ ಭಗವಂತ ಒಂದು ಅಂಶವನ್ನು ಗಮನಿಸ್ತಾನೆ. ಯಾರಲ್ಲೂ ಕೂಡ ವಿಶ್ವಾಸ ಹೇಳುವಂಥದ್ದನ್ನು ಕಾಣಲಿಲ್ಲ. ಒಬ್ಬ ಮಾತ್ರ ಅತ್ಯಂತ ವಿಶ್ವಾಸಪೂರ್ಣವಾಗಿ ಅವ ಬರುವಾಗ ಕೊಡೆಯನ್ನು ಹಿಡ್ಕೊಂಡು ಬಂದಿದ್ದಂತೆ. ಹಾಗೆ ಇರುವಾಗ ಅವನ ಹತ್ರ ಕೇಳ್ತಾರಂತೆ ದೇವರು, ನೀನು ಯಾಕೆ ಕೊಡೆ ಹಿಡ್ಕೊಂಡು ಬಂದಿ ಅಂತ. ಅದಕ್ಕೆ ಅವ ಉತ್ತರವನ್ನು ಕೊಡ್ತಾನಂತೆ, ಮಳೆ ಖಂಡಿತವಾಗಿ ಬರ್ತದೆ ಅಂತ ಹೇಳುವಂತಹ ವಿಶ್ವಾಸ ನನಗಿತ್ತು, ಹಾಗಾಗಿ ನಾನು ಯಾಗ ಮುಗಿಸಿ ಮತ್ತೆ ನನ್ನ ಮನೆಗೆ ಹೋಗುವಾಗ ಮಳೆ ಬಂದರೆ ಅಂತ ಹೇಳುವಂತಹ ವಿಶ್ವಾಸಕ್ಕೆ ನಾನು ಆ ಕೊಡೆಯನ್ನು ತಗೊಂಡು ಬಂದಿದ್ದೇನೆ ಅಂತ ಹೇಳಿದ ಹಾಗೆ ನಮಗೆ ಆ ವಿಶ್ವಾಸದಿಂದ ನಾವು ಕಾರ್ಯವನ್ನು ಮಾಡಿದರೆ ಮಾತ್ರ ನಮಗೆ ಪರಿಪೂರ್ಣವಾದಂತಹ ಭಗವಂತನ ಅನುಗ್ರಹ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಅಂತ ಹೇಳಿದ ಹಾಗೆ ಕಾಮಕ್ರೋಧಾದಿ ಷಡ್ವೈರಿಗಳನ್ನು ದೂರ ಮಾಡಿಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಿದರೆ ಮಾತ್ರ ಭಗವಂತನ ಪರಿಪೂರ್ಣ ಅನುಗ್ರಹ ನಮಗೆ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ದಾರಿಗಳು ಹಲವು. ಕೋಧರ್ಮ ಸರ್ವಧರ್ಮಾಣಂ ಧರ್ಮಾಧಿಕ ತಮೋಮತಃ ಯದ್ಭಕ್ತಿಯ ಪುಂಡರೀಕಾಕ್ಷಂ ಸ್ಥವೀರರ್ಚೆ ನರಸದ ಅಂತ ಹೇಳಿದ ಹಾಗೆ ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾದಂತಹ ಧರ್ಮ ಯಾವುದು ಅಂತ ಕೇಳಿದರೆ ಭಕ್ತಿಯ ಪುಂಡರೀಕಾಕ್ಷಂ ಸ್ಥವೈಹಿ ಅರ್ಚೇತ್. ಯಾರು ಭಕ್ತಿಯಿಂದ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡ್ತಾರೋ ಅದಕ್ಕಿಂತ ಶ್ರೇಷ್ಠವಾದಂತಹ ಧರ್ಮ ಇನ್ನೊಂದು ಇಲ್ಲಂತೆ. ಹಾಗಿರುವಾಗ ಯಾಕೆ ಕೇಳಿದರೆ ಅದು ಯಾರಿಗೂ ಕೂಡ ಮಾಡಬಹುದಾದಂತಹ ವಿಷಯ. ಯಾರೂ ಕೂಡ ಭಗವಂತನ ನಾಮ ಸಂಕೀರ್ತನೆಯನ್ನು ಭಜನೆಯನ್ನು ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಅಶಕ್ತರು ಅಂತ ಹೇಳುವಂಥವರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಆ ನಾಮ ಸಂಕೀರ್ತನೆಯನ್ನು ಭಜನೆಯನ್ನು ಈಗಲೇ ಹೇಳಿದರು, ಮಂಗಳವಾರ ಸುಬ್ರಹ್ಮಣ್ಯ ದೇವರಿಗೆ ಅತ್ಯಂತ ವಿಶೇಷವಾದ ದಿವಸ, ಊರಿನವರು ಸೇರಿಕೊಂಡು ಭಜನೆಯನ್ನೆಲ್ಲ ಮಾಡಬೇಕು ಅಂತ ಹೇಳುವಂತಹ ನಿರ್ದೇಶನವನ್ನು ಕೊಟ್ಟಿದ್ದಾರೆ.
ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ನಾವು ಭಗವಂತನ ನಾಮ ಸಂಕೀರ್ತನೆಯನ್ನು ನಿರಂತರವಾಗಿ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿಯೂ ಕೂಡ ನಮ್ಮ ಸನಾತನವಾದಂತಹ ಹಿಂದೂ ಧರ್ಮ ಇವತ್ತು ಹಿಂದೆ ಸರಿತಾ ಉಂಟು. ಅದರ ಅಂಶಗಳೆಲ್ಲ ನಾವು ಕಳೆದುಕೊಳ್ತಾ ಇದ್ದೇವೆ ಅಂತ ಹೇಳಿ ಆದರೆ ಅದನ್ನು ರಕ್ಷಣೆ ಮಾಡುವಂತಹ ದೊಡ್ಡದಾದಂತಹ ಜವಾಬ್ದಾರಿ, ಹೇಗೆ ನಮ್ಮ ಹಿರಿಯರೆಲ್ಲ ಆ ಆಚರಣೆಗಳನ್ನು, ನಮ್ಮ ಸಂಸ್ಕೃತಿಯನ್ನು, ಸಂಸ್ಕಾರಗಳನ್ನು ಎಲ್ಲ ನಮಗೆ ತಲುಪಿಸಿ ಅವರು ನಮ್ಮ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡಿದಾರೋ, ಅದೇ ರೀತಿಯಾಗಿ ಅದನ್ನು ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸುವಂತಹ ಮಹತ್ತರವಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಹಾಗಿರುವಾಗ ಆ ಧರ್ಮದ ಆರಾಧನೆ ಅಂತ ಹೇಳಿದರೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಭಗವಂತನ ಆರಾಧನೆ ಆಗಬೇಕು. ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ನಿತ್ಯ ವಿಶೇಷವಾಗಿ ಏನು ಪೂಜೆ ಇತ್ಯಾದಿಗಳಲ್ಲ, ನಿತ್ಯ ದೇವರಿಗೆ ದೀಪ ಹಚ್ಚುವಂಥದ್ದು, ಅದೇ ದೀಪ ಇಡುವಂಥದ್ದು, ದೀಪ ಬೆಳಗಿಸಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಭಜನೆಯನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ಮನೆಯಲ್ಲಿ ಆಗಬೇಕು. ಆಗ ಮಾತ್ರ ನಮ್ಮ ಹಿಂದೂ ಧರ್ಮ ಏಳಿಗೆ ಆಗಲಿಕ್ಕೆ ಸಾಧ್ಯ. ಹಿಂದೂ ಧರ್ಮದ ಅಂಶಗಳು ಭಗವದ್ಗೀತೆ ಇರಬಹುದು, ಸಹಸ್ರನಾಮಗಳು ಇರಬಹುದು, ಇದೆಲ್ಲವೂ ಕೂಡ ಒಂದು ಹೊತ್ತಾದರೂ ಮಕ್ಕಳಿಗೆ ಅದನ್ನು ಹೇಳಿಕೊಡುವಂತಹ ಕಾರ್ಯ ನಾವು ಮಾಡಬೇಕಾದಂತಹ ಅನಿವಾರ್ಯವಾದಂತಹ ಪರಿಸ್ಥಿತಿ ಇವತ್ತು ನಮ್ಮ ಎದುರಿಗೆ ನಿರ್ಮಾಣ ಆಗಿದೆ. ಹಾಗಿರುವಾಗ ಕ್ಷೇತ್ರ ಅಂತ ಹೇಳಿದರೆ ಭಗವಂತನ ಉಪಾಸನೆಯನ್ನು ಮಾತ್ರ ಅಲ್ಲ, ಇದೂ ಕೂಡ ಧರ್ಮದ ರಕ್ಷಣೆ ಹೇಳುವಂಥದ್ದು ಕೂಡ ಮಹತ್ತರವಾದಂತಹ ಉಪಾಸನೆಯ ಅಂಗ. ಹಾಗಿರುವಾಗ ಧರ್ಮದ ರಕ್ಷಣೆಯನ್ನು ಕ್ಷೇತ್ರದಲ್ಲಿಯೂ ಕೂಡ ಮಾಡುವಂತಾಗಬೇಕು. ಇನ್ನು ನಾಳೆ ದೇವರಿಗೆ ಬ್ರಹ್ಮಕಲಶ ಅಭಿಷೇಕ ಆಗಲಿಕ್ಕಿದೆ. ಇವತ್ತು ಪ್ರತಿಷ್ಠಾಪನೆ ಆದಂತಹ ಚೈತನ್ಯ ಇನ್ನಷ್ಟು ಉದ್ದೀಪ್ಯಮಾನವಾಗಿ ಬೆಳಗಲಿಕ್ಕೆ ಬೇಕಾಗಿ ಅನೇಕ ದ್ರವ್ಯಗಳಿಗೆ ಸುಬ್ರಹ್ಮಣ್ಯ ದೇವರ ಒಂದು ಆರಾಧನೆಯನ್ನು ಮಾಡುವಂಥದ್ದು ತುಂಬ ಕಷ್ಟಕರವಾದಂತಹ ವಿಷಯ. ಯಾಕೆ ಹೇಳಿದರೆ ಬಾಕಿ ಉಳಿದ ದೇವರಂತೆ ಅಲ್ಲ ಸುಬ್ರಹ್ಮಣ್ಯ ದೇವರಿಗೆ ಕಲಶಕ್ಕೆ ಬೇಕಾದಂತಹ ದ್ರವ್ಯಗಳ ಸಂಖ್ಯೆ ತುಂಬ. ಅದು ಕೂಡ ನಾವು ಇವತ್ತು ಉತ್ತಮ ಅಂತ ಹೇಳುವಂತಹ ಸಂಕಲ್ಪದಲ್ಲಿ 501 ಕಲಶವನ್ನು ನಾಳೆ ಅಭಿಷೇಕ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಬರುವಂತಹ 86 ಬಗೆಯ ದ್ರವ್ಯಗಳು ಸುಬ್ರಹ್ಮಣ್ಯನಿಗೆ ಮಾತ್ರ ವಿಶೇಷವಾಗಿ ಬರುವಂತಹ ವಿಷಯ. ಆ ಎಲ್ಲ ದ್ರವ್ಯಗಳನ್ನು ನಾವು ಸಂಗ್ರಹ ಮಾಡಿ ನಾಳೆಯ ದಿವಸ ಅಭಿಷೇಕ ಮಾಡಿತು ಅಂತ ಹೇಳಿ ಆದರೆ ಬಿಂಬದಲ್ಲಿ ಒಳ್ಳೆಯ ಚೈತನ್ಯ ಆವಿರ್ಭಾವ ಆಗ್ತದೆ. ಅದು ಹೇಗೆ ಕೇಳಿದರೆ, ಕ್ಷೇತ್ರ ಅಂತ ಹೇಳಿದರೆ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಚೈತನ್ಯಗಳು ನಮ್ಮ ಕ್ಷೇತ್ರದಲ್ಲಿ ಬರಬೇಕು ಅಂತ ಹೇಳುವಂತಹ ಸಂಕಲ್ಪ. ದೇವರನ್ನು ಪ್ರತಿಷ್ಠಾಪನೆ ಮಾಡುವಾಗ ಪ್ರತಿಷ್ಠಾ ಸ್ಥಾನದ ಕೆಳಗೆ ಬೇರೆ ಬೇರೆ ರೀತಿಯಾದಂತಹ ರತ್ನನ್ಯಾಸಗಳನ್ನು, ದ್ರವ್ಯಗಳನ್ನೆಲ್ಲ ನ್ಯಾಸ ಮಾಡಲಿಕ್ಕಿದೆ. ಬೇರೆ ಬೇರೆ ರೀತಿಯಾದಂತಹ ಲೋಹಗಳನ್ನು, ಧಾನ್ಯಗಳನ್ನು, ಮೃತ್ತಿಕೆಗಳನ್ನು, ಅದೇ ರೀತಿಯಾಗಿ ಒಳ್ಳೆಯ ಸುವಸ್ತುಗಳು ವಿಶ್ವದಲ್ಲಿ ಎಲ್ಲೆಲ್ಲ ಇದೆ. ರತ್ನ ಅಂತ ಹೇಳುವಂಥದ್ದು ಸಾಗರದ ಮಧ್ಯದಲ್ಲಿರುವಂಥದ್ದು, ಅದೇ ರೀತಿಯಾಗಿ ಪರ್ವತದಲ್ಲಿರುವಂತಹ ಮಣ್ಣು, ಬೇರೆ ಬೇರೆ ಕಡೆಯಲ್ಲಿರುವಂತಹ ಧಾತುಗಳು, ಲೋಹಗಳು, ಇದೆಲ್ಲವೂ ಭೂಮಿಯಲ್ಲಿ ಶ್ರೇಷ್ಠವಾದಂತಹ ಚಿನ್ನ ಹೇಳುವಂತಹ ದ್ರವ್ಯವನ್ನು, ಇದೆಲ್ಲವನ್ನು ಕೂಡ ಅದರಲ್ಲೆಲ್ಲ ಭಗವಂತನ ಅಂಶ ಪ್ರಾಕೃತಿಕವಾಗಿಯೇ ಆ ವಸ್ತುಗಳಲ್ಲಿ ಇರ್ತದೆ ಅಂತ ಹೇಳಿ. ಉದಾಹರಣೆಗೆ ಸೌರಾಷ್ಟ್ರಿ ಅಂತ ಹೇಳುವಂತಹ ಒಂದು ಸಣ್ಣ ಒಂದು ಧಾತು, ಅದು ಎಲ್ಲೋ ಸೌರಾಷ್ಟ್ರದಲ್ಲಿ ಎಲ್ಲೋ ಒಂದು ದೇಶದಲ್ಲಿ ಇರುವಂತಹ ಧಾತು, ಅದನ್ನು ನಾವು ತೆಗೆದುಕೊಂಡು ಬಂದು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ಅದನ್ನು ಅರ್ಪಣೆ ಮಾಡಿ ಅದರ ಮೇಲೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿತು ಅಂತ ಹೇಳಿ ಆದರೆ ಇಡೀ ವಿಶ್ವದಲ್ಲಿರುವಂತಹ ಭಗವಂತನ ಚೈತನ್ಯ ನಮ್ಮ ಕ್ಷೇತ್ರದಲ್ಲಿ ಆವಿರ್ಭಾವ ಆಗಲಿಕ್ಕೆ ಸಾಧ್ಯ. ಹಾಗಿರುವಾಗ ಇಲ್ಲಿ ನಾವು ಆರಾಧನೆ ಮಾಡಿದರೆ ವಿಶ್ವದಲ್ಲಿ ಎಲ್ಲ ಕಡೆಯೂ ಕೂಡ ಇರುವಂತಹ ಭಗವಂತನ ಚೈತನ್ಯವನ್ನು ಉಪಾಸನೆ ಮಾಡಿದಂತಹ ಪುಣ್ಯದ ಫಲ ನಮಗೆ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಆ ಬ್ರಹ್ಮಕಲಶ, ಬ್ರಹ್ಮ ಅಂತ ಹೇಳಿದರೆ ನಮಗೆ ತಿಳಿದಿರುವ ಹಾಗೆ ಅಖಿಲ ಚರಾಚರಗಳ ಸೃಷ್ಟಿಗೆ ಕಾರಣೀಭೂತವಾದಂತಹ ದೇವರು ಬ್ರಹ್ಮದೇವರು. ಹಾಗಿರುವಾಗ ಯಾವ ಕಲಶವನ್ನು ದೇವರಿಗೆ ಅಭಿಷೇಕ ಮಾಡುವುದರಿಂದಾಗಿ ಈ ಹಿಂದೆ ನಷ್ಟವಾದಂತಹ ಚೈತನ್ಯ ಮತ್ತೆ ಬಿಂಬದಲ್ಲಿ ಸೃಷ್ಟಿ ಆಗ್ತದೋ ಅಂತಹ ಕಲಶಕ್ಕೆ ಬ್ರಹ್ಮಕಲಶ ಅಂತ ಹೇಳಿ ಹೆಸರು. ಹಾಗಿರುವಾಗ ನಾಳೆ ಎಲ್ಲರೂ ಕೂಡ ಸೇರಿಕೊಂಡು ದೇವರಿಗೆ ಅಂತಹ ಉತ್ತಮವಾದಂತಹ ದ್ರವ್ಯಗಳಿಂದ ನಾವು ಪೂಜೆ ಮಾಡಿರುವಂತಹ ಕಲಶಗಳನ್ನು ನಾಳೆ ಅಭಿಷೇಕ ಮಾಡಲಿಕ್ಕಿದ್ದೇವೆ. ಅದರಿಂದ ಇನ್ನಷ್ಟು ಸುಬ್ರಹ್ಮಣ್ಯ ದೇವರ ಚೈತನ್ಯ ಈ ಕ್ಷೇತ್ರದಲ್ಲಿ ಬೆಳಗಲಿಕ್ಕಿದೆ. ಈ ಒಂದು ಆರಾಧನೆಯಿಂದ, ಬ್ರಹ್ಮಕಲಶದ ಉಪಾಸನೆಯಿಂದ, ಮೊನ್ನೆಯಿಂದ ನಿರಂತರವಾಗಿ ಮಾಡಿದಂತಹ ಎಲ್ಲ ಕಾರ್ಯಗಳಿಂದ ಸುಬ್ರಹ್ಮಣ್ಯ ದೇವರು ನಮಗೆ ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡಬೇಕು. ನಮಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಆ ದೇವರ ಅನುಗ್ರಹದಿಂದಾಗಿ ಈ ಒಂದು ಮಹತ್ ಕಾರ್ಯ ನಾವೆಲ್ಲರೂ ಕೂಡ ಮಾಡಿದ್ದೇವೆ ಅಂತ ಹೇಳಿ ಆದರೆ ಅದಕ್ಕೆ ಭಗವಂತನ ಅನುಗ್ರಹವೇ ಕಾರಣ, ಅದಲ್ಲದೆ ಬೇರೆ ಏನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಕ್ಕೆ ಹೇಳಿದ ಹಾಗೆ ಎಲ್ಲ ಉತ್ಸವಾದಿ ವರ್ಷದೂ ಕೂಡ ಪ್ರತಿ ವರ್ಷ ಅಥ ಪ್ರತಿಷ್ಠಾ ಸ್ನಪನಾದಿ ಅನಂತರಂ ಸಮಾಚರೇತ್ ಸರ್ವಸು ಪರ್ವಸು ಉತ್ಸರಂ ತಥೋನು ಸಂವತ್ಸರ ಮುಕ್ತವಾಸರ ಅನುಸಂವತ್ಸರ, ಪ್ರತಿ ವರ್ಷವೂ ಕೂಡ ವ್ಯವಸ್ಥೆಯ ಅಖಿಲ ಸಂಪದಾಪ್ತಯೇ, ಅಖಿಲವಾದಂತಹ ಸಂಪತ್ತು ನಮಗೆ ನಿರಂತರವಾಗಿ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಆದರೆ ಅದರಲ್ಲಿ ಉತ್ಸವಾಚರಣೆಯ ಒಂದು ಮಹತ್ತರವಾದಂತಹ ಅಂಶ ಇದೆ. ಹಾಗಿರುವಾಗ ಅದೆಲ್ಲವನ್ನು ಕೂಡ ನಾವು ವೈಭವದಿಂದ ಆಚರಣೆ ಮಾಡುವಂತಹ ಶಕ್ತಿಯನ್ನು ಸುಬ್ರಹ್ಮಣ್ಯ
ಸುಬ್ರಹ್ಮಣ್ಯ ದೇವರು ನಮಗೆ ಅನುಗ್ರಹ ಮಾಡಲಿ. ಎಲ್ಲ ದೋಷಗಳನ್ನು, ಎಲ್ಲ ಆ ಭಗವಂತನ ಆರಾಧನೆಯ ವ್ಯವಸ್ಥೆಗಳಿಂದ ಇನ್ನಷ್ಟು ದೇವರ ಧರ್ಮ ಕಾರ್ಯಗಳು ಸನಾತನವಾದಂತಹ ಹಿಂದೂ ಧರ್ಮಕ್ಕೆ ಸದಾಕಾಲ ಯಾವ ರೀತಿಯೂ ಕೂಡ ಕ್ಷೋಭೆ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಧರ್ಮವನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು, ಅದಕ್ಕೆ ಬೇಕಾಗುವಂತಹ ಮನಸ್ಸನ್ನು ಆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ನಮ್ಮ ಜ್ಞಾನಶಕ್ತಿಗೆ ಪ್ರೇರೇಪಣೆಯನ್ನು ಕೊಟ್ಟು ಒಳ್ಳೆ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ನಡೆಸುವಂತಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಸನ್ಮಂಗಳವನ್ನು ಸುಬ್ರಹ್ಮಣ್ಯ ದೇವರು ಉಂಟು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿ 2 ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ. ನಮ್ಮ ಈ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಗೌರವಾನ್ವಿತ ಶ್ರೀ ಅಶೋಕ್ ಕುಮಾರ್ ರೈ ಅವರು ನೀಡಿರ್ತಾರೆ. ಅದಲ್ಲದೆ ಇಲ್ಲಿಗೆ ಆಗಮಿಸಿ ಎಲ್ಲರ ಜೊತೆ ಬೆರೆತು ಅನ್ನಛತ್ರದಲ್ಲಿ ಸಾಮಾನ್ಯ ಸ್ವಯಂ ಸೇವಕರಂತೆ ಅನ್ನ ಪ್ರಸಾದ ವಿತರಣೆಯಲ್ಲೂ ಕೂಡ ಶಾಸಕರು ಭಾಗವಹಿಸಿದ್ದಾರೆ. ಅನ್ಯ ಕಾರ್ಯದ ನಿಮಿತ್ತ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಕೃಷ್ಣ ಪ್ರಸಾದ್ ಮುನಿಯಂಗಳ ಅವರು ಕಾರ್ಯಕ್ರಮದಿಂದ ಅನ್ಯ ಕಾರ್ಯ ನಿಮಿತ್ತ ತೆರಳುತ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಡಾಕ್ಟರ್ UP ಶಿವಾನಂದ, ನಿರ್ದೇಶಕರು, ಸುದ್ದಿ ಸಮೂಹ ಸಂಸ್ಥೆಗಳು, ಇವರು 2 ಮಾತುಗಳ ಮೂಲಕವಾಗಿ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮ, ಕಾರ್ಪಾಡಿಯ ಕಾರ್ಯಕ್ರಮ ದೇವಸ್ಥಾನದ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ನಮ್ಗೆ ಗೊತ್ತಾಗ್ತದೆ. ವೇದಿಕೆಯಲ್ಲಿರುವ ಗಣ್ಯರು ಮಾತ್ರ ಅಲ್ಲ, ಇವತ್ತಿನ ಇನ್ವಿಟೇಷನ್ ನೋಡಿದರೆ ಅದರಲ್ಲಿರುವ ಹೆಸರುಗಳು, ಅದೆಲ್ಲ ನ್ಯೂಸ್ಗಳು ಬರ್ತಾ ಇವೆ, ದಿನಾಂತರ ನೋಡ್ತಾ ಇರ್ತೇವೆ. ಅದು ಇವತ್ತು ವೇದಿಕೆಯಲ್ಲಿ ನಿಮ್ಮ ಎದುರು ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ನಿಮಗೆ ಕೃತಜ್ಞತೆಗಳು ಕೊಡ್ತಾ ಇದ್ದೇನೆ. ನಾನು ಈ ಕಾರ್ಯಕ್ರಮ ದೇವಸ್ಥಾನ ಆರ್ಯಪ್ಪು ಈ ಕಾರ್ಪಾಡಿ ದೇವಸ್ಥಾನದ ಬಗ್ಗೆ ಸುಧಾಕರ್ ರಾವತ್ರ ತುಂಬ ಸತಿ ಹೇಳೋದುಂಟು, ನೀವು ಬನ್ನಿ ನಮ್ಮಲ್ಲಿ ಪುನಃ ವರದಿಗಾರ ಕಂಟಿನ್ಯೂ ಮಾಡಿ ಕೆಲಸ ಅಂತ. ಆಗ ಅವರು ಯಾವಾಗಲೂ ಹೇಳೋದಿಲ್ಲ, ನಾನಿಲ್ಲಿ ಸ್ವಲ್ಪ ಕಾರ್ಪಾಡಿ ದೇವಸ್ಥಾನದ ಕಾರ್ಯಕ್ರಮ ಇದ್ದೇನೆ, ಅದು ಮುಗ್ದ ಮೇಲೆ ಬರ್ತೇನೆ ಅಂತ. ಕೊರೋನಾ ಬಂತು, ಮತ್ತೆ ಬಂತು, ನಡೆದ ಒಂದು ಕಾರ್ಯಕ್ರಮ ಸೆಟ್ಲಾಗಿ ದೇವಸ್ಥಾನ ಆದಮೇಲೆ ನಮ್ಮಲ್ಲಿ ಪುನಃ ಅವರಿಗೆ ಕೆಲಸಕ್ಕೆ ಪತ್ರಿಕೆ ವರದಿಗಾರಿಗೆ ಪುನಃ ಅವಕಾಶ ಕೊಟ್ಟಿದ್ದೇವೆ. ಆದರೆ ಅವರು ಬರ್ತಾರಂತ ನನಗೆ ಇನ್ನೂ ಗೊತ್ತಿಲ್ಲ, ಯಾಕೆಂದರೆ ದೊಡ್ಡ ಕಾರ್ಯಕ್ರಮ ಆಗಿದೆ ದೇವಸ್ಥಾನ. ಇವತ್ತು ಕಾರ್ಪಾಡಿ ಇನ್ನು ಇದರಲ್ಲಿ ಸುಧಾಕರ್ ಮೊದಲಾಗಿ ಈ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ತಂಡ ನಮ್ಮ ವಿಜಯ PS ಇವರೆಲ್ಲರ ತಂಡ ನನ್ನನ್ನು ಆಮಂತ್ರಿಸಿದಾಗ ನಾನು ಇವತ್ತೊಂದು ಆಯ್ಕೆ ಮಾಡಿಕೊಂಡೆ. ಇವತ್ತು ಎಲೆಕ್ಷನ್ ದಿವಸ ಯಾರಿಗೆ ಇರಲಿಕ್ಕಿಲ್ಲ, ಕಡಿಮೆ ಸಮಯದಲ್ಲಿ ಒಂದು ಬೇಗ ಹೋಗ್ಬೋದು ಅಂತೇಳಿ 9 ಗಂಟೆ ಒಳಗೆ ಸಮಯ ಇಟ್ಕೊಂಡು ಬಂದೆ. ಆದರೆ ಇಲ್ಲಿ ಬಂದಾಗ ಇವತ್ತು ಕಾರ್ಯಕ್ರಮ ತುಂಬ ಜನ ಇದ್ದಾರೆ, ಭಾಗವಹಿಸ್ತಾರೆ, ಯಶಸ್ವಿಗೆ ನಡೆದಿದೆ. ಈ ಕಾರ್ಯಕ್ರಮ ನೇರ ಪ್ರಸಾರ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ. ಪತ್ರಿಕೆಯಲ್ಲಿ ವರದಿ ಮಾಡಲಿಕ್ಕೆ ನಮ್ಮ ವರದಿಗಾರಿದ್ದಾರೆ. ನೀವೇನು ಒಳ್ಳೆ ಕೆಲಸ ಮಾಡ್ತೀರೋ ಅದಕ್ಕೆಲ್ಲವನ್ನು ಕೊಡೋ ಒಂದು ಸುದ್ದಿಯ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ಮತ್ತು ನಾವು ಯಾವಾಗಲೂ ಎದುರಿಕೆಯಲ್ಲಿ ಕೂತ್ಕೊಳ್ಳೋದಲ್ಲ, ನಾವು ಉನ್ಮ ನ್ಯೂಸ್ ಮಾಡುವಂಥದ್ದು. ಬೂಡಿಯರ ಇದರ ನ್ಯೂಸ್ ಇದ್ರೆ ನಮ್ಗೆ ಮಾಡಲಿಕ್ಕೆ ಇಷ್ಟ. ನಮ್ಮ ನ್ಯೂಸ್ ಅವ್ರದ್ದು ಬರ್ತಾ ಇರ್ತದೆ. ಇಲ್ಲಿ ಯಾರೆಲ್ಲ ವೇದಿಕೆಯಲ್ಲಿದ್ದಾರಾ, ವಿಜಯ PS ಕೂಡ ಅವರ ನ್ಯೂಸ್ ನಮ್ಮಲ್ಲಿ ಬರ್ತಾ ಇರ್ತದೆ. ನಾವು ಅದಕ್ಕೆ ಇಷ್ಟಪಡ್ತೇವೆ. ನಮ್ಮದೇ ನ್ಯೂಸ್ ಬರೋದು ನಮಗೆ ಪತ್ರಿಕೆಯಲ್ಲ, ಪತ್ರಿಕೆ ಮಾಧ್ಯಮ ಇನ್ನೊಬ್ಬರು ನ್ಯೂಸ್ ಬರಬೇಕು. ಅದರಿಂದ ಈ ದೇವಸ್ಥಾನದ ಕಾರ್ಯಕ್ರಮ ಯಶಸ್ಸಿಗೆ ನಡೀಲಿ. ಎಲ್ಲರಿಗೂ ಕೂಡ ಆರೋಗ್ಯ ಸಂಪತ್ತು ಕೊಡಲಿ ಇದರೊಟ್ಟಿಗೆ. ಆದರೆ ಒಂದು ಮಾತನ್ನು ಕೆಳಗೆ ಹೋಗಿ ಮುಗಿಸ್ತೇನೆ. ನಾನು ಯಾವಾಗಲೂ ದೇವಸ್ಥಾನದ ಕಾರ್ಯಕ್ರಮ ಭಾಗವಹಿಸಿ ಕಡಿಮೆ ಗೆಸ್ಟ್ಗಳಾಗಿ ಮೊದಲು ವೈದ್ಯನಾಗಿದ್ದೆ, ಬರಲಿಕ್ಕೆ ಸಮಯ ಇರ್ತಿಲ್ಲ, ಪತ್ರಿಕೆ ಬರಲಿಕ್ಕೆ ಸಮಯ ಆಗ್ತಿಲ್ಲ, ದೂರದಲ್ಲಿ ಓಡುವಂಥದ್ದು. ಇವತ್ತು ಇಲ್ಲಿ ಬಂದಿದ್ದೇನೆ. ಆದರೆ ನಾನು ಯಾವಾಗಲೂ ದೇವಸ್ಥಾನ ದೂರದಲ್ಲೇ ಕೈ ಮುಗಿದು
ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ಕ್ರಮ ಮಾಡುತ್ತೇನೆ. ಯಾಕೆಂದರೆ ನಾನು ನನ್ನ ತಂದೆ ಹೇಳಿದ ಮಾತನ್ನು ನೆನಪಿಟ್ಟುಕೊಂಡು ನಿಮ್ಮಲ್ಲಿ ಮುಗಿಸ್ತೇನೆ. ಅವರು ಒಂದ್ಸತಿ ನನಗೆ ಕತೆ ಹೇಳಿದ್ದುಂಟು. ಒಂದು ದೇವಸ್ಥಾನ ಇತ್ತಂತೆ, ಅಲ್ಲಿ ಅರ್ಚಕರಿದ್ದರು. ಅಲ್ಲಿ ಊರಲ್ಲಿ ಒಂದು ಕಟ್ಟುಕ ಇದ್ದ, ಅವನು ಮಾಂಸ ಕಡಿತಾ ಇದ್ದ. ಆ ಅರ್ಚಕರು ದಿನ ಬರುವಾಗ ಆ ಕಟ್ಟುಕನ್ನು ದಾಟಿ ಬರೋದಂತೆ. ಆಗ ಅವರಿಗೆ ಈಗ ಕಟ್ಟಿದ್ದು ನೋಡುವಾಗ ಬೇಜಾರಾಗಿ ಪೂಜೆ ಮಾಡುವಾಗ ಮನಸ್ಸಲ್ಲಿ ಅರ್ಚಕ ಆ ಕಟ್ಟುಕನ ಚಿತ್ರವೇ ಬರ್ತಿತ್ತು ಅವರಿಗೆ. ಕಟ್ಟುಕಲ್ಲಿ ಕಡಿತಾ ಇದ್ದಾನೆ, ಅವನು ಸ್ವರ್ಗಕ್ಕೆ ಅವನು ನರಕ ಹೋಗ್ತಾನೆ ಮಾಡ್ತಾನೆ ಅಂತ, ಭಾಳ ಕೆಟ್ಟ ವಿಷಯ ಅಂತ ಅವರ ಮನಸ್ಸಲ್ಲಿ ಹಾಗೆ ಕಾಣ್ತಾ ಇತ್ತು. ಆ ಕಟ್ಟುಕನಿಗೆ ದೇವರನ್ನು ಅರ್ಚಕ ನೋಡ್ತಾ ಹೋಗ, ಅರ್ಚಕರು ದಾಟಿದ ಕೂಡಲೇ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಒಳ್ಳೆ ಪೂಜೆ ಮಾಡ್ತಾ ಇದ್ದಾರೆ, ನನ್ನ ಕರ್ಮ ನಾನು ಕಡಿತಾ ಇದ್ದೇನಲ್ಲ ಅನಿಸ್ತಿದ್ದ. ಇವರು ಅರ್ಚಕನ ಅವನ ದೇವಸ್ಥಾನ ಕಳಿಸಿಲ್ಲ, ದೇವರ ಹತ್ರ ಕಳಿಸಿಲ್ಲ ಅಂತ ಹೇಳಿದಾಗ ನಿನ್ನ ಮನಸ್ಸಲ್ಲಿ ಯಾವಾಗಲೂ ಇದ್ದದ್ದು ಅವನ ಕಡಿಯುವ ಕೆಲಸ ಕಾಣ್ತಿದ್ದದ್ದು, ಅವನಿಗೆ ನೀನು ಪೂಜೆ ಮಾಡೋದೇ ಕಾಣ್ತಾ ಇತ್ತು. ನಿನ್ನ ಮನಸ್ಸಲ್ಲಿ ಏನಿದೆಯಾ ಆ ಮನಸ್ಸೇ ಮುಖ್ಯ. ನೀನು ದೇವರನ್ನು ಕಾಣ್ತೀಯ, ದೇವರನ್ನು ಕಾಣ್ತೀಯ. ಎಲ್ಲರ ಬದುಕಿಗೆ ಒಂದು ಆಯಾಮವನ್ನು ಕೊಡಲಿ, ಅವರಿಗೆ ಶಾಂತಿ ಸಮೃದ್ಧಿ ಕೊಡಲಿ, ಮತ್ತು ಅವರ ಮನಸ್ಸು ಒಳ್ಳೆಯದಾಗಲಿ. ಸಮಾಜದಲ್ಲಿ ಮನಸ್ಸು ಉತ್ತಮ ಆಗೋದೇ ಭಾಳ ಮುಖ್ಯ ಅಂತ ಹೇಳ್ತಾ, ದೇವಾಲಯ ಒಳ್ಳೆಯ ಆಲಯ ಆಗಲಿ ಹಾರಿಸಿ ನಾನು ಮಾತನಿಸ್ತೇನೆ. ವಂದನೆಗಳು. ಕೃತಜ್ಞತೆಗಳು ಸರ್. ಇದೀಗ ವೇದಿಕೆಯಲ್ಲಿ ಬಾಲಕೃಷ್ಣ ಎನ್, ನಿವೃತ್ತ ಮಾಜಿ ಸೈನಿಕರು, ಇವರಿಗೆ ಸನ್ಮಾನ ಕಾರ್ಯಕ್ರಮ. ಇದೀಗ ಡಾಕ್ಟರ್ UP ಶಿವಾನಂದ್ ಅವರು ಕ್ಷಮಿಸಿ. ಬಾಲಕೃಷ್ಣ ಎನ್, ನಿವೃತ್ತ ಯೋಧರು, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, ಬಡಗನೂರು ಗ್ರಾಮದ ಪಟ್ಟೆ ಮತ್ತು ಪದವಿನಲ್ಲಿ ಪ್ರೌಢ ಶಿಕ್ಷಣ, ಶ್ರೀ ಸೀತಾರಾಘವ PU ಕಾಲೇಜ್ ಪೆರ್ನಾಜಿಯಲ್ಲಿ ಪದವಿ ಪೂರ್ವ ಶಿಕ್ಷಣ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿಯಲ್ಲಿ ಪದವಿ ಶಿಕ್ಷಣವನ್ನು ಪಡೆದಿರುತ್ತಾರೆ. 2003ರಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಸೇನಾ ಪಡೆಗೆ ಸೇರ್ಪಡೆಗೊಂಡು ರಾಜಸ್ಥಾನದ ಅಜ್ಮೀರ್ನಲ್ಲಿ ತರಬೇತಿ ಪೂರೈಸಿದ ಬಳಿಕ ಜಮ್ಮು ಕಾಶ್ಮೀರ, ನಾಗಾಲ್ಯಾಂಡ್, ಛತ್ತೀಸ್ಗಢ, ಪಂಜಾಬ್, ಚಂಡೀಗಢ ಮತ್ತು ಅಸ್ಸಾಂ ಸೇರಿದಂತೆ ಹಲವೆಡೆ ಸುದೀರ್ಘ 20 ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ತಾನು ಸಲ್ಲಿಸಿದ ಸೇವೆಗೆ ಜಮ್ಮು ಕಾಶ್ಮೀರದ ಆಂತರಿಕ ಸುರಕ್ಷಾ ಸೇವಾ ಪದಕ ಮತ್ತು ತನ್ನ ನಿಷ್ಠಾವಂತ ಸೇವೆಗೆ ಉತ್ಕೃಷ್ಟ ಸೇವಾ ಪದಕವನ್ನು ಪಡೆದುಕೊಂಡಿರುತ್ತಾರೆ. ಪ್ರಸ್ತುತ ಇವರು ಪತ್ನಿ ಪುತ್ರ ಕರ್ತವ್ಯ ನಿವೃತ್ತಿ ಹೊಂದಿರುವ ನಿಮಗೆ ದೇವರು ಆಯುರಾರೋಗ್ಯ, ಭಾಗ್ಯ, ಸುಖ ಸಂಪತ್ತುಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನ ಗೌರವಪೂರ್ವಕವಾಗಿ ಅರ್ಪಿಸುತ್ತಿದ್ದೇವೆ. ಬಹುಶಃ ನಮ್ಮ ಕಾರ್ಯಕ್ರಮ ನಿರೂಪಕರಾದಂತಹ ಸುದೇಶ್ ಶೆಟ್ಟಿಯವರು ಒಬ್ಬ ಧೀರ ಯೋಧನ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಟ್ಟರು. ದೇಶವನ್ನು ಕಾಯುವಂಥ ಎಲ್ಲ ಯೋಧರ ಬಗ್ಗೆ ಅವರ ಪರವಾಗಿ ಇವರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಆದರೆ ಅದು ಮಾತ್ರವಲ್ಲ ಬಂಧುಗಳೇ, ನಮ್ಮ ಕಾರ್ಪಾಡಿಯ ಜೀರ್ಣೋದ್ಧಾರ ಯಾವಾಗ ಆರಂಭವಾಗಿದೋ ಅವತ್ತಿನಿಂದ ಇವತ್ತಿನವರೆಗೂ, ಈಗ ಅವರು ಸನ್ಮಾನವನ್ನು ಸ್ವೀಕರಿಸ್ತಾ ಇರುವವರೆಗೂ ಪ್ರತಿ ದಿವಸ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕಾರ್ಪಾಡಿಯ ಈ ಮಣ್ಣಿನಲ್ಲಿ ತನ್ನ ಸೇವೆಯನ್ನು ಶ್ರಮದಾನದ ಮೂಲಕ ಒಂದೂ ಡಾಕ್ಟರ್ UP ಶಿವಾನಂದರವರು ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದಾರೆ. ಸರ್, ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇದೀಗ ಶ್ರೀ MV ವಿಶ್ವನಾಥ ರೈ ಕೃಷಿಕರು ಸರ್ ಈ ಸಭೆಯನ್ನು ಉದ್ದೇಶಿಸಿ 2 ಶುಭ ಹಾರೈಕೆ ನುಡಿಗಳನ್ನ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಶ್ರೀ ಸುಬ್ರಹ್ಮಣ್ಯ ದೇವರ ಪಾದಾರವಿಂದಗಳಿಗೆ ವಂದಿಸುತ್ತಾ ತುಂಬ ಬದಲಾವಣೆ ಇದೆ, ಅದ್ಭುತವನ್ನು ಕಾಣ್ತಾ ಇದ್ದೇನೆ. ಇದರ ಹಿಂದೆ ಶ್ರಮ ಇದೆ, ನಂಬಿಕೆ ಇದೆ, ಭಕ್ತಿ ಇದೆ, ಎಲ್ಲವೂ ಇದೆ. ಯಾವುದೇ ಫಲಾಪೇಕ್ಷೆ ದೇವರ ಕೆಲಸವನ್ನು ಮಾಡಿದೆ, ಅದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಅದರಲ್ಲಿ ಭಕ್ತಿ ಇತ್ತು, ಶ್ರದ್ಧೆ ಇತ್ತು, ಎಲ್ಲವೂ ಇತ್ತು. ನಾವು ಪುರಂದರದಾಸರ ಒಂದು ಕವನದಲ್ಲಿ ಹೇಳ್ತಾ ಇದೆ, ನಾವು ಮಲಗಿ ಭಜನೆ ಮಾಡಿದಾಗ ದೇವರು ಕೂತು ಕೇಳ್ತಾರಂತೆ, ನಾವು ಕೂತು ಭಜನೆ ಮಾಡಿದಾಗ ದೇವರು ನಿಂತು ಕೇಳ್ತಾರಂತೆ, ನಾವು ನಿಂತು ಭಜನೆ ಮಾಡಿದಾಗ ದೇವರು ನಲಿದು ಕೇಳ್ತಾರಂತೆ, ನಾವು ನಲಿದು ಭಜನೆ ಮಾಡಿದಾಗ ದೇವರು ಒಲಿತಾರಂತೆ. ಆ ಒಲಿಯುವಂಥ ಕೆಲಸ ಇವತ್ತು ಎಲ್ಲ ಈ ಭಕ್ತಾದಿಗಳಿಂದ ಆಗಿದೆ. ಈ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಾಗಿ ಒಂದು ಜನಾಕರ್ಷಣೆಯ ಕೇಂದ್ರವಾಗಲಿ, ಮುಂದೊಂದು ದಿವಸ ಈ ಎಲ್ಲ ಜನರಿಗೆ ಆಶೀರ್ವಾದವನ್ನು ಮಾಡುವಂತಹ ಎಲ್ಲ ಜನರ ಒಂದು ಅಪೇಕ್ಷೆಯ ಕೆಲಸವಾಗಿ ಸ್ಥಳವಾಗಿ ದೇವಸ್ಥಾನ ಬೆಳಗಲಿ ಅಂತೇಳಿ ಹೇಳುತ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೃತಜ್ಞತೆಗಳು ಸರ್. ಇದೀಗ ವೇದಿಕೆಯಲ್ಲಿ ಡಿಂಪಲ್ ಶೆಟ್ಟಿ ಅವರಿಗೆ ಪ್ರತಿಭಾ ಪುರಸ್ಕಾರ ನಡೀಲಿಕ್ಕಿದೆ. ಡಿಂಪಲ್ ಶೆಟ್ಟಿ ವೇದಿಕೆಯ ಮೇಲ್ಭಾಗಕ್ಕೆ ಹೋಗಬೇಕು. ಇವರು ಆರ್ಯಪ್ಪು ಗ್ರಾಮದ ಮೇರ್ಲ ನಿವಾಸಿ ಉದಯ್ ಶೆಟ್ಟಿ ಮತ್ತು ಕೈಕಾರ ಸುನೀತಾ ಶೆಟ್ಟಿ ದಂಪತಿಯ ಸುಪುತ್ರಿ. ಇವರು ತನ್ನ ವಿದ್ಯಾಭ್ಯಾಸವನ್ನ LKGಯಿಂದಲೇ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು. 2022-23 ಸಾಲಿನ ವಿದ್ಯಾಭ್ಯಾರತಿ ಏರ್ಪಡಿಸಿದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಹರಿಯಾಣದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದಿರುತ್ತಾರೆ. ಡಿಪಾರ್ಟ್ಮೆಂಟ್ ಆಫ್ ಆಯೋಜಿಸಿದ ಕ್ರೀಡಾಕೂಟದ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ ಪಡೆದಿರುತ್ತಾರೆ. ಇವರು ಸ್ಕೂಲ್ ಗೇಮ್ ಆಫ್ ಫೆಡರೇಷನ್ ಆಫ್ ಇಂಡಿಯಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರ ಮುಂದಿನ ಜೀವನ ಉಜ್ವಲವಾಗಿರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಮುಂದಕ್ಕೆ ವಿನಯ್ ಕೊಟ್ಲಾರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ವೇದಿಕೆಯಲ್ಲಿ ಗೌರವವನ್ನು ಸ್ವೀಕರಿಸಬೇಕು. ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನ ನೆಲೆಯಲ್ಲಿ ವಿನಯ್ ಇರೋಲ್ಲ ಇತ್ತನ್ನ ದಯಮಲ್ತದ ಬಲೆ ಅವರು ಸ್ವಯಂ ಸೇವಕರಾಗಿ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಇದರ ಸರ್ಕಾರದ ವತಿಯಿಂದ ಆಯ್ಕೆಯಾಗಿ ತಮ್ಮ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಯುವಕ ವಿನಯ್ ನಾಯಕ್ ಕೊಟ್ಲಾರ್ ಇವರಿಗೆ ಪ್ರೀತಿಪೂರ್ವಕವಾದಂತಹ ಅಭಿವಂದನೆಗಳು. ಮುಂದಕ್ಕೆ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ಸರ್ ಈ ಸಭೆಯನ್ನ ಉದ್ದೇಶಿಸಿ ಒಂದೆರಡು ಹಿತ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ನೆರೆದಿರುವಂತಹ ಸಭಾ ಸದಸ್ಯರೇ, ನಮಗೆ ದೇವರ ನೆನಪಾಗುವುದು ಯಾವಾಗ ಅಂತ ಹೇಳಿದರೆ ಕಷ್ಟ ಬರುವಾಗ ಮಾತ್ರ. ಇಲ್ಲ ಸಮಯದಲ್ಲಿ ನಾವು ಆ ನೆನಪಲ್ಲಿ ಇರುವುದಿಲ್ಲಂತೆ. ಆಯುರ್ವೇದದಲ್ಲಿ ಸಹ ಸಾಮಾನ್ಯವಾಗಿ ಪಂಚಮಕರ್ಮ ಚಿಕಿತ್ಸೆಯಲ್ಲಿ ಕೇಳಿರ್ಬೋದು. ಶರೀರವನ್ನು ಶುದ್ಧಿ ಮಾಡುವುದು ಅದು ಬೇರೆ ಬೇರೆ 5 ವಿಧ ಇದೆ. ವಮನ, ವಿರೇಚನ, ನಸ್ಯ, ಬಸ್ತಿಕರ್ಮ,
ಅಂಥೇಳಿ ರಕ್ತ ಮೋಕ್ಷಣದಲ್ಲಿ 5 ವಿಧ ಇದೆ. ಅದೇ ರೀತಿ ದೇವಸ್ಥಾನದಲ್ಲಿ ಚೈತನ್ಯವನ್ನು ತುಂಬಲಿಕ್ಕೆ ಬೇಕಾಗಿ ಎಷ್ಟೋ ವರ್ಷಗಳ ನಂತರ ಅಥವಾ ಎಷ್ಟೋ ವರ್ಷಗಳಿಗೆ ಏನೋ ನಿಯೋಜಿತ ಸಮಯದಲ್ಲಿ ಬ್ರಹ್ಮಕಲಶ ಮಾಡಿಕೊಂಡು ಆ ಕ್ಷೇತ್ರದ ಚೈತನ್ಯವನ್ನು ವೃದ್ಧಿ ಮಾಡಲಿಕ್ಕೆ ಮಾಡ್ತಾರೆ. ಅದೇ ನಮ್ಮಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪಾಂಚಭೌತಿಕ ಸಿದ್ಧಾಂತ ಹೇಳಿದರೆ ಪೃಥ್ವಿ, ಅಪ್ಪ, ಅಗ್ನಿ, ವಾಯು, ಆಕಾಶ 5 ಮಹಾಭೂತಗಳು ಹೇಗೆ ಪೃಥ್ವಿಯಲ್ಲಿ ಹೇಗೆ ನಮ್ಮ ಎಲ್ಲಿ ಸುತ್ತಮುತ್ತ ಇದೆಯೋ ಅದೇ ಶರೀರದಿದೆ. ಅದು ನಂಬುವಂಥ ನಾವು ಅದೇ ರೀತಿ ನಮ್ಮ ಶರೀರದಲ್ಲಿ ಸಹ ಶುದ್ಧೀಕರಣಕ್ಕೆ ಬೇಕಾಗಿ ಪಂಚಕರ್ಮ ಹೇಳಿದಂತೆ ಇಲ್ಲಿ ಬ್ರಹ್ಮಕಲಶವನ್ನು ಸಹ ಮಾಡಿಕೊಂಡು ನಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಕೃತಾರ್ಥರಾಗುತ್ತೇವೆ ಎಂದು ಹೇಳಬಹುದು. ಯಾವಾಗ ದೇವರ ನೆನಪನ್ನು ನಮಗೀಗ ನಮ್ಮ ಸುಬ್ರಹ್ಮಣ್ಯ ದೇವರ ಸ್ತುತಿಯನ್ನು ಮಾಡಿದ್ದು, ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರ ವಾಹನಂ ರುದ್ರಸೂನಂ ಸುರಸೇನಾಥಂ ಗುಹಂ ಸದಾ ಶರಣಮ ಪ್ರಪದಿ ಅಂತೇಳಿ ಈ ನೆನಪು ಬರಬೇಕಾದರೆ ನಮಗೆ ಕಷ್ಟ ಬರಬೇಕಂದ್ರೆ, ಇಲ್ಲದೆ ಯಾವುದು ಬರುವುದಿಲ್ಲ. ಆಗ ಮಾತ್ರ ಈ ಶ್ಲೋಕದ ಅಥವಾ ದೇವರ ನೆನಪಾಗುತ್ತದೆ. ಸಾಮಾನ್ಯವಾಗಿ ಸುಬ್ರಹ್ಮಣ್ಯನ ನೆನಪು ಆಗುವುದು ನಮ್ಮ ವೈದಿಕ ನಾನು ಪ್ರಾಕ್ಟೀಸ್ ಮಾಡುವಾಗೆ ಅಂತ ಹೇಳಿದರೆ ಚರ್ಮ ರೋಗ ವಿಶೇಷವಾಗಿ ಸುಬ್ರಹ್ಮಣ್ಯ ನೆನೆಸುತ್ತಾರೆ. ವಿಶೇಷವಾದ ಸಾವಿರಾರು ವಿಧದ ಚರ್ಮ ರೋಗಗಳು ನಮಗೆ ಕಾಣಲಿಕ್ಕೆ ಪ್ರತಿದಿನ ಸಿಗ್ತದೆ. ಆದರೆ ಹೆಚ್ಚಿನ ಕಾಯಿಲೆಗಳು ಗುಣ ಆಗದೆ ಜೀವನ ಪರ್ಯಂತ ಕಷ್ಟಪಡ್ತದೆ. ಆವಾಗ ನಮಗೆ ನೆನಪಾಗುವುದು ಈ ದೇವರನ್ನು. ನಾವು ಮದ್ದನ್ನು ಕೊಡುವಾಗ ದೇವರನ್ನು ನೆನೆಸಿಕೊಂಡು ಆ ವ್ಯಕ್ತಿಯು ಸಹ ಹೇಳ್ತೇವೆ, ನೀನು ಸುಬ್ರಹ್ಮಣ್ಯ ದೇವರನ್ನು ಸ್ಮರಣೆ ಮಾಡು, ಅದರ ಒಟ್ಟಿಗೆ ಔಷಧಿಯನ್ನು ತೆಗೆದುಕೊಳ್ಳು ಅಂತ ಹೇಳುವಾಗ ನಿಮಗೆ ನೆನೆಸದೆ ಯಾಕಂದರೆ ನಾನು ಎಷ್ಟೋ ವರ್ಷಗಳಿಂದ ಈ ವೃತ್ತಿಯಲ್ಲಿರೋ ಕಾರಣ ನನಗೆ ನನ್ನ ಸ್ವಂತ ಅನುಭವ. ಆಗ 2 ಔಷಧಿ ಮತ್ತು ದೇವರ ಅನುಗ್ರಹ 2 ಇರುವಾಗ ಏನೂ ಸಿದ್ಧಿಸದೆ ಏನೂ ಆಗದಂಥ ಕಾರ್ಯಗಳು ಖಂಡಿತವಾಗಿ ಆಗ್ತದೆ. ಅದು ವಿಶೇಷವಾಗಿ ಚರ್ಮ ರೋಗಕ್ಕೆ ಸುಬ್ರಹ್ಮಣ್ಯನ ಅನುಗ್ರಹ ಖಂಡಿತ ಇದೆ ಅಂತ ಸುಬ್ರಹ್ಮಣ್ಯನ ವಿಶೇಷ ಚೈತನ್ಯ ಆಗುವ ಪುನರ್ ಪ್ರತಿಷ್ಠೆ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಅದನ್ನು ಸವಿಯಲಿಕ್ಕೆ ಇದ್ದೇವೆ. ಅಂತಹ ದೇವರು ನಮಗೆಲ್ಲರಿಗೂ ಸಹ ಅನುಗ್ರಹವನ್ನು ಕೊಡಲಿ. ನಮ್ಮ ಕಾಯಿಲೆ ನಮ್ಮಿಂದ ದೂರವಾಗುವಂತಹ ಅನುಗ್ರಹವನ್ನು, ಯಾಕಂದರೆ ಜನರಿಗೆ ಹೆಚ್ಚು ತೊಂದರೆ ಕೊಡುವಂಥ ಈಗಿನ ಕಾಲದಲ್ಲಿ ಕಾಯಿಲೆಗಳು ಬೇರೆ ಎಲ್ಲವೂ ಇದೆ. ದೇವರ ಹೆಚ್ಚಿನವರಿಗೆ ಸಂಪತ್ತು ಎಲ್ಲವೂ ಇದೆ. ಆದರೆ ಕಾಯಿಲೆ ಬಂದರೆ ಯಾರಿಗೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ದೇವರ ಅನುಗ್ರಹದಿಂದ ಮಾತ್ರ ಗುಣ ಆಗುತ್ತೆ. ಎಷ್ಟೋ ಕಾಯಿಲೆಗಳು ಗುಣ ಆಗದೆ ಹಾಗೆಯೇ ಜೀವನ ಪರ್ಯಂತ ಅನುಭವಿಸುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ದೇವರು ನಾವು ಅದೇ ಯಾವುದೇ ವೈದ್ಯ ನಾರಾಯಣನಲ್ಲ. ಶರೀರೇ ಜರ್ಜರೀಭೂತಿ ವ್ಯಾಧಿಗ್ರಸ್ತಿ ಕಲೆರವಿ ಜಾಹ್ನವಿ ಔಷಧಿ ಜಾಹ್ನವಿ ತೋಯಂ ಐದ್ಯೋ ನಾರಾಯಣೋ ಹರಿ ಅಂತೇಳಿ. ಅಂದರೆ ಯಾವುದು ಕೊನೆಯ ಕಾಲಕ್ಕಾಗುವಾಗ ವೈದ್ಯನೂ ಏನೂ ಅಲ್ಲ, ಬರೇ ಒಂದು ನೀರು ಅಥವಾ ಗಂಗಾಜಲ ಮಾತ್ರ ಅವನಿಗೆ ಔಷಧಿ ಕಾಣುವುದು. ವೈದ್ಯ ನಿಮಿತ್ತ ಮಾತ್ರ ಎಲ್ಲ ಗುಣ ಮಾಡುವುದು ಎಲ್ಲವೂ ಸಹ ದೇವರಾಗಿರುತ್ತಾನೆ ಎಂಬುದು ಸತ್ಯವಾಗಿರುತ್ತದೆ. ಅದು ಖಂಡಿತವಾಗಿಯೂ ಅದು ಅನುಭವ ಬರುತ್ತೆ. ಯಾಕಂದರೆ ವೈದ್ಯನಾಗಿ ನಡ್ಕೊಂಡು ಎಷ್ಟೋ ನಮ್ಮಲ್ಲಿ ನಮ್ಮ ಕೈಗೆ ಬರುವಂಥ ದೊಡ್ಡ ದೊಡ್ಡ ಕಾಯಿಲೆಗಳು ಸಹ ಸುಲಭದಲ್ಲಿ ಗುಣ ಆಗ್ತದೆ. ಸಣ್ಣ ಕಾಯಿಲೆ ನಮ್ಮಿಂದ ಗುಣವಾಗಲಿಕ್ಕೆ ಆಗೋದಿಲ್ಲ. ಅದರ ಹಿಂದೆ ಏನು ಅಂತ ಅದು ಅರ್ಥ ಅಂತ ಹೇಳಿದರೆ ಎಲ್ಲವೂ ದೈವದ ಅನುಗ್ರಹ ಇದ್ರೆ ಮಾತ್ರ ಆಗ್ತದೆ. ಅಂತಹ ದೈವ ಸ್ಮರಣೆ ಪ್ರತಿಯೊಬ್ಬರಿಗೂ ಸಹ ಇರಲಿ. ಅಂತಹ ಅನುಗ್ರಹವನ್ನು ಸಹ ಸ್ಮರಣೆ ಮಾಡಿದ ಎಲ್ಲರಿಗೂ ಸಹ ದೈವದ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಕೃತಜ್ಞತೆಗಳು ಸರ್ ನಿಮಗೆ. ಮುಂದಕ್ಕೆ ಶ್ರೀ ವಿಶ್ವೇಶ್ವರ್ ಭಟ್ ಬಂಗಾರಡ್ಕ ಸರ್ ಈ ಸಭೆಯನ್ನು ಉದ್ದೇಶಿಸಿ 2 ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ತೆ. ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವರ ಈ ಒಂದು ಸಾನ್ನಿಧ್ಯದಲ್ಲಿ ನಡೆಯುವ ಧಾರ್ಮಿಕ ಸಭೆಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ಸಭಾ ಸಮಸ್ತರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಆದರೆ ಸತ್ಯ ಏನು ಅಂತ ಹೇಳಿದರೆ, ವೇದಿಕೆಯಲ್ಲಿ ಕೂತ ಬೆರಳೆಣಿಕೆಯಷ್ಟು ಕೆಲವು ಜನರನ್ನು ಬಿಟ್ಟರೆ ಬೇರೆ ನನಗಂತೂ ಧಾರ್ಮಿಕವಾದಂತಹ ಭಾಷಣ ಮಾಡುವಂಥ ಯಾವುದೇ ಅರ್ಹತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ತುಂಬ ಜನರಿಗೆ ಇರಲಿಕ್ಕಿಲ್ಲ, ಆದರೂ ಕಷ್ಟಪಟ್ಟು 4 ವಿಷಯಗಳನ್ನು ಹೇಳಿದ್ದಾರೆ. ನಾನೇನು ಮಾತಾಡಿಲ್ಲ ಅಂತಾರೆ. BS ವಿಜಯ, ಲಕ್ಷ್ಮಣ ಎಲ್ಲ ಮತ್ತೆ ಜೋರು ಮಾಡ್ಯಾರ. ಹಾಗೆ ಆ ನಿಮಿತ್ತ ಒಂದು 2 ವಿಷಯಗಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಬಂಧುಗಳೇ, ತುಂಬ ವರ್ಷಗಳ ಮೊದಲು, ಶತಮಾನಗಳ ಮೊದಲು ರಾಮಾನುಜಾಚಾರ್ಯರು ಅಂತ ಹೇಳುವ ಸಂತರು ಈ ದೇಶದಲ್ಲಿ ಬಾಳಿ ಬೆಳಗಿದ್ರು. ಆ ಕಾಲದ ಘಟನೆಯನ್ನು ಹೇಳುವಾಗ ಈ ಕಾಲದವರಿಗೆ ಇರಿಸುಮುರಿಸು ಆಗಬೇಕಾದಂಥ ಅಗತ್ಯ ಇಲ್ಲ. ಆದರೆ ಘಟನೆ ಅಂತೂ ಸತ್ಯ. ಅವರು ಕಾಂಚಿಯಲ್ಲಿ ಕಾಮಾಕ್ಷಿ ದೇವಸ್ಥಾನದಲ್ಲಿ ದೇವರನ್ನು ಅರ್ಚನೆ ಮಾಡಲಿಕ್ಕೋಸ್ಕರ, ನಿಮಗೆ ಗೊತ್ತಿದೆ, ಪುರೋಹಿತರು ಅರ್ಚನೆ ಮಾಡಲಿಕ್ಕೆ ಬರಬೇಕಾದರೆ ಅವರಿಗೆ ಆದಂತಹ ಅವರು ಏನು
ದೇವಸ್ಥಾನದ ಕೆರೆಯಲ್ಲಿ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಶುಭ್ರವಾಗಿ ಬಂದು ದೇವರನ್ನು ಪೂಜೆ ಮಾಡಲಿಕ್ಕೆ ಬರಬೇಕು. ಹಾಗೆ ರಾಮಾನುಜಾಚಾರ್ಯರು ಆ ಕಡೆಯಿಂದ ಯಾರು ತಿರುಗಿ ನೋಡಬೇಕಾದ ಅಗತ್ಯ ಇಲ್ಲ, ಹೀಗೆ ಬರ್ತಾ ಇದ್ದರು. ಅವರು ದೇವಸ್ಥಾನದ ಕೆರೆಯಲ್ಲಿ ಸ್ನಾನ ಮಾಡಿ ಶುದ್ಧವಾಗಿ ಗರ್ಭಗುಡಿ ಹತ್ರ ಹೆಜ್ಜೆ ಹಾಕಬೇಕಾಗಿದ್ದರೆ ಎಲ್ಲ ಜನ ಎರಡು ಬದಿಯಲ್ಲಿ ನಿಂತುಕೊಂಡು ಅವರನ್ನು ತದೇಕ ದೃಷ್ಟಿಯಿಂದ ನೋಡ್ತಾ ಇದ್ದರು. ಒಬ್ಬರು ಶಬ್ದಕ್ಕೆ ಬೇಕಾಗಿ ಯಾರು ಮುಜುಗರ ಪಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಮಾಮೂಲು ಅಂತ ಹೇಳುವ ಒಬ್ಬ ಮಹಿಳೆ ಅಲ್ಲಿ ಸ್ವಾಮೀಜಿಗಳು ಬರ್ತಾರೆ ಅಂತ ಹೇಳಿ ತಕ್ಷಣ ಹಿಡಿಸುಡಿ ತಗೊಂಡು ಬಂದು ಅಲ್ಲಿ ಕಸ ಇದೆ ಅದನ್ನು ತೆಗಿತೇನೆ ಅಂತ ಶುದ್ಧ ಮಾಡಲಿಕ್ಕೆ ಬಂದರು. ಅವರಿಗೆ ಅದೇ ಕೆಲಸ, ಅದು ಅವರಿಗೆ ಆ ಕೆಲಸ ದೇವಸ್ಥಾನದಲ್ಲಿ ಬಿಟ್ಟು ಬೇರೆ ಏನಿರಲಿಲ್ಲ. ಆವಾಗ ಅಲ್ಲಿ ಸೇರಿದ ಗಣ್ಯರೆಲ್ಲ ವಿಶ್ವೇಶ್ವರ ಭಟ್ರು ಇದ್ದಿರ್ಬೋದು, ಬುಡಿಯಾರ್ ರಾಧಾಕೃಷ್ಣರು ಇದ್ದಿರ್ಬೋದು, ಆ ಕಾಲದಲ್ಲಿ ಶಿವನಾಥ ರೈಯವರು ಇದ್ದಿರ್ಬೋದು. ದೂರಪೋಲೆ ಅವಳು ಉಂಟು ಅಶುದ್ಧ ಪುಂಡ, ಅವಳು ಇರು ಅಂತ ನಶುದ್ಧ ಪುಂಡ, ಆರು ಪೂಜೆಗೆ ಬತ್ತಂತ ಉಳ್ಳೆಯರು ಅಂತ ಇಂಥದ್ದು ಘಟನೆ ನಡೀತದಲ್ಲ ವಿಜಯ್. ಹೀಗೆ ಹೇಳ್ತಾರೆ. ಆ ಮಹಿಳೆ ಸಾಮಾನ್ಯ ಮಹಿಳೆ ಅಂತ ನನಗೆ ಅನಿಸಲ್ಲ. ಆ ಮಹಿಳೆ ಒಂದು ಕ್ಷಣ ಹಿಂದೆ 2 ಹೆಜ್ಜೆ ಹಿಂದೆ ಹೋದರು, ಮತ್ತೆ ಪುನಃ 2 ಹೆಜ್ಜೆ ಮುಂದೆ ಬಂದು ಸ್ವಾಮೀಜಿ ಎದುರು ನಿಂತವರು ಕೇಳಿದರು, ಅಲ್ಲ ಸ್ವಾಮೀಜಿ, ನಾನು ಅಶುದ್ಧ ಅಂತ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ನಿಮಗೆ ಅರ್ಥ ಆಗಿರ್ಬೋದು. ಈಗ ನಮ್ಮ ಸಮಾಜದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದೇನೆ ನಿಮಗೆ ಅರ್ಥ ಆಗಿರ್ಬೋದು. ನನ್ನನ್ನು ಅಶುದ್ಧ ಅಂತ ಹೇಳುವ ಕಾರಣಕ್ಕಾಗಿ ದೂರ ನಿಲ್ಲಿ ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಮದೇ ಪಾದಕ್ಕೆ ಅಶುದ್ಧ ಆಗಬಾರ್ದು ಅಂತ ನಾನು ಗುಡಿಸ್ತಾ ಇದ್ದೆ. ಆದರೂ ನಾನು ಅಶುದ್ಧ ಅಂತ ಹೇಳುವ ಕಾರಣಕ್ಕಾಗಿ ನನ್ನ ದೂರ ನಿಲ್ಲಿಕ್ಕೆ ಹೇಳಿದ್ದಾರೆ. ನಾನು ಅಶುದ್ಧ ಅಂತ ಆಗಿದ್ದರೆ ನಾನು ಏನು ಮಾಡಬೇಕು ಈ ದೇಹವನ್ನು ಅಂತ ನೀವು ಹೇಳಬೇಕು ನನಗೆ. ನೀವು ತಿಳಿದವರು. ಈ ದೇಹವನ್ನು ನಾನೇನಾದರೂ ಸತ್ತು ಭೂಮಿಯಲ್ಲಿ ಹೂಳಿದ್ರೆ ಭೂಮಿ ಅಶುದ್ಧ ಆಗಲ್ವಾ? ಇಲ್ಲ, ಭೂಮಿ ಅಶುದ್ಧ ಆಗೋದು ಬೇಡ ಅಂತ ಹೇಳಿ ಈ ದೇಹವನ್ನು ಬೆಂಕಿಯಲ್ಲಿ ಉರಿಸಿದರೆ ಅದರ ಗಾಳಿ ಎಲ್ಲ ಬಂದು ನೀವು ಅಶುದ್ಧ ಆಗಲ್ವಾ ಸ್ವಾಮೀಜಿ ಅಂತ ಕೇಳ್ತಾರೆ. ರಾಮಾನುಜಾಚಾರ್ಯರು ಒಂದು ಕ್ಷಣ ಘಕ್ಕ ಅಂತ ಅಲ್ಲಿ ನಿಂತು ನೇರವಾಗಿ ಆ ಮಹಿಳೆ ಹತ್ರ ಹೋಗಿ ಹೇಳ್ತಾರೆ, ನಾನು ದೇವಸ್ಥಾನದ ಕೆರೆಯಲ್ಲಿ ಹೋಗಿ ನನ್ನ ದೇಹವನ್ನು ಶುದ್ಧ ಮಾಡಿಕೊಂಡು ಬಂದಿದ್ದೇನೆ. ಕಾಮಾಕ್ಷಿ ದೇವಿಯ ಪೂಜೆ ಮಾಡಿ ನನ್ನ ಮನಸ್ಸನ್ನು ಶುದ್ಧ ಮಾಡಬೇಕು ಅಂತ ನಾನು ಗರ್ಭಗುಡಿ ಹತ್ರ ಹೋಗ್ತಾ ಇದ್ದೆ. ಆದರೆ ನನಗೆ ಅನಿಸ್ತದೆ ಕಾಮಾಕ್ಷಿ ದೇವಿ ಗರ್ಭಗುಡಿಯಲ್ಲಿಲ್ಲ, ನಿಮ್ಮ ದೇಹದಲ್ಲಿ ಬಂದು ನಿಂತಿದ್ದಾರೆ ಅಂತ ನನಗೆ ಅನಿಸ್ತದೆ. ಹಾಗಾಗಿ ನಾನು ಗರ್ಭಗುಡಿಯಲ್ಲಿ ಮಾಡಬೇಕಾದ ಪೂಜೆಯನ್ನು ನಿಮಗೇ ಮಾಡ್ತೇನೆ ಅಂತೇಳಿ ಜನರೆದುರೆ ಆ ಮಹಿಳೆಗೆ ಅಡ್ಡ ಬೀಳ್ತಾರೆ. ಇದು ಏನು ಸಂದೇಶವನ್ನು ಸಮಾಜಕ್ಕೆ ಕೊಡುತ್ತೆ ಅಂತ ಹೇಳಿದರೆ, ಸಮಾಜ ಸೋತಾಗ, ಸಮಾಜದಲ್ಲಿ ದುಷ್ಟ ಏನು ಆಚರಣೆಗಳು ಬಂದಾಗ, ಸಮಾಜದಲ್ಲಿ ಅಸಮಾನತೆಗಳು ಬಂದಾಗ ಯಾರೋ ಒಬ್ಬರು ಅವತರಿಸಿಕೊಂಡು ಬಂದು ನಮ್ಮ ಸಮಾಜವನ್ನು ಕಾಪಾಡಿದರು ಅಂತ ಹೇಳುವ ಸಂಗತಿ ಶತಮಾನಗಳ ಕಾಲ ಹಿಂದೂ ಸಮಾಜದಲ್ಲಿ ನಡೆದಿದೆ. ನಾವು ಶ್ರೀರಾಮ ಬಂದಾಗ, ಶ್ರೀಕೃಷ್ಣ ಬಂದಾಗ ಅವರು ದೇವರೇ ಆಗಿ ಬಂದಿದ್ದಾರೆ ಅಂತ ಯಾರು ತಿಳ್ಕೊಳ್ಳಿಲ್ಲ. ನಿಮ್ಮ ಹಾಗೆ ಅವರು ಸಮಾಜಕ್ಕೆ ಬಂದಿದ್ದರು. ಆದರೆ ಅವರ ಆಚಾರ ವಿಚಾರಗಳ ಮೂಲಕ ಅವರು ದೇವರ ಅವತಾರ ಪುರುಷ ಅಂತ ಎನಿಸ್ಕೊಂಡ್ರು. ಅವರು ಬರುವಾಗ ನಿಮ್ಮ ಹಾಗೆ ಬಂದಿದ್ರು ಹೊರತು ವಿಶೇಷ ಅಂತ ಏನೇ ಅನಿಸಲಿಲ್ಲ. ಅವರ ಜೀವನ ಶೈಲಿಯಲ್ಲಿ ಅವರು ವಿಶೇಷ ಅಂತ ಅನಿಸ್ಕೊಂಡು ಬಂದರು. ಹಿಂದೂ ಸಮಾಜ ಯಾಕೆ ನಿತ್ಯ ನೂತನ ಆಗಿರುತ್ತೆ ಅಂತ ಹೇಳಿದರೆ, ಎಲ್ಲ ಸಮಾಜದಲ್ಲಿ ಕೂಡ ವರ್ಷಗಳು ಹೋದಾಗೆ ಅನಿಷ್ಟಗಳು ಸೇರಿ ಹೋಗುತ್ತೆ. ಈ ಸತ್ಯವನ್ನು ನಾವು ಒಪ್ಕೊಳ್ಳಿಕ್ಕೆ ತಯಾರಿರೋದಿಲ್ಲ. ಇಂಥ ಸಭೆಯೊಳಗೆ ಹೇಳಿದರೆ ಸಮಿತಿಯ ಸಂಚಾಲಕರು ಅಧ್ಯಕ್ಷರಿಗೆ ಐನ್ಮಾಂತ ಈ ಸಭೆ ಪಣೋಡ ಏನು ಅಗತ್ಯ ಉಂಟ ಅಂತ ಅನಿಸ್ಬೋದು ನಿಮಗೆ. ಬಟ್ ಅದು ಸತ್ಯ. ಹಿಂದೂ ಸಮಾಜದಲ್ಲಿ ಜಾತೀಯ ಏರಿಳಿತಗಳು ಅಸಮಾನತೆಯನ್ನು ಸೃಷ್ಟಿ ಮಾಡುತ್ತೆ. ಅಸಮಾನತೆಯನ್ನು ಸೃಷ್ಟಿ ಮಾಡಿದಾಗ ಜನರ ಗೌರವಕ್ಕೆ ಚ್ಯುತಿ ಬರುತ್ತೆ. ಆ ಸಮಾಜವನ್ನು ಪರಿಪೂರ್ಣ ಸಮಾಜ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣನೇ ಹೇಳಿದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜವನ್ನು, ಹಿಂದೂ ಸಮಾಜವನ್ನು ಎತ್ತಿಡಬೇಕಾದರೆ ಕೃಷ್ಣ, ಅದರ ಮೊದಲು ರಾಮ, ಅದರ ಮೊದಲು ಇನ್ಯಾವುದೋ ಅವತಾರಗಳು ಬಂದು ಹಿಂದೂ ಸಮಾಜವನ್ನು ಎತ್ತಿ ಹಿಡಿದ್ರು ಅಂತ ನಾವು ಭಾಷಣದಲ್ಲಿ ಹೇಳಿದ್ದೇವೆ. ನನಗೆ ಗೊತ್ತಿದ್ದಾಗೆ ಕೃಷ್ಣನ ನಂತರ ಬೇರೆ ಅವತಾರದವರು ಬಂದಿದ್ದಾರೋ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ತುಂಬ ಜನರನ್ನು ಆ ರೀತಿ ಗುರುತಿಸ್ತಾ ಇದ್ದೇನೆ.
ಯಾವ ಒಂದು ಊರಲ್ಲಿ 45 ವರ್ಷಕ್ಕೆ ಮೊದಲು ಇಲ್ಲಿ ಕಾರ್ಪಾಡಿ ದೇವಸ್ಥಾನಕ್ಕೆ ಗ್ರಾಮ ದೇವಸ್ಥಾನ ಅಂತ ಬಂದರೆ ಇದು ಒಂದು ಪಾಳು ಬಿದ್ದ ದೇವಸ್ಥಾನ ಆಗಿತ್ತು. ನಮಗೆ ಮದುವೆ ಎಲ್ಲ ಆಗಬೇಕಾಗಿದ್ದರೆ ಮನೆಯಲ್ಲಿ ಧರ್ಮ ಕಾರ್ಯ ಮಾಡಿದರೆ ಗ್ರಾಮ ದೇವರಿಗೆ ಅಲ್ವಾ ಹರಿಕೆ ಹೇಳ್ಕೊಳ್ಬೇಕಾದ್ದು. ಒಂದು ಸೇರು ಅಕ್ಕಿ, ತೆಂಗಿನಕಾಯಿ ವಗೇರೆ ಹೇಳಿ ಅದನ್ನು ಮನೆಯ ಕಾರ್ಯ ಶುಭ ಕಾರ್ಯ ಕಳೆದ ಮೇಲೆ ತಂದು ಕೊಡುವಂಥ ಸಂಗತಿಗಳಾಗ್ತಿತ್ತು. ಆಗ ಸಣ್ಣವಿದ್ರೂ ಕೂಡ ಈ ದೇವಸ್ಥಾನ ಯಾಕೆ ಇಷ್ಟು ದುರ್ಬಲ ಅಂತ ಹೇಳುವಂಥ ಒಂದು ಮಾನಸಿಕತೆ ಬಂದಿತ್ತು. ಸಾಧಾರಣ 80ರ ದಶಕದವರೆಗೂ ನಮ್ಮಲ್ಲಿ ಭಾರಿ ದೇವಸ್ಥಾನಗಳ ಜೀರ್ಣೋದ್ಧಾರಗಳು ಆಗ್ತಾ ಇರಲಿಲ್ಲ. ತುಂಬ ದೇವಸ್ಥಾನಗಳು ಶಿಥಿಲ ಅಂತ ಹೇಳುವಂಥ ಸ್ಥಿತಿಯಲ್ಲೇ ಇತ್ತು. ಯಾವುದೋ ರಾಮಾನುಜಾಚಾರ್ಯರ ರೀತಿಯಲ್ಲಿ ಯಾವುದೋ ಸಂಘಟನೆಗಳು ಹಿಂದೂ ಧರ್ಮದಲ್ಲಿ ಮತ್ತೆ ಜಾಗೃತಿಯನ್ನು ನಿರ್ಮಾಣ ಮಾಡಿ ಕಳೆದ 25 ವರ್ಷದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100 ದೇವಸ್ಥಾನಗಳು ತಲೆ ಎತ್ತಿ ನಿಂತಿದೆ. ವೈಭವೋಪೇತವಾಗಿ ಬ್ರಹ್ಮಕಲಶ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ನಡೆದಿದೆ. ಯಾರು ಮಾಡಿದ್ದಾರೆ ಅಂತ ಕೇಳಿದರೆ ಆಯಾಯ ಊರಿನಲ್ಲಿ ಯಾರೋ ವ್ಯಕ್ತಿಗಳು ಇದು ದೇವ ಕಾರ್ಯ ಅಂತ ಸಂಕಲ್ಪ ಮಾಡಿಕೊಂಡು ತಾವೇ ಮುಂದೆ ನಿಂತು ಆ ದೇವಸ್ಥಾನಗಳನ್ನು ಎತ್ತಿ ಹಿಡಿಯುವಂಥ ಸಂಗತಿಗಳು ನಡೆದಿದೆ. ಇವತ್ತು ಕಾರ್ಪಾಡಿ ದೇವಸ್ಥಾನದಲ್ಲಿ ದೇವರಲ್ಲಿ ಇದ್ದಾರೆ, ನನಗೆ ಗೊತ್ತಿದೆ. ಸುಬ್ರಹ್ಮಣ್ಯ ದೇವರು ಖಂಡಿತವಾಗಿ ಅಲ್ಲಿ ಕೂತ್ಕೊಂಡಿದ್ದಾರೆ. ದೇವರ ಅವತಾರವಾಗಿ ಯಾರು ಬಂದು ಈ ಕೆಲಸವನ್ನು ಮಾಡಿದರು ಅಂತ ಹೇಳಿದರೆ ಬಹುಶಃ ನಮ್ಮ ಬುಡಿಯಾರು ಅದನ್ನು ಎಂಕಳೆಗಮಂತ ಅಂಜಮಂತ ಪಣೊಡ್ಚಿ ಅಂತ ಹೇಳಿಯಾರು. ಆದರೆ ಈ ಬುಡಿಯಾರವರು, ಈ ಸುಧಾಕರ್ ರಾವ್ ಅವರು, ಮತ್ತೊಬ್ಬರು ರಾಧಾಕೃಷ್ಣ ಬೋರ್ಕರು, ಇವರೆಲ್ಲ ಅಸಾಮಾನ್ಯ ವ್ಯಕ್ತಿಗಳು ಅಂತ ನಾವು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಬೇಕು. ಇವರು ಯಾರು ಅಂತ ಕೇಳಿದರೆ, ನನ್ನ ಹತ್ರ ಈ ಮಾತನ್ನು ಕೇಳಿದರೆ ಇವರು ದೇವರ ಅವತಾರ ಅಂತ ಹೇಳಿದರೆ ಮುಜುಗರ ಪಡ್ಕೊಳ್ಬೋದು ಅಂತ ಹೇಳೋ ಕಾರಣಕ್ಕಾಗಿ ಇವರು ಸಾಕ್ಷಾತ್ ದೇವದೂತರ ರೀತಿಯಲ್ಲಿ ಬಂದು ಈ ದೇವ ಕಾರ್ಯವನ್ನು ಮಾಡಿ ಗ್ರಾಮದ ದೇವಸ್ಥಾನದ ಹಿರಿಮೆಯನ್ನು ಗರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಹಿಂದೂ ಸಮಾಜ ಇವತ್ತು ಕೂಡ ನಿತ್ಯ ನೂತನವಾಗಿರಬೇಕಾದ್ರೆ ಕಾಲಕಾಲಕ್ಕೆ ಈ ರೀತಿಯ ರಾಧಾಕೃಷ್ಣ ದ್ವಯರು, ಸುಧಾಕರ್ ರಾಯರಂಥವರು ಎಲ್ಲ ಊರುಗಳಲ್ಲಿ ಎದ್ದು ಬಂದು ಸಮಾಜದಲ್ಲಿ ಜಾಗೃತಿಯನ್ನು ನಿರ್ಮಾಣ ಮಾಡಿ ಹಿಂದೂ ಸಮಾಜಕ್ಕೆ ಹೊಸತನ ಕೊಡುವಂಥ ಸಂಗತಿಗಳನ್ನು ಮಾಡಿದ್ದಾರೆ. ಆ ಕೈಂಕರ್ಯ ಈ ಭಾಗದಲ್ಲಿ ಕೂಡ ನಡೆದಿದೆ. ಹೆಸರು ಹೇಳಿದ 3 ಮಾತ್ರ ದೇವಸ್ಥಾನವನ್ನು ಕಟ್ಟಿದ್ರು ಅಂತ ಹೇಳುವಂಥ ಭಾವನೆ ನನಗೇನಿಲ್ಲ. ಸಾವಿರಾರು ಜನ ಇದರಲ್ಲಿ ಕೈ ಜೋಡಿಸಿರ್ಬೋದು, 100 ಜನ ಇದಕ್ಕೆ ಹಣವನ್ನು ಕೊಟ್ಟಿರ್ಬೋದು, ಇನ್ನು ಎಷ್ಟೋ ಜನ ಇದರಲ್ಲಿ ಶ್ರಮ ಹಾಕಿ ಕೆಲಸ ಮಾಡಿರ್ಬೋದು. ಇವರೆಲ್ಲರ ಪರಿಶ್ರಮದ ದ್ಯೋತಕವಾಗಿ ಯಾವ ಸಮಿತಿಯ ನೇತೃತ್ವವನ್ನು ವಹಿಸಿದ ಹಿರಿಯರೆಲ್ಲರನ್ನು ಕೂಡ ಮತ್ತೆ ದೇವದೂತರು ಅಂತ ಸ್ಮರಿಸುತ್ತಾ ಅವರಿಗೂ ಕೆಲಸ ಮಾಡಿದ ಎಲ್ರಿಗೂ ಹಾಗೂ ಆರ್ಯಾಪು ಗ್ರಾಮದ ಸಮಸ್ತ ಹಿಂದೂ ಬಾಂಧವರಿಗೂ ಕೂಡ ಕಾರ್ಪಾಡಿಯ ಸುಬ್ರಹ್ಮಣ್ಯ ದೇವರು ಸನ್ಮಂಗಲವನ್ನು ಪ್ರಾರ್ಥನೆ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಕೃತಜ್ಞತೆಗಳು ಸರ್. ಮುಂದಕ್ಕೆ ಶ್ರೀ ಶಿವನಾಥ್ ರೈ ಮೇಗಿನಗುತ್ತು ಸದಸ್ಯರು, ಜಿಲ್ಲಾ ಧಾರ್ಮಿಕ ಪರಿಷತ್ ಸರ್, ಈ ಸಭೆಯನ್ನು ಉದ್ದೇಶಿಸಿ 2 ಶುಭ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಲೋ ಸ್ಥಳದೇವನಂಚಿನ ಕಾರ್ಪಾಡಿ ಸುಬ್ರಹ್ಮಣ್ಯೇಶ್ವರಗೆ ವಂದಿಸವನದು. ಅವೇ ರೀತಿ ಎನ್ನ ಆರಾಧ್ಯ ಮೂರ್ತಿ ಸರ್ವೇ ಶ್ರೀ ಸುಬ್ರಹ್ಮಣ್ಯೇಶ್ವರಗೆ ತರತಗ್ಗಾದು. ಬಹುಶಃ ಇನ್ನೊಂಜಿ ಬ್ರಹ್ಮಕಲಶದ ಬ್ರಹ್ಮವೇದಿಕೆ ನಮ್ಮಲ್ಲ ದಯಬಂಡ ಬ್ರಹ್ಮಕಲಶದ ಬ್ರಹ್ಮವೇದಿಕೆ ಬಂಡ ಒಂಜಿ ದೇವಕಾರ್ಯ ಮಲ್ತನಾಗಲು ಒಂಜಿ ಸೈಡೆ ಸೇರ್ನಂಚಿನ ಒಂಜಿ ಸಭೆಯನ್ನು ಬಂಡದು. ಬಹುಶಃ ಯಾಕಡೆ ತಂತ್ರಿಗಳು ಭಾಷಣ ಮಾಡ್ಬಂಡಿರು ಸುಬ್ರಹ್ಮಣ್ಯ ಬಂಡ ಜ್ಞಾನ ಅಂದು ನಂಗೆ ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡ ಸುಧಾಕರ್ಯರಿಗೆ ಒಂಜಿ ಜ್ಞಾನ ಕೊರಿಯರು. ಆ ಜ್ಞಾನಗೂ ಸುಬ್ರಹ್ಮಣ್ಯಗೆ ಅಡ್ಡು ಬಿಡಿದರಿಕೊಳ್ಳಿರು. ಒಂಜಿ ವಲ್ಲಿ ಪನ್ಪುಣ ಒಂಜಿ ದೇವಸೇನಾ ಪನ್ಪುಣ ಒರ್ತಿ ಕ್ರಿಯಾಶಕ್ತಿಗೆ ಪುದರ್ ಬುಕ್ಕೊರ್ತಿ ಇಚ್ಛಾಶಕ್ತಿ ಪುದರ್ ಪಂಡ ಸುಬ್ರಹ್ಮಣ್ಯ ಜ್ಞಾನ ಕೊರನಾಗ ಆ ಜ್ಞಾನ ನಮ್ಮ ದುಂಬು ಕೊಡೋಂಡ ಅಲ್ಪ ಒಂಜಿ ಕ್ರಿಯೆ ಎಲ್ಲ ಬೋಡಪುಂಡು. ಆ ಕ್ರಿಯಾಶಕ್ತಿ ಅದು ವಲ್ಲಿ ಅಲ್ಲಿ ಒಂಜಿ ಬೇಟೆಗಾರ್ತಿ ನಮ್ಮ ಬೇಟೆಗಾರನ ಮಗಳು ಸುಬ್ರಹ್ಮಣ್ಯನ ಒಂಜಿ ಬಿಡಿದಿ ಬೇಟೆಗಾರನ ಮಗಳು ಬುಕ್ಕೊಂಜಿ ದೇವಲ ಕೊಡೋದು ಬತ್ತಿನ ದೇವಸೇನ. ದೇವಸೇನ ಇಚ್ಛಾಶಕ್ತಿಗೆ ಪೂರಕವಾದ ಕೆಲಸ ಮಾಡ್ಬಿಡಂಚನಲ್ಲ. ಬಹುಶಃ ಆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮೂಜಿ ಸೇರ್ಂಡ ಈ ಒಂಜಿ ಇಂಚಿನ ದೇವಸ್ಥಾನದ ಪುಣ್ಯ ಕಾರ್ಯ ಆಯರ ಸಾಧ್ಯ ಅನ್ನೋದು ಪಣ್ಣದು ನಮ್ಮ ಎನ್ನೊಂದಿಲ್ಲ. ಬಹುಶಃ ಸರ್ವೇ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಒಂಜಿ ಎಲ್ಲೇ ಕೆಲಸ ಮಾಡಿದಾತು ಈ ಒಂಜಿ ಬ್ರಹ್ಮವೇದಿಕೆ ಕುಳ್ಳಂಚಿನ ಅವಕಾಶ ಎಂಕ್ಲ ಒದಗದು ಬರ್ತಂದು.
ಸುಧಾಕರ್ ಪಂಡಿರು ಒಂಜಿ ಕಾರ್ಯಕ್ರಮ ಮಲ್ಪುಣಗಂಡ ನಮ್ಮ ಆಲೋಚನೆ ಮಲ್ಪುಣ ಕೆಲವೊಂಜಿ ಟೀಕೆ ಟಿಪ್ಪಣ್ಣ ಬರ್ಪ ಅಂದು ಆವಾ ಪೋವಾ ಅಂತ ಪನ್ಪುಣ ಆಂಡ ನಂಗೆ ಆ ಸುಬ್ರಹ್ಮಣ್ಯ ಒಂಜಿ ಜ್ಞಾನಶಕ್ತಿ ಕೊನ್ನ ನಮ್ಮಡೊಂಜಿ ಧೈರ್ಯ ಬರ್ಪುಂಡು ಏರು ನಮ್ಮ ಐಕೆ ನಿರ್ಮಾಣ ಜಪ್ಪನ್ನು ನಮ್ಮಡೊಂಜಿ ಧೈರ್ಯ ಬರ್ಪುಣ ಐಕೆ ಬಂಡ ಧೈರ್ಯ ಅಂತ ಬರ್ಪುಣೆ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯ ಇತ್ತಂಡ ಊಲ ಕೆಲಸ ಮಲ್ಪೊಲಿಗೆ ಬಹುಶಃ ದೇವರನ ಅನುಗ್ರಹ ಇತ್ತಂಡ ನಂಗೆ ಆ ಧೈರ್ಯ ಇತ್ತಂಡ ನಮ್ಮ ಒಂಜಿ ಪಜ್ಜನಿ ಎದುರು ದೀವಡಿ ಒಂಜಿ 1000 ಮೈಲ್ ನಡಪಂಡ್ಲ ಸುರುದ ಒಂಜಿ ಪಜ್ಜೆ ದೀಪನಗಳು ಬೋಡು ಆ ಸುರುದ ಪಜ್ಜೆನ ದೀಪನಗಳು ಈ ದೇವಸ್ಥಾನಗಳು ಬಹುಶಃ ಪುದರ್ ಬರ್ಪುಣ ಅನ್ಪಿರು ಪುದರ್ ಬರಂಡ ಐಟು ಬಹುಶಃ ಸುರುಗೆ 80% ಒಂಜಿ ಕೆಲಸ ಆನೇಡು ನಮ್ಮ ಟೀಕೆ ಟಿಪ್ಪಣಿ ಎದುರು ಸರಳ ಶಕ್ತಿ ರಾದಿಪೋಡು ಕೆಲವೊಂದು ಸರ್ತಿ ನಮ್ಮ ನಿರ್ಧಾರ ಅವಳ ಕಟು ನಿರ್ಧಾರ ಇದನ್ನಾಗ ಬಹುಶಃ ನಂಗೆ ಸುಮಾರು ನೆರ್ಪೇರು ಬಹುಶಃ ಅವು ಅಗತ್ಯ ಇತ್ತನ ಒಂದು ಅಗತ್ಯ ಇತ್ತನ ಅಂದು ಬಹುಶಃ ಸುಧಾಕರ ಸುರುಗು ಪಣ್ಣಂಚಿನ ಪಾತ್ರ ಅವೇ ಅಗತ್ಯ ಇತ್ತು ನಾನು ಬಹುಶಃ ಅಗತ್ಯ ಊಲೈ ಪೂಜಿ ಎಂಕಿಂದ ಅಗತ್ಯ ಪೂಜೆ ಅಂಡ ಒಂಜಿ ಊರದ ಒಂಜಿ ನಮ್ಮ ಕಲ್ಪನೆ ಮಾಡ್ಮ ಐತೆ ಒಂಜಿ ಕಾರ್ಪಾಡಿನ ಬಹುಶಃ ಏರೋ ಒಂಜಿ ನಿನ್ನ ನಿರ್ಮಾಣದ ತೊಡಗಿತಾನಲ್ಲ ಈ ಕಾರ್ಪಾಡಿಗೆ ಪುದರ್ ಬರ್ತಾನೆ ಓವೇ ಒಂಜಿ ಸರ್ವೇ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಮ ಈ ಸರ್ವೇ ಊದ ಊರಿಗೆ ಮಾತ್ರ ಜನಕ್ಕಳಿಗೆ ಬಹುಶಃ ಒಂಜಿ ಊರನ್ನು ತೋಡಣ ಊರದ ಅಭಿವೃದ್ಧಿ ತೋಡಂಡ ಒಂಜಿ ಊರದ ದೇವಸ್ಥಾನ ತೋಡಿಗೆ ಒಂಜಿ ದೇವಸ್ಥಾನದ ಊರು ಹೊಡಿತಾನೆ ಶಾಲೆಯಲ್ಲಿ ತೋಡಿಗೆ ಬಹುಶಃ ಅವರಡ್ಲ ಸರಿ ಇತ್ತಂಡ ಊರು ಅಭಿವೃದ್ಧಿ ಆತನಂದು ನಮ್ಮ ಐತ ಒಂಜಿ ಸೂಚನೆ ಬಹುಶಃ ಈ ಒಂಜಿ ಕಾರ್ಯಕ್ರಮ ಇಣಿತ ಒಂಜಿ ಭಾಷಣ ಮಲ್ಪೇರ್ಕೊಂಡು ಸುಮಾರು ಜನಲ ವೇದಿಕೆ ಬ್ರಹ್ಮಕಲಶದ ಏರು ಮುಲ್ಪ ಮಲ್ತಿರಾಗಲೇ ಒಂಜಿ ತರಬೇನೆ ಏಪ ಭಾಷಣ ಮುಗಿಪಿರಂದು ಬಹುಶಃ ಇಂಕ್ಲೆಗ್ಲ ಅಂಚನೆ ಈತ ಜನನು ಕುಲ್ಲದ ಇಂಕ್ಲ ಕಾಪವಣಂಜಿನ ಪರಿಸ್ಥಿತಿ ಯಾರ ಬಲ್ಲಿ ಅಂಡ ಈ ಒಂಜಿ ದೇವಸ್ಥಾನದ ಎಡ್ಡೆ ಕಾರ್ಯಡು ನಮ್ಮ ಮಾತ ಸೇರ್ದ ಒಲ್ಪೊಲ್ಪಣ ಪೋದು ಸೇರ್ನಾಗ ಈ ಒಂಜಿ ಬ್ರಹ್ಮಕಲಶದ ಈ ಒಂಜಿ ಶುಭ ಕಾರ್ಯಕ್ರಮ ನಮ್ಮ ಸೇರ್ನೋ ಭಾಷಣ ನಮಗೆ ಮಾತೆರೆಗಳ ನಿಗ್ಲಿಗಾದೀಪು ಎಂಕ್ಲಿಗಾದೀಪು ಮಾತೆರೆಗಳ ಒಂಜಿ ಶುಭ ಕಾರ್ಯ ಬಹುಶಃ ಎಂಕ್ಲ ಸರ್ವೇ ದೇವಸ್ಥಾನದ ಒಂಜಿ ಬಗ್ಗೆ ಪಂಡ ಎಲ್ಲ ದಾಯ ಪಂಡ ಎಂಕ್ಲ ಕೊರೋನಾದ ಸಂದರ್ಭಡು ಶುರು ಮಾಡ್ತಾನೆ ಬಹುಶಃ ಒಂಜಿ ಆಜಿ ತಿಂಗಳು ತುಂಬ ಶುರು ಮಾಡಿದೆ ಇಮಿಡಿಯೇಟ್ ಆದ ಕೊರೋನಾ ಬತ್ತಂಡು ಆ ಕೊರೋನಾದ ಸಂದರ್ಭಡು ದೇವಸ್ಥಾನದ ಕೆಲಸ ಮುಗಿಪಳಿಂದ ಪುನರ್ ನಿರ್ಮಾಣದ ಕೆಲಸ ಪೂರದಿತ್ತದು ಹೊಸತ್ತು ಮಲ್ಪಣಿನ ಸಂದರ್ಭದ ಬಹುಶಃ ಅಪ್ಪಾಗ ದುಡ್ಡು ಎಂಚ ಅಂದ್ ಬಹುಶಃ ಮುಲ್ಪ ರಾಧನೆಂಡ ಒಂಜಿ ಮಲ್ಲ ದುಡ್ಡುದಾರೆ ಬಹುಶಃ ಎಂಕ್ಲ ಅಂಚ ಇಜ್ಜ ಎಂಕ್ಲ ಪನೋಡು ಬಾರಿ ಎಲ್ಲಿ ಐತನಲ್ಲ ಆ ಕೆಲಸನ ಎಂಚ ಶುರು ಮಾಡ್ಕೊಳ್ಳಿ ಅನ್ನೋಗ ಬಹುಶಃ ಅಪ್ಪಾಗ ನಮ್ಮ ಈ ಟೆಕ್ನಾಲಜಿನ ಎಂಚ ಯೂಸ್ ಮಾಡ್ತು ಅಂದು ಅಪ್ಪಾಗ ಎಂಕ್ಲ ವಾಟ್ಸಪ್ ಏನೋ 4,500 ಜನ ತೊಂಜಿ ಗ್ರೂಪ್ ಇತ್ತು ಬಹುಶಃ ದಿನನಿತ್ಯ ಎಂಕ್ಲ ವಾಟ್ಸಪ್ ದೇವಸ್ಥಾನದ ಬಗ್ಗೆ ಬರ್ತೇನೆ ಐಕ ಒರಿಯ ಡೊನೇಷನ್ ಕೊರಿಯ ಶುರು ಮಾಡ್ತಾರೆ ಬಹುಶಃ ಒರಿ ಕೊರಿ ಪೇಮೆಂಟ್ ಬುಕ್ ಕೊರಿಯ ಶುರು ಮಾಡ್ತಾರೆ ಬಹುಶಃ ಒಂಜರ ವರ್ಷದಲ್ಲಿ ಎಂಕ್ಲ 1.25 ಕೋಟಿ ಆ ವಾಟ್ಸಪ್ದ ಮುಖಾಂತರ ಕಲೆಕ್ಷನ್ ಮಾಡ್ತದೆ ಬಹುಶಃ ಅವು ಒಂಜಿ ಇತಿಹಾಸ ದೇವಸ್ಥಾನದ ಜೀರ್ಣೋದ್ಧಾರ ಮಲ್ಪನಾಗ ಆ ಒಂಜಿ ಕೆಲಸ ಮಂದಿನ ಸಂತೃಪ್ತಿ ಹೆಂಗುಂಡು ಆ ಮಾತ್ರ ಆ ಒಂಜಿ ಕೆಲಸ ಇಂಚಾವಂಡ ರಾತ್ರಿ 1.5 ಗಂಟೆ 2 ಗಂಟೆ ಉಂಟು ನಮ್ಮ ಮೆಸೇಜ್ ಮುಖಾಂತರ ಜನಕ್ಕಳಿಗೆ ತೆರಿಪ ಹೊಂದಿತ್ತ ಬಹುಶಃ ಆ ದುಡ್ಡು 1.25 ಕೋಟಿ ಆ ಸಂದರ್ಭಡು ಕೊರೋನಾದ ಸಂದರ್ಭಡು ಬತ್ತಿನಂಚಿನ ಬಹಳ ಭಾರಿ ಮಲ್ಲ ವಿಶೇಷ ಐಕ್ಯ ಪೂರ್ವಕವಾದ ನಮ್ಮ ಜನಪ್ರತಿನಿಧಿಗಳು ಬಹುಶಃ ಸಂಜೀವ ಮಠೊಂದೂರಾದಿಪ್ಪು ಅತಂಡ ಶೋಭಾ ಕರಂದಾಜ್ ಅತಿ ಪೆಂಕ್ಲಿ ಸುಮಾರು 1 ಕೋಟಿಲ 8 ಲಕ್ಷ ಆ ದೇವಸ್ಥಾನ ಕೊಡ್ತಿದ್ರು ಸುಮಾರು 3 ಕೋಟಿ ವೆಚ್ಚದ ಆ ದೇವಸ್ಥಾನ ಪೊರ್ಲುಮಂತ ಅವೇ ರೀತಿ ಮುಲ್ಪ ಕಾರ್ಪಾಡಿದ ದೇವಸ್ಥಾನ ಇತ್ತುವನ ಬಹುಶಃ ಅವೇ ರೀತಿಯ ವಿಜೃಂಭಣೆ ಬ್ರಹ್ಮಕಲಶ ನಡತೊಂದುಂಡು ಬಹುಶಃ ಆ ಬ್ರಹ್ಮಕಲಶ ಪೂರ ಕಾರಣಕರ್ತರಂಚಿನ ಸುಧಾಕರ್ ರಾವ್ ದಿಪ್ಪು ಅತಂಡ ಬೊಡ್ಯ ರಾಧನ್ಯ ಆದಿಪ್ಪು ರಾಧಾಕೃಷ್ಣ ಬೋರ್ಕರ್ ಆದಿಪ್ಪು ಮಾತ ಊರದ ಮಾತ ಸಹೃದಯ ದಾನಿಲ ಆದಿಪ್ಪು ಅತಂಡ ಕರಸೇವಕರ ಮಾತೆರಳ ತರದಗ್ಗಾತು ವಂದಿಸ ಒಂದು ಅವಕಾಶ ಕೊರ್ನ ನಿಗ್ಲಿ ಮಾತೆರ ವಂದಿಸ ಎರಡು ಪಾತ್ರ ಜೈ ಹಿಂದ್ ಜೈ ಸುಬ್ರಹ್ಮಣ್ಯ. ಕೃತಜ್ಞತೆಗಳು ಸರ್ ನಿಮಗೆ. ಮುಂದಕ್ಕೆ ಶ್ರೀ ರತ್ನಾಕರ್ ರೈಕೆ ದಂಬಾಡಿ ಗುತ್ತು, ಧನ್ಯವಾದಗಳು. ಮುಂದಕ್ಕೆ ಶ್ರೀ ಪುರುಷೋತ್ತಮ ಶೆಟ್ಟಿ ಉದ್ಯಮಿಗಳು. ಮುಂದಕ್ಕೆ ಡಾಕ್ಟರ್ ರಾಮಚಂದ್ರ ರಾವ್ ಸುಂದರವನ ಬೆಂಗಳೂರು. ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಹಿತ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಮಾತೆರೆಗಳ ಸೋಲ್ಮೇಲು. ವೇದಿಕೆಯಲ್ಲಿರುವ ವಿದ್ವಜ್ಜನರೇ, ಸಜ್ಜನರೇ, ಭಕ್ತಾದಿಗಳೇ, ಇದು ಮಾತಾಡಲಿಕ್ಕೆ ಈಗ ವಿದ್ವಜ್ಜನರೆಲ್ಲ ಮಾತಾಡಿದ್ದಾರೆ, ಆದರೆ ಒಂದೇ ಎರಡು ವಿಷಯಗಳನ್ನು ಹೇಳುವಂತೆ. ಯಾಕಂದರೆ ಈಗಾಗಲೇ ಅಲ್ಲಿಂದ ಚೆಂಡೆ ಕೇಳ್ತಾ ಇದೆ. ನಾನು ಒಬ್ಬ ಹವ್ಯಾಸಿ ಕಲಾವಿದರಾಗಿ ನನಗೆ ಅದರ ಆ ಪ್ರೆಷರ್ ಏನಂತ ಗೊತ್ತಿದೆ. ಅವ್ರು ಬೈತಾ ಇರ್ತಾರೆ. ಏನಂದರೆ ನಾವು ಜೀವಕೋಟಿಗಳಲ್ಲಿ ಮನುಷ್ಯ ಉತ್ತಮವಾದ ಶ್ರೇಷ್ಠ ಪ್ರಾಣಿ ಅಥವಾ ಮನುಷ್ಯ, ಆ ಜೀವಿ. ನಮಗೆಲ್ಲ ಜ್ಞಾನ ಇದೆ. ಆ ಜ್ಞಾನವೇ ಅದನ್ನು ಸುಜ್ಞಾನವಾಗಿ ಪರಿವರ್ತಿಸಬೇಕು. ಅಜ್ಞಾನಿ ಆಗಬಾರ್ದು, ದುಷ್ಟತೆ ಬರಬಾರ್ದು, ದುಷ್ಟ ಜ್ಞಾನಿ ಆಗಬಾರ್ದು. ಆ ಜ್ಞಾನದಿಂದ ನಾವು ಅದನ್ನು ಪ್ರಯೋಗಶೀಲವಾಗಿ ಪರಿವರ್ತಿಸಿದಾಗ ಅದುವೇ ವಿಜ್ಞಾನ. ವಿಜ್ಞಾನದಿಂದ ನಮ್ಮ ತಂತ್ರಜ್ಞಾನ ಬೆಳೀತದೆ. ವಿಜ್ಞಾನ ತಂತ್ರಜ್ಞಾನ ನಮ್ಮ ಮನುಷ್ಯನ ಉನ್ನತಿಗೆ ಕಾರಣ ಆಗುವಂಥ ಈ ತಂತ್ರಜ್ಞಾನಗಳೆಲ್ಲ ಜ್ಞಾನದಿಂದ ಬರುತ್ತದೆ. ಈಗಾಗಲೇ ವಿದ್ವಜ್ಜನರು ಹೇಳಿದರು, ಆ ಜ್ಞಾನಕ್ಕೆ ಮೂಲ ರೂಪವಾದವನೇ ಸುಬ್ರಹ್ಮಣ್ಯ. ಆ ಸುಬ್ರಹ್ಮಣ್ಯನ ಸೇವೆ ನಾವೆಲ್ಲ ಸೇರಿ ಒಟ್ಟಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಮಾಡಿದ್ದೇವೆ. ಈ ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲರೂ ಸೇರಿ ಈ
ಜ್ಞಾನ ರೂಪಿಗೆ ಶಕ್ತಿ ರೂಪಿಯಾದಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಈ ಒಂದು ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯನ್ನು ನಡೆಯುವುದಕ್ಕೆ ನಮಗೆಲ್ಲ ನಾವೆಲ್ಲ ಸಂತೋಷ ಪಡ್ತೇವೆ. ಒಗ್ಗಟ್ಟಿನಲ್ಲಿ ಬಲವಿದೆ ಹೇಳುವುದಕ್ಕೆ ಎರಡು ಇದೆ, ಒಂದು ಕರ್ತೃ ಮತ್ತೊಂದು ಕೃಪಾ ಅಂತ. ಒಂದೇ ಒಂದು ಉದಾಹರಣೆ ಅಂದರೆ ರಾಮಾಯಣ. ನಾನು ಕೇಳಿದ್ದು, ರಾಮಾಯಣದಲ್ಲಿ ನಮಗೆಲ್ಲ ಗೊತ್ತಿದೆ, ರಾಮ ಸೇತು ಮಾಡುವಾಗ ಅನೇಕ ಕಪಿ ಸೈನ್ಯರೆಲ್ಲ ಅವರಿಗೆ ರಾಮ ಹೇಳಿದಂತೆ ಸೇತುವೆ ಮಾಡಬೇಕು, ಎಲ್ಲ ಸೇರಿ ಸೇತುವೆಯನ್ನು ಮಾಡಿದರು. ಕೊನೆಗೆ ಅವರಿಗೆ ಒಂದು ಸಂಶಯ ಬಂದಂತೆ ಆ ಕಪಿ ವೀರರಿಗೆಲ್ಲ, ನಾವೆಲ್ಲ ಸೇರಿ ಮಾಡಿದ ಇಷ್ಟು ಸಣ್ಣ ಸೇತುವೆ ಇಷ್ಟು ದೊಡ್ಡ ಸೈನ್ಯ ಹೇಗೆ ಹೋಗ್ತದೆ? ಅದಕ್ಕೆ ರಾಮ ಹೇಳಿದ್ರಂತೆ, ಅವರಿಗೆಲ್ಲ ಅವನು ದೇವರು ಅಂತ ಅಷ್ಟೊಂದು ಇಲ್ಲ ನಮ್ಮಾಗೆ ಅಂತ ತಿಳ್ಕೊಂಡಿದ್ದಾರೆ. ಹೇಳಿದಂತೆ ನಾನು ಮುಂದೆ ಹೋಗ್ತೇನೆ, ನೀವೆಲ್ಲ ಹಿಂದೆಯಿಂದ ಬನ್ನಿ. ಹಾಗೆ ರಾಮ ಹೋಗ್ತಾ ಹೋಗ್ತಾ ಸೇತುವೆ ಅಗಲವಾಯಿತು, ದೃಢವಾಯಿತು, ಅದಕ್ಕೆ ಎನರ್ಜಿ, ಶಕ್ತಿ ತುಂಬಿತಂತೆ, ಸ್ಟ್ರೆಂತ್ ಬಂತು. ಅದರಿಂದಾಗಿ ನಾವು ಏನು ತಿಳ್ಕೊಳ್ಬೇಕಂದ್ರೆ ನಾವೆಲ್ಲ ಒಂದು ಕಾರಣೀಕರ್ತರು. ಈಗ ತಾನೇ ಹೇಳಿದ ಹಾಗೆ ನಮ್ಮ ಕರ್ಮವನ್ನು ನಾವು ಮಾಡಬೇಕು. ನಾವೆಲ್ಲ ಒಗ್ಗಟ್ಟಿನಿಂದ ಮಾಡಿದರೆ ನಮ್ಮ ಸನಾತನದಲ್ಲಿ ಇದ್ದಂತಹ ಆ ಒಂದು ಏನು ವಿಶೇಷತೆಗಳಿದೆ ಅದನ್ನು ನಾವು ಉಳಿಸಿಕೊಂಡು ಹೋಗಲಿಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ಮಾಡಿದರೆ, ಯಾವುದೇ ವ್ಯತ್ಯಾಸಗಳಿಲ್ಲದೆ ಮಾಡಿದರೆ ಆ ಸುಬ್ರಹ್ಮಣ್ಯ ಸ್ವಾಮಿ ಒಲಿದೇ ಒಲಿತಾನೆ ಅಂತ ಹೇಳೋದಕ್ಕೆ ಇವತ್ತಿನ ನೀವು ಈಗಾಗಲೇ ಹೇಳಿದಾಗೆ ಇದುವೇ ಒಂದು ದೃಷ್ಟಾಂತ. ಇವತ್ತು ಅದು ಕಾರ್ಯರೂಪಕ್ಕೆ ಬಂದಿದೆ. ಕಾಲಾಯ ತಸ್ಮೈ ನಮ ಹೇಳುವ ಹಾಗೆ ಅದೇ ಥರ ನೀವು ನೂರಾರು ವರ್ಷಗಳಿಂದ ಬಾಕಿ ಉಳಿದಂಥ ರಾಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಹೇಗೆ ಆಗಿದೆ, ನಮಗೆಲ್ಲ ಈಗ ಎಲ್ಲ ಎಚ್ಚೆತ್ತುಕೊಂಡಿದ್ದೇವೆ. ಇದು ಒಂದು ಅದಕ್ಕೆ ದೃಷ್ಟಾಂತ ಹೇಳ್ಬೋದು. ಇಷ್ಟು ಹೇಳಿ ಇವತ್ತು ನನ್ನನ್ನು ಒಂದು ಈ ಊರಿನವನೇ ಆದಂತಹ ನಾನು ಸಂಟ್ಯಾರ್ನವನೇ, ನನ್ನ ತಂದೆಗೆ ಅವರನ್ನು ನಾನು ರೆಪ್ರೆಸೆಂಟ್ ಮಾಡ್ತೇನೆ ಹೇಳ್ತೇನೆ. ಅವರು ಈಗ 92 ಇಯರ್ಸಲ್ಲಿದ್ದಾರೆ. ಇಲ್ಲೇ ನಾನು ಕಲ್ತವನು. ನಾನು ಬೆಂಗಳೂರಿನಲ್ಲಿ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಿ ಈಗ ತಾನೇ ನಿವೃತ್ತಿಯಾಗಿದ್ದೇನೆ. ನನಗೆ ಈ ಅವಕಾಶ ಕೊಟ್ಟದ್ದಕ್ಕೆ, ಇವತ್ತು ನಮ್ಮನ್ನು ಗುರುತಿಸಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳುತ್ತಾ, ಆ ಸುಬ್ರಹ್ಮಣ್ಯ ಸ್ವಾಮಿ ನಮಗೆಲ್ಲರಿಗೂ ಶಕ್ತಿ ಕೊಡಲಿ, ಇನ್ನು ಮುಂದೆ ಈ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕೃತಜ್ಞತೆಗಳು ಸರ್ ನಿಮಗೆ. ಮುಂದಕ್ಕೆ ಈ ಒಂದು ಸ್ಕಂದ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಗೋಪಾಲ್ ಟೀಕೆ ಆಡಳಿತ ಅಧಿಕಾರಿಗಳು, ಇವರಿಗೆ ಸೇರಿರ್ತಕ್ಕಂಥ ಎಲ್ಲ ಭಕ್ತರ ಪರವಾಗಿ ಸನ್ಮಾನ ಕಾರ್ಯಕ್ರಮ. ನಮ್ಮ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧಿಕಾರಾವಧಿ ಕೊನೆಗೊಂಡು ಮುಂದಿನ ದಿವಸಗಳಲ್ಲಿ ನಾವು ಜೀರ್ಣೋದ್ಧಾರವನ್ನು ವ್ಯವಸ್ಥಿತವಾಗಿ ನಡೆಸುತ್ತಿರುವಾಗ ಬಂದಂತಹ ಸರ್ಕಾರದ ಅಧಿಕಾರಿ ಗೋಪಾಲ್ ಸರ್ ಅವರು ಬಹುಶಃ ಒಬ್ಬ ಸನ್ಮಿತ್ರ ಅಧಿಕಾರಿಯಾಗಿ, ಬಹಳ ಸಜ್ಜನ ಅಧಿಕಾರಿಯಾಗಿ ನಾವು ಯಾವ ತೀರ್ಮಾನವನ್ನು ಕೈಗೊಂಡ್ರು ಆ ತೀರ್ಮಾನಕ್ಕೆ ತನ್ನ ಒಂದು ಅಸ್ತು ಅಂತ ಹೇಳುವಂತಹ ಒಂದು ಅಧಿಕಾರಿ ಅಂತ ಹೇಳಿದರೆ ನಿಮ್ಮ ಮುಂದೆ ಕುಳಿತಿರುವಂತಹ ಗೋಪಾಲ್ ಸರ್ ಅವರು. ಸರ್, ನಿಮಗೆ ಈ ದೇವಸ್ಥಾನದ ದೇವರ ಪ್ರಸಾದವಾಗಿ ಊರಿನವರ ಗೌರವದ ಮಾನ್ಯತೆಯ ಗೌರವವನ್ನು ತಾವು ಸ್ವೀಕರಿಸಬೇಕು ಅಂತ ಹೇಳ್ತಾ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನಿಸಿದಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಈಗ ಸನ್ಮಾನ ಸ್ವೀಕರಿಸಿದಂತಹ ಗೋಪಾಲ್ ಟೀಕೆ ಸರ್, ನೀವು ಈ ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾತೆರೆಗಳ ನಮಸ್ಕಾರ. ಈ ಕ್ಷೇತ್ರದ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯವರೇ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರೇ ಹಾಗೂ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರೇ, ನಾನು ಈ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿ ಹೆಚ್ಚು ಸಮಯ ಏನೇನು ಆಗಿಲ್ಲ. ಆದರೆ ಇಲ್ಲಿ ಈಗಾಗಲೇ ನಾನು ಆಡಳಿತ ವಹಿಸ್ಕೊಂಡು ಆಗಲೇ ಕೆಲಸ ಪ್ರಾರಂಭ ಆಗಿತ್ತು, ಕೆಲಸ ಶುರುವಾಗಿತ್ತು. ಇದರಲ್ಲಿ ನಮ್ಮ ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಎಲ್ಲ ಸಮಿತಿಯವರು ಸೇರಿ ಮತ್ತು ಈ ಊರಿನ ಎಲ್ಲ ಭಕ್ತರು ಮತ್ತು ಪರ ಊರಿನ ಭಕ್ತರು ಎಲ್ಲ ಸೇರಿ
ಈ ಕಾರ್ಯವನ್ನು ಮಾಡಿದ್ದಾರೆ. ಒಂದು ನಾನು ಕೇಳ್ಪಟ್ಟಿದ್ದೆ, 3 ಮಂಚಿನಾಗ ಹುಟ್ಟಿದ ಮೇಲೆ 3 ಕೆಲಸ ಮಾಡಬೇಕಂತೆ. ಒಂದು ಕೆರೆ ಕಟ್ಟಬೇಕಂತೆ, ಒಂದು ರಸ್ತೆ ಮಾಡಬೇಕಂತೆ, ಒಂದು ದೇವಸ್ಥಾನ ಗುಡಿ ಗೋಪುರ ಕಟ್ಟಬೇಕಂತೆ. ಗುಡಿ ಗೋಪುರ ಕಟ್ಟಿದ್ರೆ 1000 ಜನ ಬಂದು ಕೈ ಮುಗಿತಾರೆ. ಕೆರೆ ಕಟ್ಟಿದರೆ 1000 ಪಕ್ಷಿಗಳು ದನ ಕರುಗಳು ನೀರು ಕುಡಿತವಂತೆ. ಹಾಗೆಯೇ ರಸ್ತೆ ನಿರ್ಮಾಣ ಮಾಡಿದರೆ ಎಲ್ಲ ಜನರು ಕೂಡ ಆ ರಸ್ತೆಯಲ್ಲಿ ತಿರುಗಾಡ್ತಾರೆ. ಇದು ಒಂದು ಪುಣ್ಯದ ಕೆಲಸ ಮಾಡಬೇಕಂತೆ ಮಾನವನಾಗಿ ಹುಟ್ಟಿದ ಮೇಲೆ. ಹಾಗೆ ನಮ್ಮ ಈ ಕಾರ್ಪಾಡಿ ದೇವಸ್ಥಾನದಲ್ಲಿ ಗುಡಿ ಗೋಪುರಗಳನ್ನು ಕಟ್ಟುವುದರ ಮೂಲಕ ಎಲ್ಲ ಹಿಂದೆ ರಾಜರ ಕಾಲದಲ್ಲಿ ಇದನ್ನೆಲ್ಲ ಮಾಡ್ತಾಯಿದ್ರು. ಆನಂತರ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಈಗಿನ ಪೀಳಿಗೆಯವರು ಕೂಡ ಮುಂದುವರಿಸ್ತಾ ಹೋಗಬೇಕು. ಹಾಗೆಯೇ ಇಲ್ಲಿ ನನಗೆ ಈ ದೇವರ ಮೇಲೆ ಹೇಗೆ ನಂಬಿಕೆ ಅಂತ ಹೇಳಿದರೆ, ನನಗೆ ಈಗ 1 ವಾರದಿಂದ ಈಚೆಗೆ ಭಯ ಆಗಿತ್ತು. ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯರು ಮತ್ತು ಎಲ್ಲ ಸದಸ್ಯರು ಸೇರ್ಕೊಂಡು ಮಾತಾಡಬೇಕಂದ್ರೆ, ಚುನಾವಣಾಧಿಕಾರಿ ಇವ್ರ ಹತ್ರ ಮಾತಾಡಬೇಕಾದ್ರೆ ಹೇಗಪ್ಪ ಆಗ್ತದೆ ಅಂತ ಹೇಳಿ. ಏಕೆ ಅಂತ ಹೇಳಿದರೆ, ಚುನಾವಣಾ ಸಂದರ್ಭ 144 ಸೆಕ್ಷನ್ ಜಾರಿಯಲ್ಲಿದೆ. 1000 ಜನ ಬರ್ತಾರೆ, ಹೇಗಪ್ಪ ಇದರಲ್ಲಿ ಆಗ್ತದೆ ಅಂತ ಹೇಳಿ ನನಗೆ ಭಯ ಆಗಿತ್ತು. ಅದರಲ್ಲಿ ನಮ್ಮ ಕಾರ್ಯದರ್ಶಿಯವರು ಮತ್ತು ಅಧ್ಯಕ್ಷರು ಬುಡಿಯ ರಾಧಾಕೃಷ್ಣ ಸರ್ ಅವರು, ಗೋಪಾಲ್ರೇ ನೀವು ತಲೆ ಕೆಡಿಸ್ಕೊಬೇಡ್ರಿ, ದೇವ್ರು ಇದನ್ನೇ ಎಲ್ಲ ಮಾಡ್ಕೊಳ್ತಾನೆ ರೀ, ನೀವು ಗಡಬಡ ಮಾಡಬೇಡ್ರಿ ಹಾಗೆ ಹೀಗೆ ಅಂತ ಹೇಳಿದರು. ಈಗ 4 ದಿನ ಹಿಂದೆ ಹೇಳಿದಂಥ ಮಾತು ಇವತ್ತು ನೋಡಿ, ದೇವರು ಇರೋದಕ್ಕೇ ಏನೋ ಒಂದು ತಾಪತ್ರೆ ಇಲ್ಲ ನೋಡಿ. ಸ್ವಯಂ ರಕ್ಷಣೆ, ಯಾವುದೇ ಇಲಾಖೆಯ ರಕ್ಷಣೆ ಇಲ್ಲದಲ್ಲೇ ಜಾತ್ರೆ ಕಾರ್ಯಕ್ರಮ ಆಗಿದೆ. ಇದು ದೇವರ ಶಕ್ತಿ ಅಲ್ವಾ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಯಾವುದೇ ಸಮಸ್ಯೆ ಆಗದೆ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಹೀಗೆ ಈ ಒಂದು ಕ್ಷೇತ್ರ ಪ್ರವಾಸಿ ತಾಣವಾಗಲಿ ಮುಂದೊಂದು ದಿನ ಅಂತ ಹೇಳ್ತಾ, ಎಲ್ಲ ಈ ನನ್ನ ಇಲಾಖೆ ಸರ್ಕಾರದ ವತಿಯಿಂದ ನಾನು ಹೇಳುವುದಾದರೆ, ಈ ದೇವಸ್ಥಾನ ನಿರ್ಮಾಣ ಮಾಡದಂಥ ಕೈ ಜೋಡಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಿಗೆ ಹಾಗೂ ಜಾತ್ರೋತ್ಸವ ಸಮಿತಿಯ ಸದಸ್ಯರಿಗೆ, ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಯವರಿಗೆ ಹಾಗೂ ಹಗಲು ರಾತ್ರಿ ಅವರು ಹೆಸರು ನಮಗೆ ಅವ್ರನ್ನ ಪರಿಚಯನೇ ಮಾಡ್ಕೊಳ್ಳಿಕ್ಕಾಗಲ್ಲ. ಹಗಲು ರಾತ್ರಿ ದುಡಿದಿದ್ದಾರೆ ಕರಸೇವಕರು. ಕೆಲವರು ರಾತ್ರಿ ಹೊತ್ತು ಬಂದು ಕೆಲಸ ಮಾಡಿದ್ದಾರೆ, ಕೆಲವರು ಅವರು ಸಮಯ ನೋಡ್ಕೊಂಡು ಕೆಲಸ ಮಾಡಿದ್ದಾರೆ. ಹೀಗೆ ಅಳಿಲು ಸೇವೆ ತಮ್ಮಲ್ಲಾದ ಕೈಯಲ್ಲೇ ಆದಂಥ ಸೇವೆ ಕೂಡ ಮಾಡಿದ್ದಾರೆ. ಅವರು ಎಲ್ಲರೂ ಕೂಡ ಶ್ರೀ ಕಾರ್ಪಾಡಿ ಸುಬ್ರಹ್ಮಣ್ಯ ಸ್ವಾಮಿಯವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ನಿಮಗೆ ನನಗೆ ಅವಕಾಶ ಮಾಡಿಕೊಟ್ಟದ್ದು ನೋಡಿ ನನ್ನ ಪುಣ್ಯನೂ ಕೂಡ ನನಗೆ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಕ್ರಮದಲ್ಲಿ ವೇದಿಕೆ ಸಿಕ್ಕಿದೆ ಅಂತ ಹೇಳಿದರೆ, ನನ್ನ ಈ ಜನ್ಮದಲ್ಲಿ ಸಾಕಲ್ವಾ ಪುಣ್ಯ ಮಾಡಿರೋದು ನಾನು ಅಲ್ವಾ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಂತಿರೋದಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿ ನನಗೆ ಭಾಳ ಖುಷಿ ಆಗ್ತಾಯಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು ಸರ್ ನಿಮಗೆ. ಈಗ ಮುಂದಕ್ಕೆ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಕ್ಷಮಿಸಿ, ಸಂದೀಪ್ ಕಾರಂತ್ ಸರ್ ಈ ಸಭೆಯನ್ನು ಉದ್ದೇಶಿಸಿ 1-2 ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಬ್ರಹ್ಮಣ್ಯ ದೇವರನ್ನು ಸ್ಮರಿಸುತ್ತಾ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಕೂಡ ವಂದಿಸುತ್ತಾ, ಕ್ಷೇತ್ರದ ಸುಬ್ರಹ್ಮಣ್ಯ ದೇವರ ಒಂದು ಬ್ರಹ್ಮಕಲಶ ಮಾಡುವಂತಹ ಅಥವಾ ನಾವು ನೋಡುವಂತಹ ಯೋಗ ನಮ್ಮ ಜೀವನದಲ್ಲಿ ಉಂಟು ಅಂತಾದರೆ ಅದು ನಮ್ಮ ಪುಣ್ಯ. ಯಾಕೆಂತ ಕೇಳಿದರೆ ಇದೆಲ್ಲ ನಾವು ಹುಟ್ಟುವಾಗಲೇ ದೇವರು ಬರೆದಿರ್ತಾರಂತೆ. ಅಂದರೆ ನಿನ್ನ ಜೀವನದಲ್ಲಿ ಹೀಗೆ ನಡೀತದೆ, ನೀನು ಮುಂದುವರಿಸ್ಕೊಂಡು ಹೋಗು ಅಂತೇಳಿ. ಆದ ಕಾರಣ ನಮ್ಮ ಜೀವನದಲ್ಲಿ ಒಂದು ಪುಣ್ಯಕರ್ಮ, ಆದ ಕಾರಣ
ಅದನ್ನೆಲ್ಲ ನಾವೆಲ್ಲ ಸದುಪಯೋಗ ಪಡೆದುಕೊಂಡಿದ್ದೇವೆ ಅಂತ ಹೇಳುವುದಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಆದ ಕಾರಣ ಈ ಒಂದು ಬ್ರಹ್ಮಕಲಶದಿಂದಾಗಿ ಊರಿಗೆ ಅಥವಾ ಪ್ರಪಂಚಕ್ಕೆ ಸುಭಿಕ್ಷೆ ಆಗಲಿ, ಕ್ಷೇತ್ರದ ಸಾನ್ನಿಧ್ಯದಿಂದಾಗಿ ಯಾರೆಲ್ಲ ಕ್ಷೇತ್ರಕ್ಕೆ ಬರ್ತಾರೋ ಅವರವರ ಕಷ್ಟಗಳು ಪರಿಹಾರ ಆಗಲಿ. ಕ್ಷೇತ್ರದಲ್ಲಿ ಯಾಕೆ ಅಂತ ಕೇಳಿದರೆ, ನಮಗೊಂದು 50 ದಿವಸದ ಮೊದಲು ನೋಡುವಾಗ ಇದು ಆಗ್ತದೋ ಇಲ್ವೋ ಅಂತ ಹೇಳುವಂತಹ ಒಂದು ಹೆದರಿಕೆ ಇತ್ತು. ಯಾಕೆಂತ ಕೇಳಿದರೆ, ನಮ್ಮ ಪ್ರಯತ್ನ ಇದ್ದರೆ ಯಾವುದೇ ಒಂದು ಕಾರ್ಯಕ್ಕೆ 2 ಸಹಕಾರ ಬೇಕಂತೆ. ಒಂದು ಮನುಷ್ಯ ಪ್ರಯತ್ನ, ಮತ್ತೊಂದು ದೇವರ ಸಹಕಾರ. ಇದೆಲ್ಲ ದೇವರ ಸಹಕಾರದಿಂದ ನಡೆದಿದೆ ಅಂತ ಹೇಳಲಿಕ್ಕೆ ನಾವೆಲ್ಲ ಸಂತೋಷ ಪಡ್ತೇವೆ. ಈ ಕ್ಷೇತ್ರ ಇನ್ನೊಂದು ದೊಡ್ಡ ಕ್ಷೇತ್ರ ಆಗಲಿ, ಆ ಕ್ಷೇತ್ರದ ವತಿಯಿಂದಾಗಿ ಊರಿಗೆ ಆ ದೇವರ ಒಂದು ಅನುಗ್ರಹದಿಂದಾಗಿ ಊರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಕೂಡ ಶುಭಾಶೀರ್ವಾದದಿಂದಾಗಿ ಅವಕಾಶಕ್ಕಾಗಿ ವಂದನೆಗಳು. ಕೃತಜ್ಞತೆಗಳು ಸರ್ ನಿಮಗೆ. ಮುಂದಕ್ಕೆ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಶ್ರೀ ಬುಡಿಯ ರಾಧಾಕೃಷ್ಣ ರೈ, ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ. ನಮ್ಮ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಜೀರ್ಣೋದ್ಧಾರದ ಒಂದು ನಿರ್ಧಾರವನ್ನು ಊರಿನವರು ತೆಗೆದುಕೊಂಡಾಗ, ಈಗ ತಾನೇ ಸುಧಾಕರ್ ರಾವ್ ಅವರು ವಿವರಿಸಿದಂತೆ, ಬಹುಶಃ ಅವರು ಹೊರ ದೇಶದಲ್ಲಿರುವಾಗ ಮೊದಲನೆಯ ಆಶ್ವಾಸನೆಯ ಮೂಲಕ ಧೈರ್ಯವನ್ನು ತುಂಬಿದವರು ನಮ್ಮ ಅಧ್ಯಕ್ಷರಾದ ಕಾರ್ಯ. ಅಂದರೆ ಅವರಿಗೆ ಸನ್ಮಾನ ಅಂತ ಹೇಳಿದರೆ ನಮಗೆ ನಾವು ಸನ್ಮಾನ ಮಾಡಿಕೊಂಡಂತೆ. ಅದಕ್ಕಾಗಿ ದಯಮಾಡಿ ಒಂದು ಸಣ್ಣ ನಮ್ಮ ಗೌರವವನ್ನು ತಾವು ಸ್ವೀಕರಿಸಬೇಕು. ಟೀಕೆ ಅರೆ ಬೊಡ್ಚಿಂದ ಬಣ್ಣೊಂದುಲ್ಲೇರಿ ಅದು ಆರು ಕಡೆ ಎರಡ ಪಂಡದಿತ್ತೀರಿ ಸನ್ಮಾನ ಮಲ್ಪಣ್ಣ ಬೊಡ್ಚಿಂದ. ಎಸ್. ಈಗ ಎರಡನೇದಾಗಿ ನಮ್ಮ ಕಾರ್ಯಾಧ್ಯಕ್ಷರಾಗಿ ಬಹುಶಃ ರಾಧಾಕೃಷ್ಣ ಬೋರ್ಕರ್ ಅವರು ಬಹಳ ಯಶಸ್ವಿಯಾಗಿ, ಈಗ ತಾನೇ ಸುಧಾಕರ್ ರಾಯರು ಹೇಳಿದಂತೆ, ರಾಧಾಕೃಷ್ಣ ಬೋರ್ಕರ್ ಅವರು ವಿವಿಧ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು, ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ತಮ್ಮ ಹೆಚ್ಚಿನ ಪ್ರತಿಭೆಯನ್ನು ಎಲ್ಲರನ್ನು ಸೇರಿಸಿಕೊಂಡು ಮಾಡುವಂಥ ವ್ಯಕ್ತಿತ್ವ. ಅದಕ್ಕಾಗಿ ದಯಮಾಡಿ ರಾಧಾಕೃಷ್ಣ ಬೋರ್ಕರ್ ದಂಪತಿಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಬಂದು ತಮ್ಮ ಸಂಪೂರ್ಣವಾದಂಥ ಸಹಕಾರದೊಂದಿಗೆ ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕಂತ ವಿನಂತಿ. ದಯಮಾಡಿ ಮುಂದಕ್ಕೆ ಬನ್ನಿ. ನೋಡಿ, ನಾವು ನಿಮಗೆಲ್ಲರಿಗೂ ಎಲ್ಲರ ಪರವಾಗಿ, ಸಾವಿರಾರು ಜನಗಳ ಪರವಾಗಿ ನಿಮಗೆ ಗೌರವವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಿಮ್ಮ ಹತ್ರ ಹೇಳಲಿಲ್ಲ ಅಷ್ಟೇ, ದಯಮಾಡಿ ನೀವು ಸ್ವೀಕರಿಸಬೇಕು. ಸೊ ಅದೇ ರೀತಿ ನಮಗೆಲ್ಲರಿಗೂ ಈಗ ತಾನೇ ಗೊತ್ತಿದ್ದಂತೆ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ, ಬಹುಶಃ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ, ಯಾಕಂತ ಹೇಳಿದರೆ ನಿಕಟಪೂರ್ವ ಅಧ್ಯಕ್ಷರ ವ್ಯವಸ್ಥೆಯಲ್ಲಿ ನಾವೆಲ್ಲ ನಿಮ್ಮನ್ನು ಯಾಕೆ ಈಗ ಮುಂದಿನ ಹಂತದಲ್ಲಿ ನಿಮ್ಮನ್ನು ಗೌರವಿಸದೇ ಇಟ್ಟರೆ, ನಾವು ಮುಖ್ಯ ಸಮಿತಿಯಲ್ಲಿ ನಿಮ್ಮನ್ನು ಗೌರವಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ, ಅದಕ್ಕಾಗಿ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ನೆಲೆಯಲ್ಲಿ ಹಾಗೂ ನಮ್ಮ ಸಂಚಾಲಕರ ನೆಲೆಯಲ್ಲಿ ಬಹುಶಃ ಸುಧಾಕರ್ ಅವರವರು, ಈಗ ನಾನು ಕೂಡ ಈ ಕ್ಷೇತ್ರಕ್ಕೆ ನಮ್ಮ ಒಳಮುಗು ಗ್ರಾಮ ಇದಕ್ಕೆ ಹತ್ತಿರವಾಗಿದ್ದರೂ ನಾನು ಕೂಡ ಈ ಕ್ಷೇತ್ರಕ್ಕೆ ಬರಲು ಮುಖ್ಯ ಕಾರಣ, ಈಗ ಅಲ್ಲಿ ಎದುರು ನಿಮ್ಮ ಮುಂದೆ ಒಂದು ಸನ್ಮಾನ ಸ್ವೀಕರಿಸಿದರು, ಸೀತನ್ನ ಈರಬರುಡು ಅಂತ. ಅದಕ್ಕಾಗಿ ಸುಧಾಕರ್ ಅವರು ಎಲ್ಲರ ಪರವಾಗಿ ಬಹುಶಃ ಈ ಗೌರವದ ಅವರ ಧರ್ಮಪತ್ನಿಯವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಅವರ ಧರ್ಮಪತ್ನಿಯವರು ಸಭಾಂಗಣದಲ್ಲಿ ಇದ್ದರೆ ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕಂತ ಹೇಳುತ್ತಾ, ಅವರ ಸುಪುತ್ರ ಮತ್ತು ಧರ್ಮಪತ್ನಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಬಂದು ಶ್ರೀ ಸುಧಾಕರ್ ರಾವ್ ಆರ್ಯಪ್ಪ ಇವರೊಟ್ಟಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು. ಅವರ ಧರ್ಮಪತ್ನಿ ಮತ್ತು ಪುತ್ರ ದಯಮಾಡಿ ಬನ್ನಿ. ಬಹುಶಃ ಶ್ರೀ ಕಾರ್ಪಾಡಿ ಸುಬ್ರಹ್ಮಣ್ಯನ ಆಶೀರ್ವಾದ ತಮಗೆಲ್ಲರಿಗೂ ಇರಲಿ. ನಿಮ್ಮ ಅಚಲವಾದಂತಹ ನಿಷ್ಠೆ ದೇವರ ಮೇಲೆ ಮತ್ತು ಅಚಲವಾದಂತಹ ವ್ಯಕ್ತಿತ್ವ, ಅವರ ಮಕ್ಕಳು ಇಬ್ಬರು ಕೂಡ ದಯಮಾಡಿ ಮಕ್ಕಳು ವೇದಿಕೆ ಬರಬೇಕು. ಅಪ್ಪನೊಟ್ಟಿಗೆ ಸನ್ಮಾನವನ್ನು ಸ್ವೀಕರಿಸುವಾಗ ಇದು ದೇವರ ಪ್ರಸಾದ. ಇಬ್ಬರು ಮಕ್ಕಳು ಬನ್ನಿ. ಸೊ ಬಹಳ ಸಂತೋಷದ ಕ್ಷಣ. ಬಹುಶಃ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿ, ನಿಕಟಪೂರ್ವ ಅಧ್ಯಕ್ಷರಾಗಿ, ಈಗ ನಮ್ಮ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಸಮಿತಿಯ
ಪ್ರಮುಖ ಸಂಚಾಲಕರಾಗಿ ಎಲ್ಲರೊಟ್ಟಿಗೆ ನಿಷ್ಠುರತೆಯಿಂದ ಅವರ ಮಾತು ನಿಷ್ಠುರ, ಯಾವುದಾಗಬೇಕು ಅದಾಗಬೇಕು ಅಂತಹ ಮಾತನ್ನು ನಮಗೆಲ್ಲರಿಗ ಹುರಿದುಂಬಿಸಿ ನಮ್ಮನ್ನು ಬಡಿದೆಬ್ಬಿಸಿದಂತಹ ನಮ್ಮೆಲ್ಲರ ಹಿರಿಯರು ಸುಧಾಕರ್ ರಾವ್ ಫ್ಯಾಮಿಲಿ, ಸೊ ಇವರಿಗೆ ಪ್ರೀತಿಪೂರ್ವಕವಂತಹ ಅಭಿನಂದನೆಗಳು ಹಾಗೂ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ನಮ್ಮ ಕಾರ್ಯದರ್ಶಿಯಾಗಿ ಇದೇ ಪರಿಸರದ, ಯಾಕಂತ ಹೇಳಿದರೆ ಒಬ್ಬ ಕಾರ್ಯದರ್ಶಿಯಾಗಿ ಕೆಲಸ ಮಾಡಬೇಕಾದ್ರೆ ಈ ದೇವಸ್ಥಾನದ ಸುತ್ತಮುತ್ತ ಆಸುಪಾಸು ದಾರಿದೀಪ ಎಲ್ಲ ಗೊತ್ತಿರಬೇಕು. ಸೊ ಆರ್ಯಾಪು ಸುಧಾಕರ್ ಅವರವರು ತಮ್ಮೆಲ್ಲ ಸಭೆಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಮುಂದೆ ಬಾಲಚಂದ್ರಗೌಡ ದೇವಸ್ಯ ಇವರು ದಯಮಾಡಿ ದಂಪತಿಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ದಯಮಾಡಿ ಸ್ವೀಕರಿಸಿ. ಯಾಣದೆತ್ತೊಂಡ ಒಂಜಿ ಸರಿಯತ್ತು ಅನ್ಪುಣಂಜಿ ಮನಸ್ಸು ಅಕ್ಕಲು ನಮ್ಮ ರಾಧಾಕೃಷ್ಣ ಗೋಡಿಯರುಳ್ಳೇರು ಅಕ್ಕಲು ನಮ್ಮ ನೆರೆಕೆರೆದ ಗ್ರಾಮದಾರು ಆದ್ ಬತ್ತು ನಮ್ಮ ಒಟ್ಟಿಗೆ ಮಸ್ತ್ ನಮಕ್ ಸಹಕಾರ ಮಂತೀರಿ ಪ್ರತಿಯೊಂದು ವಿಷಯ ಇಲ್ಲ ಜೀರ್ಣೋದ್ಧಾರ ಆವಡೊಂಡ ಪ್ರಮಗಳ ಸಾವಡ ಅಕ್ಕಲು ಮಲ್ಲ ಸಹಕಾರ ಮಂತೀರಿ ಅಂಚನೆ ಕೆ ರಾಧಾಕೃಷ್ಣ ಬೋರ್ಕರ್ ಉಳ್ಳೇರು ಆರಲ್ಲ ಮಸ್ತ್ ನಮ್ಮ ನಿಡ್ಪೋಳಿ ಗ್ರಾಮದಾರು ಆರು ನಾನ ಅక్కడ ರಡಿಜನಲ್ಲ ನಮ್ಮ ಗ್ರಾಮದಾಗಲು ಪಂಡಿದ್ದು ಯಾನು ಇಚ್ಛೆ ಪಡೊಂದುಲ್ಲೆ ಅಂಚನೆ ಯಾನು ಸನ್ಮಾನ ತೊಂಡ ದೆತ್ತೊಂದು ಆನ ಅಕ್ಕಲು ದೆತ್ತೊಂದು ಚೇರು ಆನೆ ಸ್ವೀಕಾರ ಅನ್ಪೆ ಎಂಚೆ ಸ್ವೀಕಾರ ಅನ್ಪೆ ಅಂಡ ರಾತ್ರಿ ಜೀರ್ಣೋದ್ಧಾರ ಕೆಲಸ ಅನಾಗ ರಾತ್ರಿ ಪಗೇಲಿ ಪಂಡಿದ್ದು ಕೆಲಸ ಮಂತಿದ್ದು ಬತ್ತು ಕೆಲಸ ಮಂತೀರು ಅಗಲ ಪರವಾತಿ ಅಂತ ದೆತ್ತೊಂದು ಪಂಡಿದ್ದು ಯಾನು ಸ್ವೀಕಾರ ಮನ್ಪೇನು ದಾಯಕ ಪನ್ಪೆ ಒಂಡ ಪಾಪ ರಾತ್ರಿ ಪಗೇಲಿ ಬೆಂದಿದ್ದು ಬಯ್ಯಗೆ ಬತ್ತಿದ್ದು ಕೆಲಸ ಮನ್ಪೇರು ಎತ್ತು ಬಂಡ 12 ಗಂಟೆ ರಾತ್ರಿ ಮುಟ್ಟ ಕೆಲಸ ಮಂತಿರು ಅಂಚನಿ ಮುಲ್ಪ ಪ್ರತಿ ಒಂಜಿ ಕೆಲಸ ಅಂಚನಿ ನಮ್ಮ ದೇವರ ಕೆಲಸ ಮಂಡದು ಮತ್ತೊಂದುಳ್ಳೇರು ಅವು ಎಲ್ಲ ತೂದಿಪ್ಪೇರು ಅಣ್ಣ ಇಲ್ಲಿ ಕೆಲಸ ಅಲ್ಲ ಅವು ಯಾರು ತೂದಿಪ್ಪೆ ದಾಂಡ ಪ್ರತಿ ದಿಕ್ಕಲ ಪೋಂದಿಪ್ಪೆ ಅಣ್ಣ ಪಣ್ಣದಿಪ್ಪೆ ಅಡಿ ಜನಟ್ಲ ಅಣ್ಣ ಇಂಚಿ ಕೆಲಸ ಮಂತುಳ್ಳೇರು ಅಗ್ಲಿ ಊರ ಅಕ್ಲ 6 ಪಣ್ಪೇರು ಹಂಚಿ ಹೋತುಂಡ ಅಕ್ಲಿಗೆ ದೇವೇರು ಎಡ್ಡೆ ಪಣ್ಪೇರು ಸುಬ್ರಹ್ಮಣ್ಯ ಏಪಲ ಕೈ ಬಿಡಾರ ಪಣ್ಪಣಂಜಿ ಪಾತಿರಾನು ಆರು ಪಣ್ಣೊಂದಿಪ್ಪೇರು ಏಪಲ್ಲ ಐಕೋಸ್ಕರ ಯಾನು ನಿಖಲ ಪರವಾತ್ ಯಾನು ಏರು ಪೂರ ಕೆಲಸ ಮಂತೇರು ಅಕಲ ಪರವಾತ್ ಯಾನು ಸನ್ಮಾನ ಸ್ವೀಕಾರ ಮನ್ಪೆ ಮಂಡಿದ್ದು ಯಾನ್ ನಿಖಲ ಒಂದನೇ ಮಂತುಂದುಲ್ಲೆ ಒಂಜಿ ಮನ್ಪೇನು ದೇವರನ್ನ ಕೆಲಸ ಮಂತಿನ ಏರೆಗ್ಲ ಪ್ರತಿ ಒರಿಯಗ್ಲ ದೇವೇರು ಕೈ ಬಿಡೇರು ಮಲ್ಪನಂಚಿನ ಪಾತ್ರೆಯನ್ನು ನೆನೆತೊಂದುಲ್ಲೆ ಒಕೆಯನು ಯಾನು ಇತ್ತು ಮಲ್ಲ ರಾಜಕೀಯ ಹೋಗ್ತಿತ್ತು ಹೋಗ್ಲು ವ್ಯಕ್ತಿ ಯಾನು ಒಂದು ಇಲ್ಲ ಮನೆತ ನಡೆಯುತ್ತಾನೆ ಯಾನು ಪ್ರತಿ ಒಂದು ಇಲ್ಲ ದೇವರ ಕೆಲಸ ಮಂಡ ಯಾನು ಅವು ಗೊತ್ತು ಬೇರೆ ನಮ್ಮ ಸುಧಾಕರ್ ರಾವ್ ಅಂಡ ಯಾನ್ ಪಂಡಾರು ಪ್ರತಿ ಒಂಜಿ ಎಲ್ಲೊಂದು ಇಲ್ಲಿಯ ಕೋರಿದಂಗಡಿ ಪಾರ್ತಿದ್ದೆ ಆಂಡ್ಲಾರು ಇಲ್ಲಿ ಅಚ್ಚಿಲ ಪಾಣದ ಬತ್ತು ಬಾತಿರ್ದಿತ್ತೇನಲ್ಲ ಬಾಲ ಇಂಚ ಪ್ರಮ ಕೆಲಸ ನಮ್ಮ ಜೀರ್ಣೋದ್ಧಾರಕ್ಕೆ ಪಿದೊಡಗೋಣ ಪ್ರತಿಯೊಂದು ವಿಷಯ ಎಲ್ಲ ಆರು ಬರ್ತದೆ ಎಂಕ್ ಎನ್ನ ವಿಷಯ ಪಣ್ಣು ಇಂತಿರಾರು ಎಡ್ಡೆ ಆರ್ನೊಂಜಿ ಕನಸಿತ್ತನು ಪ್ರಮ ಕೆಲಸ ಅವಡು ಜೀರ್ಣೋದ್ಧಾರ ಅವಡು ಆರ ಕನಸು ನನಸಾತನು ಪಂಡದು ಎನ್ನ ಪಾತಿರು ಅಂತ ಅಂದು ಯಾನ್ ಸನ್ಮಾನ ಸ್ವೀಕಾರ ಮನ್ಪೇ ಪಂಡದು ಜನತೊಂದು ಬಾಲಚಂದ್ರಗೌಡ ದೇವಸ್ಯ ದಂಪತಿ ಹಾಗೂ ಅವರ ಪುತ್ರಿಯರು ಅವರೊಟ್ಟಿಗೆ ಇರ್ತಾರೆ ಯಾವಾಗಲೂ ನೋಡಿ. ಸೊ ದಂಪತಿ ದಯಮಾಡಿ ಅವರ ಧರ್ಮಪತ್ನಿಯವರು ವೇದಿಕೆಗೆ ಬರಬೇಕು, ಮಗಳು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಎಲ್ಲರ ಪರವಾಗಿಯೇ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮನ್ನು ನಾವೆಲ್ಲ ಆಯ್ಕೆ ಮಾಡಿದ್ದೇವೆ ಬಾಲಣ್ಣ. ಅದಕ್ಕಾಗಿ ಎಲ್ಲರ ಪರವಾಗಿ ನೀವು ಗೌರವವನ್ನು ಸ್ವೀಕರಿಸಿ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತರಿಂದ ಇದು ಶ್ರೀ ಸುಬ್ರಹ್ಮಣ್ಯ ದೇವರ ಪ್ರಸಾದ ನಿಮ್ಮ ಜೀವಮಾನದಲ್ಲಿ ಅತ್ಯಂತ ಉತ್ತುಂಗಕ್ಕೆ ಏರುವಂಥ ಪ್ರಸಾದವಾಗಲಿ ಅಂತ ಹೇಳುತ್ತಾ ಇದೆಲ್ಲರ ಪರವಾಗಿ ನಿಮಗೆ ಗೌರವ. ಬಹುಶಃ ಬಾಲಚಂದ್ರ ಗೌಡರು ತಮ್ಮ ಮನದಾಳದ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದೇ ಮಾತಿನೊಂದಿಗೆ ಅದೇ ಹೃದಯದೊಂದಿಗೆ ಅವರು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಧನ್ಯವಾದಗಳು ಬಾಲಣ್ಣ. ಇನ್ನು ಮುಂದಕ್ಕೆ ಮತ್ತೋರ್ವ ಇಲ್ಲಿ ಕಾಲಿಗೆ ಚಕ್ರ ಕಟ್ಟಿದಂತೆ ಈಗಲೂ ಓಡಾಡ್ತಾ ಇರ್ಬೋದು ಅವರು. ಸೊ ಗಿರೀಶ್ ಕಿನ್ನಿಜಾಲ್ ಅವರು ನಮ್ಮ ಕಾರ್ಯದರ್ಶಿಯವರು. ಗಿರೀಶ್ ಕಿನ್ನಿಜಾಲು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ವೇದಿಕೆಯ ಮೇಲೆ ನಿಮಗೆ ಒಂದು ನಮ್ಮ ಸಣ್ಣ ಗೌರವವನ್ನು ಸ್ವೀಕರಿಸಿ. ಗಿರೀಶ್ ಕಿನ್ನಿಜಾಲು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ತಮ್ಮ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕು. ಎಲ್ಲರ ಪರವಾಗಿ ದಯಮಾಡಿ ಮುಂದಕ್ಕೆ ಬನ್ನಿ.
ಅದೇ ರೀತಿ ಬಹುಶಃ ಗಿರೀಶ್ ಕಿನ್ನಿಜಾಲ್ ಅವರು ದಯಮಾಡಿ ವೇದಿಕೆ ಬರಬೇಕು, ದೂರದಲ್ಲಿದ್ದರು. ನಮಗೆ ದ್ವಾರದವರೆಗೆ ನಮ್ಮ ಮೈಕ ಉಂಟು, ಸಂಟ್ಯಾರಿಗೆ ಮತ್ತು ಸಂಪೆಗೆ ಕೇಳ್ತದೆ, ದಯಮಾಡಿ ಬನ್ನಿ. ಅದೇ ರೀತಿ ನಮಗೆ ಜೀರ್ಣೋದ್ಧಾರ ಆರಂಭವಾಗಿ ಒಂದು 5-6 ತಿಂಗಳಿಂದ ಒಂದು ವೇಗದಲ್ಲಿ ನಡೆಯುತ್ತಿರುವಾಗ ಪ್ರತಿ ದಿವಸ ಬೆಳಿಗ್ಗೆ ಚಾ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇದೆಲ್ಲ ವ್ಯವಸ್ಥೆ ಬೇಕಾಗ್ತದೆ. ಅದಕ್ಕೆ ನಿರಂತರವಾಗಿ ತನ್ನ ಸೇವೆಯನ್ನು ನೀಡಿದಂತಹ ಒಬ್ಬರು ಮಹಿಳೆ, ಯಾಕಂದ್ರೆ ಇಲ್ಲಿ ನಮ್ಮ ತಾಯಿಗಿಂತ ಜಾಸ್ತಿ ಹೆಚ್ಚಿನಾಗಿ ಅವರನ್ನು ಇವರಲ್ಲಿ ಗೌರವಿಸಬೇಕಾಗ್ತದೆ. ಅವರೇ ಚಂದ್ರಕಲಾ ಜಗದೀಶ್ ಅವರು. ಚಂದ್ರಕಲಾ ಜಗದೀಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಚಂದ್ರಕಲಾ ಜಗದೀಶ್ ದಂಪತಿ ದಯಮಾಡಿ ವೇದಿಕೆಗೆ ಬಂದು ತಮ್ಮ ಸಣ್ಣ ಗೌರವವನ್ನು ಸ್ವೀಕರಿಸಬೇಕು. ಚಂದ್ರಕಲಾ ಜಗದೀಶ್ ದಂಪತಿಯವರು, ಯಾಕಂತ ಹೇಳಿದರೆ ಪ್ರತಿ ದಿವಸ ಸರಿ ಅವರು ಹೊರಗಿದ್ದಾರೆ. ಚಂದ್ರಕಲಾ ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಪ್ರತಿ ದಿವಸ ಬೆಳಿಗ್ಗೆ ಇಂದ ಹಿಡಿದು ರಾತ್ರಿ 10-11 ಗಂಟೆ ಆದರೂ ಇಲ್ಲಿ ಶ್ರಮದಾನ ಮಾಡುತ್ತಿರುವಾಗ ಅವರಿಗೆ ಊಟದ ವ್ಯವಸ್ಥೆ, ತಿಂಡಿಯ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ನಗುಮುಖದಿಂದ, ಯಾರಿಗೂ ಒಂದು ಬೇಸರ ಆಗದಂತೆ, ಯಾರಿಗೂ ಒಂದು ಕೋಪ ಬರದಂತೆ ಪ್ರತಿ ದಿವಸ ನಿರ್ವಹಿಸಿದಂಥ ಒಬ್ಬರು ಮಾತಾಯಿ ಚಂದ್ರಕಲಾ ಜಗದೀಶ್ ಅವರು. ಮೇಡಮ್, ನಿಮಗೆ ಆ ಸುಬ್ರಹ್ಮಣ್ಯ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ನೀಡಲಿ. ನಿಮ್ಮ ಮುಂದಿನ ಜೀವನ ಹಾಲು ಅನ್ನ ತಿನ್ನುವಂತಹ ಯೋಗ ಭಾಗ್ಯ ನಿಮಗೆ ನಿರಂತರವಾಗಿ ಸಿಗಲಿ. ನಿಮ್ಮ ಕುಟುಂಬಕ್ಕೆ ಸನ್ಮಂಗಲವನ್ನು ಆ ಸುಬ್ರಹ್ಮಣ್ಯ ದೇವರು ಒದಗಿಸಲಿ ಎನ್ನುವಂತಹ ಮಾತಿನೊಂದಿಗೆ ಈ ಪ್ರೀತಿಯ ಗೌರವವನ್ನು ನಿಮಗೆ ನೀಡ್ತಾ ಇದ್ದೇವೆ. ಚಂದ್ರಕಲಾ ಜಗದೀಶ್ ಅವರು ತಮ್ಮ ಮಗಳೊಂದಿಗೆ. ಧನ್ಯವಾದಗಳು ಮೇಡಮ್. ಅದೇ ರೀತಿ ನಮ್ಮೊಟ್ಟಿಗೆ ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ಧನ್ಯತಾ ಗೌರವವನ್ನು ಸ್ವೀಕರಿಸಿ ಮಹೇಶ್ ಕಿರಣ್ ಶೆಟ್ಟಿ ಮಲಾರ್. ಮಹೇಶ್ ಕಿರಣ್ ಶೆಟ್ಟಿ ಅವರು ಎಲ್ಲಿದ್ರು ವೇದಿಕೆಗೆ ಬಂದು ಒಂದು ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಮಹೇಶ್ ಕಿರಣ್ ಶೆಟ್ಟಿ, ಯಾಕಂದ್ರೆ ನಮ್ಮ ಮ್ಯಾನೇಜರ್ ಅವರು. ಮಹೇಶ್ ಕಿರಣ್ ಶೆಟ್ಟಿ ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಅದೇ ರೀತಿ ನಮ್ಮ ಪಾಕವನ್ನು ಅನ್ನಛತ್ರದಲ್ಲಿ ನಿರಂತರವಾಗಿ ಅನ್ನದಾನವನ್ನು ನೆರವೇರಿಸಿಕೊಟ್ಟಂತಹ, ಅದಕ್ಕೆ ಕಾರಣೀಭೂತರಂತಹ ಕೃಷ್ಣ ಪ್ರಸಾದ್ ಭಟ್ರವರು ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬಂದು ತಮ್ಮ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕು ಸರ್. ಕೃಷ್ಣ ಪ್ರಸಾದ್ ಪಾಕಶಾಲೆ ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಿ. ಈಗ ನಿಮ್ಮ ಮುಂದೆ ಮಹೇಶ್ ಕಿರಣ್ ಶೆಟ್ಟಿ ಮಲಾರ್ ಇವರು ನಮ್ಮ ದೇವಸ್ಥಾನದ ಕಚೇರಿಯ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ನೋಡಿಕೊಳ್ತಾ ಇದ್ದಂತಹ ಮಹೇಶ್ ಕಿರಣ್ ರವರು. ನೀವು ನೋಡಿರ್ಬೋದು, ಕಾರ್ಪಾಡಿ ದೇವಸ್ಥಾನದ 2 ವಾಟ್ಸಪ್ ಗ್ರೂಪ್ ಇತ್ತು. ಪ್ರತಿ ದಿವಸ 75ನೇ ದಿವಸದಿಂದ ಆರಂಭಿಸಿದವರು. ನಾಳೆ 74, ನೆಕ್ಸ್ಟ್ ಡೇ 73, 70, ಇವತ್ತು ಆಯಿತು ಪ್ರತಿಷ್ಠೆ. ಸೊ ಅದೇ ಸುಬ್ರಹ್ಮಣ್ಯನ ನಮ್ಮ ಒಂದು ಎಲ್ಲರ ಕರುಣೆ ಬೀರಿದಂತಹ ಒಂದು ದಿವಸ ಮಹೇಶ್ ಕಿರಣ್, ನಿಮಗೆ ಸಿಕ್ಕಿದೆ ಗೌರವ. ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎನ್ನುತ್ತಾ ನಿಮಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪಾಕಶಾಲೆಯ ಕೃಷ್ಣ ಪ್ರಸಾದ್ ದಯಮಾಡಿ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ನಮ್ಮ ಈ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದಂಥ, ನಿಮ್ಮ ಮುಂದೆ ಕಾಣುತ್ತಿರುವಂತಹ ಸುಸಜ್ಜಿತವಾದ ಸಭಾಂಗಣ, ಅನ್ನಛತ್ರ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂತಹ ನಮ್ಮ ರಾಧಾಕೃಷ್ಣ ಬೋರ್ಕರ್ ಇರ್ದೆ ರಾಧಣ್ಣ ವೇದಿಕೆಗೆ ಬರ್ತದೆ. ಎಂಕಲೊಂದು ಎಲ್ಲ ಶಾಲ್ ಸನ್ಮಾನನು ಸ್ವೀಕಾರ ಮಲ್ಪಡು ಎಂಕಲ ಕೊರ್ಪಣಂಚಿನ ಎಲ್ಲ ಗೌರವವನ್ನು ಮಲ್ಲೆಂದು ಸ್ವೀಕಾರ ಮಲ್ತದೆ. ಎಂಕಲೊಟ್ಟಿಗೆ ಸಂಪೂರ್ಣ ಸಹಕಾರ ಕೊಡೋದು ಕೇಳೋದು ರಾಧಾಕೃಷ್ಣ ಬೋರ್ಕರ್ ದಯಮಾಲ್ತದೆ ವೇದಿಕೆಗೆ ಬರೋದು. ಸೊ ನಮಗೆ ಇದೆಲ್ಲ ವ್ಯವಸ್ಥೆಗೆ ಸಂಪೂರ್ಣ ಕಾರಣೀಭೂತರಂತಹ ರಾಧಾಕೃಷ್ಣ ಬೋರ್ಕರ್ ಇರ್ದೆ. ಆಗ ಕೆಲವರು ಹೇಳ್ತಿದ್ರು 2 ರಾಧಾಕೃಷ್ಣರಂತ. ನಿಜವಾಗಿಯೂ 3 ರಾಧಾಕೃಷ್ಣರಿಲ್ಲಿ. ರಾಧಾಕೃಷ್ಣ ರೈ ಬುಡಿಯಾರವರು ನಮ್ಮ ಅಧ್ಯಕ್ಷರು, ರಾಧಾಕೃಷ್ಣ ಬೋರ್ಕರ್ ಅವರು ನಮ್ಮ ಕಾರ್ಯಾಧ್ಯಕ್ಷರು, ಮತ್ತು ಅವರು ಹೇಳಿದಂತೆ ಸುಸಜ್ಜಿತವಾಗಿ ವ್ಯವಸ್ಥೆಯನ್ನು ನಡೆಸಿಕೊಟ್ಟಂತಹ ರಾಧಾಕೃಷ್ಣ ಬೋರ್ಕರ್ ಇರ್ದೆ ಇವರು. ಸೊ ಇವರಿಗೆಲ್ಲ ರಾಧಾಕೃಷ್ಣ ಬೋರ್ಕರ್ ಇರ್ದೆ ಇವರಿಗೆ ನಮ್ಮ ಗೌರವದ ಒಂದು ಸ್ಮರಣಿಕೆ ಹಾಗೂ ಶಾಲನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿ. ನಮ್ಮ ಪಾಕಶಾಲೆಯ ಕೃಷ್ಣ ಪ್ರಸಾದ್ ಭಟ್ರು ದಯಮಾಡಿ ವೇದಿಕೆಗೆ ಬನ್ನಿ.
ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಿ ರುಚಿಯಾದ ಅಡಿಗೆಯನ್ನು ನಮಗೆ ಉಣಬಡಿಸಿದ್ದೀರಾ. ನಿಮಗೆ ಆ ಅನ್ನಪೂರ್ಣೇಶ್ವರಿಯು ಆಯುರಾರೋಗ್ಯ ಭಾಗ್ಯವನ್ನು ನೀಡಲಿ, ನಮ್ಮೆಲ್ಲರ ಹೊಟ್ಟೆಯನ್ನು ತಣಿಸಿದ್ದೀರಾ. ನಿಮಗೆ ದೇವರ ಆ ಸುಬ್ರಹ್ಮಣ್ಯನ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತ ಹೇಳುತ್ತಾ ನಿಮಗೆ ಈ ಗೌರವದ ಒಂದು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು. ನಮ್ಮ ಗಿರೀಶ್ ಕಿನ್ನಿಜಾಲ್ರವರು ಎಲ್ಲಿದ್ದರೂ ವೇದಿಕೆಗೆ ಬರಬೇಕು. ಧನ್ಯವಾದ. ಕಾರ್ಯಕ್ರಮದ ಮುಂದಕ್ಕೆ ಬುಡಿಯಾರು ರಾಧಾಕೃಷ್ಣ ರೈ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಿದ್ದೀನಿ ಸರ್. ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರಿಗೆ ವಂದನೆ ಮಲ್ತೊಂದು ಇನ್ನಿತ್ತ ಸಭಾಧ್ಯಕ್ಷತೆಯನ್ನು ವಹಿಸೊಂಡಂಚಿನ ಶೈಲಜಾ ಶ್ಯಾಮ್ ಪ್ರಸಾದ್ ಭಟ್ ಹೈದರಾಬಾದ್ ಮೇರೆ ಅಂಚನೆ ವೇದಿಕೆ ಹಿಡಿತರ ಮಾತ ಗಣ್ಯರೇ ಮುಲು ಸೇರ್ನಂಚಿನ ಮಾತ ಭಕ್ತಾಭಿಮಾನಿಲೆ ಭಾರಿ ಸಂತೋಷ ಪಡೆಪುಣ ಎನ್ನೆಡೆ ಉರಿ ಯಾಲ್ನ ದಯಬಂಡ ಕರಿನ ನನ್ನ ಸ್ವರ ಬೂರ್ದು ನಂಚ ಪಾತ್ರನಾಗ ನಿಗ್ಲಿಗೆ ಸರಿ ಅರ್ಥ ಒಂದು ಇಪ್ಪಿರ್ಲಾರು ಕರಿನ 20ನೇ ತಾರೀಕು ಹಿಡಿದು ಬುಕ್ಕ ಎಂಗ್ಲು ಒಂಜಿ ರೀತಿದ ಈ ಒಂಜಿ ಸಭೆನು ವಾ ರೀತಿ ಮಲ್ಪಲ್ಲಿಂದ ಪನ್ಪಡ ಒಂಜಿ ಚಿಂತನೆ ಇಟ್ಲ ಎಂಗ್ಲು ಬಾರಿ ಒಂಜಿ ರೀತಿಯ ಧೈರ್ಯ ತೋದ ಎಂಗ್ಲು ತುಂಬಬಹುದು. ಇನ್ನಿತ್ತ ಈ ಕಾರ್ಯಕ್ರಮಗಳನ್ನೇ ಇನ್ನಿತ್ತ 7 ದಿನತ್ತ ಇನಿಕ್ಕಿ 7 ದಿನಾಡು 7 ದಿನೊಟ್ಟು ಈ ಕಾರ್ಯಕ್ರಮ ಮಲ್ತೊಂದುಲ್ಲ ಬಂದಲೇ ಮಾತ ಸುಬ್ರಹ್ಮಣ್ಯ ದೇವರನ್ನ ಆಶೀರ್ವಾದ ಪಂಡ ಖಂಡಿತ ತಪ್ಪವದು. ಸುಬ್ರಹ್ಮಣ್ಯ ದೇವರನ್ನ ಎಂಕ್ಲಿಗೆ ಏಪ ಒಂಜಿ ಜವಾಬ್ದಾರಿದ ಸ್ಥಾನ ಕೊಡ್ತಾರ ಆ ನಿಡಿದೆ ಆ ದೇವರ ಆಶೀರ್ವಾದ ಪೂರ್ಣ ಎಂಗ್ಲ ಇಡೀ ಟೀಮದ ಮಿತ್ತು ಇನಿ ನೂದೆಡ್ದು ಮಿತ್ತು ಸ್ವಯಂ ಸೇವಕಿಯರು ಮೂಲಭತ್ತ ಕರ ಸೇವಕಿಯರು ಬೇಲೆ ಮಲ್ತದು ಬುಲ್ಪುಡ್ದು ರಾತ್ರಿ ಮುಟ್ಟ ರಾತ್ರಿ 4 ಗಂಟೆ ಹಿಡಿದು 16 ಗಂಟೆ ಮುಟ್ಟ ಆ ಒಂಜಿ ನೆತ್ಯರ ಬೇಗರ ಮಲ್ತದ ಸೇವೆ ಮಲ್ತನ ಕರ ಸೇವೆಕಿಯರು ಹಿಡಿದಾದ ಈ ಒಂಜಿ ದೇವಸ್ಥಾನ ಇನಿ ಈ ರೀತಿದ ಒಂಜಿ ವಿಶೇಷ ರೀತಿ ಇನಿ ಮೂಲ ಪ್ರತಿಷ್ಠಾಪನೆ ಅಂತ ಬಂಡ ಖಂಡಿತವಾದಲ್ಲ ಆ ಸುಬ್ರಹ್ಮಣ್ಯ ದೇವರಿಗೆ ಶಕ್ತಿ ಉಂಡು ಬಂದ್ಬಿಡ ಬಗ್ಗೆ ಪಡೆಯರು ಅನಿಚ್ಛೆ ಪಡೆಯುವುದಿಲ್ಲ. ಇತ್ತೆ ಎಂಗ್ಲಿಗೆ ಸನ್ಮಾನದ ಬಗ್ಗೆ ಕೇಂದ್ರರು ಇನಿ ಎಂಕ್ಲ ಸನ್ಮಾನ ಪಡೆ ಹೊಡೆದಂಡ ಎಂಕ್ಲ 100 ಜನ ಆ ಕರ ಸೇವಕರಿಗೆ ಸನ್ಮಾನ ಆಯ್ನ ಹಿಡಿದು ಬುಕ್ಕ ಎಂಕ್ಲ ಸನ್ಮಾನ ಪಡೆ ಹೊಡತಿ ದಯಬಂಡ ಎಂಕ್ಲು ಮಲ್ತಿರತ 100 ಪಟ್ಟು ಬೇಲೆ ಮಲ್ತಿರಕ್ಲೆ ಆ ಕರ ಸೇವಕರಾಗ್ಲಿ ಆಯ್ತು ಒಟ್ಟಿಗೂ ಬೇತೆ ದಾನಿಲು ಇನಿ ಈ ದೇವಸ್ಥಾನ ಆವಡದಂಡ ಬೇತೆ ಪ್ರದೇಶ ಹಿಡಿದು ಮಸ್ತ್ ದಾನಿಲು ಈ ಒಂಜಿ ದೇವಸ್ಥಾನಕ್ಕೂ ದಾನ ಮಲ್ತೇರು ಐಟ್ಟು ಎಂಕಲ್ನ ಕಿಂಚಿತ್ ಎನ್ನವಲ ರಾಧಾಕೃಷ್ಣ ಬೋರ್ಕರ್ನವಲ ಖಂಡಿತವಾದಲ್ಲ ಕಿಂಚಿತ್ ಬೇಲೆ ಆರಾಂಡ್ಲ ಮಾತ ಒಂಜಿ ಬೇರೆ ದೊಡ್ಡ ಕೈ ಜೋಡಿಸೋಂತೇಳಿ ಯಾನ್ ಖಾಲಿ ಕರಿನ 1 ವರ್ಷ ಹಿಡಿದು ಬುಕ್ಕ ಮಾತಾಡಕ್ಲ ಒಂಜಿ ರೀತಿದ ಮಾಹಿತಿ ಕೊರೊಂದು ಐತೆ ಇಟ್ಟು ಅಕ್ಲಿಗೆ ಬೇಜಾರಾಪುರಂಚಿನ ವಿಷಯನ ಪಾತೇರ್ನಲ್ಪ ಯಾನು ನಿಷ್ಠುರವಾದಿಯಾದ ಪಾತೇರ್ದು ಅಕ್ಲಿಟ ಬೇಲೆ ಮಲ್ಪ ಉಂಡಲ್ಪ ಯಾನು ಬೇಲೆ ಮಲ್ತದೆ ಹೊರತು ಯಾನು ಹೂವೇ ಒಂಜಿ ಬೇಲೆಲ್ಲ ಆ ಹಿಡಿದು ಇನಿ ಮುಟ್ಲ ಹೂವೇ ಬೇಲೆಲ್ಲ ಮಲ್ತದಿ ಅಂಚಾತಿ ಯಾನು ಪ್ರಥಮವಾದ ದಯಬಡ್ಡ ಒಂದು ಕಡೇತ ಒಂಜಿ ಸಭಾ ಕಾರ್ಯಕ್ರಮ ಇನಿ ಆ 14 ತಿಂಗಳು ನಮ್ಮ ಮಲ್ತರಚ್ಚಿನ ಬೇಲೆಡು ಏರೆಗಾಂಡ್ಲ ಒಂಜಿ ಬೇಜಾರಾತಿತ್ತನ ಅಗ್ಲೆ ಪೂರ ಯಾರಕಲ್ಲ ಕಾರ ಮುಟ್ಟದು ಕ್ಷಮೆ ಕೇಳೊಂದು ಇನ್ನಿತ್ತ ಈ ವೇದಿಕೆದ ಮುಖಾಂತರ ಅಗ್ಲೆಗೆ ಸುಬ್ರಹ್ಮಣ್ಯ ದೇವರ ಅಗ್ಲ ಮಲ್ತರಚ್ಚಿನ ಬೇಲೆಗೆ ಪೂರ್ಣ ಆಶೀರ್ವಾದ ಸುಬ್ರಹ್ಮಣ್ಯ ದೇವರ ಕೊರಡನ್ನು ಪಡ್ಲೊಂದು ಎಲ್ಲ ದೃಢ ಕಲಸದಾನಿ ಅಗ್ಲೇನು ಪೂರ ಎಂಗ್ಲು ಗೌರವಿಸದು ಏರು ಈ ಒಂಜಿ ಮುರಾಣಿ ಹಿಡಿದು ಬುಕ್ಕ ಬೇಲೆ ಮಲ್ತನಂಚಿನ ಐತ ಒಟ್ಟಿಗೆ ದಾನಿಲು ಎಷ್ಟೋ ಜನ ಮರ ಕೊಡ್ತೇರು ಎಷ್ಟೋ ಜನ ದುಡ್ಡು ಕೊಡ್ತೇರು ಎಂಗ್ಲು ನೆನಪಂದಿನಂಚಿನ ಕೆಲಸಲು ಕರಿನ ಒಂಜಿ ಇತರ ಕಡೆ ಬಾಕಿದ ಹಿರಿಯರ ನಕ್ಲು ಪಡ್ಲೇಕ ಕರಿನ ಒಂಜಿ ಅಜಿಪದಿ ನೋಡಿದು ಬುಕ್ಕ ಎಂಗ್ಲು ಹೂವೇ ಒಂಜಿ ನೆನಪಾದ್ರೆ ಬೇಲೆ ಸುಬ್ರಹ್ಮಣ್ಯ ದೇವರು ಎಂಗೆಲ್ಲ ಕೈ ಹಿಡಿದು ಮಲ್ಪದೇರು
ಅಂಚಾದು ಆ ಮಾತ ಎಂಗಳ ಕರಸೇವಕಿಯರನ್ನ ಸನ್ಮಾನದ ಕಡೆಯದ ವ್ಯಕ್ತಿ ಅದು ಎಲ್ಲ ಸನ್ಮಾನ ಸ್ವೀಕಾರ ಮಲ್ಪೋದು ಪಂಪಡ ಒಂಜಿ ಪಾತೆರನು ಮಾತೆರೆಲ್ಲ ಪಡ್ಡದು ಎಂಕ ಅವಕಾಶ ಕೊರ್ನಂಚಿನ ನಿಕ್ಲೆ ಮಾತೆರೆಲ್ಲ ಹೊಂದಿಸದು ಏನು ರೆಡ್ಡ ಪಾತ್ರೆ ಇರ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು ಸರ್ ನಿಮಗೆ. ಮುಂದಕ್ಕೆ ಅಧ್ಯಕ್ಷೀಯ ಮಾತು ಶೈಲಜಾ ಶ್ಯಾಮ್ ಪ್ರಸಾದ್. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶೈಲಜಾ ಭಟ್ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡುವ ಮೊದಲು ಒಂದೆರಡು ಮಾತುಗಳನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಶೈಲಜಾ ಭಟ್ ಅವರ ಪತಿ ಶ್ಯಾಮ್ ಪ್ರಸಾದ್ ಅವರು ವಹಿಸಿಕೊಳ್ಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಇಲ್ಲಿಗೆ ಆಗಮಿಸಲಿಕ್ಕೆ ಆಗಲಿಲ್ಲ. ಶ್ರೀಯುತ ಶ್ಯಾಮ್ ಪ್ರಸಾದ್ ಭಟ್ ಅವರು ಮೂಲತಃ ಪುತ್ತೂರಿನ ಮುಂಗ್ಲಿ ಮನೆಯವರು. ನಿವೃತ್ತ ರೈಲ್ವೆ ಅಧಿಕಾರಿ MS ಭಟ್ ಮತ್ತು ಶಾಂತಾ ಭಟ್ ಅವರ ಸುಪುತ್ರ. ಅವರ ವಿದ್ಯಾಭ್ಯಾಸವನ್ನು ದೆಹಲಿ, ಮುಂಬೈಗಳಲ್ಲಿ ಪೂರೈಸಿದರು. ಮುಂಬಯಿಯ ಪ್ರತಿಷ್ಠಿತ IITಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ 1983ರಲ್ಲಿ ಪದವಿಯನ್ನು ಮುಗಿಸಿದರು. ನಂತರ ಹೈದರಾಬಾದ್, ಸೌದಿ ಅರೇಬಿಯಾದಲ್ಲಿ ಕೆಲಸವನ್ನು ಮಾಡಿ 1998ರಲ್ಲಿ ಹೈದರಾಬಾದಿನಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದರು. IMI ಮೊಬೈಲ್ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಅದನ್ನು ಕಟ್ಟಿ ಬೆಳೆಸಿದರು. ಇತ್ತೀಚೆಗೆ 2022ರಲ್ಲಿ ಅದರಿಂದ ನಿವೃತ್ತಿಯನ್ನು ಹೊಂದಿ ಪ್ರಸ್ತುತ ಹೈದರಾಬಾದ್ನಲ್ಲಿ ವಾಸವಾಗಿದ್ದಾರೆ. ಶ್ರೀಯುತ ಶ್ಯಾಮ್ ಪ್ರಸಾದ್ ಭಟ್ ಅವರ ಪತ್ನಿ ಶೈಲಜಾ ಭಟ್ ಅವರು ಪುತ್ತೂರಿನ ಮೂಲದ ವಕೀಲರು. ಶ್ರೀ AP ಗೌರಿಶಂಕರ್ ಮತ್ತು ದೇವಕಿಯವರ ಪುತ್ರಿ. ತಮ್ಮ ವಿದ್ಯಾಭ್ಯಾಸವನ್ನು ಪುತ್ತೂರು ಮತ್ತು ಮಂಗಳೂರಿನಲ್ಲಿ ನಡೆಸಿ 1984ರಲ್ಲಿ ಶ್ರೀಯುತ ಶ್ಯಾಮ್ ಪ್ರಸಾದ್ ಅವರನ್ನು ವಿವಾಹವಾಗಿ ಇದೀಗ ಹೈದರಾಬಾದಿನಲ್ಲಿ ನೆಲೆಸಿದ್ದಾರೆ. ಹೈದರಾಬಾದಿನಲ್ಲಿ NGOದಲ್ಲಿ ಕೂಡ ಸಮಾಜ ಸೇವಕರ್ತೆಯಾಗಿ 4-5 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇದೀಗ ತಮ್ಮಿಂದ ಅಧ್ಯಕ್ಷೀಯ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಇಂದಿಲ್ಲಿ ನೆರೆದಿರುವ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಳದ ಪುರೋಹಿತರು ಮತ್ತು ಇತರ ದೇವಾಲಯದ ಸಿಬ್ಬಂದಿಗಳು ಕಳೆದ 2 ವರ್ಷಗಳಿಂದ ಹಗಲಿರುಳು ದೇವಾಲಯದ ನವೀಕರಣ ಕೃತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಎಲ್ಲ ಮಂದಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಯಾಕಂದ್ರೆ ಈ ದೇವಾಲಯ ನಾವು ಮನಸ್ಸಲ್ಲಿ ಗ್ರಹಿಸಿದ್ದಕ್ಕಿಂತ ಎಷ್ಟೋ ಸುಂದರವಾಗಿ ಮೂಡಿ ಬಂದಿದೆ. ಇದರಲ್ಲಿ ಇಂಚಿಂಚಲ್ಲೂ ನೀವೆಲ್ಲ ಸ್ವಯಂ ಸೇವಕರು, ಬೇರೆ ಅಧಿಕಾರಿಗಳು, ಸಮಿತಿಯವರು ಮಾಡಿದ ಕೆಲಸ ಕಣ್ಣಿಗೆ ಎದ್ದು ಕಾಣುತ್ತದೆ. ಅಷ್ಟು ಸುಂದರವಾಗಿ ಬಂದಿದೆ. ಆದರೆ ನೀವೊಂದು ಮಾತನ್ನು ಹೇಳಿಲ್ಲ. ಅದೇನಂದ್ರೆ ನೀವು ಎಲ್ಲ ಇವರಿಗೂ ಈ ವಾಯವ್ಯಯ ವೆಚ್ಚಗಳನ್ನು ಹೇಳಿದ್ದೀರಾ. ಅದು ಸರಿ ಇಲ್ಲ. ಯಾಕೆಂತ ಹೇಳಿದ್ರೆ ನೀವು ಸ್ವಯಂ ಸೇವಕರಾಗಿ ಸಮಿತಿಯ ಸದಸ್ಯರಾಗಿ ಮಾಡಿದ ಕೆಲಸವನ್ನು ನೀವು ಲೆಕ್ಕಕ್ಕೆ ಗಣಿಸಿಲ್ಲ. ಅದು ಬಂದ ದಾನಿಗಳಿಂದ ಬಂದ ಇದಕ್ಕಿಂತ ಎಷ್ಟೋ ಮಹತ್ತರವಾಗಿದೆ. ನೀವು ಮಾಡಿದ ಕೆಲಸದ ಇದನ್ನು ಕಟ್ಟಿದ್ರೆ, ಹಣದಲ್ಲಿ ಅದನ್ನು ಕಟ್ಟಿದ್ರೆ ಅದು ಎಷ್ಟೋ ದೊಡ್ಡದಾಗಿದೆ. ಹಾಗಾಗಿ ನಾ ಈ ಮಾತನ್ನು ಹೇಳಿದೆ, ನೀವು ನಿಮ್ಮ ಲೆಕ್ಕವನ್ನು ಸರಿಯಾಗಿ ತಿಳಿಸಿಲ್ಲ ಅಂತ. ಅಷ್ಟು ಸುಂದರವಾಗಿ ನಿಮಗೆ ಎಲ್ರಿಗೂ ನಾವು ದಾನಿಗಳು ಮಾಡಿದ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು, ಕೃತಜ್ಞತೆಗಳು. ಈ ನಿಮ್ಮ ದೈಹಿಕ ಮಾನಸಿಕ ಶ್ರಮ ಬಹಳಷ್ಟು ಮಂದಿ ನಿಸ್ವಾರ್ಥ ಸೇವೆ ಎಂದು ದೇವರಿಗಾಗಿ ದುಡಿಮೆ, ಶ್ರಮ, ಕಾಲ ಬೆಲೆ ಕಟ್ಟಲಾಗದಂಥದ್ದು. ಬ್ರಹ್ಮಕಲಶ ಸಮಾರಂಭಕ್ಕೆ ಬರುವ ಇಷ್ಟೊಂದು ಮಂದಿಯ ಆತಿಥ್ಯವನ್ನು ಈ ಎಲ್ಲ ನೀವೆಲ್ಲ ಟೊಂಕ ಕಟ್ಟಿ ದುಡಿದಿದ್ದೀರಿ ಅದಕ್ಕೆ ಬೇಕಾಗಿ. ಇದು ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದೀರಾ. ಇದು ನಿಮ್ಮೆಲ್ಲರ ಶ್ರದ್ಧೆ, ಮನೋಬಲ, ಸಂಕಲ್ಪ, ಶಿಸ್ತಿನ ಕಾರ್ಯವೈಖರಿಯಿಂದ ನಡೆಯುತ್ತಿದೆ. ನಾವು ಈ ದೇವಸ್ಥಾನದ ಕೆಲಸಕ್ಕೆ ಹೇಗೆ ಸೇರಿಕೊಂಡು ಅಂತ ಹೇಳಿದ್ರೆ, ಇವಾಗ 1 ವರ್ಷದ ಹಿಂದೆ ನನ್ನ ತಮ್ಮ AP ಸುಬ್ರಹ್ಮಣ್ಯ ಮತ್ತು ಸತೀಶ ಅವರು ಈ ದೇವಸ್ಥಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹಾಗೆ ನಾವು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕಾರಿ ಸಮಿತಿಯನ್ನು ಕಂಡು ಮಾತಾಡಿದ್ದು. ಅಲ್ಲಿ ಕೆಲವರನ್ನು ಕಂಡಿದ್ದು, ನಮ್ಮ ಬುಡಿಯಾರ ರಾಧಾಕೃಷ್ಣ ರೈ ಹಾಗೂ ಸುಧಾಕರ್ ರಾವ್, ಹಾಗೆ ಇನ್ನೂ ಕೆಲವರೆಲ್ಲ ಇದ್ರು. ಅವರ ಕಾರ್ಯವೈಖರಿಯನ್ನು ನೋಡಿ ನಮಗೆ ಮೆಚ್ಚುಗೆ ಅನಿಸಿತು. ಹಾಗೆ ನಾವೇನೋ ಸ್ವಲ್ಪ ನಮ್ಮಿಂದ ಆಗೋ ಸಹಾಯ ಅಂತ ಹೇಳುವಾಗೆ ಸಮಾಧಾನ ಪಟ್ಟು ಮಾಡಿದ್ದು. ಆದರೆ ಕ್ರಮೇಣ ಮುಂದುವರಿತಾ ಹೋದ ಹಾಗೆ ಇವರ ಕಾರ್ಯ ನಿಜವಾಗಿ ಅವರು ಎಲ್ಲ ಕಾರ್ಯಕ್ಕೆ ಸೇರಿದ್ದ ಎಲ್ಲ ಮಂದಿಗಳು
ತನು ಮನ ಧನಗಳಿಂದ ತ್ರಿಕರಣ ಶುದ್ಧಿಯಿಂದ ಕೆಲಸವನ್ನು ಮನಸ್ಸಿಷ್ಟು ಮಾಡಿದ್ದಾರೆ. ಹಗಲು ರಾತ್ರಿ ವ್ಯತ್ಯಾಸ ಇಲ್ಲದೆ. ಯಾಕಂದ್ರೆ ಹಗಲಲ್ಲಿ ಕೆಲಸ ಮಾಡಿದವರು ರಾತ್ರಿ ಮಲಗ್ತಾರೆ, ಆದ್ರೆ ಅವ್ರ ಮನಸ್ಸಲ್ಲಿ ಇದ್ದದ್ದು ಬರೇ ದೇವಾಲಯದ ಕಾರ್ಯದ ಮುಂದೆ ಹೇಗೆ ನಡೆಸುವುದು ಅಂತ ಹೇಳೋದು. ಹಾಗಾಗಿ ಅವರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ. ನಿಮಗೆಲ್ರಿಗೂ ನಮ್ಮ ಎಲ್ಲರ ಪರವಾಗಿ ವಂದನೆಗಳು. ಅದರಲ್ಲಿ ಬಹಳಷ್ಟು ಮಂದಿ ದಿನದ 3 ಹೊತ್ತಿನ ಆಹಾರ, ನಿದ್ರೆ, ವಿಶ್ರಾಂತಿ ಇವೆಲ್ಲವನ್ನು ದೇವಸ್ಥಾನದಲ್ಲೇ ಪಡೆದಿದ್ದಾರೆ, ಅಂದ್ರೆ ಅಗತ್ಯ ಬಿದ್ದಾಗ. ಅದರಲ್ಲೇ ಅವರು ತಮ್ಮ ಜೀವನ ಸಾರ್ಥಕ್ಯವನ್ನು ಕಂಡಿದ್ದಾರೆ. ಅವರೆಲ್ಲರಿಗೂ ಈ ಸುಬ್ರಹ್ಮಣ್ಯೇಶ್ವರನ ಕೃಪೆ ಆಶೀರ್ವಾದಗಳು ಸದಾ ಇರಲಿ. ನಾನು ನನ್ನ ಪತಿ ಶ್ಯಾಮ್ ಭಟ್ರು ಪುತ್ತೂರಿನ ಮೂಲದವರು. ಹಾಗಾಗಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಭಗವಂತನೇ ಸಂದರ್ಭ ಒದಗಿಸಿಕೊಂಡಂತಿದೆ. ನಮಗೆ ನೀವೆಲ್ಲ ಮಾಡಿದಂಥ ದೈಹಿಕ ಕೆಲಸ ಮಾಡಲು ಸಂದರ್ಭವಿಲ್ಲ, ಆದರೆ ನಿಮ್ಮಂಥವರ ಕೆಲಸಕ್ಕೆ ಸಹಾಯ ಬೆಂಬಲ ಕೊಡಲು ಆ ಭಗವಂತನೇ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದುವೇ ವಿಶೇಷ. ಮೊದಲಲ್ಲಿ ಗ್ರಹಿಸದ ಎಷ್ಟೋ ಯೋಜನೆಗಳು ಮುಂದುವರಿಯುತ್ತಾ ದೇವಸ್ಥಾನ ಗ್ರಹಿಸಿದ್ದಕ್ಕಿಂತ ಸುಂದರವಾಗಿ ಮೂಡಿ ಬಂದಿದೆ. ಈ ದೇವಸ್ಥಾನ ಅದ ಬಗ್ಗೆ ನಮಗೇನು ಹೆಚ್ಚಿಗೆ ತಿಳಿದಿರಲಿಲ್ಲ. ಈಗ ಪ್ರತ್ಯಕ್ಷ ದರ್ಶನದಿಂದ ಇದು ಇಷ್ಟು ಜನರನ್ನು ಆಕರ್ಷಿಸುವುದನ್ನು ಕಂಡಾಗ ಇದು ಬಹಳ ಶಕ್ತಿಯುತವಾದ ಸ್ಥಳವೆಂದು ಅನಿಸುತ್ತಿದೆ. ನಾವು ಮನುಷ್ಯರು ನಮ್ಮನ್ನು ನಡೆಸುವ, ನಮ್ಮ ಜೀವನವನ್ನು ರೂಪಿಸುವ ಅದೃಶ್ಯ ಶಕ್ತಿಯನ್ನು ದೇವರೆಂದು ಕರೆದೆವು. ನಾವು ವಿದ್ಯಾವಂತರಿರಲಿ, ವಿದ್ಯಾಹೀನರಿರಲಿ, ಅಬಲರು ಇರಲಿ, ಸಬಲರಿರಲಿ, ಸಂಪತ್ತು ಹೊಂದಿರಲಿ ಇಲ್ಲದಿರಲಿ, ನಮಗೆ ಅವೆಲ್ಲ ಕೇವಲ ನಮ್ಮ ಮಧ್ಯದಲ್ಲಿರುವ ಅಂತರಗಳಷ್ಟೇ. ನಾವು ಈ ಲೋಕದ ವಿವಿಧ ಕೆಲಸ ನಡೆಸಿಕೊಂಡು ಹೋಗಲಿರುವ ನಿಮಿತ್ತ ಮಾತ್ರರು. ಇವೆಲ್ಲ ಸುಖ ದುಃಖ ಕಷ್ಟಗಳ ಮಧ್ಯೆ ಸರಿದಾರಿಯಲ್ಲಿ ಮುನ್ನಡೆಸಲು ದೇವರು ನಮ್ಮಿಂದ ಕರೆಸಿಕೊಳ್ಳುವ ಆ ಶಕ್ತಿ. ಆ ದೇವರೇ ನಾವು ಅವರನ್ನ ಅಂತ ಶಕ್ತಿಯನ್ನು ದೇವರು ಅಂತ ಹೇಳಿದ್ದೇವೆ. ನಮಗೆ ಧೈರ್ಯ, ನಂಬಿಕೆ, ಯೋಗ್ಯತೆಯನ್ನು ಆ ಶಕ್ತಿಯೇ ಕೊಡುತ್ತದೆ ಮತ್ತು ಆ ಶಕ್ತಿಯೇ ನಮ್ಮ ಸಮಾಜವನ್ನು ಒಂದುಗೂಡಿಸುತ್ತದೆ. ಆರ್ಯಾಪು ಗ್ರಾಮದ ಈ ಶಕ್ತಿಯ ಕೇಂದ್ರ ಬಿಂದು ಈ ಕಾರ್ಪಾಡಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ. ಈ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರು ನಾವೆಲ್ಲ ಒಗ್ಗಟ್ಟಿನಿಂದ ಕೂಡಿ ಈ ಕೆಲಸವನ್ನು ಸುಬ್ರಹ್ಮಣ್ಯನ ನಮ್ಮನ್ನು ಅನುಗ್ರಹಿಸಿ ಇನ್ನು ಮುಂದೆಯೂ ಈ ದೇವಸ್ಥಾನವನ್ನು ಹಾಗೂ ಇಲ್ಲಿನ ಜನರನ್ನು ಹಾಗೂ ಬೇರೆ ಬರುವ ಭಕ್ತ ವೃಂದದವರನ್ನು ಚೆನ್ನಾಗಿ ಕಾಪಾಡಲಿ, ಮುಂದೆ ನಡೆಸಿಕೊಂಡು ಹೋಗೋ ದಾರಿಯನ್ನು ತೋರುವಂತಾಗಲಿ ಎಂದು ಹೇಳಿ ನನ್ನ ಈ ಸಣ್ಣ ಮಾತನ್ನು ಮುಗಿಸುತ್ತೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಅಧ್ಯಕ್ಷೀಯ ಮಾತುಗಳನ್ನಾಡಿದಂತಹ ಶೈಲಜಾ ಮೇಡಮ್ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿಲ್ಲಿದ್ದೇವೆ. ಧನ್ಯವಾದ ಸಮರ್ಪಣೆ ಕೆ ರಾಧಾಕೃಷ್ಣ ಬೋರ್ಕರ್, ಕಾರ್ಯಾಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ. ಧನ್ಯವಾದ ಸಮರ್ಪಣೆಗಿಂತ ಮೊದಲು ಬೋರ್ಕರ್, ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತಹ ನಮ್ಮ ಯುವ ಪ್ರತಿಭೆ ಸುದೇಶ್ ರೈ ವಿಟ್ಲ ಇವರು, ತೊಟ್ಲ, ಅದು ವಿಟ್ಲ ಆಗಿದೆ, ಸುದೇಶ್ ರೈ ತೊಟ್ಲ ಇವರು ದಯಮಾಡಿ ವೇದಿಕೆಗೆ ಬರಬೇಕು. ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಸುದೇಶ್ ರೈ ಅವರು ಬಹುಶಃ ಒಂದು ಸಿನಿಮಾ ಕ್ಷೇತ್ರದಲ್ಲಿಯೂ ಕೂಡ ತನ್ನ ಪ್ರತಿಭೆಯನ್ನು ಯಶಸ್ವಿಯಾಗಿ ತೋರಿಸಿಕೊಟ್ಟಂತಹ ಯುವ ಪ್ರತಿಭೆ. ಅವರು ನಮ್ಮ ಅಧ್ಯಕ್ಷರಿಂದ ಒಂದು ಇವತ್ತಿನ ಕಾರ್ಯಕ್ರಮ ನಿರ್ವಹಣೆಗೆ ಗೌರವವನ್ನು ಸ್ವೀಕರಿಸಬೇಕು, ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಈಗ ನಿಮ್ಮ ಮುಂದೆ ಧನ್ಯವಾದ ಸಮರ್ಪಣೆಗೆ ನಮ್ಮ ಕಾರ್ಯಾಧ್ಯಕ್ಷರಂತಹ ಶ್ರೀ ರಾಧಾಕೃಷ್ಣ ಬೋರ್ಕರ್ ಅವರು. ಕಾರ್ಪಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಪ್ರಥಮವಾಗಿ ಒಂದು ಸೂಚನೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ನಾಳೆಯ ಬೆಳಿಗ್ಗೆ 6 ಗಂಟೆಯ ಹೊತ್ತಿಗೆ ಸರಿಯಾಗಿ ಸ್ವಾಮಿ ಸುಬ್ರಹ್ಮಣ್ಯ ದೇವರಿಗೆ ಬ್ರಹ್ಮ ಕಲಶದ ಪ್ರಕ್ರಿಯೆಗಳು ಪ್ರಾರಂಭ ಆಗತ್ತೆ. ಹಾಗಾಗಿ ಯಾರಾದರೂ ಸಿಯಾಳವನ್ನು ಕೊಡಲಿಕ್ಕಿದ್ರೆ, ಹಾಲಿನ ಅಭಿಷೇಕವನ್ನು ಮಾಡಲಿಕ್ಕಿದ್ರೆ ದಯವಿಟ್ಟು 6 ಗಂಟೆಯ ಮುಂಚಿತವಾಗಿ ತಂದು ತಾವು ದೇವಸ್ಥಾನದಲ್ಲಿ ಕೊಡಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 6 ಗಂಟೆಗೆ ಸರಿಯಾಗಿ ಬ್ರಹ್ಮ ಕಲಶದ ಪ್ರಕ್ರಿಯೆಗಳು ಪ್ರಾರಂಭ ಆಗತ್ತೆ. ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಜಾತ್ರಾ ಮಹೋತ್ಸವದ
ಈ 5ನೇ ದಿವಸದ ಸಭಾ ಕಾರ್ಯಕ್ರಮದ ಜ್ಯೇಷ್ಠ ಅಧ್ಯಕ್ಷ ಗಾದಿಯನ್ನು ಅಲಂಕಾರ ಮಾಡಿ ನಮಗೆ ದೊಡ್ಡ ಮಟ್ಟದ ದೇಣಿಗೆಯನ್ನು ಕೊಟ್ಟು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ನಾಂದಿಯನ್ನು ಹಾಡಿರ್ತಕ್ಕಂಥ ಈ ಜ್ಯೇಷ್ಠ ಅಧ್ಯಕ್ಷ ಗಾದಿಯನ್ನು ಅಲಂಕಾರ ಮಾಡಿದಂಥ ಶ್ರೀಮತಿ ಶೈಲಜಾ ಶ್ಯಾಮ್ ಪ್ರಸಾದ್ ಅವರಿಗೆ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕೃಷಿಕರಾಗಿರ್ತಕ್ಕಂಥ MB ವಿಶ್ವನಾಥ ರೈ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಿರಿಯರು, ಮಾರ್ಗದರ್ಶಕರು, ಉತ್ತಮ ಕೃಷಿಕರು ಆಗಿರ್ತಕ್ಕಂಥ ಸುಭಾಷ್ ರೈ ಕಡಮಜಲು ಇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಿರಿಯರಾಗಿರ್ತಕ್ಕಂಥ ವಿಶ್ವೇಶ್ವರ ಭಟ್ ಪ್ರಗತಿಪಥ ಕೃಷಿಕರು ಇವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಜೊತೆ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ನಮ್ಮೂರಿನವರೇ, ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶಿವನಾಥ ರೈ ಮೇಘನಗೆತ್ತು ಉತ್ತಮ ಸ್ನೇಹಿತರು, ಇವತ್ತು ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ದೇವಳದ ಆಡಳಿತಾಧಿಕಾರಿಯಾಗಿರುವ ಗೋಪಾಲ್ ಟೀಕೇರ್ ಅವರಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸುಧಾಕರ್ ರಾವ್ ನಮ್ಮ ಹಿಂದಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಕಾರ್ಯಕ್ರಮದ ಸಂಚಾಲಕರು, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಭಾಕರ್ ವಾಗ್ಲೆ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಬಾಲಚಂದ್ರ ಗೌಡ್ ಇದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪುರುಷೋತ್ತಮ್ ಮಣಿಯನವರಿದ್ದಾರೆ, ಪ್ರದೀಪ್ ಕೃಷ್ಣ ಸರ್ ಇದ್ದಾರೆ, ರತ್ನಾಕರ್ ಅವರಿದ್ದಾರೆ, ರಾಮಮೋಹನ್ ಸರ್ ಇದ್ದಾರೆ. ಎಲ್ಲರಿಗೂ ಕೂಡ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾವು ಸಾಕಷ್ಟು ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಕಳೆದ 5 ದಿವಸದಲ್ಲಿ ಇಷ್ಟೊಂದು ಸಭಿಕರು ಸೇರಿಕೊಂಡು ಆಗಿರತಕ್ಕಂಥ ಸಭಾ ಕಾರ್ಯಕ್ರಮ ಅಂತ ಹೇಳಿದರೆ, ಕಾರ್ಪಡಿಯ ಸಭಾ ಕಾರ್ಯಕ್ರಮ ಅಂತ ಹೇಳಿ ತುಂಬ ಖುಷಿ ಆಗ್ತಿದೆ. ಹಾಗಾಗಿ ಸೇರಿರ್ತಕ್ಕಂಥ ಎಲ್ಲ ಭಗವದ್ಭಕ್ತರಿಗೆ ಒಂದೇ ಮಾತಿನಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರತಕ್ಕಂಥ ನಮ್ಮ ಸುದೇಶ್ ಶೆಟ್ಟಿ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕಿದ್ರೆ ಒಂದಷ್ಟು ಜನರ ಸಹಕಾರ ಇದೆ. ಆ ಎಲ್ಲ ಸಹಕಾರ ಕೊಟ್ಟಂಥ ಎಲ್ಲ ವ್ಯಕ್ತಿಗಳನ್ನು ನಾವು ಸ್ಮರಿಸದೇ ಇದ್ದರೆ ಅದು ನಮ್ಮ ತಪ್ಪಾಗುತ್ತೆ. ಆ ದೃಷ್ಟಿಯಿಂದ ಒಂದು 10 ನಿಮಿಷ ಹೋಗಬಹುದು. 10 ನಿಮಿಷದಷ್ಟು ದಯವಿಟ್ಟು ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡ್ತಾ, ಎಷ್ಟು ಅತ್ಯಂತ ಉತ್ತಮ ರೀತಿಯಲ್ಲಿ ಈ ದೇವಸ್ಥಾನ ಮೂಡಿ ಬಂದಿದೆ. ಆ ದೇವರ ಪ್ರತಿಷ್ಠೆಯನ್ನು ಮಾಡಿರ್ತಕ್ಕಂಥ ಕೆಮ್ಮಿಂಜೆ ನಾಗೇಶ್ ತಂತ್ರಿ ಮತ್ತು ಅವರ ಎಲ್ಲ ಸಿಬ್ಬಂದಿ, ಅವರ ವರ್ಗದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ತುಂಬ ಹೃದಯದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಮಿತಿಯ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ವಾಸ್ತುಶಿಲ್ಪಿಗಳಾಗಿರ್ತಕ್ಕಂಥ ಕೃಷ್ಣ ಪ್ರಸಾದ್ ಮುನಿಯಂಗಲ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದೇವಸ್ಥಾನದ ಎಲ್ಲ ಸಂದರ್ಭದಲ್ಲಿ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿರತಕ್ಕಂಥ ವಾಸ್ತು ಶಿಲ್ಪಿಗಳಾಗಿರ್ತಕ್ಕಂಥ ನಮ್ಮ ಹತ್ತಿರದ ಪುತ್ತೂರಿನ ಜಗನ್ನಿವಾಸರಾವ್ PG ಇವರಿಗೆ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಷ್ಟೊಂದು ಸುಂದರವಾಗಿ ಈ ದೇವಸ್ಥಾನ ಮೂಡಿ ಬರಲಿಕ್ಕೆ ಕಾರಣೀಕರ್ತರಾಗಿದ್ದಂಥ ಬಾಲಕೃಷ್ಣ ಪದ್ಮನಾಭ ಪಿಲಿಗೂಡು ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಚಾರಿ ಕೆಲಸವನ್ನು ಮಾಡಿರ್ತಕ್ಕಂಥ ಶೇಷಪ್ಪ ಆಚಾರಿ ಮತ್ತು ಅವರ ತಂಡದವರಿಗೆ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕೆಂಪು ಕಲ್ಲಿನ ಕೆಲಸವನ್ನು ಮಾಡಿರ್ತಕ್ಕಂಥ ಶಶಿಧರ್ ಅವರಿಗೆ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಬ್ರಹ್ಮಕಲಶವನ್ನು ಹೇಗೆ ಮಾಡಬಹುದು, ಜಾಗದ ಸಮಸ್ಯೆಗಳಿದೆ ಅಂತ ತಿಳ್ಕೊಂಡಾಗ ಈ ಜಾಗವನ್ನು, ಪೂರ್ತಿ ಜಾಗವನ್ನು ಉಚಿತವಾಗಿ ಏನೊಂದು ಫಲಾಪೇಕ್ಷೆ ಇಲ್ಲದೆ ನಮಗೆ ಕಾರ್ಯಕ್ರಮಕ್ಕೆ ಬಿಟ್ಟುಕೊಟ್ಟಂಥ ಈ ಜಾಗದ ಮಾಲಕರುಗಳಿಗೆ 2 ಜನ 3 ಜನ ಇರಬೇಕು, ಎಲ್ಲ ಮಾಲಕರುಗಳಿಗೆ ಕೂಡ ಸಮಿತಿಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದೊಡ್ಡ 2.5 ಕೋಟಿಯಷ್ಟು ಒಂದು ಈ ದೇವಸ್ಥಾನದ ಒಂದು ನಿಮಗೆ ಇದಕ್ಕೆ ನಾವು ಖರ್ಚು ಮಾಡಿದ್ದೇವೆ. ಅಷ್ಟೊಂದು ದೊಡ್ಡ ಮೊತ್ತವನ್ನು ನಮಗೆ ದಾನಗಳ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ದಾನಿಗಳಿಗೆ ಕೂಡ ಒಂದೇ ಮಾತಿನಲ್ಲಿ ದೇವಳದ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಪ್ರಶ್ನೆಯಲ್ಲಿ ಚಿಂತನೆಯಲ್ಲಿ ಕಂಡು ಬಂದಾಗ ಸ್ಥಳದ ಕೊರತೆ ಇದೆ ಅಂತ ಹೇಳಿದಾಗ, ಈ ದೇವಸ್ಥಾನಕ್ಕೆ ಸ್ಥಳವನ್ನು ದಾನವಾಗಿ ಕೊಟ್ಟಂಥ ಅಶೋಕ್ ಗೌಡ ಮತ್ತು ಅವರ ಕುಟುಂಬದವರು ಅವರಿಗೆ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೊನ್ನೆಯ ದಿವಸ 20ನೇ ತಾರೀಕಿಗೆ ಒಂದು ಒಳ್ಳೆಯ ರೀತಿ ಅದ್ಭುತವಾಗಿ ಈ ನಮ್ಮ ಹೊರೆಕಾಣಿಕೆ ವ್ಯವಸ್ಥೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸನ್ನಿಧಿಯಿಂದ ಇಲ್ಲಿ ತನಕ ನಡೆದು ಬಂತು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಪಕ್ಕದ ಎಲ್ಲ ಗ್ರಾಮಗಳಿಂದ ಹೊರೆಕಾಣಿಕೆಯನ್ನು ನೀಡಿ ಸಹಕರಿಸಿದ ಎಲ್ಲ ಭಗವದ್ಭಕ್ತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು
ನಿನ್ನೆ ದಿವಸ ಒಂದು ವಾಟ್ಸಪ್ಪಲ್ಲಿ ಒಂದು ಮಾತನ್ನು ನೋಡಿದೆ, ಒಂದು ವಾಕ್ಯವನ್ನು ನೋಡಿದೆ. ನೀವು ಭೋಜನದ ರುಚಿಯನ್ನು ನೋಡಬೇಕಿದ್ರೆ ಕಾರ್ಪಾಡಿಯ ಸುಬ್ರಹ್ಮಣ್ಯೇಶ್ವರ ದೇವರ ಆ ಒಂದು ಪಾಕಶಾಲೆಗೆ ಹೋಗಿ ಊಟವನ್ನು ಸವೀರಿ ಅಂತ ಹೇಳೋ ಒಂದು ವಾಟ್ಸಪ್ಪಲ್ಲಿ ಪಡುಮಲೆಯ ವಾಟ್ಸಪ್ ಗ್ರೂಪಲ್ಲಿ ಕಂಡಿದ್ದೆ ನಾನು. ಸೊ ಅಷ್ಟು ಒಳ್ಳೆಯ ರೀತಿಯ ಊಟವನ್ನು ಕಳೆದ 6 ದಿವಸಗಳಿಂದ ನಿರಂತರವಾಗಿ ನಮಗೆ ಕೊಡ್ತಿರುವಂಥ ಉಪಹಾರ ಇರ್ಬೋದು, ಮಧ್ಯಾಹ್ನದ ಭೋಜನ ಇರ್ಬೋದು, ಸಂಜೆಯ ಫಲಹಾರ ಇರ್ಬೋದು, ರಾತ್ರಿಯ ಊಟವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಮಗೆ ಮಾಡಿಕೊಟ್ಟಂಥ ಕೃಷ್ಣ ಪ್ರಸಾದ್ ಮತ್ತು ಅವರ ತಂಡದವರಿಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇಷ್ಟು ದೊಡ್ಡ ಪೆಂಡಾಲ್, ಬೇರೆ ಬೇರೆ ವ್ಯವಸ್ಥೆಗಳು, ಅದು ಊಟದಿರ್ಬೋದು, ಉಗ್ರಾಣದಿರ್ಬೋದು, ಕೂತ್ಕೊಂಡು ಊಟ ಮಾಡೋ ವ್ಯವಸ್ಥೆಗಳಿರ್ಬೋದು, ಪಕ್ಕದ ಎಲ್ಲ ಶಾಮಿಯಾನ, ಕಾರ್ಯಾಲಯ ಇರ್ಬೋದು, ದೇವಾಲಯದ ಹೊರಗಡೆ ಒಳಗಡೆ ಎಲ್ಲ ಒಂದು ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು, ಜೊತೆಯಲ್ಲಿ ಸೌಂಡ್ಸ್ ಮತ್ತು ಲೈಟ್ಸ್ ಎಲ್ಲವನ್ನು ಒದಗಿಸಿಕೊಟ್ಟವರು ನಮ್ಮ ಹೃದಯ ರಾಧಾಕೃಷ್ಣ ಬೋರ್ಕರ್ ಅವರು. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆಗಳು ಆಗಿದೆ. ಮೊನ್ನೆ ಕೂಡ ಕಾರ್ಯಕ್ರಮವನ್ನು ಕೊಟ್ಟವರು ಮೈಕದ ಬಗ್ಗೆ ಮಾತಾಡಿದರು. ಚೆನ್ನಾಗಿ ಮೈಕವನ್ನು ಅವರು ಮಾಡಿಸಿಕೊಟ್ಟಿದ್ದಾರೆ ಅಂತ ಹೇಳೋದನ್ನು, ಅವೆಲ್ಲವನ್ನು ಮಾಡಿಕೊಟ್ಟಂಥ ರಾಧಾಕೃಷ್ಣ ಬೋರ್ಕರ್ ಮತ್ತು ಅವರ ಇಡೀ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದೊಡ್ಡ ಸಂಖ್ಯೆಯಲ್ಲಿ ಇಷ್ಟೊಂದು ಜನರು ಭಕ್ತರು ಇಲ್ಲಿ ಬರಬೇಕಿದ್ದರೆ ಮಾಧ್ಯಮರ ಸಹಕಾರ ನಮಗಿತ್ತು. ಪ್ರತಿನಿತ್ಯ ಪ್ರತಿ ಪೇಪರಲ್ಲಿ, ಅದು ಪ್ರಜಾವಾಣಿ ಇರ್ಬೋದು, ವಿಜಯವಾಣಿ ಇರ್ಬೋದು, ಹೊಸದಿಗಂತ ಇರ್ಬೋದು, ಸುದ್ದಿ ಇರ್ಬೋದು, ಎಲ್ಲ ಪೇಪರ್ಗಳಲ್ಲಿ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಏನು ನಡೆದಿದೆ, ಯಾವ ರೀತಿ ಸಭಾ ಕಾರ್ಯಕ್ರಮ ನಡೆದಿದೆ ಬಗ್ಗೆ ಎಲ್ಲವನ್ನು ಮಾಧ್ಯಮದಲ್ಲಿ ನಮಗೆ ಹಾಕಿ ಸಹಕಾರವನ್ನು ಕೊಟ್ಟಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೊನ್ನೆ 21ರಿಂದ ಇವತ್ತಿನ ತನಕ ಛಾಯಾಗ್ರಹದ ವ್ಯವಸ್ಥೆಯನ್ನು ಮಾಡತಕ್ಕಂಥ ನಾಗರಾಜ್ ಮತ್ತು ಅವರ ತಂಡದವರಿಗೆ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಆಡಳಿತಾಧಿಕಾರಿಯವರು ಹೇಳಿದರು, ಪೊಲೀಸ್ ಇಲಾಖೆಯ ಯಾರ ಸಹಕಾರವಿಲ್ಲದೆ ಭಕ್ತರೇ ಒಂದು ನಿಂತುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರು ಅಂತೇಳಿ. ಮೊನ್ನೆ 144 ಸೆಕ್ಷನ್ ಮೊನ್ನೆ ಇವತ್ತು 3 ದಿವಸ ಇತ್ತು. ನಮಗೆ AC ಅವರು ಕರೆದು ಒಂದು ಸೂಚನೆ ಕೊಟ್ಟರು, ಕಾರ್ಯಕ್ರಮವನ್ನು ರದ್ದುಪಡಿಸಬಹುದಾ ಅಂತೇಳಿ. ಒಂದಷ್ಟು ಖಾರವಾಗಿ ನಾನು ಕೂಡ ಮಾತಾಡಿದೆ. ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ರದ್ದುಪಡಿಸಲಿಕ್ಕೆ ಆಗೋದಿಲ್ಲ. ಇದು 4 ತಿಂಗಳ ಹಿಂದೆ ಕಾರ್ಯಕ್ರಮ ಆಗಿರುವಂಥದ್ದು. ನಮ್ಮ ಇಡೀ ಕಾರ್ಯಕ್ರಮದ ವ್ಯವಸ್ಥೆಯನ್ನು ನಾವೇ ನೋಡಿಕೊಳ್ತೇವೆ ಅಂತ ಹೇಳೋ ಮಾತಿನಿಂದ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಆ ರಕ್ಷಣೆಯ ದೃಷ್ಟಿಯಿಂದ ಎಲ್ಲವನ್ನು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆದು ಬಂದಿದೆ. ಆರಕ್ಷಕ ಬಂಧುಗಳು ಕೂಡ ಇಲ್ಲಿಗೆ ಬಂದು ನಮಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ದೇವಳದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಫಸ್ಟಿಗೆ ಹೇಳಬೇಕು ಅಂತ ಅಂದುಕೊಂಡಿದ್ದೆ, ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ನಡೀಬೇಕಿದ್ದರೆ ಕಳೆದ 14 ತಿಂಗಳಲ್ಲಿ ಸಾವಿರಾರು ಮಂದಿ ಕರಸೇವಕರು, ಕಾರ್ಯಕರ್ತ ಬಂಧುಗಳು ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ 12 ಗಂಟೆ 1 ಗಂಟೆ ತನಕ ನಿರಂತರವಾಗಿ ಈ ಒಂದು ದೇವಸ್ಥಾನದಲ್ಲಿ ತನ್ನಂಥ ತೊಡಗಿಸಿಕೊಂಡ ಕಾರಣ ಇಷ್ಟು ಒಳ್ಳೆಯ ಸುಂದರವಾದ ದೇವಸ್ಥಾನ ಮೂಡಿ ಬಂದಿದೆ. ಅದರ ಜೊತೆಯಲ್ಲಿ ಈ 8 ದಿವಸಗಳ ಕಾರ್ಯಕ್ರಮ ಅದ್ಭುತವಾಗಿ, ಇದು ನಾನು ಹೇಳ್ತಾ ಇಲ್ಲ, ಹೊರಗಿನವರು ಹೇಳ್ತಾ ಇದ್ದಾರೆ, ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಕಾರ್ಪಾಡಿಯಲ್ಲಿ ನಡೆದು ಬಂದಿದೆ ಅಂತ ಹೇಳೋ ಮಾತನ್ನು ಅವರು ಉಲ್ಲೇಖ ಮಾಡ್ತಾರೆ. ಇದಕ್ಕೆಲ್ಲರಿಗೂ ಕಾರಣೀಕರ್ತರಾದವರು ಈ ದೇವಸ್ಥಾನದ ಭಗವದ್ಭಕ್ತರು, ಕರಸೇವಕರು ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷದಿಂದ ಹೇಳಿ ಅವರೆಲ್ಲರಿಗೂ ಅವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಡೀ ತಾಲೂಕಿನ ಅಧಿಕಾರಿ ವರ್ಗ, ಅದು AC ಅವರು ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಅವರು ಇರ್ಬೋದು, ನಮ್ಮ RI ಅವರು ಇರ್ಬೋದು, ಎಲ್ಲರೂ ನಮಗೇನು ಬೇಕು ಎಲ್ಲ ರೀತಿಯ ಸಹಕಾರವನ್ನು, ಮೆಸ್ಕಾಂ ಇಲಾಖೆಯವರು ಇರ್ಬೋದು, ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ. ಅದೇ ರೀತಿ ನಮ್ಮ ದೇವಸ್ಥಾನದ ಸಿಬ್ಬಂದಿ ವರ್ಗದವರು, ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲದಕ್ಕೂ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾವು ಬ್ರಹ್ಮ ಕಲಶೋತ್ಸವ ಸಮಿತಿಯನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳುವ ಉದ್ದೇಶವನ್ನು ಇಟ್ಕೊಂಡು 23 ಉಪಸಮಿತಿಗಳನ್ನು ಮಾಡಿದ್ದೆವು. ಆ 23 ಉಪಸಮಿತಿಗಳಿಗೂ ಕೂಡ ಒಬ್ಬೊಬ್ಬರು ಸಂಚಾಲಕರನ್ನಾಗಿ ಮಾಡಿದ್ದೆವು. ನಾನು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗ್ತಿಲ್ಲ. ನಾವು ಯಾರು ಸಂಚಾಲಕರನ್ನಾಗಿ ಮಾಡಿದ್ದೇವೋ ಅವರು ಅವರವರ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ, ನೀರಾವರಿ ಇರ್ಬೋದು, ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯವರು ಇರ್ಬೋದು, ಹೊರಕಾಣಿಕೆ ಸಮಿತಿಗಳಿರ್ಬೋದು, ಲೈಟಿಂಗ್ ಇರ್ಬೋದು, ಕಾರ್ಯಾಲಯ ಇರ್ಬೋದು, ಏನು ಅವರಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೋ ಆ ಎಲ್ಲ ಜವಾಬ್ದಾರಿಯನ್ನು ನನ್ನ ಮನೆಯ ಕೆಲಸ ಅಂತ ಹೇಳುವ ದೃಷ್ಟಿಯಿಂದ ಆ ಎಲ್ಲ ಸಮಿತಿಯವರು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾಡಿದ ಕಾರಣ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರೂ ಕೂಡ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ. ಹಾಗಾಗಿ ಆ ಎಲ್ಲ ಸ್ವಯಂ ಸೇವಕ ಸಮಿತಿಯ ಸಂಚಾಲಕರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಅನ್ನದಾನದ ದೊಡ್ಡ ಒಂದು ಕೆಲಸದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರುವವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಯಂ ಸೇವಕ ಬಂಧುಗಳು, ಒಡಿಯೂರು
ಯೋಜನೆಯ ಬಂಧುಗಳು ಹಾಗೆ ನಮ್ಮ ಅಕ್ಷಯ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ 4 ದಿವಸ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪುತ್ತೂರಾಯ ಮನೆತನದ ಅವರು ನಮ್ಮ ಜೊತೆ ನಿನ್ನೆ ನಮ್ಮ ಜೊತೆ ಇದ್ದರು, ಮೊನ್ನೆ ಇದ್ದರು, ಇವತ್ತು ಬೆಳಿಗ್ಗೆ ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದರು. ಆ ಮನೆತನಕ್ಕೆ ಕೂಡ ನಾವು ಅತ್ಯಂತ ಪ್ರೀತಿಪೂರ್ವಕವಾದ ಗೌರವವನ್ನು ಸಲ್ಲಿಸಿ ಅವರಿಗೆ ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ಒಂದು ಸಭಾ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಆ ಕಾರ್ಯಕ್ರಮದ ನಿರೂಪಕರ ಜವಾಬ್ದಾರಿ ಅಷ್ಟೇ ಇರುತ್ತೆ. 5 ದಿವಸಗಳ ಕಾಲ ರಾಜೇಶ್ ಬನ್ನೂರು ಇರ್ಬೋದು, ಸುದೇಶ್ ಶೆಟ್ಟಿ ಇರ್ಬೋದು, ರಾಜೇಶ್ ಶೇಣಿ ಅವರು ಇರ್ಬೋದು, ಬಾಲಕೃಷ್ಣ ಪೊರ್ದಾಲ್ ಇರ್ಬೋದು, ಹರಿಣಿಯಕ್ಕ ಇರ್ಬೋದು, ಇವರೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಆ ಕಾರ್ಯಕ್ರಮದ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ದೇವಸ್ಥಾನದ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಶೇಷವಾಗಿ 21ನೇ ತಾರೀಕು ಬೆಳಿಗ್ಗೆಯಿಂದ ದಿವಸದಲ್ಲಿ 4 ತಂಡಗಳು ಇವತ್ತಿನವರೆಗೆ ನಿರಂತರವಾಗಿ ಭಜನೆಯನ್ನು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದರ ಪೂರ್ತಿ ವ್ಯವಸ್ಥೆಯನ್ನು ಮಾಡಿರುವವರು ನಮ್ಮ ಸ್ವಯಂ ಸೇವಕರು. ಅವರು ಒಂದು ಸಮಿತಿಯನ್ನು ರಚನೆ ಮಾಡಿ ಅವರೆಲ್ಲರನ್ನು ಸಂಪರ್ಕ ಮಾಡಿ ಅಷ್ಟು ತಂಡಗಳು ಇಲ್ಲಿ ನಿರಂತರವಾಗಿ ಭಜನೆಯನ್ನು ಹಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ. ಭಾಗವಹಿಸಿದಂಥ ಎಲ್ಲ ಭಜನಾ ತಂಡದ ಎಲ್ಲ ಸದಸ್ಯರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದರ ಜೊತೆ 21ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು. ಒಂದು ದೇವಸ್ಥಾನದ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ದರೆ, ಅಲ್ಲಿ ಜನ ಸೇರಬೇಕಿದ್ದರೆ, ಭಕ್ತರು ಬರಬೇಕಿದ್ದರೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಅದು ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಬೇರೆ ಬೇರೆ ಶಾಲಾ ಮಕ್ಕಳ ಕಾರ್ಯಕ್ರಮಗಳಿರ್ಬೋದು, ಯಕ್ಷಗಾನ ತಾಳಮದ್ದಲೆ ಇರ್ಬೋದು, ಎಲ್ಲವನ್ನ ಕಾರ್ಯಕ್ರಮವನ್ನು ಜೋಡಿಸಿಕೊಂಡವರು ದಯಾನಂದ ಸರ್ ಕೋರ್ಮಂಡ್ ಅವರು ಮತ್ತು ಅವರ ತಂಡಕ್ಕೆ ವಿಶೇಷವಾಗಿರತಕ್ಕಂಥ ಅಭಿನಂದನೆ ಜೊತೆಯಲ್ಲಿ ಯಾರು ಇಲ್ಲಿ ಕಾರ್ಯಕ್ರಮವನ್ನು ಬಹುಶಃ ನಾವು 1-2 ತಂಡಗಳಿಗೆ ಮಾತ್ರ ಒಂದಷ್ಟು ಸಂಭಾವನೆಯನ್ನು ಕೊಟ್ಟಿದ್ದೇವೆ ಬಿಟ್ಟರೆ ಯಾರಿಗೂ 1 ರೂಪಾಯಿ ನಾವು ಕೊಟ್ಟಿಲ್ಲ. ಎಲ್ಲರೂ ಅವರ ಇಚ್ಛೆಯಂತೆ ನಿಸ್ವಾರ್ಥವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಅಲ್ಲಿ ನೀರಿನ ಅವಶ್ಯಕತೆ ಇದೆ. ನಮ್ಮ ದೇವಸ್ಥಾನದ ಒಂದು ಬೋರ್ವೆಲ್ ಇದ್ದರೆ ಅದು ದೇವಸ್ಥಾನಕ್ಕೆ ಹಾಗೆ ಬೇಕಾಗುತ್ತದೆ. ನಮ್ಮ ಪಕ್ಕದ 3 ಕಡೆಯಿಂದ ಬಾಲಚಂದ್ರ ಗೌಡ ಇರ್ಬೋದು, ಚೇತನ್ ಇರ್ಬೋದು, ಇನ್ನು ಅಶೋಕ್ರವರು 3 ಬೋರ್ವೆಲ್ಲಿಂದ ಅವರ ತೋಟಕ್ಕೆ ನೀರು ಹಾಕದಿದ್ದರೂ ಕೂಡ 10 ದಿವಸ ನಮಗೆ ನಿರಂತರವಾಗಿ ನೀರಿನ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದರ ಜೊತೆ ವಿಶೇಷವಾಗಿ LED ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮಾಧ್ಯಮದ ಬಂಧುಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆ ಇನ್ನಷ್ಟು ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಭಗವದ್ಭಕ್ತ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ದೇವಳದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮ್ಮೆಲ್ಲರ ಸೇವೆ ಇದೇ ರೀತಿ ಮುಂದುವರಿಯಲಿ. ಏನು ನಮ್ಮ ತಂತ್ರಿಗಳು ಹೇಳಿದಾರ, ಪ್ರತಿ ಮಂಗಳವಾರ ದೇವಸ್ಥಾನ ಸೇರಿ ಒಂದು ಭಜನೆಯನ್ನು ಮಾಡಬೇಕು. ಪ್ರತಿ ದಿವಸ ಎಲ್ಲ ಮನೆಯವರು ಈ ದೇವಸ್ಥಾನಕ್ಕೆ ಬಂದು ನಮ್ಮ ಸೇವೆಯನ್ನು ಕೊಡಬೇಕು ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ನಾವೆಲ್ಲರೂ ನಮ್ಮ ಜೀವ ನಡ್ಕೊಳ್ಳುವ ಇದು ನಮಗೆಲ್ಲರಿಗೂ ಸಿಕ್ಕಂಥ ಒಂದು ಅವಕಾಶ. ನಾವೇನು ಅಧ್ಯಕ್ಷರು ಹೇಳಿದರು ನಾವೇನು ಮಾಡಲಿಲ್ಲ ಅಂತೇಳಿ, ಒಂದಷ್ಟು ಹರಟೆ ಹೊಡೆದಿದೆ, ಒಂದಷ್ಟು ಬೈದಿದ್ದೇವೆ ಅಂತೇಳಿ. ಆದರೆ ಎಲ್ಲಾದರೂ ತಪ್ಪಿ ನಾವು ಬೈದಿಲ್ಲ, ತಪ್ಪಿ ಮಾತಾಡಿದರೆ ಒಂದು ಸಲ ಸುಧಾಕರ್ ಭಟ್ರ ಹತ್ರ ನಾನು ಮಾತಾಡಿದ್ದೇನೆ. ವಿಶೇಷವಾಗಿ ಸುಧಾಕರ್ ಅವರ ಹತ್ರ ನಾನು ಒಂದಷ್ಟು ತಪ್ಪಿ ಮಾತಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮೆ ಕೊಡಬೇಕು. ಏನಿದ್ರೂ ನಾನು ವೈಯಕ್ತಿಕವಾಗಿ ನನಗೋಸ್ಕರ ಮಾತಾಡಿದಲ್ಲ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ದೇವಸ್ಥಾನದ ಬ್ರಹ್ಮಕಲಶ ಆಗಬೇಕು, ಜೀರ್ಣೋದ್ಧಾರ ಆಗಬೇಕು, ಕಾರ್ಪಾಡಿ ಸುಬ್ರಹ್ಮಣ್ಯ ಸ್ವಾಮಿ ಒಳಗಡೆ ಕೂತ್ಕೊಳ್ಬೇಕು ಅಂತ ಹೇಳೋ ಒಂದೇ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಕಳೆದ 5 ತಿಂಗಳಿಂದ ನಿರಂತರವಾಗಿ ದೇವಸ್ಥಾನ ಒಟ್ಟಿಗೆ ನಾವು ನಮ್ಮನ್ನು ಅರ್ಪಿಸಿಕೊಂಡಿದ್ದೇವೆ. ಯಾಕಂದರೆ ಇದು ನಮಗೆ ಜವಾಬ್ದಾರಿ. ನಮ್ಮ ಅಧ್ಯಕ್ಷದ ಕಾರ್ಯಾಧ್ಯಕ್ಷದಿಂದ ಹೇಳೋ ಹುದ್ದೆ ಅಲ್ಲ, ಅದು ದೇವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇತ್ತು. ಅದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಈ ಊರಿನ ಸದ್ಭಕ್ತರು ಪಕ್ಕದ ಎಲ್ಲ ಗ್ರಾಮಗಳಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಿಮಗೆಲ್ಲರಿಗೂ ನಾವು ನಂಬಿರ್ತಕ್ಕಂಥ ಕಾರ್ಪಾಡಿ ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆಲ್ಲರಿಗೂ ನಿಮ್ಮ ಏನು ಮನಸ್ಸಿನ ಆಸೆ ಆಕಾಂಕ್ಷೆಗಳಿವೆಯಾ ಆರೋಗ್ಯ ಭಾಗ್ಯ ನಿರಂತರವಾಗಿ ನಿಮಗೆ ನೀಡಲಿ ಅಂತ ಹೇಳುವ ಆಶಯವನ್ನು ವ್ಯಕ್ತಪಡಿಸ್ತಾ ಭಾಗವಹಿಸಿದ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ಕೊಟ್ಟಂಥ ಎಲ್ಲ ಬಂಧುಗಳಿಗೆ ಕೂಡ ಈ ವೇದಿಕೆಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಅತಿಥಿಗಳಿಂದ ಹಿಡಿದು ಇಲ್ಲಿ ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ತನ್ನ ಮಾತಿನ ಮೂಲಕ ಶ್ಲಾಘಿಸಿದ ಕೆ ರಾಧಾಕೃಷ್ಣ ಬೋರ್ಕರ್ ಕಾರ್ಯಾಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ, ನಿಮಗಿದು ನಮ್ಮ ಕಡೆಯಿಂದ ಧನ್ಯವಾದಗಳು. ಆದರಣೀಯ ಕಲಾಭಿಮಾನಿ ಬಂಧುಗಳೇ, ಇನ್ನು ಕೆಲವು ಕ್ಷಣಗಳಲ್ಲಿ
ಈ ಸ್ಕಂದ ವೇದಿಕೆಯಲ್ಲಿ ದೂರದ ಮುಂಬೈ, ಪೂನಾ, ಗುಜರಾತ್, ಬೆಂಗಳೂರು ನಗರಗಳ ಸಹಿತ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಮೂಡಿಗೆರೆಗಳಲ್ಲಿ ಪ್ರದರ್ಶನಗೊಂಡು ಶತಕದ ಪ್ರದರ್ಶನಗಳನ್ನ ದಾಟಿದ ರಂಗಮಾಣಿಕ್ಯ ಸುಬ್ಬು ಸಂಟ್ಯಾರ್ ವಿರಚಿತ ರಂಗದ ರಾಜೆ ಸುಂದರೈ ಮಂದಾರ ಅಭಿನಯಿಸಿನ ತುಳುನಾಡಿನ ಮನೆ ಮನೆಗಳಲ್ಲಿ ನೆಲೆಯಾದ ಕೊರಗತನಿಯ ದೈವದ ಪಾರ್ಧಾನ ಆಧಾರಿತ ತುಳು ಯಕ್ಷಗಾನ ಅಜ್ಜನ ಪಜ್ಜೆ ನನ್ನ ಕೆಲವು ನಿಮಿಷಡ್ ಈ ವೇದಿಕೆಡ್ ಹರಿ ಓಂ. ಅನ್ನಛತ್ರಡ್ ನಿರಂತರ ಅನ್ನಪ್ರಸಾದ ಸೇವೆ ನಡತೊಂದುಂಡು. ಅನ್ನಪ್ರಸಾದ ಬಾಕಿತ್ತಿನ ಮಾತ ಭಕ್ತಾದಿಲ್ಲ ಬರ್ತದೆ. ಅನ್ನಪ್ರಸಾದ ದೇವೇಂದ್ರ ಪ್ರಸಾದ ಸ್ವೀಕಾರ ಮಲ್ಪಡುದು ನಿಖಲ ವಿನಂತಿ ಮಲ್ತೊಂದುಲ್ಲೆ. ನಿರಂತರ ಅನ್ನದಾನ ನಡಪನಂಚಿನ ಈ ಕ್ಷೇತ್ರಡು ಎಲ್ಲ ಇರತ್ತ ಒಂತೆ ಕೊರತೊಂಡು ಕೈತಲ್ದಕ್ಲು ಮಾತ ಆಯ್ನಾತ್ ಹೆಚ್ಚಿನ ಸಂಖ್ಯೆ ಇರತ್ತ ಇರೋ ಕೊಡುತ್ತದೆ. ಈ ಒಂಜಿ ಕ್ಷೇತ್ರಗಳು ಎಂಗಳೊಟ್ಟಿಗೆ ಪಾಲ್ಪಡೆ ಹೊಡೆದು ನಿಖಲ ವಿನಂತಿ ಮಲ್ತೊಂದುಲ್ಲ. ಎಲ್ಲ ಪುಲ್ಯಕ ಆಜಿ ಗಂಟೆಗೆ ಸರಿಯಾದ ದೇವರಿಗೆ ಬ್ರಹ್ಮಕಲಶೋತ್ಸವ ಶುರು ಹಾಕೊಂಡು ಇಲ್ಲಾಡಿತ್ತಿನ ಪೇರು ಬುಕ್ಕ ಆಯ್ನಾತ್ ಹೆಚ್ಚಿನ ಸಂಖ್ಯೆ ಕೊಣತದೆ. ಆ ದೇವರಿಗೆ ಅಭಿಷೇಕ ಮಲ್ಪ ನಿಖಲ್ ಮಾತ ಪಾಲ್ಪಡೆ ಹೊಡೆದು ನಿಖಲ ವಿನಂತಿ ಮಲ್ತೊಂದುಲ್ಲ. ನಿರಂತರ ಅನ್ನಪ್ರಸಾದ ಸೇವೆ ನಡಪುಂಡು ಇರೇತ ಅವಶ್ಯಕತೆ ಇತ್ತು ನಡೆದಾತ್ ಮಾತೆಲ್ಲ ಹೆಚ್ಚಿನ ಸಂಖ್ಯೆ ಇರೇನು ಕೊಣತದ ಎಂಕಲೊಟ್ಟಿಗೆ ಸಹಕರಿಸೋಡು. ನಾನೆಲ್ಲ 3 ದಿನದ ಕಾರ್ಯಕ್ರಮ ಮುಲ್ಪ ನಡಪೇರುಂಡು. ಎಲ್ಲ ಬ್ರಹ್ಮಕಲಶಾಂಡ ಎಲ್ಲಂದಿ ದೇವರಿಗೆ ಜಾತ್ರೋತ್ಸವ 5 ಬುಕ್ಕ ಮಣತನಿ ದರ್ಶನ ಬಲಿ ಬುಕ್ಕ ದೈವಳಿಗೂ ನೇಮೋತ್ಸವ ನಡಪುಂಡು. 30ನೇ ತಾರೀಕಿಗೆ ನಮ್ಮ ಕೈತಲ್ಲಿಪ್ಪನ ಉಳ್ಳಾಲ್ತಿಗೆ ನೇಮೋತ್ಸವ ನಡಪುಂಡು. ಈ ಮಾತ 3 ದಿನದ ಕಾರ್ಯಕ್ರಮಕ್ಕೂ ನಿಖಿಲಿ ಎಂಕಲೊಟ್ಟಿಗೆ ಇತ್ತೊಂದು ಆ ದೇವರನ್ನ ಕೃಪೆಗೆ ಪಾತ್ರರಾಗುವುದು ನಿಖಿಲ್ನ ವಿನಂತಿ ಮಲ್ತೊಂದು. ವಿಶೇಷವಾದ ನಿಖಿಲ್ನ ತೋಟುಡಿತ್ತಿನ ಹಿರೇನು ಆಯ್ನ ಹೆಚ್ಚಿನ ಸಂಗೀತ ಕೊಯ್ದು ಕೊಣತದ್ದು ಕೊರಡು ಬಂದ್ರೆ ನಿಖಿಲ್ ವಿನಂತಿ ಮಲ್ತೊಂಡು. ಶ್ರೀದೇವರ ಬ್ರಹ್ಮಕಲಶೋತ್ಸವ ನಾಳೆ ನೆರವೇರಲಿದೆ. ಅದಕ್ಕೆ ಬೇಕಾಗುವಂತಹ ಸಿಯಾಳದ ವ್ಯವಸ್ಥೆ ಮತ್ತು ಹಿಂಗಾರದ ವ್ಯವಸ್ಥೆಯು ಬಹಳ ಅಗತ್ಯವಿದೆ. ಭಕ್ತಾದಿಗಳು ತಮ್ಮಿಂದ ಆಗುವಂತಹ ಸೇವೆಯನ್ನು ನಾಳೆ ಬೆಳಿಗ್ಗೆ ಬಂದು ದೇವಸ್ಥಾನಕ್ಕೆ ತಲುಪಿಸಬಹುದು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಿಯಾಳ ಮತ್ತು ಹಿಂಗಾರ, ಸೊ ಇದೆರಡರ ಅಗತ್ಯ ಬಹಳಷ್ಟಿದೆ. ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಸೇವೆಯನ್ನು ಸಿಯಾಳದ ಮುಖಾಂತರ ಹಾಗೂ ಹಿಂಗಾರದ ಮುಖಾಂತರ ನೀಡಬಹುದೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹರಿ ಓಂ. ದೇವರಿನ ಪ್ರಸಾದ ಅನ್ನಪ್ರಸಾದ ನಿರಂತರ ನಡತೊಂದುಂಡು. ಮಾತ ಭಕ್ತಾದಿಲ್ಲ ಇರಾಲ್ ಅನ್ನಪ್ರಸಾದ ಬಾಕಿ ಇತ್ತಂಡ ಕ್ಷೇತ್ರಗೂ ಅಲ್ಲ ಛತ್ರಕ್ಕೆ ಬರ್ತದೆ ಒಣಸು ಮಲ್ಪಡು ಬಂದ ನಿಖಲ ವಿನಂತಿ ಮಲ್ತೋಣ.
ಎಲ್ಲ ಬಲ್ಪಗೂ ಬ್ರಹ್ಮಕಲಸದ ಕಾರ್ಯಕ್ರಮ ಶುರುವಾಪ ನಡೆದಾತ್ 5 ಗಂಟೆಗೆ ಸರಿಯಾದ ಇಲ್ಲಡಿತ್ತಿನ ಪೇರು ಬುಕ್ಕ ಬೊಂಡೋರಣಿಕ್ಲ ಆಯ್ನಾತ್ ನಮಸ್ತೆ ಆಯ್ನಾತ್ ಬೇಗ ಕೊಣತದ ಎಂಗೊಳ್ಳೊಟ್ಟಿಗೆ ಸಹಕರಿಸಬಡು. ವನಸ್ ಆ ಒಂದಿನಕ್ಲು ಐನಾತ್ ಬೇಗ ವನಸಾದ ತಕ್ಷಣ ವೇದಿಕೆದ ಎದುರು ಬರಡು ಪಂದಕ್ಕೇನೊಂದುಲ್ಲ ಇತ್ತೆ ಕೆಲವೇ ಕ್ಷಣಟ್ಟು ರಂಗಮಾಣಿಕ್ಯ ಸುಬ್ಬು ಸಂಟ್ಯರ್ ರಚಿಸಿ ನಿರ್ದೇಶನ ಮಲ್ತಿನ ತುಳುನಾಡದ ಇಲ್ಲಡು ಪುದರಾಯಿನಂಚಿನ ಕೊರಗಜ್ಜ ದೈವದ ಪಾರ್ಧನದ ಆಧಾರಿತವಾದ ಮಲ್ತಿನಂಚಿನ ತುಳು ಯಕ್ಷಗಾನ ಅಜ್ಜನ ಪಜ್ಜ ಇತ್ತೆ ಕೆಲವೇ ಕ್ಷಣಟ್ಟು ನಡಪೇರುಂಡು ಮಾತೆರ್ಲ ವೇದಿಕೆದ ಎದುರು ಬರಡು ಪಂದು ಕೇನೊಂದುಲ್ಲ.
ಹಲ್ हल ठीक हल हल ठीक हल ठीक हल हल ठीक हेलो ठीक ಹರಿ ಓಂ ಸೇವಾ ಕಾರ್ಯಕರ್ತರು ತರಕಾರಿ ಕಟ್ಟು ಮಲ್ಪೇರುಂಡು ಆಯ್ನಾತ್ ಹೆಚ್ಚಿನ ಸಂಖ್ಯೆಡ್ ನಮ್ಮೊಟ್ಟಿಗೆ ಪಾಲ್ಪಡೆಯೋಡು ಎಲ್ಲ ಮಹಾ ಅನ್ನ ಸಂತರ್ಪಣೆ ನಡಪೇರುಂಡು ಇರಲ್ಲ ತರಕಾರಿ ಕಟ್ಟು ಮಲ್ಪಡಕ್ಲು ಆಯ್ನಾತ್ ಬೇಗ ಪಾಕಶಾಲೆ ದಾಡಿ ಬತ್ತು ನಮ್ಮೊಟ್ಟಿಗೆ ಸಹಕರಿಸೋಡು ಎಲ್ಲ ಮಹಾ ಅನ್ನ ಸಂತರ್ಪಣೆ ನಡಪುಂಡು ಐಕ್ ತರಕಾರಿ ಕಟ್ಟು ಮಲ್ಪೇರುಂಡು ಆಸಕ್ತ ಭಕ್ತಾದಿಲ್ ಆಯ್ನಾತ್ ಬೇಗ ಪಾಕಶಾಲೆ ಬಿಟ್ಟು ನಮ್ಮೊಟ್ಟಿಗೆ ಸೇರೋಣೋಡು ನಿಖಲ್ ಪಂಡದಕ್ಕೆ ನೋಡು ಭಗವದ್ಭಕ್ತರೇ, ಈಗ ನಿಮ್ಮ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ ರಂಗಮಾಣಿಕ್ಯ ಸುಬ್ಬು ಸಂಟ್ಯಾರ್ ರಚಿಸಿ ನಿರ್ದೇಶಿಸಿರುವ ತುಳುನಾಡಿನ ಮನಗಳಲ್ಲಿ ನೆಲೆಯಾಗಿ ಕೊರಗಜ್ಜೆ ದೈವದ ಪ್ರಾರ್ಥನಾ ಆಧಾರಿತ ತುಳು ಯಕ್ಷಗಾನ ಅಜ್ಜನ ಪಜ್ಜೆ. ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸರಿಯಾಗಿ ಯಕ್ಷಶ್ರೀ ಹವ್ಯಾಸಿ ಬಳಗ ಪುತ್ತೂರು ಇವರಿಂದ ತಾಳಮದ್ದಳೆ ನೂತನ ಪ್ರಸಂಗ. ಇದರ ಕಾರ್ಯಕ್ರಮದ ಸಂಯೋಜಕರು ಶ್ರೀಮತಿ ಆಶಾರತ್ತ ವಿಕೆ, ಶ್ರೀಮತಿ ವೀಣಾ ಗಣೇಶ್ ತಂತ್ರಿ ಕೆಮ್ಮಿಂಜೆ ಇವರು. ಕಾರ್ಯಕ್ರಮದ ಪ್ರಾಯೋಜಕರಾಗಿ ಸಹಕರಿಸಿದ್ದಾರೆ ಶ್ರೀ ಸುಧಾಕರ್ ರಾವ್ ಆರ್ಯಾಬು, ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು. ಕನ್ನಡ ನೀರು ಬರ್ತದೆ ಮಾರೆ. ಇವತ್ತಿನ ಅಜ್ಜನ ಪಜ್ಜೆ ಯಕ್ಷಗಾನ ಕಾರ್ಯಕ್ರಮದಲ್ಲಿ ರಂಗದ ರಾಜಿ ಸುಂದರ ರೈ ಮಂದಾರ ಅಭಿನಯಿಸಲಿಕ್ಕಿದ್ದಾರೆ.
ಸೇರಿದಿಂಚಿ ಮಾತ ಭಕ್ತರ ವಿನಂತಿ ಇರನ್ನ ದೇವರನ ಪ್ರಸಾದ ಅನ್ನ ಪ್ರಸಾದ ಸೇವೆ ಬಾಕಿ ಇತ್ತನಕ್ಲೆ ಅನ್ನ ಛತ್ರುಡು ನಿರಂತರ ನಡತೊಂದುಂಡು ಆ ದೇವೇರ್ನ ಪ್ರಸಾದ ಅನ್ನ ಪ್ರಸಾದ ನಿಖಿಲ್ ಸ್ವೀಕಾರ ಮಲ್ಪಡು ಅಂಜನೆ ನಿರಂತರ ನಡಪುನಂಚಿನ ಅನ್ನ ಪ್ರಸಾದ ಸೇವೆಗೆ ನಿಖಿಲ್ನ ಇಲ್ಲಡಿತ್ತನಂಚಿನ ಹಿರೇನು ಆಯ್ನಾತ್ ಹೆಚ್ಚಿನ ಸಂಖ್ಯೆಡು ಕೊಣತು ಕೊರಡು ಮೂಜಿ ದಿನತ್ತ ಕಾರ್ಯಕ್ರಮ ನನಲ್ಲ ಬಾಕಿ ಉಂಡು ಅಂಚನೆ ಎಲ್ಲ ಬೊಲ್ಪುಗು ಆಜಿ ಗಂಟೆಗೆ ಸರಿಯಾದ ದೇವರಿಗೆ ಬ್ರಹ್ಮ ಕಲಸದ ಪ್ರಕ್ರಿಯೆ ಶುರು ಆಪುಂಡು ಇಲ್ಲಡಿತ್ತಿನ ಪೇರು ಬುಕ್ಕ ಬೊಂಡೋನು ನಿಖಿಲ ಆಯ್ನಾತ್ ಹೆಚ್ಚಿನ ಸಂಖ್ಯೆ ಕೊಣತದ್ದು ಆ ದೇವರನ ಕೃಪೆಗೆ ಪಾತ್ರರಾವಡು ಪಂಡ ನಿಖಿಲ ವಿನಂತಿ ಮಲ್ತೋನ್ವಾ ಕಾರ್ಯಕರ್ತ ಬಂಧುಲಿತ್ತಾರಂಡ ಎಲ್ಲದ ಮಾ ಅನ್ನ ಸಂತರ್ಪಣೆಗೆ ತರಕಾರಿ ಕಟ್ಮಲ್ಪುನಲ್ಪ ಎಂಕಲೊಟ್ಟಿಗೆ ಸಹಕರಿಸವಡು ದೇವೇರ್ನ ಮಹಾ ಅನ್ನ ಸಂತರ್ಪಣೆಗೆ ನಿಖಿಲ್ನ ಆ ತರಕಾರಿ ಕಟ್ಟು ಮಲ್ಪುನಲ್ಪ ಎಂಕಲೊಟ್ಟಿಗೆ ಸೇರೊಂದು ಆ ಪುಣ್ಯದ ಕಾರ್ಯೋಡು ಭಾಗಿಯಾವಡು ನಿಖಿಲ ವಿನಂತಿ ಮಲ್ತೋನು ಹರಿ ಓಂ ಆರಾಧ್ಯ ಮೂರ್ತಿ ಸುಬ್ರಹ್ಮಣ್ಯ ಎಲ್ಲ ಬಲ್ಪುಗು ಆಜಿ ಗಂಟೆಗೆ ಸರಿಯಾದ ಬ್ರಹ್ಮ ಕಲಸದ ಪ್ರಕ್ರಿಯೆ ಶುರು ಆಪುಂಡು ಇಲ್ಲಡಿತ್ತಿನ ಹೆಚ್ಚಿನ ಪೇರು ಬುಕ್ಕ ಬೊಂಡೋಡು ನಿಖಿಲ್ ಕೊಂಡು ಬರಡು ಎಲ್ಲಂಜಿ ದೇವರಿಗೆ ಜಾತ್ರೋತ್ಸವ 29ಗೂ ದರ್ಶನ ಬಲಿ 30 ತಾರೀಕಿಗೆ ನಮ್ಮ ಆರಾಧ್ಯ ಮೂರ್ತಿ ಉಲ್ಲಾಲ್ತಿ ಪರಿವಾರ ದೇವಾಲಯಕ್ಕೆ ನೇಮೋತ್ಸವ
ಪತಿ ವೇದಿತ ಶೋಭಿತಲಿಂಗೋ ದಕ್ಷಸು ಯಜ್ಞ ವಿನಾಶಕಲಿಂಗೋ ತತ್ಪ್ರಣಮಾಮಿ ಸದಾ ಶಿವಲಿಂಗೋ ತತ್ಪ್ರಣಮಾಮಿ ಸದಾ ಶಿವಲಿಂಗೋ ದೇವಗಣಾರ್ಚಿತ ಸೇವಿತಲಿಂಗೋ ಭಾವೈ ಭಕ್ತಿ ವಿರೇಚಿತಲಿಂಗೋ ದೇವಗಣಾರ್ಚಿತ ಸೇವಿತಲಿಂಗೋ ಭಾವೈ ಭಕ್ತಿ ವಿರೇಚಿತಲಿಂಗೋ ದಿನಕರ ಕೋಟಿ ಪ್ರಭಾಕರಲಿಂಗೋ ತತ್ಪ್ರಣಮಾಮಿ ಸದಾ ಶಿವಲಿಂಗೋ ಮನೋರಾಜಿತಲಿಂಗೋ ನಿರ್ಮಲವಾಸಿತ ಶೋಭಿತಲಿಂಗೋ ಜನ್ಮಜ ದುಃಖ ವಿನಾಶಕಲಿಂಗೋ ತತ್ಪ್ರಣಮಾಮಿ ಸದಾ ಶಿವಲಿಂಗೋ ತತ್ಪ್ರಣಮಾಮಿ ಸದಾ ಶಿವಲಿಂಗೋ ತತ್ಪ್ರಣಮಾಮಿ ಸದಾ ಶಿವಲಿಂಗೋ ಬಳ್ಳಿ ಕೊಟ್ಟಿಟ್ಟು ಮೂಜೆ ಕಣ್ಣೈತ ಅಲ್ಲ ದೇವರಿಗೆ ಮುಗಿದೆಗ ಒಳ್ಳೆ ಕೊಟ್ಟಿಟ್ಟು ಮೂಜೆ ಕಣ್ಣೈತ ಅಲ್ಲ ದೇವರಿಗೆ ಮುಗಿದೆಗ ಮೆಲ್ಲಪನು ಬೇರೆ ಪಾರ್ವತಿನ ಪಗಲಿ ಮೆಲ್ಲಪನು ಬೇರೆ ಪಾರ್ವತಿನ ಪಗಲಿ ಹುಲ್ಲು ಕನಿಗೆ ಜಗದೌ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರ ಇಂಚ ಪಂಡದು ಜನಮಂದೆ ಮಾತ್ರಲ್ಲ ನಮ್ಮನ್ನು ಕೊಂಡಾಡುವೆರು ಅಂದ ಸ್ವಾಮಿ ಈ ಬುಳ್ಳಿ ಗುಡ್ಡದ ಮಿತ್ತಡು ಜಗತ್ತದ ಅಪ್ಪೆಮ್ಮನ ಸ್ಥಾನಡು ಅಂತದ್ದು ಜನಕ್ಕಲೇನು ಮಾತ್ರ ನಮ್ಮ ಬಾರಿ ಪೊರ್ಲುಡು ಸಲಹನುಲ್ಲ ಅಂದು ಪಂಪೇರು ಸತ್ಯ ನೆತ್ತಿ ಅಪ್ಪೆಮ್ಮನ ಸ್ಥಾನನು ಕೊರ್ನಂಚಿನ ನಮ್ಮ ಲೋಕೊಡು ಎಂಚೆ ಇಪ್ಪೊಡು ಸರಿಯಾಯಿನ ಅಪ್ಪೆಮ್ಮೆ ಅದೇ ಇಪ್ಪೊಡು ಜೋಕುಲು ಸರಿಯಾದ ನಡಪಡು ನಾಂಡ ಸುರೂಕಾದ ಪಾಠ ಏರ್ನಾಂದು ಕೇಂಡ ಆ ಇಲ್ಲದ ಪಾಠ ಅಪ್ಪೆನ ಪಾಠ ಆ ಮೂಲಕವಾದ ಲೋಕೊಡು ಎಡ್ಡೆನ ಜನಮಂದೆ ಸೃಷ್ಟಿಯಾಯರ ಸಾಧ್ಯತೆ ಉಂಡು ಅಂದ ದೇವರೇ ಒಂಜಿ ಕಾಲೋಡು ನೀರುದ ಮಿತ್ತಡು ನಮದಾದ ದಾನೆ ಎಂದು ಪನಂದು ಯೋಚನೆ ಒಂದೊಂದಿಪ್ಪುನಂಚಿನ ಹೊರ್ತುಡು ಓಂಕಾರ ಒಂಜಿ ಸ್ವರೂಪ ರೂಪ ಕೇಂಡು ಆ ಓಂಕಾರ ನಿನಾದನೆ ಮನಸ್ಸಿಡು ಮೂಜಿ ಜನಲ ಒಕ್ಕಟ್ಟಡು ಭಾವಪೂರ್ಣವಾದ ವಜಿಸೈನೆ ದಾದನ ಆದಿಮಾಯ ಮನ್ಪುನಂಚಿನ ಸ್ವರೂಪ ಎಂಕಲ್ಲ ಕಣ್ಣಿಗೆ ತೋಜನೆ ಮಾತ್ರ ಅತ್ತು ಇಪ್ಪೆರೆ ಜಾಗೆ ಮಲ್ಪೆರೆ ಬೇಲೆ ಉದರ್ ದೇನು ಮಾತ್ರ ಕರುಣಿಸೇರು ಸೃಷ್ಟಿನ ಮನ್ಪುನಂಚಿನ ಬೇಲೆನು ಬ್ರಹ್ಮದೇವರಿಗೆ ಕೊರಿಯರು ಆತ ಮಾತ್ರ ಅತ್ತು ಪಾಲನೆ ಮಲ್ಪುನಂಚಿನ ಬೇಲೆನು ಮಹಾವಿಷ್ಣುಗೂ ಕೊರಿಯರು ಇತ್ತನಂಚಿನ ಜೀವರಾಶಿನ ನಾಶ ಮಲ್ಪುನಂಚಿನ ಬೇಲೆನು ಪರಮೇಶ್ವರ ಆಯ್ನಂಚಿನ ಇಂಕ್ ಕೊರಿಯರು ಆ ಬಳ್ಳಿ ಗುಡ್ಡೆಡು ನಾಶನ ಮಲ್ಪುನ ಮೂಲಕವಾದ ಯಾನು ಬಾಳೊಂದಿತ್ತನಾಯಿ ಬದುಕೊಂದಿತ್ತನಾಯಿ ಅಂಡ ಒಂಜಿ ವಿಷಯ ಲಯ ಪಂಡ ಕೇವಲ ನಾಶ ಅತ್ತು ಒಂಜಿ ಸ್ಥಿಮಿತತೆ ನುಂಡು ಲೋಕೊಡು ಒಂಜಿ ಸ್ಥಿಮಿತತೆ ಒರಿಯೋಡು ನಾಂಡ ಲಯ ಪನುಪುನವು ಬೋಡು ಬೆಡ್ಡ ಸಂಗೀತಗಾರೆ ಒಂಜಿ ಸಂಗೀತನು ಪನ್ಪೇ ನಾಂಡ ಅವು ಲಯ ಇಪ್ಪೊಡೈಕ್ ಎಡ್ಡೆ ಮೃದಂಗವಾದಕ್ಕೆ ಮೃದಂಗನು ನುಡಿಸಬೇ ನಾಂಡ ಐಕೊಂಜಿ ಲಯ ಪನುಪುನ ಉಂಡು ಅಂಚನೆ ಲೋಕದ ಸೃಷ್ಟಿಡು ಅವು ಸರಿಯಾದ ನಡಪಡು ನಾನು ಒಂಜಿ ಲಯಡು ಬೋಡು ಆ ಲಯ ಕಾರ್ಯನೇ ಯಾನು ಅತ್ ಮಾತ್ರ ಆದಿಮಾಯನೇ ಮೂಜಿ ಸ್ವರೂಪ ಅದು
ಬ್ರಹ್ಮನೊಟ್ಟಿಗೆ ಶಾರದೆಯಾದ, ಮಹಾವಿಷ್ಣುನೊಟ್ಟಿಗೆ ಲಕ್ಷ್ಮಿಯಾದ, ಪರಮೇಶ್ವರಾಯನಂಚಿನ ಎನ್ನೊಟ್ಟಿಗೆ ಪಾರ್ವತಿಯಾದ, ಮೂಜಿ ಸ್ವರೂಪ ಆದ ಮೂಜಿ ಜನೊಟ್ಟಿ ಐಕ್ಯ ಆಯ್ನ ಹಿಡ್ದಾದ್ರನೆ ಇನಿತ್ತ ದಿನ ಲೋಕಡು ಬಾರಿ ಪೊರ್ಲುಡು ಸೃಷ್ಟಿ ಸ್ಥಿತಿ ಲಯ ಪನಪುನಂಚಿನ ಮೂಜಿ ಬೇಲೆಲು ನಡತೊಂದುಲ್ಲ ಪನ್ಪಿನಾಡಿಗೆ ಒಂಜಿ ರೀತಿದ ಮನಸ್ಸಿಗೆ ಸಮಾಧಾನ ಉಂಡು, ಸಂತೋಷ ಉಂಡು. ಆಂಡ ಒಂಜಿ ವಿಷಯನು ಪನುಡು ನಡೆಯಾದಿರಿ. ಜಪುವೆ ಭೂಮಿಗೆ ಸಂಗತಿ ಪುಂಜುಂಡು ಯಾ, ಸಂಗತಿ ಪುಂಜುಂಡು ಯಾ. ಸಂಗತಿ ಒಂಜುಂಡು ಯಾ, ಸಂಗತಿ ಒಂಜುಂಡು ಯಾ. ಬೆಂಗದ ಬುಡಲಿನಿ ತಮ್ಮನ ಬಯಕಂಡು, ಬೆಂಗದ ಬುಡಲಿನಿ ತಮ್ಮನ ಬಯಕಂಡು, ಸಿಂಗಾರುಡಿನಿ ಯಾನ ಬಿದಡು ಬೆಯ. ಬಂಗಾರಿಗೆ ನಾನ ಜಪ್ಪುವೆ ಭೂಮಿಗೆ ಸಂಗತಿ ಒಂಜುಂಡು ಯಾ. ಪಾರ್ವತಿ ಈ ಕೈಲಾಸಡು ಏತ್ತು ಜನ ಉಲ್ಲೇರು ಮಾತೆರ್ಲ ಜಯಘೋಷ ಪಾಡೊಂದುಲ್ಲೇರು ಎಂಚ ಜಗತ್ತದ ಅಪ್ಪೆಮ್ಮೆ ಆಯ್ನಂಚಿನ ಮೆಕ್ಲು ಲೋಕುಡು ಪೊರ್ಲುಡು ಸೃಷ್ಟಿ ಕಾರ್ಯನ ಲಯ ಕಾರ್ಯನ ಮತ್ತೆ ಪಾಲನಾ ಕಾರ್ಯನ ನು ಮಾತ ಅವಡು ನಾಂಡ ಐಕ್ ಮೂಲ ಕಾರಣ ಏರು ಕೇನು ನಾಂಡ ಮಾತೆರ್ಲ ಪನ್ಪುಡೆಂಚ ಎಂಕಲ್ನ ಮಿತ್ತಗುಡ್ಡೆದ ಇಸರ ದೇವಿರುಲ್ಲೇರು ಆರು ಕಾಪೇರು ಪನ್ಪುನಂಚಿನ ಯೋಚನೆ ಅಕ್ಲೆಡು ಉಂಡು. ಅಕ್ಲ ಯೋಚನೆ ಸರಿಯಾವಡು ನಾಂಡ ತುಯ್ಯನ ಕರ್ಮಭೂಮಿ ಭೂಲೋಕ ಅಂದು ಪನ್ಪೇರು ಅಂದು ಒವ್ವೇ ಒಂಜಿ ಜೀವರಾಶಿ ತನ್ನ ಜೀವನೊಡು ದುಂಬು ಮಲ್ತಿಚ್ಚಿನ ಪಾಪದ ಪುಣ್ಯದ ಫಲ ಎಂಚಿನ ಉಂಡ ಐಕ್ ಸರಿಯಾದ ಐನು ಕೂಡಿಸದ ಗುಣಿಸದ ಭಾಗಿಸದ ಒಂಜಿ ಸ್ವರೂಪನು ಪಡೆಯುವುದು ನಿತ್ರುನಾಡ ಅವು ಕರ್ಮಭೂಮಿ ಆಯ್ನಂಚಿನ ಭೂಲೋಕ ಅತ್ತ ಆ ಕರ್ಮಭೂಮಿ ಆಯ್ನಂಚಿನ ಭೂಲೋಕಡು ಅವಳ ನರಮಾನಿ ಜನ್ಮ ಮನ್ಪು ನಾವು ಪಡೆಯುವುದು ನಾಂಡ ತುಂಬುದ ಜನ್ಮಡು ಅವಾರ್ಜಿಸೈನಂಚಿನ ಪುಣ್ಯದ ಫಲಶ್ರುತಿ ಪುಣ್ಯಗೆ ಅತ್ ಮಾತ್ರ ಅತ್ ವಿಶೇಷವಾಯಿನ ಒಂಜಿ ಪ್ರಾಧಾನ್ಯತೆ ನರಮಾನಿನ ಜನ್ಮಗುಂಡುದಾಯಿ ವಿಶೇಷವಾಯಿನ ಕಾರಣ ಉಂಡು ದುಂಬುಗು ಮೋಕ್ಷವನು ಪುನಂಚಿನ ಜೀವನನೇ ಇಜ್ಜೀವನ ಪುನಂಚಿನ ಒಂಜಿ ಹೊಸತಾಯಿನ ಬದುಕನ್ನು ಕಟ್ಟೊನುಲಿ ನಿತ್ತನ ನಾಡ ಅವು ಕರ್ಮಭೂಮಿ ಆಯಿನ ಭೂಲೋಕವು ನರಮನೆರ್ದು ಸಾಧ್ಯತೆ ಉಂಡು ಬೇತೆವಾ ಜೀವಿಡ್ದಲ ಸಾಧ್ಯತೆ ಇಜ್ಜಿ ಅಂಚಿನ ಪುಣ್ಯ ಭೂಮಿ ಆಯಿನಂಚಿನ ಭೂಲೋಕನು ರತುಲ ಅತ್ ಮಾತ್ರ ಅತ್ ಐಟ್ಲ ನಮ್ಮ ತುಳುನಾಡು ವಿಶೇಷವಾಯಿನ ಪ್ರಾಧಾನ್ಯತೆ ಪಡೆಯಿನಂಚಿನ ಆ ತುಳುನಾಡದ ಪೊರ್ಲುನು ರತುಲ ಪುಣ್ಯ ಭೂಮಿ ಅತ್ತ ಅಂಚ ಪುಣ್ಯ ಭೂಮಿಡು ದೈವ ದೇವರೆಲ್ಲ ಮಾತ ನೆಲೆಯಾಯಿನ ಜಾಗೆಯನ್ನು ಮಾತೆಲ್ಲ ಕೊಂಡಾಡೊಂದಿಲ್ಲೇರು ಅಂಚಿನ ದೈವ ದೇವರು ನೆಲೆಯಾಯಿನಂಚಿನ ಜಾಗೆಗೆ ಯಾನುಲ ಇಲ್ಲ ಪೂಪುನೆ ಪೋಪುನೆ ಪೊಸತ್ತತ್ತು ಆಂಡ ಇನಿ ಒಂಜಿ ಪೊಸತ್ತಾಡು ತುತ್ತೈತ ಮಂತದು
ನಾನು ಪಿದಡದೆ ನಾಂಡ ವಿಶೇಷವಾಯಿನ ಒಂಜಿ ಕಾರ್ಯಲ್ಪಾಯರ ಉಂಡು ಅದನ್ನ ನಡಪೆರ ಉಂಡು ತುಯ್ಯರ ಉಂಡು ದಾದನ ಒಂಜಿ ಆಯರ ಎತ್ತಿನದಾದ ಯಾನು ಪನೊಂದುಲ್ಲೆ ಇತ್ತೆ ಯಾನು ಪಿದಡದನೆ ಭೂಲೋಕಗು ಎಂತ ಹೋದು ಬರೋಡ ಯಾನು ಭೂಲೋಕಗು ದುನ್ನಾಭಯ ಸ್ವಾಮಿ ಈರೆಗೆ ಎನ್ನ ಬುಡಲಿಂದ ರಾಜಕ್ಕೆ ನೆಲೆ ಅಯ್ಯ ಮಣ್ಣ ಭೂಮಿದ ಪೊರುಳು ತೂಡು ಈ ಮಣ್ಣ ಭೂಮಿದ ಪೊರುಳು ತೂಡು ಎನ್ನ ಆಸರೆ ಸ್ವಾಮಿ ಮಣ್ಣ ಭೂಮಿದ ಮರುಳು ತೂಬಡು ಎಲ್ಲ ಆಸರೆಯೇ ದುನ್ನ ಆವಯೇ ಸ್ವಾಮಿ ನೀರಿಗೆ ಎಲ್ಲ ಉಡಲಿದ ರಾಜಕೀಯ ನೆಲೆಗೆ ಹೋಗ ಪವಿತ್ರమైన ಪಾದ ಇದು ಪ್ರತಿನಿತ್ಯನ ಶುದ್ಧೋದಕನ ಕೊಣತ್ತದೆ ಇನ್ನ ಪಾದನು ದಿಕ್ಕದು ಆ ತೀರ್ಥನ ಯಾನ್ ಸೇವನೆ ಮಲ್ತದು ಎನ್ನ ಪಾತಿವ್ರತ ಧರ್ಮೋನಿ ಯಾನ್ ಸ್ಥಿರಸ್ಥಾಯದುರಿ ಕುರಿತೊನ್ನ ಅಲಿಯಾನ್ ಪಾರ್ವತಿ ದೇವರೇ ಲೋಕೊಡಿತ್ತು ನಂಚಿನ ನರಮಾನಿಲ ಮಾತ್ರ ದೇವರನೇ ಕಣ್ಣನ್ಯಾದ ಪಡೆಯೋಡು ಪನಪು ನಂಚಿನ ಯೋಚನೆ ಇತ್ತು ನಗು ತನ್ನ ಕೈಪತ್ತು ನಂಚಿನ ಕಣ್ಣನ್ಯನೇ ದೇವರನ ಸ್ವರೂಪಡು ತೂಪು ನಂಚಿನ ಪುಣ್ಯಭೂಮಿಯೂ ಇತ್ತು ನಾವು ನಮ್ಮ ಭಾರತ ಅತ್ತಿ ಆಂಡ ವಿಶೇಷವಾದ ಈ ದೇವರನೇ ಖಂಡನ್ಯನಾದ ಪಡೆಯಿನಂಚಿನ ಈ ಆಂಡಲ ಪಾತಿವ್ರತ್ಯಾದ ಎಂಚೈ ಪಡು ಮರುಪುಣೇನು ಲೋಕಗು ತೋಜೈನಾಲಿತ್ತನು ನಾಡವು ಈ ಪಾರ್ವತಿನ ಜನ್ಮ ಸಾರ್ಥಕ ಅಡೆಗಾದು ಪೋಪುಂಡ ಸರಿ ಆಂಡ ತೂಲಿಗೆ ಎನ್ನಲಿಕ್ಕೆ ಮಾತಿರಲ್ಲ ಭೂಲು ಕೂಡ ವೀತೋ ಮುತ್ತಿದೆ ಪುಂಜೇನ ಸರಿ ತನ್ನ ಒಂದು ಕಣ್ಣನೆ ಸೌಭಾಗ್ಯ ಅಂತ ತೆರೆದು ಪುಣ್ಯ ಆಲಯಕ್ಕೆ ಹೋದು ಹಣ್ಣುಕಾಯಿ ಮಲ್ತದು ತನ್ನ ಮನಸ್ಸನ್ನು ಆ ಕಾಯಿದ ಮಿತ್ತು ಧ್ವಜಪಾದ ಸರಿ ಅವೆಲ್ಲೋಕ ಬೇಡ್ನೆಂಚಿನ ಗೊತ್ತಂದೆ ದೇವರಲೆಕ್ಕ ನಿನ್ನ ಖಂಡನೆಂಕ ಬೋಡು ಬಂಡ ಅತ್ತೆ ಆ ದೇವರಲೆಕ್ಕ ಖಂಡನೆ ಬೋಡು ಬಂದು ದೇವರನ್ನ ಮೂರ್ತಿ ಎದುರು ಹಾಕಲ ಅಡ್ಡ ಬೋರ್ದು ಕೇಳುದಿಲ್ಲ ಅಣ್ಣ ಈ ಪಾರ್ವತಿ ಅಂಚಾನೆ ಖಂಡಿತ ದೇವರೇನೇ ಯಾನ ಕಂಡನಾದ ಪಡೆ ಒಂದು ಬತ್ತಿನಾಲು ಈ ವಿಭಾಗುಡು ಎನ್ನಾತ್ಮಲ್ಲ ಪುಣ್ಯಾತ್ಮಿದ ಈರಂಡಲ ಉಂಡ ಪಲ್ಲಿಗೆ ಒಂಜಿ ಸಮಯಡು ದಕ್ಷನ ಯಾಗಮಂಟಪಡು ಎಂಕ ತಿರಸ್ಕಾರಾಂಡು ಬನ್ಪುಣಂಚಿನ ನೆಟ್ಟು ತನ್ನ ಶರೀರನು ಯೋಗಾಗ್ನಿದ ಮೂಲಕವಾದ ದಹಿಸಲು ಕಡೆ ಕಾಣಲ ಪರ್ವತರಾಜನ ಮಗಳು ಪಾರ್ವತಿಯಾದ ಪುಟ್ಟುಂಡಲ ತದೇಕ ಚಿತ್ತಡು ತಪಸ್ಸಡು ಎನನ್ನು ಮೆಚ್ಚಿಸವನ ಮೂಲಕವಾದ ಕುಡಲ ಎನನೇ ಸೇರಿನಾಲು ರೂಪ ಬದನ ಮತ್ತೊಂದು ಎನ್ನ ಕೈ ತಡೆ ಬತ್ತರು ಹೆಂಗೆ ತೆರಿಜಿ ಈರಿ ಏರು ಬಂಡು ಕಡೆ ಕಾಣಗ ತಿರುಂಡು ಎನ್ನ ದೇವಿರೇ ಒಂದು ಬಂಡು ಸರಿ ಆ ಈ ಸೌಭಾಗ್ಯನ ಎನ್ನ ಪಾಲಗ ಧಿಕ್ಕರಿಸ
ಪಡೆದು ಬರ್ತೇನೆ ಸರಿ ಅತ್ತಿ ಅಂದು ಆಂಡ ಸ್ವಾಮಿ ಯೋಚನೆ ಮಲ್ಪುಣಿಯಾನ್ ಇತ್ತೇಟ ನಮ್ಮ ಈ ಕೈಲಾಸ ಹೊಡಿತದೆ ಭಕ್ತರನ್ನು ಮಾತ್ರ ಹಾರೈಸುವ ತುಳಿಗೆ ಏತ ಜನ ಗಣಕುಲಲ್ಲಿರುತ್ತದೆ ಏತ ಜನ ಭೂತಲು ಅವತ್ತಂದೆ ಜೋಕುಲು ಅವತ್ತಂದೆ ಭಕ್ತರು ಗಣ ಸಂದೋಹದೊಟ್ಟಿಗೆ ಅವೇತೋ ಋಷಿ ಮುನಿಕಲ್ಲ ದಿನ ನಿತ್ಯಲ ನಮ್ಮನ್ನು ಭಜಿಸಬೇಕು ಅಟ್ಟಿ ಆ ಸುರೇಂದ್ರಲ ಬತ್ತದು ನಮ್ಮನ್ನು ನಮಿಸವೊಂದು ಅಟ್ಟಿ ಆ ಮುನಿಕುಲು ಮಾತಿರಲ್ಲ ಆ ಬಿಲ್ಲು ಪತ್ರೆಯನ್ನು ಕೊಣತದು ಈರಿಗೆ ಮಾಲಾದು ತೊಡಿಸದು ಆ ಮುಖೇನ ಮೋದು ಈರಿಗೆ ಮಂಗಳಾರತಿನ ಬಿಡಗದು ಅಕ್ಲಿನ ಮಾತನೆಲ್ಲ ಆಶೀರ್ವಾದ ಮಲ್ಪರಿ ಸರಿ ಸ್ವಾಮಿ ಒಂಜಿ ಗಳಿಗೆ ಯೋಚನೆ ಮಲ್ಪುಣಿಯ ತಾನೇ ಇತ್ತಿಲ ಕೊನಿಗಿರು ಪಂಡರು ಭೂಲೋಕದಂಜಿ ಬೋಡು ಪಾರ್ವತಿ ಸ್ವಾಮಿ ಈರಯಾನಿ ಚಂದನ ಚಿತ್ನ ಈ ಕೈಲಾಸ ಈ ಭಕ್ತರಿಗೆ ಬೋಡ ಅತನ ಭಕ್ತರ ಮುಲ್ಪ ಇಪ್ಪರ ಸಾಧ್ಯ ಈ ಉಲ್ಲತ್ತ ಸ್ವಾಮಿ ಇಪ್ಪಳಿ ಸ್ವಾಮಿಯಾನು ಒಂಜಿ ಕೈತ ಚಪ್ಪಾಲೆ ಅಪ್ಪುಜಿ ರಡ್ಡು ಕೈ ಸೇರಿದು ಭಕ್ತರನ್ನು ಹಾರೈಸಿನಲ್ಪ ಅಕ್ಕಲಿನ ಭಕ್ತಿಗೆ ನಮ್ಮ ಕೊರ್ಪುನ ಚಿತ್ನ ಶಕ್ತಿಯ ವರನ ಮಾತ್ರ ಲೋಕದ ಜನಮಂದೆ ಪುರ ಈಶ್ವರಲ್ಲ ಪಾರ್ವತಿಲ್ಲ ಪರಮೇಶ್ವರಲ್ಲ ಒಟ್ಟಿಗೆ ತುಯರನೇ ಬಯಸಬೇರೆಂದು ಮನಪುನಚಿನ ನಿನ್ನ ಪಾತ್ರದ ಅರ್ಧನಾರೀಶ್ವರಾದಿ ಇದು ಉಲ್ಲ ಸರಿ ಆಯ್ತು ಅರ್ಥದಾದ ಗೊತ್ತಿಲ್ಲ ಶರೀರದ ಉಲೈಡು ಅರ್ಧ ಭಾಗನೂ ಸೇರುದು ನಮ್ಮ ಮಾತಿರ್ಲಾಗ್ಲಿನ ಭಕ್ತರನ್ನು ಹಾರೈಸುನಗ್ಲಿ ಸ್ವಾಮಿ ಇರ್ ಭೂಲೋಕಕ್ಕೂ ಹೋಗ್ಬೆ ಬಂದ್ಬರ್ ಇತನೇಟ ಇರಗೆ ಆನಿ ಕೈಲಾಸದ ಮಿತ್ತು ಬಾರ ಆದಿತ್ತನ ಅಲ್ಲ ಇಂಕಲೊಂಜಿ ಮನಸ್ಸದ ಆಶೆ ಉಂಟು ಈರನ್ನು ಜೊತೆಯಾದ ಬರೋಡು ಬಂದ್ಪುಣ ಆಶೆ ಉಂಟು ಯಾನ್ಲ ಬರ್ಪೆ ಅಣಬಾಲಿಗ ಜಡಗ ಸರಿಯ ಒಣ್ಣೋದಿಕುಲ ಹಟನೆ ಸರಿಯ ಕೇನೆ ಗಣಕುಲೆ ಒಟ್ಟು ಗುಪ್ಪುಲ ಕೇನೆ ಗಣಕುಲೆ ಒಟ್ಟು ಗುಪ್ಪುಲ ಯಾನ ಪೋದು ಬರುವೆ ಪಾರ್ವತಿ ದೇವರಿ ಯಾನ ಈ ಬೊಟ್ಟು ಮುಟ್ಟ ವಾ ಬೇಲೆನ ಮಲ್ಪುಣು ನಾಂಡಲ ನಿನ್ನ ಯಾನು ಒಟ್ಟಿಗೆಲ್ಲ ತೊಂದು ಪೋಯಿನಾಯಿ ಖಂಡಿತವಾದಿಲ್ಲ ಇನಿ ಯಾನು ಒರಿಯದಾಯ ಪೋಪೆ ಎನ್ನ ಒವ್ವೇ ಒಂಜಿ ವಿಷಯ ಇದ್ದನು ನಾಳ ಐಕ್ ಸರಿಯಾಯಿನ ಒಂಜಿ ಕಾರ್ಯಕಾರಣ ಮರ್ಪುಣವು ಖಂಡಿತ ಇಪ್ಪುಡು ಅಂಚಾದ ಪುನಗ ಪತ್ತಿನಂಚಿನ ಈ ಕೈಲ ಗುಡ್ಡದ ಮಿತ್ತದ ನಮ್ಮನ್ನ ಏರು ಮಾತ ಬೋಡು ಬಂಡದ ಇನ್ನೊಂದು ಬರ್ಪೆರ ಅಕ್ಲೆಗೆ ಈಶ್ವರೇ ಆದ ಅತ ಪಾರ್ವತಿ ಆದ ದರ್ಶನ ಈ ಕೊರ್ಲ ಆತ ಮಾತ್ರ ಪತ್ತನಂಚಿನ ಇತ್ತನಂಚಿನ ಜೋಕ್ಲೆಗೆ ಪತ್ತನಂಚಿನ ಋಷಿಮುನಿಕ್ಲೆಗೆ ನಮ್ಮ ಏರ್ಲ ಇಜ್ಜಿ ಬನ್ಪುನಂಚಿನ ಯೋಚನೆ ಅಕ್ಲೆಗೆ ಆಯರಬಲ್ಲಿ ಆಯಿನಾತ್ ಬೇಗ ಯಾನ ಹೋದ್ ಬರ್ಪೆ ನಿರೀಕ್ಷೆ ನೇಪ ಬರ್ಪೆ ಈ ರೀತಿ ಬಿದ್ದಾನೆ ತೆರಿಯರ ಮಗನಿಗೆ ಅಪ್ಪೆ ಪಾರ್ವತಿ ತೆರಿಯರ ಮಗನ ಅಪ್ಪೆ ಪಾರ್ವತಿಗೆ ಸಿರಿದ ಭೂಮಿನ ತು ಬೆರಿಟೆ ಕಣೋಲೆಗೆ ಪಂಡು ಚಪ್ಪರೆ ಬೆರಿಟೆ ಕಣೋಲೆಗೆ ಪಂಡು ಚಪ್ಪರೆ ಕರ್ಮ ಭೂಮಿಗಿಲ್ಲ ಎಲ್ಲ ದೇವರಿಗೆ ನನ್ನ ಬಿಡ್ದು ಹೋಗ್ಬೇರು ಅರೆಗೆ ವಾ ರೀತಿದ ಪಾತ್ರ ಪಂಡಂದಾಂಡಲ್ಲ ಆರ್ನ ಮನಸ್ಸದ ಸಂಕಲ್ಪ ಇಂಚಿನ ಭೂಲೋಕವನ್ನು ಸೇರುಡು ಭೂಲೋಕಡಿತನ ಚಿತ್ತ ಧರ್ಮ ರಕ್ಷಣೆಯನ್ನು ತೂವು ಮಲ್ಪುಡು ಇಂಚ ಮಾದ ಮನಸ್ಸಿಗೆ ಇನ್ನೊಂದು ಆರು ಜತದು ಪೋಯಿರಂಡ ದಾನೆ ಪನ್ಲಿಗೆ ಶಿವನಿಲ್ಲದ ಕೈಲಾಸ ಏಪಲ ಕೈಲಾಸನೇ ಸ್ವಾಮಿ ಅತ್ತಪ್ಪ ಶಿವ ಪಾರ್ವತಿ ಜೊತೆಯಾದ ಗೂಡು ಆ ಕೈಲಾಸ ಹೊಡಿತದ ಭಕ್ತರೇನು ಮಾತರೆಲ್ಲ ರಕ್ಷಣೆ ಮಲ್ಪುಡು ಈ ಪೊರ್ತುಗೆ ಎನ್ನಾರೇನು ಬುಡ್ದು ಪೈನ ಚಿತ್ತ ಎನ್ನ ದೇವಿರಿ ಭೂಲೋಕುಡುದ ಆದು ಪೋವು ಪನ್ಪುನ ಯೋಚನೆ ಮತ್ತಂದಾಂಡ ಇತ್ತೆನ್ನ ಮನಸ್ಸುಗೊಂಜಿ ಯೋಚನೆ ಬರ್ತದೆ ಮೇರು ಜತ್ತು ಪೋಯಿರತ್ತ ಮೇರ್ನ ಬೆರಿಯ ಇಂಕಲ ಜತ್ತದು ಪೋಡು ಆ ಪುರ್ಲು ಪೊಲಿಗೆನು ತೂಡು ಈ ರೂಪುಡತ್ತು ನನಗೆ ರೂಪುಡು ಸಾರಂಗದ ಪುಣ್ಣೋ ಕಣ್ಣಿಗೆ ಆ
ಬಾರ್ ಬಾರದು ಬರುವಳ ಮಗನೇ ಬಾರ್ ಬಾರದು ಬರುವಳ ಮಗನೇ ಬರುವಳ ಮಗನೇ ಏರಿ ಖುಷಿಡು ಬಾರ್ ಬಾರದು ಬರುವಳ ಮಗನೇ ಬಾರದು ಬರುವಳ ಅಮಗನೇ ಏರಿ ಖುಷಿಡು ಮಾರರು ಹೋದ ಕೊಲ್ಲೋದಂಗನೇ ಸಾರ ರಂಗದ ಕೊಲ್ಲು ಕನ್ನಿಗೆಯೇ ಸಾರ ರಂಗದ பொண்ணு ಕನ್ನಿಗೆ ಆಯ ಸ್ವಾಮಿ ಗುಡ್ಡದ ದೇವರ ಹಿರಿಯ ರಕ್ಷಣೆ ಮನ್ಪುಲಿ ನಮಸ್ಕಾರ 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 ಬತ್ತನ ಬತ್ತಂಡಿ ಏನೆಂದು ಗೊತ್ತಾಂಡಿ ಗೊತ್ತಾಯಿತ ಸತ್ಯವಲ್ಲಿ ಸತ್ಯವಲ್ಲ ಗೊತ್ತಾಯಿತ ಅಯ್ಯಯ್ಯೋ ತೂಲಿಗೆ ಇಟ್ಟ ಬೆನ್ನಗ ಪಂಪನ ಚಿತ್ರ ಪಾತಿರ ಸಾರ ಕಣ್ಣದ ಮದನ ರೂಪದ ಹಂಚಿತ್ತ ಪೊಣ್ಣು ಅಪ್ಪ ಗಂಡ ಅದು ಪುರ್ಲದ ಪೊಣ್ಣು ಒಂದು ಯಾನೆಂದು ಗೊತ್ತಾಂಡ ಅಕಲ ಪುಗರ್ತಿದ ಪಾತ್ರೆಯಲ್ಲಿ ಕೇನ್ನಗ ಮನಸ್ಸುಗೊಂಜಿ ರೀತಿಯ ಸಂತೋಷ ಅಕಲೆಗೆ ಪರಿಚಯ ತಿಕ್ಕನಗ ಹಿರೆಗೆ ಪರಿಚಯ ತಿಕ್ಕು ಜತ ಈ ರೀತಿ ಬರ್ಪುನ ಕಮ್ಮಿ ಮಲ್ದಾರ ಅತಿ ಅಪರೂಪಗ ಬರ್ಪುನ ಈರು ಅಂಚತ್ತಿ ಈ ಕಾಡಿಗೆ ಬರ್ಪುನ ಕಮ್ಮಿ ಮಲ್ದಾರ ಅನ್ಕೇನ್ಯ ಅಪ್ಪಗ ಅಲ್ಪ ಇತ್ತಿನ ಕೂರ್ಲೇನು ಪತ್ತೊಂದು ಬಾರ ಈ ಪೂಗೆ ಪೌರ ಬರೋಂದಿಪ್ಪಾರ ಇತ್ತೆ ಬರ್ಪುನ ಈರು ಕಮ್ಮಿ ಮಲ್ದಾರ ಅಂಚೆಯನ್ನ ಪರಿಚಯ ಇರಗ ತಿಕ್ಕು ಜಿತೋ ಜೋಡು ಯಾನತ್ತ ಕಣ್ಣಿಗೆ ಗೊತ್ತಾಂಡ ಕಣಿಕದ್ದು ತೋಡುಗು ಕಣ್ಣಿಗೆ ಕಾಡ ಕಣ್ಣಿಗೆ ಬಂಡ ಯಾನೆ ಇತ್ತೆ ಗೊತ್ತಾಂಡ ಅಂಚತ್ತಿಯೇ ಇನಿತ ದಿನ ಶಿಟ್ಟುಲ್ಲ ದಾಯಿಗು பொண்ணு ಜೋಕ್ಲೆಗು ಏಪಗಲ ಒಂಜಿ ಪಾತ್ರೆನ ಪಣೊಂದಿಪ್ಪೆರು ತೆರಿನಕಲೆ பொண்ணು ಪಂಡ ಸಂಸಾರದ ಕಣ್ಣು ದಾಯಿಗು ಪೊಟ್ಟಿನಂಚಿತ ಇಲ್ಲುನ ಬೆಳಗಾವನಂಚ ಹೊಣೆಗಾರಿಕೆ ಪೊಣ್ಣಗೂ ಉಂಡು ಅಂಚಿನ ಮದುವೆ ಮಲ್ತಿ ಕೊರಿ ಬೊಕ್ಕ ಆ ಕಣ್ಣನಿನ ಇಲ್ಲುನ ಬೆಳಗಾವನಂಚಿತ ಹೊಣೆಗಾರಿಕೆ ಪೊಣ್ಣಗೂ ಉಂಡು ಐಕ್ ಪನ್ಪೇರು ಪೊಣ್ಣು ಪಂಡ ಸಂಸಾರದ ಕಣ್ಣು ಐತೊಟ್ಟಿಗೆ ಸಮಾಜದ ಕಣ್ಣು ಅಂದಲ ಪನ್ಪೇರು ಇತ್ತೆ ಯಾನು ಪೊಟ್ಟಿನ ಚಿತ್ನ ಪೊರ್ತುಗು ಅಪ್ಪೆಮ್ಮನ ಕಳೆ ಒಂದೆ ಅಂಚ ಬಂದು ಈತ ಪ್ರೀತಿಡು ತಾಂಕೂಡು ಅಂಡ ಕಾರಣ ಈರು ಒಂದು ಕಾಡ ಜನಕುಲು ಪೂರ ಒಟ್ಟು ಸೇರಿದು ಏನನ್ನು ಪ್ರೀತಿಡು ತಾಂಕೊಂದು ಬರ್ತೀರಿ ಜೀವನ ಉವೇ ರೀತಿಯ ಕೊರತೆ ಬಂತು ನಾವು ಆತಜಿ ಅಪ್ಪೆಗೆ ಅಪ್ಪಿನ ಪ್ರೀತಿ ಅಮ್ಮೆರೆಗೆ ಅಮ್ಮಿನ ಪ್ರೀತಿ ಗುರುನಕಲಿ ಕಾಡ ಜನಾಂಗದಕಲಿ ಮನಸ್ಸುಗೊಂಜಿ ರೀತಿಯ ಸಂತೋಷ ಆವೊಂದುಂಟು ಅಣ್ಣ ಇನಿತ ದಿನ ಪಿದಾಡುತ್ತದೆ ದಾಯಿ ಗೊತ್ತಾಂಡೆ ಉಯ್ಯರ ನೀರಿಡ ಅರಳದುಂಟುನ ನೀರರಡುಂಡು ಅರಳುಗುಂದಿನ ಪುಲ್ಲ ತಾಮರೆ ಪುಲ್ಲ ತಾಮರೆಗೆ ನೀರರಡುಂಡು ಅರಳುಗುಂದಿ ಪುಲ್ಲ ತಾಮರೆ
ದಿನ
ದಿನನಿತ್ಯ ಮಲ್ಪುನ ಚಿತ್ತ ಕಚ್ಚಗು ಬೋಡಾದ ಅಣ್ಣ ಇನಿದ್ದ ದಿನ ಬತ್ತೀನಿ ನಾನು ವಿಶೇಷವಾದ ತುತ್ತೈತೆ ಮಲ್ತದ ಬಿದಾಡ್ದಂತ ದಿನ್ಯಾನ ಮತ್ತೆ ಕಾಡು ಸುತ್ತೋಡು ಪಂಟ್ನ ಆಸೆ ಇಂಕಾತ ನಿಜವಾದ ಕಾರಡಿಪ್ಪುನ ಚಿತ್ತ ಪುರ್ಪ ಇಪ್ಪುನ ದಾಯಿಗ ತುಂಬಿಲಿಗ್ ತತ್ತುಂಡು ದೇವಿರಿಗೆ ಐದು ತತ್ತುಂಡ பொண்ணு ಜೋಕ್ಲಿಗ್ ಅಂಚಾದ பொண்ணு ಜೋಕ್ಲು ಪೂ ಕಟ್ಟದು ತರಿಕದ ಇಪ್ಪುನ ಚಿತ್ತ ಪೊರ್ಲುನು ತೋಡು ಆ ಪೊರ್ಲುನು ತೀರಟ್ಟು ಕಣ್ಣಲಯ್ಯ ಅಂಚಾದ ಪೂ ಕಟ್ಟದು అయిన తరికు దివుడు పంట ఆశడు పిదార్దు తినాలి తుయ్యార ఆ ಗೆದಿಟ್ಟು ತುಲಿ ಆ ನೀರುಡು ಪೊರ್ಲುಡು ಅರಳುದು ಚಿತ್ನ ತಾಮರಿ ಆ ತಾಮರಿನ ತೂದಾನಗ ಮನಸ್ಸು ಗೊಂಜಿ ರೀತಿದ ನೆಮ್ಮದಿ ಆವೊಂದು ಬೇರೆದೊರಟು ತೋದಿನ ಚಿತ್ನ ಕಾಡಮಲ್ಲಿಗೆ ಪುರ್ಲೇ ಬೇದೆ ನಿನ್ ತುಯ್ಯರ ರಡ್ಡು ಕಣ್ಣಲೆ ಯಾರೋಚೆ ಅಪ್ಪಗಾಂಡ ಈ ಕಾಡು ಕಾಲ್ ಪುರ್ಪುಲು ಮಾತ್ರ ಉಪ್ಪುಣ್ಣ ತುಯ್ಯರ ಅಂಚಿಡ್ದು ಕಾಡ ಮುರ್ಗೋಕ್ಲು ಅವೇತು ಪುರ್ಲು ಅಂಚಿಡು ತೂಲಿಗೆ ಉರುತ ಕಿನ್ನಿಲು ಐತಾತಿಗೆ ಗೊಪ್ಪೊಂದಿಲ್ಲ ಎಂಚಿನ ತೂಂದಾಂಡ ನವಿಲ ನೃತ್ಯ ಐತಾತಿಗೆ ಗೊಪ್ಪೊಂದುಂಡು నేను తూదానగా నన్నలాత తూడు తోందిప్పుడు ముల్పని ఇప్పుడు పన్పున ఆశ ఇంకా ఉంది ಅಂಚಾದು ತಡಮಂಟ್ನುದಾಯಿ ಪುರ್ತು ಕಂತಿರೆ ದುಂಬು ಆಯ್ನಾತ ಬೇಗ ಪೂನು ಪೂರ ಕೊಯ್ಯೊಂದು ಪೋದು ಪೂನ್ನೆ ಕಟ್ಟೊಂದು ಊಪುನ ಕಟ್ಟೊಂದು ಊರು ತರಿಕದಿ ಒಂದು ಊಪುನ ಪುರ್ತಾಂಡೆ ಹೋಯ್ಯದ ಗೋಂಟದ ಗೊಪ್ಪೊಂದು ಮೃಗ ಬೇಟೆನ ಮಲ್ತೊಂದು ಎನ್ನ ಬಂಜಿರಿ ದಿಂಜ ನಿತ್ತಿನ ಯಾನೆ ಏ ಪಳದಲ್ಲ ಕಾನೆ ಬೋಂಟ ಗೊಪ್ಪೊಂದು ಬತ್ತಿನಾಯೆ ತಡ ಮಲ್ಪುನಿದಾಯೆ ಬೋಂಟ ಗೊಪ್ಪೆ
ಗಣ್ಣದ ಪ್ರಾಯದಿಂಚಿನ ಪೊನ್ನರು ಮೀನ ಗಣ್ಣದ ಪ್ರಾಯದಿಂಚಿನ ಪೊನ್ನರು மாயமல்தல் என்ன உடல் மாயமல்தல் என்ன உடல் சாயக்கே நொடுல மாயமல்தல் என்ன உடல் சாயக்கே நொடுல தூயன பகலே பொன்னரு కాడ సాది అట్ట తిక్కినావు ఏరు ఆహా ఏదొంది పొర్లుద పొన్నియ ಈ ಬೋಲಿನ ಸೌಂದರ್ಯ ನೀನು ವರ್ಣನೆ ಮಂತಂದಂಡ ಕಡಿಮೆನೇ ಯಾವು ಆ ಒಂಜಿ ಪೊರ್ಲು ಏತೊಂಜಿ ಪೊರ್ಲು ಆ ಅಲ್ಲ ಕಣ್ಣೆ ಕನ್ನಡಿದಂಚೆನೆ ಆ ಅಲ್ಲ ಮೋನೆ ಚಂದ್ರನ ಲೆಕ್ಕ ಆ ಅಲ್ಲ ತಿಲಿಕೆ ಕಮಲ ಅರುಳನಂಚಿನ ಸಿಂಹದ ಸೊಂಟ ನವಿಲದ ನಡಕೆ ಆಹಾ ಆಹಾ ಏತೊಂಜಿ ಪೊರ್ಲಿಯ ಮೋಲು ಅಪ್ಪಗಂದಾಂಡ ಈ ಪೊರ್ರುಲಿಯಾನು ತುಯ್ಯಂದಾಂಡ ಎನ್ನ ಮನಸ್ಸಿಡಲ ಒಂಜಿ ಆಸೆ ಪಟ್ಟುದುಂಡು ಎಂಚ ಒಂದಕ್ಕೆ ಎಂಡ ಈ ಪೊಣ್ಣನ ಸುಖಯಾನು ಪಡೆಯೋಡು ಪಂಪಿನವು ಅಪ್ಪಗಂದಾಂಡ ಎನ್ನ ಮನಸ್ಸದ ಆಸೆನೆ ಎಂಡ ಒರಿಯಡ ದಿಯರಾಕುಂಡ ಖಂಡಿತವಾದಲ ಇಜ್ಜಿ ಆ ಪೊಣ್ಣಡೆಯಾನು ಪಾತ್ರೋಡಾತಂಡು ಐಕಿ ಬಿಡಾದು ಓ ಪೊಣ್ಣೆ ಏನಡನ ಆ ಪೊಣ್ಣೆ ಈ ಕಾಡು ಸಾದಿಡು ಬತ್ತಿನಾಯಿ ಯಾನು ಕಾಡು ಸಾದಿಡು ಬನ್ನಗ
ಅಡ್ಡ ತಿಕ್ಕಿನಾಲಿ ನಿನಗೆ ಸಮಸ್ಯೆ ಅಂడి ಸಮಸ್ಯೆದ ಆಲಿಜ್ಜಾಂಡಪ್ಪ ಅಂಡಲ ಇನ್ನ ಪೊರ್ಲನ್ನು ತೂದೊಂಚರು ಸಮಸ್ಯೆ ಅಂಡಾದ ಅನ್ನ ಪೊರ್ಲಿಪ್ಪರ ಬಲ್ಲಿಗೆ ಅಂಚಂದತ್ತೆ ಮುಕ್ಕ ಪೊರ್ಲಿಪ್ಪು ನಾವು ಸಹಜ ಅಂಡ ನಿನ್ನ ಒಂಜಿ ಪೊರ್ಲೇ ಬೇತೆಯ ಅಂಚ ಅಂಚ ಅಪಗಂದಣ್ಣ ಪೊಣ್ಣೆ ಈ ಕಾಡ ಸಾದಿಡು ಈ ಪೊರ್ತುಡು ಇಡಗಿ ಬೊಡ್ತಿಯ ಬೈದ ಈ ಕಾಡ ಸಾದಿಡು ಆನಾಂಜೋಲೆ ಬರಿಯರು ಪೊಡಿಯರು ಅತ್ತೆ ಅಪಗಂದಂಡ ಒರ್ತಿ ಪೊಣ್ಣ ಎಲ್ಲ ಈ ಸಾದಿಡು ಬರುಡು ಕಾರಣ ತಾನೆ ಆತ ಧೈರ್ಯ ಉಂಡು ಅಂಚ ಅವಾಗ ನಾನು ಈತ ಧೈರ್ಯ ಪಡುಂದಾಂಡ ನಿನ್ನ ಪುಟ್ಟಾಯಿನಂಚಿನ ಅಮ್ಮೇರಿಯರು ನಿನ್ನ ಪೆದ್ದಿನಂಚಿನ ಅಪ್ಪೆಗೇರು ಈ ಏರು ನಿನ್ನ ಪುದರಣಿ ಅಂಕ ಬನ್ವನ ಪರಿಚಯ ಕೇಂದ್ರ ತುಂಬು ಈರು ಎಂಚ ತೋಜಂದುಲ್ಲರು ಗೊತ್ತುಂಡಿ ಎಂಚ ತೋಜಂದು ಓ ಮದನ ರೂಪ ಮದನ ಮದನ ರೂಪೋದಾರು ಪೊಲಬೋ ಕೇಂಡರೆ ಪರಿಚಯ ಪನುಡಾಯಿನ ಧರ್ಮನೇ ಸರಿ ಸಂಸ್ಕಾರನೇ ಸರಿ ಅಂಡ ಈರಕ್ಕೇನ್ನಗ ಪರಿಚಯ ಪನುಡಾ ಬುರ್ಚ ಅಂದ ಆಲೋಚನೆ ಮಲ್ಪೋಡ ಹಾಕೊಂಡು ಹೌದಾ ಅಪರಿಚಿತ ವ್ಯಕ್ತಿ ಈರು ಏರೊಂದು ಇಂಕು ಗೊತ್ತುಜ್ಜಿ ಪರಿಚಯನ ಪನ್ಪೆ ಈರನ್ನು ತೂದಾನ ಒಂಜಿ ಸಂಸ್ಕಾರವಂತೆ ಪನ್ಪುಣವು ಸತ್ಯ ಅವು ಸತ್ಯ ಯಾನ್ ಬೇತೇರ್ಲತ್ ಈ ಕಾಡ ವರ್ಗಗೆ ಸೇರ್ದನಾಲಿ ಯಾನ್ ಎಂಕ್ ದುಮ್ಮು ಪಿರ ಪಂದು ಏರ್ಲ ಇಜ್ಜೇರ ಎನ್ನ ಪುದರು ಕನ್ನಿಕೆ 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 ಕನ್ನಿಕೆನ ಕಾಡ ಕನ್ನಿಕೆ ಬಾರಿ ಪೊರ್ಲದ ಪುದರು ಅತ್ತೆ ಅಂಚೆ ಬೇರೆ ಕಾರಣ ಉಂಡು ಎಂಚಿನವು ಪುರ್ಪನು ಕುಯ್ಯನು ಬತ್ತಿನಾಲಿ ಯಾನ್ ಅತ್ತೆ ಕಾಡ ಪೊರ್ಲ ಪುಲಿಕಿನ ತೂಡುನು ಬತ್ತಿನಾಲಿ ಯಾನ್ ಇಲ್ಲಲ್ಲ ಕುಲ್ಲುದು ದಾದನ ಒಂಜಿ ಜಡ ಅಂದ್ ಹೌದಾ ಎಂಚ ಅದು ತಿರ್ಗೋಡು ಒಂದು ಅಂಚ ಈ ರೀತಿ ಪರಿಚಯನ ಕೇಂಡರು ಎನ್ನ ಪರಿಚಯನ ಪಂಡೆ ಕನ್ನಿಕೆ ಒಂಜಿ ವಿಚಾರ ಈರ್ನ ಪರಿಚಯನಕ್ಕೆ ಏನೋಡತ್ತ ಯಾನು ಅವು ತಪ್ಪಾಪುಂಡು ನೆನಪು ಗೊತ್ತಿಲ್ಲ ಅಂದಂದು ಈ ಕಾಡ ಮಧ್ಯಗೂ ಬರೋಡುಂದಾಂಡ ಕಾರಣ ದಾನೆ ಯಾನಿತ್ತು ವರ್ತಿ ಬತ್ತಿನ ಅಂದು ಪಂಡರಿ ಅಂದು ಈರ್ಲ ಉರಿಯೇ ಬೈತಾರೆ ಅಪ್ಪ ಗಂಡ ಈರ್ನ ಪುದರು ದಾದಿ ಆ ಉದ್ದೇಶ ಈ ಒಂದು ಬರ್ತಾರೆ ವಿಚಾರ ಪನ್ವರ ಎನ್ನ ವಿಚಾರಣ ಕೇಳು ಮುರ್ಕೊಲೆ ಕೋಟೆಗೆ ಯಾನಯ ಕಾಡಗಿರಾದಿಗೆ
పొరలో పుదరుంది అనుకోండి ఈ పొర్చుగానగా నిన్న పరిచయాన్ని కేండంట ఎన్న పరిచయం నీకేండన అత్యా పొండే ఈ ఎంచ ఒర్తి ఎందాండ ಯಾನತ್ತೇನೆ ಒರಿಯೇನೆ ದುಂಬು ಪಿರೆ ಇರ್ಲಿ ಏರ್ಲ ಇಚ್ಚೆಂಕ್ ಈ ಕಾಡ ಸಾದಿಡು ಗೋಂಡೆನು ಕೊಕ್ಕೊಂದು ತಿಕ್ಕಿನಂಚಿನ ಮೃಗಬೇಟೆನು ಮತ್ತೊಂದು ದಿನಸ ತಿನ್ನೊಂದು ಬದುಕೊಂದಿ ಪುನಃ ಯಾನೆ ಸರಿ ಕಾಡಕ್ಕಿರತೆ ಪಂದಿ ಎನ್ನ ಕುದರೆ ಕಾಡಕ್ಕಿರತೆ ಅಂದ ಜೋಡಿ ಎಡ್ಡೆಂಡು ಅಂಡ ನಿನ್ನ ಒಪ್ಪಿಗೆ ಬೋಡಿತ್ತು ಒಪ್ಪಿಗೆ ಅತ್ಯಾ ಪೊಣ್ಣೆ ಈ ಪೊಡ್ಚುಗಾನಗ ಈ ಒಡ್ತಿ ಸಾದಿಡ್ ತಿಕ್ಕಿನಾಲ್ ಅಪಗಂದಾಂಡ ಒಂಜಿ ಪಾತ್ರನಿ ಎಂಕ ಪನ್ನೀರುಂಡಿಯ ಪಾತಿರ ದಾದ ಪನ್ನೆ ಎನ್ನ ಪರಿಚಯ ನಿಕ್ಕು ಪಂಡೆ ಅಪಗಂದಾಂಡ ಎಂಕ ಏರ್ಲ ಇಜ್ಜಿರಿಂದಲ ನಿಕ್ಕು ಗೊತ್ತಾಂಡೆ ಅಂಚಾದಿ ಪುನಗ ಓ ಪೊಣ್ಣೆ ಕನ್ನಿಕೆ ಒಂಜಿ ವಿಚಾರಣೆ ಬರ್ಬೇಕೇನ್ವಾನ ಇರು ನೇರವಾದ ಪಲ್ಲೆ ಇರು ಇಂಚ ಪಂಡರು ನನ್ನ ಪೊಡ್ತಾಪು ನಂದು ಅಂಡ ಪೊಣ್ಣುಲಿಗೆ ನಾಚಿಕೆ ಜಾಸ್ತಿಗೆ ಅಂದ್ ಎಂಕಲ ಒಂಚೂರು ಜಾಸ್ತಿ ಆಗ್ತದ ಅಂದ್ರೆ ನಾಚಿಕೆ ಏಸ ಮಲ್ತುಂತ ಅಂಚದಾಲತ್ತೆ ಪೊಣ್ಣೆ ನೇರವಾದ ಪಂಪಿಕೇನೆ ಈ ನಿನ್ನ ಪೊರ್ಲನ ತೋದು ಮರಲಾದ ಪೋತೆಯ ಪೊಣ್ಣೆ ಐಕ್ ವರತ ನಿನ್ನ ಸುಖ ನೀಯಂಕು ಬರುವನ ಆದು ಪಾತಿರುವರಿ ಇದು ಸರಿಯಾ ಸರಿಸಮಾನತೆ ಕೊಡು ಸೇರ ಒತ್ತಿ ಒತ್ತಿ ಬರುವ ಮುದಲ ಹಾಲು ತಿಳಿಲೆ ಸ್ವಾಮಿ ಬರುವ ಸಂಸ್ಕಾರವಂತೆ ಕುಟುಂಬದ ಬರ್ತನಾರು ಪನ್ಪುಣ ಇಡ್ಲ ತಪ್ಪ ಒಂದು ದಾಯಿಗು ಪಂಡೆ ಈರ್ ಪಾಡ್ ನಂಚಿನ ತುತ್ತೈತ ಈರ್ ಪಾತ್ರ ನಂಚಿನ ಶೈಲಿ ನಿನ್ ಪೂರ ತೂದಾನಗ ಈರೊಂದು ಎಡ್ಡೆ ಜನಾನ್ಯ ನಿನ್ನದಿತ್ನಾಯಿ ಅವು ಸತ್ಯವಯ್ಯ ಎಡ್ಡೆ ನರಮಣಿ ಈರ್ ಎಡ್ಡೆ ನರಮಣಿ ಇಂದ ಪನ್ವಾರು ಅಂಡ್ ಇತ್ತೆ ಅಪ್ಪು ಈರ್ ನರಮಣಿ ಜನ ಎಡ್ಡೆ ಇಜ್ಜಿ ಹೌದಾಯಗಂಚ ಜನ ಸರಿ ಇಜ್ಜಿನ ಹೌದಾಯಗ ದಾಯಿಗ ಪಂಡೆ പൊന്നൊരുത്തിയുടെ പരിചയം കേണ്ടത് സുഖക്കുറവൊന്നും പണൊന്നുള്ളാറ് അവ് തപ്പത്തെ ಸುಖ ಕೊರೊಂದು ಕೇಳಿನಿ ಅದ ಇನ್ನು ಮೇಲುಗದಾಲ ಕೈ ಪಾಡಿಜ್ಜಿ ಇಜ್ಜಿ ಪರಸ್ಪರ ಒಪ್ಪಿಗೆ ಬಂತು ನಾವು ಬೋಡು ಐಕೋಸ್ಕರನೇ ಯಾನ ನಿಂದ ಕೇನಿಯ ಆಂಡ ಮುಂಜಿಗಳಿಗೆ ಇದು ಸುಖ ನೀರು ಕೇನುವ ಅಂದು ಯಾನೊರ್ತಿ ಪೊಣ್ಣು ಯಾನ್ ಯೋಚನೆ ಮಲ್ಪಡಾ ಬರ್ಚ ಎಂಗ್ ದುಮ್ಮು ಪಿರ ಬಂದು ಏರ್ಲ ಇಜ್ಜೀರಿ ಎಂಗ್ ದಿಕ್ಕು ದಿಸೆ ಬಂದ್ಪುಣ ಏರ್ಲ ಇಜ್ಜೀರಿ ಯಾನ್ ಒರ್ತಿಯ ಪೊಣ್ಣು ಸಂಸ್ಕಾರ ಹೊಂದಿದಿ ಸಂಸ್ಕಾರ ಪೂರ ಕಲ್ಪೊಂದಿನ ಅಲಿಯಾನು ಅಂಡ ಇಂತೆ ಆಲೋಚನೆ ಮಲ್ಪಡ ಆಪುಂಡು ಇನ್ನಿತ್ತ ದಿನ ಇರೆ ಗೊಂಜಿಗಳಿಗೆ ಇದು ಸುಖ ಕುರಿಯಿಂದ ಅಂಡ ಇಲ್ಲದ ದಿನಕ್ಕೆ ಈ ಕಾಡು ಡಿಪ್ಪುನ ಜನಕ್ಕಳು ದಾದಪನೇ ಇರು ಕಣ್ಣಿಗೆ ತಿರುಗೊಂದು ಪೋಯಲಿಗೆ ಇರವುರಿ ದಿಕ್ಕಿಗೆ ಸುಖನು ಕೊರಿಯರಿಗೆ ಹಾಳು ಪುದರಿಗೆ ನೇರ ಸಾಧ್ಯತೆ ಉಂಡು ಪುಣ್ಣಾಯಿನಲ್ಲ ಬಯಕ್ಕುನಿ ಎಂಚ ಎಡ್ಡೆ ಆನಂತೋದು ಮದಿಮೆ ಆವಡು ಸತ್ಯ ಅಕೇರಿ ಮುಟ್ಟ ಮುತ್ತೈದೆಯದು ಬದುಕುಡು ಮುತ್ತೈದೆಯದು ಸೈಯುಡು ಪಂಪುನ ಆಶಿನದಿ ಒಂದಿಪ್ಪಲು ಎಡ್ಡೆ ಕಣ್ಣನಿ ತಿಕ್ಕೋಡು ಪಂಪುನ ಆಶಿನದಿ ಒಂದಿಪ್ಪೇನು ಅಂಚಿ ನಡೆಗು ಈ ಪೊಣ್ಣಡಕ್ಕೆ ನಾವು ತಪ್ಪತ್ತೆ ಅಪ್ಪ ಗಂಡ ಅಕೇರಿ ಮುಟ್ಟೆಯನ್ನು ಎಡ್ಡೆಡು ತೂಪುನ ಇತ್ತೇನಾಂಡ ಖಂಡಿತವಾದ ಇಂಕ ಮದಿಮೆ ಅವರ ಒಪ್ಪಿಗೆ ಉಂಡು ಮದಿಮೆಯರ ಒಪ್ಪಿಗೆ ಉಂಡು ಅಪ್ಪ ಗಂಡ ಮದಿಮೆ ಆಬೆಯ ಲೀಲೆಡಿನಿ ಸೇರಿಯ ನನ ಲೀಲೆಡಿನಿ ಸೇರಿಯ ನನ ಮಾಲೆ ಬಾಡುವೆ ಧಾರೆ ಮುರುಗು ಕಾಲೆ ಪುರುಷ ಮಾಲೆ ಬಾಡುವೆ ಧಾರೆ ಮೂರ್ದುಗು ಕಾಲ ಪುರುಷೇಗೆ ಪೊರ್ಚುಗಾನಿಗೆ ಪಂಡಿನಂಚಿನ ಪಾತ್ರ
ಒಂಜಿ ಪೊರ್ತುದ ಸುಖ ಕೇಂದಾಗ ಮದಿಮೆದ ವಿಚಾರ ಮುಟ್ಟ ಪೋಯ ಈ ಪಂಪಿನವು ಸತ್ಯಯ ದಿಕ್ಕು ದೆಸೆ ಜಂದಿನ ಕೊಣ್ಣಗ ಹೊರನೆಯಾನು ಸುಖ ಕೇಣಿ ಅಂದಾಂಡ ಆ ಕೊಣ್ಣ ಕೊಪ್ಪಿಕೋಲ್ ಕೊರ್ರಿಯರ್ಲೆ ಕಷ್ಟನೇ ಅಪ್ಪಗ ನಂಡ ಈ ಪಂಡಿನಂಚಿನ ಪಾತ್ರ ನಿಕ್ಕಿ ಏರ್ಲ ಇಜ್ಜೇರಿ ಎಂಕ ಏರ್ಲ ಇಜ್ಜೇರಿ ಅಪ್ಪಗ ನಂಡ ನಮ್ಮ ಇರುವೇರು ಪರಸ್ಪರ ಕೂಡಿದ್ ಯಾನು ಮದಿಮ್ಯಾಂಡ ಎಂಚ ಇಂಕ್ ಮಾಲೆ ಪಾಡುವರೆಂದು ಒಪ್ಪಿಗೆ ಉಂಡು ಇಂಕ್ಲ ಒಪ್ಪಿಗೆ ಉಂಡು ಅಂದ ಅಪ್ಪಗ ನಾನು ಏನನ್ನು ಮದಿಮ್ಯಾಪ ಪಂಪಿ ನಾವು ಸ್ಪಷ್ಟ ಅಂಡೆ ನನ್ನದಾಯ ಕೊಡ್ತು ಬಲ ಸೇರೋನುಗ ನಿನ್ನಡ ಪಂಡದು ಯಾನು ಪೋಯ್ನಾಯಿ ಭೂಲೋಕದ ಪೊರ್ಲುನು ತೂವೋಡು ನಾನು ಎಂಚ ತೂವೊಂದು ಯೋಚನೆ ಮಲ್ಪುನಗ ಎನ್ನ ಮನಸ್ಸಿಗೆ ಪುಟ್ಟು ನಂಚಿನ ವಿಷಯ ಎಂಚಿನ ಅಂದು ಪಂಡ ನಮ್ಮ ದುಂಬುಗು ಆನಿ ಒಂಜಿ ರೂಪನ್ ನಮ ಧರಿಸದಿತ್ತ ಓ ರೂಪ ಕಿರಾತ ರೂಪ ಅರ್ಜುನನು ಪರೀಕ್ಷೆ ಮಲ್ಪಿರಬಾಡದು ಅಂಚಿನ ಕಿರಾತ ರೂಪನೇ ಧರಿಸವುಡು ಪನ್ಪುನಂಚಿನ ಮನಸಾದ ಕಿರಾತ ರೂಪನು ಧರಿಸದು ಭೂಮಿ ಪೊರ್ಲುನು ತೂವೊಂದು ಪೋಯನಾ ಪೋಂದು ಪೋಂದಿಪ್ಪುನಗನೆ ಭೂಲೋಕದ ಗುಣನ ದಾದನ ಎನ್ನ ಮನಸ್ಸು ಬದಲಾವಣೆ ಪನ್ಪುನವು ಆಂಡು ಮನಸ್ಸ ಅಂದ್ ಭೂಲೋಕಗೂ ಪೋಯಿ ಕೂಡ್ಲೆ ಎಂಚ ಒಂಜಿ ಪೊರ್ಲುದ ಪೊಣ್ಣನಿಯಾನು ತುಯ್ಯೆ ಪೊರ್ಲುದ ಪೊಣ್ಣನು ಯಾನು ತುಯ್ಯೆ ಭೂಲೋಕದ ತುಯ್ಯರ ಎಂಚಿ ತೊಲು ತುಯ್ಯರೆ ಬಾರಿ ಪೊರ್ಲುದ ಪೊಣ್ಣು ಅಂದ ಭೂಲೋಕಡು ಪೊಣ್ಣನು ತುಯ್ಯರು ಪೊಣ್ಣಡ ಪಾತೀರಿ ಅದು ಅಂದ್ ಅವೆಡ್ ಬೊಕ್ಕ ಕತೆ ಇರಿಗೆ ಗೊತ್ತಾಯ್ಜಿ ಬೊಕ್ಕದ ಕತೆ ಕೊಡಲ್ಲ ಯಾನು ಪನ್ಪೆಸ್ ಕಾರಣ ಉಂಡು ದಾದ ಪಂಡ ಭೂಲೋಕಗು ಪೊಯ್ನ ಜಿತ್ತ ಪೊರ್ತುಡು ಒಂಜಿ ಪೊಣ್ಣನು ತುಯ್ಯರು ಪೊಣ್ಣನು ತುಯ್ನ ಜಿತ್ತ ಇರ್ನ ಮನಸ್ಸುಡು ಒಂಜಿ ಆಶೆ ಪುಟ್ಟುಂಡತೆ ಎಂಚ ಆ ಪೊಣ್ಣು ಎಂಕ್ ಬೋಡು ಪನ್ಪುನಂಚಿನ ಮನಸ್ಸು ಒಟ್ಟಿಗೆ ಸೇರೋಡು ಪನ್ಪುನಂಚಿನ ಭಯಕ್ಕೆ ಎಂಕಾಂಡು ಅತ್ತೆ ಏಪಲ ಅಂಚ ಬಯಕೆ ಬರುಡುಂದಾಂಡ ಈರೊಂಜಿ ಅರ್ಥ ಮಲ್ತೋನಿ ಒಂಜಿ ಖಂಡನೆ ಬುಡಿದಿ ಆದಿತ್ತನಾಲ್ ಆ ಖಂಡನೆನ ಮನಸ್ಸದ ಆಶೆಗೆ ಬುಡಿದಿ ಒತ್ತಿ ಸೇರ್ದಿಪ್ಪಲು ಅತ್ತೆ ಅನ್ಯ ಪೊಣ್ಣನು ಬಯಸರ ಪೋಣುಂದಾಂಡ ಅವು ಅಪರಾಧ ಆಪುಂಡು ಆ ಪೊರ್ತುಡಿರ ಪಣಂದುಲ್ಲೆ ಆ ಪೊಣ್ಣು ಏರ್ಲ ಬೇತೇರ್ಲತ್ತು ಯಾನೇ ಸ್ವಾಮಿ ಪಾರ್ವತಿ ಸ್ವಾಮಿ ಅವು ಎಂಕ್ ತೆರೆದಿತ್ತು ನಡೆದಾದನೇ ಯಾನು ಈ ರೀತಿ ವರ್ತನೆ ಮಲ್ತನ ದಾಯೇ ಈ ಏರು ದಾನೆ ದಾದ ಪನ್ಪು ನಾವು ಎಂಕ್ ತೆರಿಯಂದ ಅಣ್ಣಂದು ಪೂರ ದಾಯ ಕಾರಣ ತೂಯನ ಭೂಲೋಕಡು ತೀರ್ಥ ಜಾತಿ ಮಿತ್ತ ಜಾತಿ ಪನ್ಪುನಂಚಿನ ಭೇದ ಆಕ್ಲೆಡು ಉಂಡು ಅದು ಮಾತ್ರ ವರ್ಣಾಶ್ರಮ ಧರ್ಮ ವೆಂಚ ಉಂಡ ಐನು ತತ್ತದಕಲು ನಡತೊಂದುಲ್ಲೇರು ಐನು ಸರಿಸಾದಿಗೆ ಕೊನವುಡು ನಾಂಡ ತೀರ್ಥ ಜಾತಿರ್ದೆ ಪುಟ್ಟದು ಬತ್ತನಂಚಿನ ಒಂಜಿ ಬಾಲೆಡ್ದು ಸಾಧ್ಯ ಉಂಡು ಪನ್ಪುನ ಯೋಚನೆ ನಡೆಯಿತು ಅಂದೆ ಐಕ್ ಬೋಡಾದು ಹೊಸತಾಯಿನ ನಾಟಕ ಒಂಜಿ ವೇದಿಕೆ ತಯಾರು ಮಲ್ತದನೆ ನಿನ್ನ ಬಂಜಿ ಇತ್ತನಂಚಿನ ಬಾಳೆ ಅವು ಲೋಕಮುಖಕ್ಕೂ ಒಂಜಿ ಎಡ್ಡೆ ಬಾಲೆ ಆದ್ ಲೋಕಡು ಧರ್ಮನು ಸೃಷ್ಟಿ ಮನ್ಪೆರೆ ಧರ್ಮನು ಸರಿ ಮನ್ಪೆರೆ ಧರ್ಮನು ಲಯಟ್ಟು ಉಂತಾಯರೆ ಬೋಡಾದು ಅವು ಒಂಜಿ ವೇದಿಕೆ ಆಪುಂಡು ಐಕ್ ಬೋಡಾದು ಒಂದು ನಾಟಕ ಸ್ವಾಮಿ ಇರ ಮನಸ್ಸದ ಆಶೆ ಪೂರ ಸರಿ ಸರಿ ಅಂಡ ಇರಿದ ಪುಟ್ಟಿನ ಚಿತ್ನ ಈ ಗರ್ಭ ಆ ಗರ್ಭನು ನನ್ನೂರಿಯಾಗ ದಾನ ಮಲ್ಪೆ ಪನ್ಪುನ ಚಿತ್ನ ಇರ ಸಂಕಲ್ಪನ ಹೊಂದಿಯರ ಸ್ವಾಮಿ ಏಪಲ ಸಂಕಲ್ಪಡು ಪುಟ್ಟುನ ಚಿತ್ನ ಈ ಎಂಕ್ ಜೋಕುಲು ನಮ್ಕ್ ಅಂಡ ಇನಿ ಎತ್ತು ಇನಿ ಎಂಚ ಪನ್ಲಿಗೆ ಇರನ್ನು ಸೇರಿದ ಬತ್ತನ ಚಿತ್ನ ಈ ಗರ್ಭ ಸ್ವಾಮಿ ಎನ್ನ ಮನಸ್ಸು ಒಪ್ಪಂದು ಸ್ವಾಮಿ ನನ್ನೂರಿಯಾಗ ಕೊರ್ಪುನಂದ ಖಂಡಿತವಾಗಿ ಎನ್ನ ಮನಸ್ಸು ಬಾಲೆ ಒವ್ವೇ ಒಂಜಿ ಬಾಲೆನು ಈ ಪೊಣ್ಣಾದು ಕೊರಿಯರೆ ನಿನ್ನ ಉಡಲು ಉತ್ಪನ್ನವು ಸರಿಯೇ ಆಂಡ ಒವ್ವೇ ಒಂಜಿ ಸೃಷ್ಟಿ ಭೂಲೋಕಡು ಆಪುಣು ದಿತ್ತುನ ಐಕ್ ಸರಿಯಾಯಿನ ಒಂಜಿ ಕಾರಣ ಪನ್ಪುಣವು ಇಪ್ಪುಂಡಿ ಲೋಕಡು ದಾನೆ ದಾದನನ್ನ ನಡಪೆರೆ ಉಂಡು ಪನ್ಪುಣೇನು ಈ ನಿರೀಕ್ಷೆಡು ತೋಲಿಪ್ಪುಡು ಅಂದೆ ನನ್ನ ಮಗನಂಡ ಆ ಕತ್ತೆ ನನ್ನ ಸುರು ಆವಡು
ಬಟ್ಟೆನೆ ಮುಡಿಪಿ ಓಡಿ ಬತ್ತೇನ ಮಗನೇ ಮೈರಕ್ಕೆ ನೋಡು ಬತ್ತೆ ಮಗನೇ ಮೈರಕ್ಕೆ ನೋಡು ಗೊತ್ತು ನಾನೇ ತಮಲೆ ಕೊಡಾನಿ ಬೆತ್ತ ಬಟ್ಟೆನೆ ಮುಡಿಪಿ ಓಡಿ ನಮಸ್ಕಾರ ಸ್ವಾಮಿ. ನಮ್ಮ ಪರಿಚಯ ತಿಕ್ಕಂಡೆ ಇಜ್ಜೆ ಇದ್ದ ನಮ್ಮ ಪರಿಚಯ ಇರಗೆ ತಿಕ್ಕಜೆ ಓಡಿ ಓಡಿ ಎಲ್ಲಿಗೆ ಓಡಿ ದೂರ ದೂರ ಅಂಚತ್ತು ಸ್ವಾಮಿ ಹೊರವಣ ಓಡಿ ಇರು ಮಿತ್ತ ಕೊಪ್ಪ ಅಂದು ಕೇಂಡರೆ ಇಜ್ಜೆ ಏಳು ಕೊಪ್ಪ ಮಿತ್ತ ಕೊಪ್ಪ ತೀರ್ಥ ಕೊಪ್ಪ ಸೇರಿದು ಏಳು ಕೊಪ್ಪ ಐಡೆ ಮಿತ್ತ ಕೊಪ್ಪಡು ಗುರಿಕಾರೆ ಬಂಡದಿತ್ತು ದಾಂಡ ಅವು ಓಡಿ ಅಪಗಾಂಡ ಗುರಿಕಾರ ಪಟ್ಟ ಎಂಕೆಂಚ ತಿಕ್ಕಂಡು ಎನ್ನ ಅಜ್ಜರ್ನ ಪರಿಚಯ ಉಂಟು ಇರಗೆ ಪರಿಚಯ ಮಗ ಈರು ಮುಲ್ಪದ ರತ್ತು ಬಿಡ್ಲಿ ಗುರು ಅಜ್ಜರು ಎನ್ನ ಅಜ್ಜರು ಆನಿತ ದಿನತಾನಿ ನನದುಂಬುದ ಗುರಿಕಾರೆ ಬಂಡ ಓಡಿ 6 ಮಂತ್ ಕೊರ್ನಾರೆ ಅಂದು ಸ್ವಾಮಿ ಎಂಕ್ಲ ಪರಿಚಯ ದಿಕ್ಕಜೆ ಇತ್ತೆಲ್ಲ ದಿಕ್ಕಜೆ ನನ್ನ ದಿಕ್ಕಜಿ ನನ್ನ ಬಿಡ್ಲಿ ಈ ಊರದ ಗುರಿಕಾರೆ ಬಿತ್ತ ಕೊಪ್ಪದ ಗುರಿಕಾರೆ ಹೊರವಣ ಓಡಿ ಅಪಗಾಂಡ ಎಂಕ್ಲದಾದ ಮಂತೊಂದು ಪಂಡ ಈ ಕೊಪ್ಪಡಿತ್ತೊಂದು ಬಂಜಿತ ಬಡವುಗೂ ಬೋಡಾತು ಕಾಡಿಗೂ ಬೋತು ಅಲ್ಪೆತ್ರಚಿನ ಬೂರುನ ಒಯ್ತು ಬಟ್ಟಿನ ಮುಡೆತು ಎಂಕ್ಲ ಬಂಜಿದಿಂಜ ಅವನ ಕಸುಬು ಎಂಕ್ಲ ಮಂತೊಂದು ಬತ್ತನಗ ಸ್ವಾಮಿ ಜೀವನಟ ಒರಿಯಾಗ ದಾದ ಬೋಡು ಅವು ಪೂರ ಆವಡೆಗೆ ಇಜ್ಜಿನ ನಾಯ ನರಮಾನಿ ಆತ ಆಪುಜೆಗೆ ನರಮಾಣಿ ಆವಡೊಂದು ಪಂಡ ಆಯಗೊಂಜಿ ಮದಿಮೆ ಆವಡು ಆಯಗೊಂಜಿ ಜೋಕ್ಳ ಆವಡು ಆಯಗೊಂಜಿ ಸಂತಾನ ಆವಡು ಆಯನಂಚಿನ ಜೀವನ ನಾಯ ಕಳೆಯೋಡು ಅಂಚ ಬಂಡಿತು ಯಾನು ಒರಿ ಎತ್ತು ಸ್ವಾಮಿ ಎಂಕಲ ಒಂಜಿ ಮದಿಮೆ ಮಂದಿರ ಎನ್ನ ಹಿರಿಯಾಕ್ಳು ಸಂಸಾರ ಬೋಡತ್ತೆ ಐಕ ಬೋಡತ್ ಭಾರಿ ಪೊರ್ಲುದ ಒಂಜಿ ಪೊಣ್ಣು ಮೈರೆ ಎನ್ನ ಬುಡೇತಿ ಮದಿಮೆ ಆತ ಅವೇತೋ ಸಮಯ ಅಂಡಿ ತಾನೇ ಮಾಡ್ಬಿಟ್ಟೆ ಬನ್ಲಿ ನಮ್ಮ ಸಂಸಾರ ನಮ್ಮ ಜೀವನದ ಕಥೆನ ಪನಿಯರ ಪೋಣನಾಂಡ ವ್ಯಥೇನೆ ನರಮಾನಿ ಆಯನ ಜೀವನದ ವ್ಯಥೆಗೆ ಕೊನೆ ಇಚ್ಚಿಗೆ ಅಚ್ಚಾದ ಐನು ಬುಡಿಯ ಸ್ವಾಮಿ ದಾನೆ ಮಾಡ್ಬಿಟ್ಟೆ ಬಿಡ್ಲಿ ದೇವರ ಕಣ್ಣು ಬಲನಾಗ ನಮ್ಮ ಉದ್ದಾರ ಅಪ್ಪ ಅಂಡ ಈತ್ ಪೊರ್ತಾಂಡು ಯಾಡ ಮೂಳು ಒರಿಯೇನೆ ಮೂಳು ಪರಿಂಚೊಂದಿಲ್ಲ ಮಲು ಓಡೆ போத்தாலும் ಮಲು ಏನ್ ಕಾಡಿಗೆ போவಡು ಊರುಳು ವೈಪಡು ಬಟ್ಟಿನ ಮುಡೆವಡು ಅಪ್ಪ ಕಂಡ ಬೊಳ್ಪು ಲಕ್ಕದು ಮಲ್ಲ ಮೋಣ ತೂಂದ ಎಂಕು ಬೇಲೆಗೆ போயறாಪುಂಡ ಓ ಮೈರೆ ಮೈರೆ ಓ ಮೈರೆ ನಾನೇ ಬೋಲದಿ ನಾನೇ ಮರ್ಪುಡ ತೋಜಿಜಾ ಏರೆ ದಾದಾಂಡನಿಕ್ಕೆ ಎಕ್ಕಾಡೋಕೆ ಕೇಳೊಂದಿಲ್ಲ ಇನ್ನು ಆತಿ ಪಾತಿರೊಂದಿಲ್ಲ ಗೊಲ್ಪಂದಿಲ್ಲ ತೂಪುಜ ಕತ್ತಲೆಂದು ತೂಪುಜ ಒಂಜಿ ಬೇಲೆ ಮಂತು ಸೈರ ಉಡುಪನ ಸುಲ ಸೀರೆ ತುತ್ತರಲು ಈ ಉಡುಪುಜ ಬೇಲೆ ಮಂತಿದೆ ಸೈಯೊಡು ಬಂಡುతుంದಯ ಬೇಲೆ ಬೇಲೆ ಮಂತು ಇಲ್ಲದ ಬೇಲೆ ಇಲ್ಲದ ಬೇಲೆ ಮನ್ಪಡ ಇರೋ ಪಣ್ಣಾಯನ ಹಕ್ಕು ಧರ್ಮ ಅಂದೆ ಅಂದ ಅಂದಯ ಓ ಈ ಒಂಜಿ ಏತ್ ಪೊರ್ಲಿಯ ದಿನ ಪೋಯ್ಲಕ್ಕನೆ ಪೊರ್ಲೇ ಯಾವುದು ಪೋಪಣ ಅದಾನೆ ಅಂದೆ ಬೊಕ್ಕ ಪೊರ್ಲುಲೇನಾರ ಐನು ಪನೋಡಯಾನೆ ರಡ್ಡು ಕಣ್ಣು ಯಾರಂದಿಯ ನಿನ್ನ ಪೊರ್ಲು ತೀಯರ ಒಗರಿಯರ ಒಂಜಿ ಬಾಯಿ ಯಾರಂದು ಬಿಡು ಹತ್ತಿಯ ಇನಿತ್ತ ದಿನ ತೋಲಗೆ ಬೊಲ್ಪಾಂಡು ಅಂದೆ ಉಳ್ಳಾಯನ ನೆನತೊಂಡ ಅಂದೆ ಬೇಲೆಗೆ ಪೋವಡಿಯ ಕಾಡಿಗೆ ಪೋವಡು ಅಂದೆ ಊರುನು ವೈಪೋರ್ಚ ಬಟ್ಟಿ ಮುಡೆಯ ಇತ್ತನಾಡ ಎಲ್ಲದ ದಿನ ತಾಯಿ ನಮ್ಮ ಬಂಜಿಗಿದಾದ ಗತಿ ನಮ್ಮನ್ನ ಬಂಜಿ ದಿಂಜೋಡು ದಾಂಡ ಬಟ್ಟಿನ ಮುಡೆ ಅಂತ ಆಪುಡ ಅಪಗಾಂಡ ಏನು ಬಂಜಿಗಿದಾಲ ಪಾಡಂದೆ ಎಲ್ಲದ ದಿನ ಬಂಜಿಗೆ ದಿಂಜೋಡು ನೆಂಚ ಅಂದ ಹತ್ಯ ಕಾಡಿಗೆ ಪೋಪಣ ಪೊರ್ತುಗು ಏಪಳ ತಿಳಿತದು ಏನನ್ನು ಕಡಪುಡೊಂದಿತ್ತ ಅಂದೆ ಅಂಡ ಇನಿತ್ತ ದಿನ ತಾನಿ ಅಲ್ಲಿ ಚೆಜ್ಜತೆ ಇನ್ನ ಮೋನೆ ಈ ಪೊರ್ಲ ಮೋನೆಡ್ಲ ಒಂಜಿ ವ್ಯತೆ ತೋಜುಂತುಂಡತಯ ದಾದ ಕತೆಯ ಎನ್ನ ಕತೆನಾ ಎನ್ನ ಮನಸ್ಸಿನ ಬೇಜಾರೇ ಪುರಬಾಲೆ ತೂಪಿನ ಭಾಗ್ಯನೇ ಜಯ
ಕರುಣೆನೆ ತೋಜಾವರೆ ಪರ ಉಳ್ಳಯ ಕರುಣೆನೆ ತೋಜಾವರೆ ಪರ ಉಳ್ಳಯ ಮಿರಿಮಿಂದ ಕೊಪ್ಪೊಡು ಕೊಟ್ಟಾದ ಕೋಯಿನ ಪುರಪಾಲೆ ಗೋಪಿನ ಭಾಗ್ಯನೇ ಜಯ ನಿನ್ನ ಮೋನೆನ ತೂವಂದೆ ಆನಿ ಕಾಡಿಗೆ ಪೋಯೆಂದು ಪಂಡ ಆನಿತ ದಿನ ನಷ್ಟನೇ ಅಂದು ಆಂಡ ಇನಿತ್ತ ದಿನಂಚನ ಮೋನೆನ ತೋಜಾಯ ಅಂದು ಆಂಡ ಈ ಮೋನೆಡು ಜೀವ್ಯತೆ ತೋಜಂತುಂಡತೆ ಅಂದು ದಾದಂದಿ ಎನಡ ಪನಲಿ ಕಾರಣ ಉಂಡು ಒನ್ನ ಜೀವನದ ಕಷ್ಟವು ಅಲೆಗೆ ಗೊತ್ತಿಪ್ಪಣ ನಿಕ್ಕ ಬತ್ತನ ಕಷ್ಟ ಎಂಕ ಬತ್ತಲೆಕ್ಕನೆ ಬಾಜನಿತ್ತಲೆಕ್ಕನೆ ಅವು ತಿರ್ತುಬುಂಡ ಪೊಡಿ ಪೊಡಿಯಾದ ಪೋಪುಂಡು ನರಮಾಣಿನ ಜೀವನ ಬಣ್ಪುಣ ವಂಚನೆಯ ಅಂದು ಕಷ್ಟ ಅಂದ ಬಣ್ಪುಣ ನರಮಾಣಿಗೆ ಬರಂದೆ ಬುಕ್ಕ ಏರೆಗೆ ಬರುಡು ಪನಿಗೆ ಅವು ಅಂದು ಅವು ಇತ್ತನವೇ ಆಂಡ ಮದಿ ಮ್ಯಾದಿ ಇತ್ತು ವರ್ಷ ಆಂಡೆ ಆಂಡ ಇನ್ನ ಬಂಜಿದು ಒಂಜಿ ಪುರಿಲ ಇಜ್ಜಿ ಮೈರೆ ಓ ಈ ಪಾತೆರನ ಅವೇತೋ ವರ್ಷದ ಬುಕ್ಕ ಪಂಡೋಂತುಲ್ಲಯ್ಯ ಅಂದು ಐನು ಕೇಂಡೋಂತ ಅವೇತೋ ಸಮಯ ಕಳೆಂಡು ಅಂದು ಆಂಡ ದಾನೆ ಮಾಡ್ಪಣ್ಣ ಪನ್ನೆಗೆ ಮದಿಮೆ ಆತ ಅವೇತೋ ವರ್ಷ ಆಂಡಲ ನಮ್ಮ ಪಾಲಿಗೆ ಒಂಜಿ ಬಾಲೆಲ ಇಜ್ಜಂದಾತು ಪೋಂಡೆ ಆ ಬಾಲೆತ ಗೊಬ್ಬಳು ತೂಡುದು ಪಂಡತೆ ಅವೇತೋ ದಿನ ಕಾತುಕೊಳ್ಳುನ ನಮಕ್ ಅಂದು ಆ ದೇವೇರು ನಮ್ಮ ಪಾಲಿಗೆ ನನಲ ಕಣ್ಣು ಬಲಾಂದೆ ಪೋಯರೆ ಅಂದು ಮೈರೆ ದಾನೆ ಮಾಡ್ಬಿಡ ಪಲ್ಲ ಇಜ್ಜಂದನಗಳಿಗೆ ಇಜ್ಜಿ ಬಂಡದ ಚಿಂತೆ ಇತ್ತನಗಳಿಗೆ ಉಂಡೊಂದು ಬಂಡದ ಚಿಂತೆಗೆ ಅಂದು ಒರಿಯರಿಯಾಗ ಒಂಜಿನ ಮನೆದ ಚಿಂತೆ ನಮಕ್ ಜೋಕ್ಲಿ ಇಜ್ಜಿ ಮಾಡ್ಬಿಡ ಚಿಂತೆ ಅಂದು ಆಂಡ ಒಂಜತ್ತು ಒಂಜಿ ದಿನ ಆ ಮಿತ್ತಿತ್ತನ ಮೂಜಿ ಕಳ್ಳದ ಉಳ್ಳಾಯೇ ಕಣ್ಣು ಬುಳಾತ ನಮ್ಮ ಪಾಲಿಗೆ ಜೋಕ್ಲಿನ ಕರುಣಿಸಾವೇದು ಪನ್ಪುಣ ಅಡೆಟ್ಟಯ್ಯನು ನಮ್ಮೊಂದು ಬತ್ತಯ್ಯ ಅಂದು ದೇವೇರು ಉಳ್ಳೆರದು ಪನ್ಪುಣ ಸತ್ಯ ಅಂದಂದಾಂಡ ಒಂಜತ್ತು ಒಂಜಿ ದಿನ ನಮಕ್ಕಲ ಜೋಕ್ಲಾವ್ಯ ಅಂದು ಈ ವ್ಯತೆನು ಬುಡ್ಲ ದೇವೇರನ ಸ್ಮರಣೆ ಮಂತೋಂದು ದಿನನು ಕಳೆಯೋಳ್ಯ ಅಂದು ಬೇಜಾರ ಮನ್ಪಡ ಅಡ್ಡ ಏತ ಪಂಡಲೆನ್ನ ಮನಸ್ಸಿಗೆ ಯೋಚನೆಲ ಬರ್ಪುಡು ಬೇಜಾರ್ಲ ಆಪುಡು ಬಾಕಿ ತಗ್ಲ ಜೋಕ್ಲೆನ್ ತುನಗ ಎಂಕ್ ಜೋಕ್ಲಿಜ್ಜಸ ಆ ಜೋಕ್ಲೆಟ್ ಅಪ್ಪೆಮ್ಮೆ ಏತು ಸಂತೋಷಡು ದಿನ ಕಳೆಯೋದಿಲ್ಲರು ಅಂಟ ಒಣ್ಣ ಮನಸ್ಸದ ಬೇನೆ ದಾದೌಂದು ಪಂಡದ ತೆರಿಯೊಂಡೆ ಅಂಡ ಬೇಜಾರ ಮನ್ಪಡ ವ್ಯತನ ದೆಪ್ಪಡ ಆ ಉಳ್ಳಾಯ ಉಳ್ಳೇ ನಮಕ್ ಜೋಕ್ಲಿನ ಕರುಣಿಸವೆ ಪನ್ಪುಣವು ಪಾತ್ರ ಸತ್ಯ ಆಯನೆ ನೆನೆತೊಂದು ಈತು ವರ್ಷ ನಮ್ಮ ಕಳೆಯಗೆ ನನಾತ ದಿನ ಕಳೆಯಕ್ಕೆ ತೂಲಗೆ ನಮ್ಮ ವಾಯಿನಂಚಿನ ಸಂಸಾರ ಒಂದುವೇ ತೂಲ ಅಂದೆ ಮೂಲಿತ್ರ ಜನಕ್ಲಿನ ಪೂರ ತೂನಗ ಮನಸ್ಸಿಗೆ ಅವೇತೋ ನೆಮ್ಮದಿ ಅವಂತುಳ್ಯ ಅವಾಗ ಎನ್ನ ಮನಸ್ಸಿನ ವ್ಯತೆ ಇಜ್ಜಿಂದತ್ತು ಮೆಗಿಲಿನ ತೂತೆ ಎನ್ನ ವ್ಯತನಿಯಾನ ಕಳೆಯುತ್ತಲ್ಲೇ ಚಿಂತನೆ ಬುಡ್ಲ ಪೊರ್ತು ಕಳೆಯೊಂದು ಬರ್ಪುಡಿಗೆ ಅಪಗಂಡ ಐಕು ದುಂಬು ದೇವೇರ ನೆನೆತೊಂದು ಪಣೀತ ಚಾವಡಿಟ್ಟು ಅಡೇಗೆ ಜತ್ತೊಂದ ವೇಳೆ ಕರಿನಗ ಮುಜಿಜ ಮೋದ ವೇಳೆ ಕರಿನಗ ಮುಜಿಜ ಮದ ನಾಲು ಜಾಮಗು ಕರಡು ತೋಜೆರೆ ಬಳ್ಳಿ ಗುಡ್ಡೆ ಉಳ್ಳಾಯ ಉಳ್ಳಾದಿ ಕನುಟಾದಿ ಗುಳಿಪಟೆ ನಿಗಲಿಂದ ಬದುಕು ಬರಡ ಯೋಚನೆ ಮನ್ಪಡೆ ಜೋಕಲಿಜ್ಜಿ ಮನ್ಪುನಂಚಿನ ನೆಲೆಟ್ಟು ದಿನನಿತ್ಯಲ ಎಂಕ್ಲೆನು ಪೂಜೆ ಮಂತೊಂದಿತ್ತು ನಕ್ಲೆ ನಿಕ್ಲ ಕಷ್ಟ ಪನ್ಪುನವು ಇನಿಕ್ ದೂರಾಂಡದು ಎನ್ನೊಲ್ಲೆ ಎನ್ನ ಪಡೆದಿ ಆಯಿನ ಪಾರ್ವತಿನ ಈ ಪುಣ್ಯ ಗರ್ಭಡು ಪುಟ್ಟನಂಚಿನ ದಿವ್ಯ ಸ್ವರೂಪನು ನಿಕ್ಲ ಉಡಲಿಗೆ ಸ್ಥಾಂತರಿಸವೊಂದುಲ್ಲೆ ಅತ್ ಮಾತ್ರತ್ ತುಯರ ಲೋಕಡು ನಡಪುನಂಚಿನ ಅಧರ್ಮನು ಅನಾಶಮಂತದು ಪುನರಪಿ ಧರ್ಮನು ಪ್ರತಿಷ್ಠಾಪನೆ ಮನಪುನಂಚಿನ ಒಂಜಿ ಎಡ್ಡೆ ಬಾಲೆ
ನಿಕ್ಲ ಉಡಲಡು ಪುಟ್ವೆ ಆತ ಮಾತ್ರ ಸೂರ್ಯ ಚಂದ್ರರು ಇಪ್ಪು ನಾಡೆ ಮುಟ್ಟ ಆಯನ ಪುದರು ಶಾಶ್ವತವಾದ ವರಿಪುಂಡು ಚಿಂತೆ ಮನ್ಪಡ್ಚಿ ಜೋಕಲೆ ಏರಿದು ಕೊಡು ಖುಷಿನ ಪಡೆಪೆರು ಏರಿದು ಕೊಡು ಖುಷಿನ ಪಡೆಪೆರು ಸಾರ ಪುಟ್ಟನ ಪಾಡ್ವೆರ ಪಗನೆ ಕೈನ ಮುಗಿದು ಸಾರ ಪುಟ್ಯನ ಪಾಡ್ವೆರ ಪಗನೆ ಕೈನ ಮುಗಿದು ಪೇರು ಕಡಲಡೆ ಮುರ್ಗಿನಂಗನೆ ಏರಿದು ಕೊಡು ಖುಷಿನ ಪಡೆಪೆರು ಕಂತನಂಚಿನ ಪೊರ್ತುಗು ಅಡೇಗ ಪಂಡಿತು ಕನ್ನಡ ಪುಂಡು ಅಂದು ಅಣ್ಣ ಎನ್ನ ಕನ್ನಟ್ಟು ಮಿತ್ತ ಲೋಕರಿತ್ತನಂಚಿನ ಆ ಉಳ್ಳಾಯೆ ಅಪ್ಪೆ ಈರ್ವೆರ್ಲ ಬತ್ತೇರಿಯ ಎನ್ನ ಕನ್ನಟ್ಟು ಬತ್ತೇರಿಯ ಅಂದ ಎನ್ನ ಕನ್ನಟ್ಲ ಬತ್ತೇರು ಬತ್ತನ ಪೊರ್ತುಗ ನಾಮನಲ್ಲಿ ಎತ್ತೇರು ಚಿಂತೆ ಮಲ್ಪಡೆ ನಿಗಲಿಗೆ ಜೋಕ್ಲಿ ಜಂದು ಪಂಡೇರು ಗಂಡ ಎನ್ನ ಕನ್ನಟ್ಲ ನಿನ್ನ ಕನ್ನಟ್ಲ ಆ ಉಳ್ಳಾಯಲ ಅಪ್ಪೆಲ್ಲ ಬತ್ತರಿಂದ ಪಂಡಿಂದ ಅಂಡ ಅಂದು ಖಂಡಿತವಾದ ನನ್ನ ದುಂಬುಗು ದಾದನ ಎಡ್ಡ ಕಾರ್ಯ ಆಪುಡು ಮನ್ಪುಡು ಸತ್ಯ ಅಂದ ನನ್ನ ದುಂಬುಗು ವ್ಯತನ ಮನ್ಪುಡ್ಚಿ ಜೋಕ್ಲಿ ಇಚ್ಛೆದು ಪಂಪುಡ ವ್ಯತನ ಬಿಡ್ಲಿ ನಿಗ್ಲಿನ ಪಾಲುಗು ಜೋಕ್ಲನ ಎಂಕ್ಲಿಗೆ ಅಭಯ ಕರುಣಿಸಾವ ಅಂತ ಪಂಡಿರತ್ತ ಅಂದು ಇಂದು ಸತ್ಯ ಪಾತ್ರನೇ ಆದಿಪ್ಪು ಇಜ್ಜಿಂದಾಂಡ ಈ ಪೊರ್ತುಗು ನಮ್ಮ ಈರ್ವೆರ್ಲ ಕನಟಲ್ಲ ಒಂದೇ ರೀತಿದ ಅಭಯನ ಕೊರಡುಂದಾಂಡ ದೇವೇರ್ನ ಪಾತೆರ ಸತ್ಯ ಮನ್ಪುಣ ಒತ್ತೊಂಡ ನನ್ನ ದುಂಬುಗು ದಾದ ನಡಪುಣದು ಪಂಡದು ಆ ಉಳ್ಳಾಯನೇ ಇರ್ತೊಂದು ದಿನನ ಕಲಿಪುಗ ದಿನನ ಕಲಿಪುಗ ಕಾಲಗರಿನ ಕಮೈರೆ ಪೆಟ್ವಳು ಮೈರೆ ಪೆಟ್ವಳು ಬಾಲೆ ಆನನ ಕೊರುದು ತೀವಳಿ ಬಾಲೆ ಗಾನಿಯೆ ತನಿಗೆ ಪಂಡದ ಪುನರ್ದೀಗೆ ಬಾಲೆ ಗಾನಿಯೆ ತನಿಗೆ ಪಂಡದ ಪುನರ್ದೀಗೆ ಮೈರೆ ಪೆಟ್ವಳು ಘಟನೆಯನ್ನ ಬಾಲಗ ನಡೆದುದು ಪೋಂಡು ಬಾಲ ಇಚ್ಚಿದು ಬರ್ಪಣಂಚನ ಗೊರಗ ಇತ್ತುಂಡಲ ದೇವೇರ್ನ ಅಭಯದ ಪ್ರಕಾರವಾದ ಎಲ್ಲ ಬಿಡತಿ ಮೈರೆ ಎನ್ನ ಕೈ ಕುಂಜಿ ಆನು ಬಾಲನು ಕೊರಿಯಲು ಅಂಡ ದಾನೆ ಮನಸ್ಸೆ ಬರ್ಲಿಕ್ಕೆ ಖುಷಿಟ್ಟು ನಲಿಪೋಡ ಅತ್ತು ಎನ್ನ ವಾಯಿನಂಚಿನ ದುಃಖನು ಯಾನು ಏರಟದು ಪೊಲು ಬಾಲನು ಕೊರ್ನೊಟ್ಟು ಈ ಲೋಕದ ಕಥೆನೇ ಹಾಲು ಮುಗಿತಲು ಸ್ವಾಮಿ ಈ ಲೋಕಟು ನನ್ನ ದುಂಬುಗೆ ಯಾನು ಮೈರೇದ ಪಂಡತಿ ಏರನ್ನು ಲೆಪ್ಪಡು ಸ್ವಾಮಿ ಬಾಲೆನು ಕೈ ಕೊರ್ತು ಈ ಲೋಕದ ಬಿಡ್ತು ಮಿತ್ತ ಲೋಕಕ್ಕೆ ಸಂದರಾಲಿಯನ್ನು ಬಿಡುತ್ತಿ ಜೋಕ್ಲಿಚ್ಚಿದು ಪಂಡೋದಿತ್ತೇನಾ ಎನ್ನ ಕೈಟುಂಜಿ ಆನು ಬಾಲೆ ಉಂಡೆ ಎನ್ನ ಬಾಲೆಂದು ಎನ್ನ ಬಾಲೆ ಅಪಗಂಡ ಈ ಬಾಲೆ ನನ್ನ ದುಂಬುಗು ಲೋಕಟೊಂಜಿ ಪುದರು ಪಡೆ ನೋಡು ಲೋಕಡುಂಬೆಲ್ಲ ಒಂಜಿ 10 ಜನ ಲೆಪ್ಪಡದ ನಂಬಿಯಗಳೊಂಜಿ ಪುದರ ವರ್ಷ ಆನು ಬಾಳೆಗೆ ಎಂಚಂದು ಪುದರ ದೀವೊಂದು ಆಲೋಚನೆ ಮಂತೆ ಎಂಚಂದು ದೀಪನ ಸ್ವಾಮಿ ಈ ಬಾಲೆಗೆ ಎಂಕ್ಲ ಕುಲತವೇ ಪುದರ ವರ್ಷ ಸ್ವಾಮಿ ಇನಿತ್ತ ದಿನತಾನಿ ಶುಭ ಮುಹೂರ್ತ ಈ ಬಾಲೆಗೆ ತನಿಯೇ ಎಂಚಾವೆ ಸ್ವಾಮಿ ತನಿಯೇ ಎಟ್ಟ ಪುದಾರ ಸ್ವಾಮಿ ನನ್ನ ದುಂಬುಗೆ ಈ ಬಾಲೆ ತನಿಯೇದು ಬಂಡದು ಮಲ್ಲ ಒಂದು ಬಂದೆ ತನಿಯೇದು ಬಂಡದು ಮಲ್ಲಾವೆ ತನಿಯೇದು ಬಂಡದು ಮಲ್ಲಾವೆ ಮಲ್ಲಾವೆ
ಮಿತಮಲೆ ಕೊಪ್ಪಡು ಉರವನ ಓಡಿ ಮೈರಕ್ಕೆನ ಕೊರಪಳು ಮೈರನ ಮೋಕ್ಯದ ಮಗೆ ತನಿಯೇ ಪನ್ಪುನ ಪುದರನದೀದು ಅರ್ತಿ ಪಿರ್ತಿನ ತಾಂಕುನಂಚಿನ ಪೊರ್ತುಗು ಪುಟ್ಟುನಂಚಿನ ಪೊರ್ತುಗೆ ಅಪ್ಪೆನ ತೂಪನಂಚಿನ ಯೋಗನು ಪಡೆಯೊಂದು ಬತ್ತಿನ ಯಾನತ್ ಅಮ್ಮೆರನ ಮೋಕ್ಯಡಾನ್ಲ ಬುಲೆವಡು ಪನ್ಪುನಂಚಿನ ಆಸೆ ಅಂಗಲಾಪು ಇತ್ತನು ನಾಂಡಲ ಅವೆಲ್ಲ ದೇವರಿ ಎಂಕು ಒದಗಾದ ಕೊರ್ಜೇರು ಎಲ್ಲೇ ಪ್ರಾಯೋಡೆ ಅಕ್ಲಿನ ಈರ್ವರೆಲ್ಲ ಕಲೆಯೊಂದಂಚಿನ ನತ ದೃಷ್ಟಿಯಾನು ಆಂಡಲ ಉಡಲುಡು ಬೇನೆ ಬೇಜಾರು ಅವೇತೋ ಉಂಡು ಆಂಡಲ ದಾನೆ ಮಲ್ಪನೆ ಬಲ್ಲೆಗೆ ದೇವರೇ ಎಂಕ ಆ ಯೋಗ ಭಾಗ್ಯನು ಒದಗಿಸದು ಕೊರ್ತುಜೇರು ಪನ್ಪನಂಚೆನೆ ಇನ್ನೊಂದು ಬೈದಿನ ಅಯ್ಯಾನು ಅಣ್ಣ ನೆಕ್ಕು ಮಾತ ಕಾರಣ ದಾನೆಂದು ಕೇಂಡ ಮಾತೆರೆಗಳ ಬೈದಿನಂಚಿನ ಮಂಡೆ ಮಾರಿ ಪನ್ಪನಂಚಿನ ಸೀಕ್ ಆ ಸೀಕಡ್ದ ಅವರ ಎನ್ನಗ್ಲೇನ ಮಾತೆರೆಲ್ನ ಕಲೆ ಒಂದು ಬತ್ತೆ ಮಿತ್ತ ಕೊಪ್ಪಡ್ದು ತೀರ್ಥ ಬರ್ಪನಂಚಿನ ಪೊರ್ತುಗು ಎಂಕು ಪನ್ನಂಚಿನ ಪಾತೆರ ಕರಂಡ ಡೋಲುನು ಮರಕ ಕಟ್ಟಲ ಮಗ ಚೂರಿ ಮುಲ್ಲುದ ಬೇಲಿನ ಪಾಡ್ಲ ತೀರ್ಥ ಕೊಪ್ಪಗು ಜಪ್ಪುಲ ಮಗ ಅಂದ್ ಅಂಚೆನೆ ಅಕ್ಲ ಪಾತೆರಗು ಗೇನನು ದೀದು ತೀರ್ಥ ಕೊಪ್ಪಗು ಜತ್ತು ಒಂದು ಬತ್ತೆ ಆಂಡ ಜತ್ತು ಜತ್ತದ ಬರ್ಪನಂಚಿನ ಪೊರ್ತುಗು ದಾದ ಗೊತ್ತುಂಡೆ ಎಂಕುಲ ದೇವೇರನು ಸುಗಿಪೊಡು ದೇವೇರಿನ ಆರಾಧನೆ ಮಲ್ಪೊಡು ಪನ್ಪುನಂಚಿನ ಮನಸ್ಸಾಂಡು ಅವಕ್ಕೆ ಬೋಡಾದು ಈಸರ ದೇವೇರನೆ ಆರಾಧನೆ ಮಲ್ಪೊಡು ಈಶ ದೇವರೇ ಸುಗಿಪೆರೆ ಪೋಯೆ ಮೋಸೋಟು ತುಂಗೆರೆ ಕೊರಗೆರೆ ಬಾಲೆಂದು ಮೋಸೋಟು ತುಂಗೆರೆ ಕೊರಗೆರೆ ಬಾಲೆಂದು ಆಸಿಡು ಕೊಟ್ಟ ಸ್ವಾಮಿನ ಸುಗಿತೆ ಸ್ವಾಮಿನ ಸುಗಿದೆ ತೋಡುದ ಬರಿಟ ಆಸಡೆ ಬಡ್ಡ ಸ್ವಾಮಿನ ಸುಗಿದೆ ತೋಡುದ ಬರಿಟ ಈಶ ದೇವರೇ ಸುಗಿಪೆರೆ ಪೋಯೆ ಮೋಸೋಡು ತುಂಗೆರೆ ಕೊರಗೆರೆ ಬಾಲೆಂದು ಈಶ್ವರ ದೇವರನೆ ಸುಗಿಪಡುವುದು ದುಂಬು ಬತ್ತೆ ಆಂಡದಾದ ಮಲ್ಪನ ಬೆಲ್ಲೆಗೆ ಕೊರಗೆರೆ ಬಾಲೆ ಪನ್ಪುನಂಚಿನ ಉದ್ದೇಶನದಿ ಒಂದು ತೆರಿನಂಚಿನ ಮಲ್ಲಕಲೆ ಏನನ್ನು ದುಂಕುದು ಪಿದೈ ಪಾಡಿಯರು ಆಂಡದಾದ ಮಲ್ಪುನೆ ಬಲ್ಲೆಗೆ ಎಂಕೊಂಜಿ ಓ ರೀತಿದ ಸಂಕಷ್ಟ ಬತ್ತನು ಅಂದು ಎನ್ನೆ ಆಂಡ ಸಂಕಷ್ಟನ ಮಾತ ನಿವಾರಣೆ ಮಲ್ಪುನೆ ಏರೆಂದು ಕೇಂಡ ಈಸರ ದೇವರಿನ ಮಗೆಗೆ ಬೊಡ್ಡಜ್ಜೆಗೆ ಆ ಬೊಡ್ಡಜ್ಜನೆ ಸುಗಿಪೊಡು ಬಂಡದು ಎನ್ನುದೆ ಆಂಡದಾದ ಮಲ್ಪುನೆ ಒಟ್ಟನ ಸುಗಿಪೋಡು ನೋಡ ಆತು ಸುಲಭಡು ಸುಗಿಪೆ ರಾಪುಜಿಗೆ ಸುಲಭ ಅಂದು ತೆರಿನಕ್ಲು ಮಾತೆರ್ಲ ಬಂತೇರಿ ಬೊಟ್ಟಜ್ಜನ ಸುಲಭಡು ಸುಗಿಪೆ ರಾಪುನೊಂದು ಮನಸ್ಸಿಡು ಸುಗಿಪೋಲಿ ಆಂಡ ಬೊಟ್ಟಜ್ಜನನೇ ವಿಗ್ರಹ ಮಲ್ತು ದೀಪನಂಚಿನ ಮನಸ್ಥಿತಿ ಅವತ್ತನು ಇಂಕ ಆಪುಂಡ ಪಲ್ಲೆಗೆ ಬಾಲ್ಯತೆಯನ್ ಇಂಕ ಆಪುಜಿ ಅಂಡ ಎಂಚ ಸುಗಿಪಡು ಸ್ವಸ್ತಿಕರಿದಲ್ಲ ಸುಗಿಪೆ ರಾಪುನಿಗೆ ಸ್ವಸ್ತಿಕ ದಿಯರೆ ಈ ತೋಡ ಬರಿಟು ಸ್ವಸ್ತಿಕ ಒಲನು ಮೀದು ಪುರ ಬತ್ತೆ ಎಂಕೊಂಜ ಆಲೋಚನೆ ಆಡಯ್ಯ ಎಂಚ ಗೊತ್ತುಂಡೆ ದೊಡ್ಡ ಜನ ಸುಗಿ ಪೊಡತೆ ಸ್ವಸ್ತಿಕ ದಿಯೋಡಿಗೆ ಅರಿ ತಾರೈ ಮಾತ ದಿಯೋಡಿಗೆ ನಮ್ಮಡ ಹೂವನ್ಲ ಉಂಡ ಹೂಲ ಇಜ್ಜಿ ಮುಲ್ಪ ತೋಜೊಂದಿ ಪುನಿ ಪೊಯ್ಯೆ ಪೊಯ್ಯಂಡ ಉದಾಯ ಪಲ್ಲೆಗೆ ಅರಿ ಜತ ಬುಕ್ಕದಾದ ತೋಜುದು ಅವಕ್ಕೆ ಬೋಡದು ಅಂದಿ ಅರಿಕ್ ಪೊಯ್ಯ ಉಂಡು ಅಂಡ್ ಅವೇ ನಾಡಿಗೆ ಕೊನ್ನದು ಪಾಡ್ಯ ರಾಪುಂಡ ಹೀರೆ ಓಡಿಚ ಮುರಿಯೇರ್ನ ತೋಟ ಗಪ್ಪ ಗೋಪುನಿ ಏರ್ನ ತೋಟಗೂ ಪೋಂಡ್ಲ ಏನನ್ನ ಬೇರಿ ಬತ್ತೇರು ದೇವಸ್ಥಾನಕ್ಕೆ ಪೋಯರ ಬಿಡ್ತು ಜೇರು ಬುಕ್ಕ ತೋಟಗೂ ಬೊಗ್ಗೇರ ಬಿಡುವೇರ ಬುಡೇರು ಅವೇ ತೋಜೊಂದುಂಡತೆ ಉಪ್ಪಳಿಗೆ ದಮರ ಅವೇ ಹೀರೆ ದುಃಖ ಸುರು ಹೀರೆ ದೀಪ ನನ್ನ ಈ ತೋಜಿನಂಚಿನ ಪೊಯ್ಯೇನೆ ಮೂಜಿ ಸರ್ತಿದೆ
ಇರ್ಡೆ ಇದ್ದಾಡ ಇರ್ಡೆ ಇದ್ದಾತೆ ನಾರಾಯಿಗೆ ದಾದ ಅಲ್ಪುನಿ ಅವೇ 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 ಅಲ್ಪ ತೋಜಿನತೆ ಕಾಯಿ ಮಲ್ಲ ಮಲ್ಲ ಅವು ದಡ್ಡಲ್ದೆ ಕಾಯತೆ ಆ ದಡ್ಡಲ್ದೆ ಕಾಯಿ ಸ್ವಸ್ತಿಕದ ತಾರ ಯಾಂಡ್ ಬಚ್ಚಿರೆ ಬಚ್ಚಿರೆ ತಿನ್ಪರ ನಾವು ನಂಡ ಇರ್ಲ ತಿನ್ನ ಇರ್ದೊಂಡ ಇರ್ದೆಲ್ಲ ಇಜ್ಜಾತೆ ಅವೇ ಅವೇ ಪಾಂಚೋಳಿದೆ ಇರತ್ತೋ ಚಂದುಂಡತೆ ಅವೇ ನಾಯಿ ನೀರಗಿನ್ ನನ್ನ ಬಜ್ಜೆಗೆ ಏರ್ನ ತೋಟಕ್ಕೆ ಹೋಗ್ನಿ ಇರ್ನ ಬಜ್ಜೆ ಉಂಡ ಇತ್ತೆ ಪಣವುಲಾತೆ ಉಂಡತೆ ಅಪ್ಪ ಕಂಡ ದಾದ ಅಲ್ಪುನಿ ಅವೆ ಅಲ್ಪ ಒಂಜಿ ಕಾಯಿ ತೋಜೊಂದುಂಡ ಅವೈನ ಕಾಯಿ ಕಾಯರ್ದತೆ ಅವೇ ಕಾಯಿನ ಬಜ್ಜೆಯಿಂದ ಬಂಡದ ದೀಪೆದು ಸದಿಯಾನತೆ ದೊಡ್ಡ ಜಗದೀಪಣ ನನ್ನ ಭಕ್ತಿಡೆ ಸುಗಿಪೆ ತುಕ ಜಾ ಇರೇ ಕಾಪುಡೆ ನಾನು ಗಡಿಬಿಡಿ ದಡ್ಡಪಟ್ಟ ಪರೋಲು ಚೆಲ್ಲೈಲ ದಡ್ಡಪಟ್ಟ ಪರೋಲು ಚೆಲ್ಲೈಲ ದಡ್ಡಪಟ್ಟ ಪರೋಲು 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 ಏನೈಕೆ ಬರ್ಪುಜಿ ಅಂತ ಪರೋಂದತ್ತಿಯವು ಪಾರೋಂದೊಂದು ಬರ್ಲಿ ಇತ್ತಿನೇನು ಬಗ್ಲಿ ಇಜ್ಜನ್ನೇನು ಬಗ್ಲಿ ಅನ್ನ ಅರ್ಥ ಉಡ್ಬೋವೆ ಪಾಪನ ಅಕ್ಷರ ಕೆಲೆಂಜುಗುಳ್ಳು ಇನ್ನ ತಿಗಲೆಡುಗುಳ್ಳ ದಡ್ಡಪಟ್ಟ ಪಾರೋದು ಚೆನ್ನೈಲ ಇಡೀ ಊರು ಇರೇನು ಕಲ್ಲು ಹಾಕಿದಕ್ಕೆ ಎರಡದಾನೆ ಆಯ್ತದೆ ಬರೆತನ ಆಗ ಸ್ವಯಜ್ಜನೆ ಕೆಂಕದೇ ಓಕೆ ಚೌಡ ಅಂಬರ ಮರಲಿಂದ ಮಲ್ಲೆ ಒಂಜಿ ಎಡ್ಡೆಂತನೇ ಇಡೀ ಊರು ಪೊರ್ಲುದ ಮಲ್ಲೆಗೆ ಈರ್ನ ಪೂರ ವಹಿವಾಟು ಪೂರ ಏನನ್ನ ಅರ್ಧ ಹೊಡೆದು ಕಡಪುಟ್ ನಾವು ಆಯ್ತು ಇತ್ತನೇನು ಒಳ್ಳೆ ಸ್ವಾಮಿ ಇಡೀ ಊರು ಪೊರ್ಲುದು ಪೊರ್ಲುಗೆ ಹಿಡಿದು ಎಲ್ಲ ಗಟ್ಟಿ ಪಿಟ್ಟಿ ಟಾಲಿಲ್ಲ ಪುಲಿತಿಲ್ಲ ಬಡ ಪಾರೋದು ಚೆಲ್ಲಯ್ಯಗೆ ಸುಲ್ಸರೆಗೆ ಅವ ಕೇರಿ ಒಂಜಿ ಪಂಡಾರ ಪೊರ್ಲು ಪಂಡ ಸುಂದರಿ ಇರ ಮುಗಿನ ಏನ ಶುರು ಅನ್ಬೋಡವಾಗ ಬಲ್ಲಿರೇನಯ್ಯ ಬಲ್ಲಿರೇ ಬಲ್ಲಿರೆಯೋ ಬಲ್ಲಿರೆ ಒಂಜಿ ಕೊರ್ಲೆ ಮಾರ್ರೆ ಏರಿಗೆ ಬಲ್ಲಿಯ ಬಲ್ಯಾರತ್ತು ಬಲ್ಲಿರೆ ಎಂಕ ತಾವೆಜ್ಜ ಮರ್ಲುಂಡ ಈ ವೇಸವ ಮಾತ ಬಲ್ಲಿರವರಿಗೆ ಅಪ್ಪ ಮಲ್ಲೇಸವ ಮಾತ್ರ ಬಲ್ಲಿರೇನಾ ಕೈನಿ ಹತ್ತನ ಎಲ್ಲ ಇರ್ನ ಎದುರುಡು ಮಲ್ಲಯ್ಯಸ ಕಟ್ಟೊಂದು ಯಾನು ಬತ್ತಜಿ ಯಾನು ಉಪ್ಪೆರೆ ಅಂದು ನಮಸ್ಕಾರ ದೇ ನಮಸ್ಕಾರ ದೂರ ಮರೆ ಒಂಜಿ ನಮಸ್ಕಾರ ಕೊರ್ನಾಗ ಐನು ಪುರಸ್ಕಾರ ಮಲ್ಪೋಡ ಐನು ತಿರಸ್ಕಾರ ಮಲ್ತನ ಬೆಚ್ಚಾದೆ ಕೊಡುಂಡೆ ನಮಸ್ಕಾರ ಇಲ್ಲೇ ಕೊರ್ನ ಓಕೆ ರೇಗ ಗೋಡೆ ಕೊರ್ನೆ ಬತ್ತಲು ಬತ್ತಲು ಬತ್ತನ ತುಚ್ಚು ಜಾಗ್ರತೆ ಎಂಜಿನ ಬತ್ತಲು ನಮಸ್ಕಾರ ಬತ್ತಲು ನಮಸ್ಕಾರ ಗುರ್ತಾನೆ ಅಣ್ಣ ಏರು ಎರುಗುತ್ತಾ ಇದೆ ಏರು ಜನ ಯಾನತ್ತಿ ಯಾನತ ಎಲ್ಲ ಗುರ್ತಾ ಇದೆ ಮಗ ಯಾನ ಚೆನ್ನೈ ಓ ಚೆನ್ನೈ ಚೆನ್ನೈ ರಾಜಸ್ಥಾನ ಚೆನ್ನೈ ಎನ್ನ ಪುದರು ಚೆನ್ನೈ 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 ಚೆನ್ನೈಯ ಬೈದೇರು ಹೌದಾ ಬೈದೇರು ನೋಡ ಒಂದು ಗೌರವ ಕೊಡ್ಬಿಡ ಬಾರಿ ಬಾರಿ ವೇಗ ಬರ್ತದೆ ಮುಳಿ ಹೆಬ್ಬಾಳದಲ್ಲೇ ಕಡೆ ಕೊಡ್ತಾನೆ ಹ್ಯಾಂಗ್ ಸೈ ಬರೀರ ಬೇಗ ಬರ್ತದೆ ಅಂಚೆ ಚೆನ್ನೈಯ ಬೈದೇರು ಬಂಡ ಒಂದು ಮರ್ಯಾದೆ ಕೊರ್ಪುಣಿ ಗೌರವ ಕೊರ್ಪುಣು ಎಂಚ ಬಂಡ ನೈತಂಜಿ ಪುದಾರು ಪುಣು ನರಮಣ್ಯ ಬಾಲಕೃಷ್ಣ ಎಂದು ಬಾಲಕೃಷ್ಣ ಐನು ಮರ್ಯಾದೆ ಕೊಡ್ತಲೇ ಪುಣೆ ಎಂಚೆ ಬಾಲಕೃಷ್ಣರು ಬಾಲಕೃಷ್ಣರು ದಯಾನಂದೇ
ಮರ್ಯಾದೆ ಕೊರ್ನಾಗ ದಯಾನಂದೇರು ಅಂಚ ಎನ್ನ ಚೆನ್ನೈ ಮರ್ಯಾದೆ ಕೊರ್ನಾಗ ಚೆನ್ನೈರು ಬೊಕ ಎನ್ನ ಜಾತಕದ ಪುದಾರ ಅಪ್ಪ ಬಾಣ ಒಂದಿತ್ತೆ ಜಾತಕದ ಪುದಾರಿಗೆ ಅಮ್ಮು ಒಂಜಿ ಮರ್ಯಾದೆ ಕೊರ್ದು ಲೆಪ್ಪುಲೆ ಧರ್ಮ ಭಂಗ ಬರಾಂದೆ ಅಮ್ಮೆ ಮಾತೆ ಎಗ್ಲ ಅನ್ವಯ ಆಪುಜಿ ಅದೇ ಎಗ್ಲ ಬೇಲೆದಾದ ಗೊತ್ತುಂಡ ಮೂರ್ತೆ ಮೂರುನಿ ಕಲೀಲು ಮೂರು ಎಂಜಿನವು ಕೆಬ್ಬಿಂದೇನೆ ಕಲಿ ಮೂರುನು ಮಂಡ ತಾರಿನ ಕೊಡಿಗೆ ಮಿತ್ತಾನು ಕುಜಿಲಿ ಕಟ್ಟುನು ಐಕನಿಲಿ ಕಲಿ ಆಯಿ ಬೊಕ್ಕ ಪುಲ್ಯ ಕಾಂಡೆ ಬೋದ ಇಂತಿರ್ತ ಚಾಪುಡವನು ನಿಕ್ಕಲ್ ಅಂಚಿನಕಲು ದುಡ್ಡು ಕೊರಂದೆ ಬೋಪಿನಕಲಿಗೆ ಸಮ ಫರ್ಫವನು ಇರ್ನ ಗೋಡೆಡು ಬರೇನ ಏತಾವಿ ಒಂಜಿ ತಿಂಗೋಲು ಬರಲ್ಲ ಇನ್ನೊಂಜಿ ಸಂದಲೆ ಅವ ಯಾನಿರ್ರಗೆ ಹೆಣ್ಣು ನರಮಾನ್ಯ ಆಯ್ನಾಗ ಮರ್ಯಾದೆ ಮುಖ್ಯನಾ ಅಥವಾ ಪಣವು ಮುಖ್ಯನಾ ಮರ್ಯಾದೆ ಮುಖ್ಯ ಅದೇ ಮರ್ಯಾದೆ ಮುಖ್ಯ ಅದ ಈ ರೀತಿ ಒಂಜಿ ಬತ್ತದ ಮೂಳು ಮೂಜಿ ಗಂಟೆ ದಾತ ಬೊತ್ತು ಅರಬ ಇದೀಪಾರ ಎಂಕ ಮರ್ಯಾದೆ ಉಂಟು ಎಂಕ ದಾಲ ಒಳಚಿಂದು ಸೀದಾ ಹೋಪಾರ ಒಳಗ ಮೂಜಾರೆ 4 ಹೋಗುಜಾರ ಅವು ಬಿಡ್ಲಿ ಇರು ಒಲ್ಲ ಇರ ವಾಣೋಗಿ ಎಣ್ಣೆ ಮೈಪವ ಎಣ್ಣೆ ಮೈಪವನ ಅಂತ ಯಾರು ಏರು ಗೊತ್ತುಂಡ ಎಂಕ ಮರ್ಯಾದೆ ಉಂಟು ಬಂಡದು ಸೀದಾ ಇರ್ನಾತಿಗೆ ಹೋಪರೆ ದಲ ಕೊರಂದೆ ಆಪುಂಡ ಯಾಕು ಜನ ಹಾಕುನೆ ಆ ಎಣ್ಣೆ ತರಕ್ಕೆ ಮೈತು ತೂಕೊರುವಿ ಅರ್ಥಾನೆ ನಾನು ಪಂಡಿನ ಅರ್ಥಾನೆ ನರಮಾನ್ಯ ಬದುಕೊಡು ನಾನು ಬುದ್ಧಿವಂತಿಗೆ ಖರ್ಚು ಮಲ್ಪೋಡು ಮತ್ತೆ ಒಂಜಾನೊಂಜಿ ಕಾಲ ನಾನು ಈ ಕತೆ ಅನ್ಕೊಂಡು ಈ ಕತೆಗಳು ಮಾತ್ರ ಶುರುವಾಪಿನ ಅಂಚನತೆ ಒಂಜಾನೊಂಜಿ ಕಾಲೋಡು ಒಂಜಾನೊಂಜಿ ಕಾಲೋಡು ಅವ್ರ ಈ ಕಣಕ್ ದರ್ಪುನ ಇತ್ತೆಗೆ ಅಂದು ಕೋಡಿಕೊಂಡೆ ಬೆಲ್ಲವ ಇತ್ತನೇನು ಇತ್ತೆ ಅಂತ ಹೇಳ್ತಾವನ್ಬಿನಿ ಅಂಚಾಯನಿ ಗೋಯಲ್ದ ಬರೀಟ್ ಕಣಕ್ ದರ್ತು ಒಂದು ಇತ್ತೆಗೆ ಕಣಕ್ ದರ್ತೊಂದು ಉಪ್ಪುನಗ ಬೆಗರ್ದ ಸಾವಯನ ಕೈಟಿತ್ತನ ಕುಡರಿ ಕೈರ್ದು ಜಾರ್ದು ಬರೀತಿತ್ತನ ಕೆರೆಕ್ ಊರ್ನ ಕೆರೆಕ್ ಊರ್ನಾಗ ಆಯ್ ಒಬ್ಬೆ ನೀರು ಮಲ್ಲೇಕೋಣಿ ಓ ದೇವರೇ ಯಾನು ಬಂಗೋಡು ಬೆಂಪಿನ ಜನ ಎನ್ನಂಜಿ ಕರ್ಬದ ಕುಡರಿ ನೀರಿಗೆ ಬೂರುಂಡಪ್ಪ ಓ ದೇವರೇ ಒಲ್ಲರು ಹೊರಬಲ್ಲೆ ಅಂಡಿ ಮತ್ತೆ ರಾತ್ರಿ ಬರ್ತನಗಾರ ಗಣೇಶೋತ್ಸವದ ಮೆರವಣಿಗೆ ಇರಬಹುದು ಮೇನ ಅರಪಾಯಿಗೆ ಎಂದು ಬತ್ತಿಗೆ ಓ ಶಿಷ್ಯ ದಾಯಬಾಲೆ ಭಕ್ತ ಈ ಬುಳ್ಕೊಂದುಳ್ಳ ಆಯ್ಕಾಯ ಬಂಟೆ ಒಂಜಿ ಕೊಡರಿ ನೀರಿಗೆ ಬುಡ್ದುಂಡು ದೇವರ ಅವಿಚಿಂದ ನಾನು ದಿನದೇ ಪುಣಿ ಅಂಚನ್ ಬೇರಿಗೆ ಬೇಜಾರ ಇನ್ನೇ ಯಾರ ತ್ರಿಶೂಲು ನಾವು ಬರಿಕ್ ಗೋಡೆಗೆ ಫುಲ್ ಕಲಾಗಿರಿ ಕೆರೆ ಅತ ತಂದಿ ಕೆರೆಕ್ ಲಾಗಿದ್ರೆ ಒಂಜಿ ಬೊಳ್ಳಿದ ಕುಡರಿನ ಕಾಣತ್ತದ ಏನ ಕೈಗೆ ಗುರಿ ಒಂಜಿ ಪ್ರಾಮಾಣಿಕತೆ ತುಳ್ಳಿ ಬೊಳ್ಳಿದ ಕುಡರಿ ಕೈಗೆ ಕೊರ್ನ ಗಾಯ ಬಂಡೆ ಒದೇರೆ ನೆಟ್ಟಿ ಆಣಿ ಕಣಗಾರ್ಕೊಂಡು ಬೊಳ್ಳಿದಂದು ಎನ್ನವತ್ತು ತುಂಬುದ ಕರ್ಬದ ಅವೇನೇ ಕಣತ್ತು ಕೊರ್ಲೆ ಬಂಪಿನಗೆ ಆರುದಾನೆ ತಿರುಮೇನು ಪರೀಕ್ಷೆ ಅನ್ಕೊಡುದು ಕೂಡಲಾಗಿರಿ ಕೆರೆ ಕೆರೆ ಆಗಿರಿ ಕುಡೊಂಜಿ ಬಂಗಾರದ ಕುಡರಿನ ಕಣತ್ತ ಕೈ ಕೂರಿ ದೇವರು ಒಂದೇರಿಂದ ಪತ್ತವನು ನಿನ್ನ ಕುಡಾರಿ ಒಂದು 10 ದೇವರೇ ಬಂಗಾರದ ಕುಡಾರಿ ಎಂಕು ಬೋಡ್ಚಿ ಎಂಕ ಎನ್ನ ಕರ್ಬದ ಕೂಡ ಫುಲ್ಕಲ್ ಆಗಿರಿ ಆಯನ ಕರ್ಬದ ಕುಡಾರಿನ ಒಟ್ಟುಗು ಬಂಗಾರದ ಕುಡಾರಿ ಒಟ್ಟುಗು ಬೊಳ್ಳಿದ ಕುಡಾರಿ ಮೂಜಿ ಕುಡಾರಿನ ಆಯನ ಕೈಟು ಕೊಡುದು ಪೊರ್ಲೂಡು ಜೀವನದೇ ಪುಂದು ಬಂಡ್ರು ಕಡಪುಟಿ ಒಂದು ಪ್ರಾಮಾಣಿಕತೆ ಪ್ರಾಮಾಣಿಕತೆ ಇತ್ತನ ಬದುಕೊಳ್ಳಿದು ಮನ್ಪಿನೇ ಐತಿ ಒಂಜಿ ವಾರ ಕರಿನ್ನೆ ಅವೇ ಕೆದುತ ಬರೀಟ್ ಆ ಕುಡರಿ ದರ್ಪುಣ ಆಯನ ಬುಡಿತಿ ಕುಂಟಾಡ್ತೀರ ಪೋಯಲ್ ಕುಂಟಾಡ್ತೀರ ಬೋದು ಕುಂಟಾಡ್ದು ಒಂದು ಉಪ್ಪುನಾಗ ಒಳ್ಳ ಮಾರಿ ಪತ್ತನೆ ನೂಕುದು ಬಾಡಿ ಅನ್ನೋ ದೇವರಿಗೆ ಗೊತ್ತು ಪುಲ್ಕ ಅಲ್ಲ ಕೆರೆಕ್ಕೆ ಊರಿಗೆ ಕೆರೆಕ್ಕೆ ಊರ್ನೆ ಬರೀತಿತ್ತು ನಂಬಿ ಕಣಕ್ ದರ್ಪುಣ ಬಂಡಿ ಓ ದೇವರೇ ನಾ ಬಂಗಾರ ಲೆಕ್ಕದ ಬುಡಿದಿ ಕೆರೆಕ್ಕೆ ಊರಿಯಲ್ ಹೊರ ಏರ ಅಲ್ಲ ಬಲ್ಯಪ್ಪ ಅಂಡ ಆಯ್ ಬೊಬ್ಬೆಗೆ ಎಂದು ಆತ ಬರ್ತಾನ ಶಾರದೋತ್ಸವದ ಮೆರವಣಿಗೆ ದೇವರು ಒಂದು 60 ಭಕ್ತ ದಾಯ ಅರಬಾಯಿ ದೀಪ ನಿಕ್ಕ ಯಾನುಲ್ಲ ಯಾನು ಅಪ್ಪಗ ತೂಪಿನೆಂಜಿನ ದೇವರೇ ಎನ್ನ ಬಂಗಾರ ಲೆಕ್ಕ ಬುಡಿದ್ದಿ ಕಿರಿಕ್ ಬುಡ್ದಲ್ಲ ಹೊರದೆತ್ತು ಕೊರ್ಲಿ ದೇವರ ಫುಲ್ಕಲ್ ಆಗಿರಿ ವಾರಿ ಪೊರ್ಲ ಕಂಟದ ಬೇರೆ ಆಗಿರ್ ಪಂಡ ನಂಬರ್ ಒಂಜಿ ರಂಬೆ ಮೇನಕೆಗೆ ತೂದಿಲಿ ಈರ್ನ ಒಂಜಿ ಬೊಡಿದಿನಾತ್ ಪೊರ್ಲದ ಒಂಜಿ ಪೊರ್ಲ ಕಂಟದ ಪೊಣ್ಣ ದೇ ಅಂದದೆ ತೋನು ನಿನ್ನ ಬೊಡಿ ಮರ್ಲ ಎಂಕ ಮದಿಮೆ ಮದುವೆ ಸಂತೆದವಳು ಒಂಜಿ ಪೊಣ್ಣನ ಕೈಟ್ ಬತ್ತು ದೀರ್ಘ ರವಿ ಬೇತಾಕಲ್ನ ಬುಡಿ ತೀರೆಗೆ ಏರಾಂಡನೆ ದೀರ್ಘ ಒಂದೊಂದ ತೋತವನು ಅಲ್ಲಿ ಆಯ್
ಬಂಡೆ ದೇವರನಾಜ ಇಂದು ಎನ್ನವತ್ತು ಎನ್ನ ಬುಡಿದಿ ಬೇಟೆನೆ ಅಂಡಿ ಬಂಡೆ ಎಂಚಂಬಿಯನ ಪ್ರಾಮಾಣಿಕತೆ ಆತು ಹೊರ್ತಾನಾಗಂದು ಎನ್ನ ಬುಡಿದಿ ಬಂಡೆ ಅವತ್ತೊಂದು ಸೀದಾ ಇಲ್ಲಗ ಹೊಸತ್ತೇನೆ ಬಂಡಂದು ಕರ್ಪದ ಗುಡರಿ ಬೊಳ್ಳಿದ ಗುಡರಿ ಇಲ್ಲ ಕೆರೆಕಲಾಗಿದ್ದು ಕಾಣತ್ತೆ ಕೊರ್ಲೇಕ ಉಡರಡ್ಡು ಬೊಡೆದಿಲ್ಲ ಕಾಣತ್ತೆ ಕೊರಿ ನೆಂಬಿ ಎಂಚಕ್ಲೆಂದು ಮುಚ್ಚಿ ನಾನು ಒಟ್ಟು ಸಾಂಕುನಿ ಮೂಜಿ ಮೂಜಿ ಬೊಡಿದಿ ಅಕ್ಲ ಅಕ್ಕಲು ಕಲ್ಲಡ ಹಾಕದ್ದು ಸೈ ಪುನಃ ಬೇಲೆ ಪಂಚಾಯತ್ ಪುನಃ ನರಮಾಣಿ ಏಪಲ ಪ್ರಾಮಾಣಿಕತೆ ಬದುಕಂಡಾಯ್ಜಿ ನರಮಾಣಿ ಬುದ್ಧಿವಂತಿಗೆ ಖರ್ಚು ಮಾಡ್ಬೋಡುವಂಡದು ಐದು ಬಾಯಿ ಪೊರ್ಲುಡು ಬದುಕೊಂದುಲ್ಲೆಗೆ ಒಕ್ಕ ಈರೆಗೆ ಅನ್ ಪಂಡ ಈರೆಗೆ ಅರ್ಥ ಹಾಕೊಂಡ ಇಜ್ಜೆ ಹಿಂಗ್ ಗೊತ್ತಿಜ್ಜಿ ಇದು ಏನ್ ಬಜಿ ಒಂಜಿ ಪಿಟ್ಟಾಸ ಅಪ್ಪೆ ಅಪ್ಪೆ ಅಪ್ಪೇನೆ ಆಂಡ ಪಿಟ್ಟಾಸಲೇನಿ ಎಡ್ಡೆನ್ನಾಗದು ಪಣ್ಯಾರ ಹಾಕೊಂಡೆ ಎಂಕ್ಲು ಎನ್ನ ಅಪ್ಪೆಲ ಅಲ್ಲ ಒಂದು ಗುತ್ತಿಗೆ ಖಾಲಿ ಮಾರನು ಪೈಸೆ ಹೆಂಗ್ ಖರ್ಚಿಗೆ ಕೊಡ್ಬಿಟ್ಟಿಜ್ಜಿ ಪುಂಜು ಯಪ್ಪ ಕೊರ್ಪಿನೇಜಿ ನನ್ನ ಒಂದು ಮೂಲು ಕೈ ಮಾರದ ಆಯ್ಜಿ ಬಂಡೆ ಮುಳು ನಂಕದಲ್ಲ ಬದುಕೇರೆ ಬಂಗ ಹಾಕೊಂಡು ಬಂಡೆ ನನ್ನ ಕಂಡೋಡು ಅಂದ್ರೆ ಬಿದಾಡಿ ಕೃಷಿಕೋ ನಾಸ್ತಿ ದುರ್ಭಿಕ್ಷಾಹ ಭಿಕ್ಷ ಇರ್ನ ಸಾವು ಇರ್ನ ಕೃಷಿ ಎಡ್ಡೆ ಕೃಷಿ ಅತ್ತೆ ಕಂಡೋಡು ಬಂಡದಾದವು ಬೊಟ್ಟಿ ಕಂಡ ಬೈಲು ಕಂಡ ಬೈಲು ಕಂಡೋಡಿ ಇರ್ನ ಅಮ್ಮೇರ್ನ ಧೂಪೆದಿ ಹೆಚ್ಚಿನ ಬಾರಿ ಹೆಚ್ಚಿನ ಕಂಡೋಡು ಬಂಡ ಇರೆಗೆ ಅಂದ ಜಾಪು ಜಾತ ಬೇಗ ಪೊತ್ತುನು ಕಮ್ಮಿ ಅಂದ ಲಕ್ಕ ಓಡುಂದಿ ಕಲುವ ಕಲುವ ಬೇಲೆ ಸುಲಾಬೋಡು ಪಣ ಓಡುಂದನ್ನ ಲಕ್ಕವನವೇ ಇತ್ತದ ಕಾಲೋಡು ಸರಿ ಇಂದ ಪುಣೆ ಇತ್ತೆ ಬಂಗೇ ಬೊಕ್ಕ ಅವಳು ತಿಗಳೆಲ್ಲ ಕಟ್ಟಾಕಲ್ಲ ತಿಕ್ಕ ಅವನ ಮಾರೆ ಬಾರಿ ಬಂಗ ಹಾಪುಡು ಎಂಚಲ ಆಂಡ್ರು ಪಿದಾರ್ದ ಆಂಡು ಬಂಡೆ ಸೀದಾ ಬೋಯ ಬೇರೆ ಓಡೆ ಪೋಯ ಹೋಯ್ನಿ ಓಡೆ ಬೇರೆ ನಮ್ಮ ಕೊಮ್ಮಂಡದ ದಯಾನಂದ ರೈಕಲ್ ನಡಿ ಸುರುಗು ಪೋಯ ಕತ್ತಲೆ ಕತ್ತಲೆ ಆತನ ಏರ್ಲೆಜ್ಜೇರಿ ಇಲ್ಲಲ್ಲ ಬಹುಶ ಕತ್ತಲೆ ಕತ್ತಲೆ ಆತ ಸುರುಗು ಲಕ್ಕ ಇನ್ನೇ ಯಾರನ್ನ ಚಪ್ಪಲ್ನೇ ಲಕ್ಕ ಇನ್ನೇ ಜೋಡು ಎದುರು ಎಡ್ಡೆ ಸಾವು ನಾಯ್ದ ನಾಲಾಯ್ದ ಲೆಕ್ಕ ಇತ್ತು ಈ ಪೆದ ಮೀಟ್ ಇಂಚ ತೂಂಡ ಇಡೀ ಉಪ್ಪೋಳಿಗೆ ತೋಜು ಒಂದಿತ್ತು ದಾಯ ಇನ್ನೊಂಜಿ ಸರಿ ಮಲ್ಪೂಜೇರಿ ಈ ನಮ್ಮನೆ ದುಡ್ಡು ಮಲ್ಪೇರು ದಾಯ ಸರಿ ಮಲ್ಪೂಜೇರು ದೇವರಿಗೆ ಜೋಡು ಲಕ್ಕನಾಗ 10-25 ಜನ ಸ್ವಯಂ ಸೇವಕರು ಓಲೆ ಬತ್ತದೇರ್ನ ದೇವರಿಗೆ ಹೊತ್ತಿ ಖಾಲಿ ಜೋಡು ಲಕ್ಕ ಎಷ್ಟು ನಾಯಿಗೆ ಹಾಕಿಲೆ ಜೋಡು ಲಕ್ಕ ಖಾಲಿ ಜೋಡು ಲಕ್ಕ ಜೋಡು ಲಕ್ಕನಾಗ ಅಲ್ಪ ಜಗಳಿದು ರಡ್ಡು ಗೋಣಿ ವಜ್ಜೆ ಇಲ್ಲಿತ್ತು ನೈನ್ಲ ಲಕ್ಕದೆ ఒక యాందే అల్ల మారియర్నే లక్కది ఏరాండదాನೆ ನಮ್ಮ ದೇಶದ ಆರ್ಥಿಕ ಸ್ಥಿತಿನ ಉತ್ತಮ ಮಾಡ್ಕೊಳ ವ್ಯವಸ್ಥೆ ಅದೇ ಅಂಚಂದು ಆಯ್ಜಿ ಇನ್ನು ಜನಕ್ಕಲ್ಲ ಜವಣಿರ ಪೆಟ್ಟಿದ್ದಾಯಿ ನನ್ನ ಬೇತೆದಾದ ತೂಕ ಅಂದ ಮಾರ್ಗೋಡ ಸೀದಾ ಪೋಯ್ ಓಣಗ ಬೇರೆ ಮಾರ್ಗದ ಬರೀಟಿ ಒಂಜಿ ಡಬ್ಬಿತ್ತು ಅಲ್ಲ ಆಯ್ಲೆ ಕಾಡು ಅಂಡು ಡಬ್ಬಿಗೆ ಕೈ ಮಾಡ್ದಲ್ಲ ಅಕ್ಕಾಯಿ ಡಬ್ಬಿಗೆ ಅದು ಕೊಡ್ತಾನಾಗ ಅವೇ 25 ಜನ ಜವಣಿಯರಿಗೆ ಎಂಚ ಗೊತ್ತಾತ ದೇವರಿಗೆ ಗೊತ್ತು ಡಬ್ಬಿ ಡಬ್ಬಿಡದಲ್ಲ ಬರೆದಿತ್ತಲ್ಲ ಮಲರಾಯ ದೈವದ ಕಾಣಿಕೆ ಈಗ ಹಾಕುಲತ್ತಿ ನನಗೆ ಕೆರಾದಲ್ಲ ఒక దైవದ ಡಬ್ಬಿ ಲಕ್ಕಂಡ ಹಾಕದೆ ಉಳ್ವೇರ ಡಬ್ಬಿಡು ದುಡ್ಡು ದಿಂಜಿ ಆಗಿ ಕೂಡ್ಲೆ ದೈವಲು ಕೊಡೋದು ಖರ್ಚು ಮಾಡ್ಕೊಂಡ ಐನು ಖರ್ಚು ಮಾಡ್ಕೊಂಡ ಪಾಡ್ನ ನರಮಣ್ಣ ಏರಾಂಡದಾನೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಉತ್ತಮ ಅತಿ ಏನ ಅಪ್ಪೆಡ ಇಂದು ಲಕ್ಕವನ ಬೇಲೆ ಆಯ್ಜಿ ಬಂಡದೆ ಅಪ್ಪೆಡ ಒಂಜಿ ಸಮಯಕ್ಕೆ ನೋಡುದು ಇಲ್ಲ ಪೋಯ್ ಇಲ್ಲ ಈಗ ಪೋನಾಗ ಅಪ್ಪೆ ಇಜ್ಜೇರಿ ಆಯ್ಲೆಕ ಅಪ್ಪೆ ಓಡೇರಿ ಅಮ್ಮಡಿಂದ ಏರಿವು ಆಯ್ಲೆ ಕಾಂಡು ಪಂಡೆ ಹಾರೊಂಜಿ ಪರಾ ಕುಜಿಲಿದು ಮತ್ತ ಒಟ್ಟ ಆಯ್ನ ದುಡ್ಡು ಮತ್ತ ಸೆರಾದ ದೀಪು ನಿಂದು ನನ್ನದೇನೆ ಲಕ್ಕಾಗ ಅಂದು ಬಂಡೆ ಅಡಿರ್ದೊಂಜಿ ಒಟ್ಟದೆತ್ತೆ ಅಡಿ ಕುಜಿಲಿ ಒಟ್ಟದೆತ್ತ ಐತಿತ್ತನ ದುಡ್ಡು ಊರ ಲಕ್ಕ ಅದರ್ದನಾಗ ಹೊಡ್ತನಾಗ ಅಪ್ಪೆ ಹತ್ತೀರಿ ಅಪ್ಪೆ ಹತ್ತೆ ಕುಜಿಲಿ ಉಂಡು ಕುಜಿಲಿತ್ತನ ದುಡ್ಡು ಓಡುಂದು ದುಡ್ಡು ಹೆಂಗ್ ಗೊತ್ತಿಜ್ಜಿ ಅಪ್ಪ ನಾರೇ ಗೊತ್ತಿಜ್ಜಿ ನಾಡಿರ್ದ ಲಕ್ಕ ಇರು ಓಟೆ ಇರು ಬಂಡ ನಂಬ ಇರಂದಿ ಓ ಆತು ದೂರ ಹೊಡ್ತು ಬೈದಿನ ಗುತ್ತಿಗೆಗೆ ಬರ್ಪಿನ ದುಡ್ಡು ಮಾತಂದ ಇಂಚ ಸೊಂಟೋಡು ಕೋಪುಣಿ ದೂರೋಡು ತೂಣಗ ಪೆರ್ಮಾರಿ ಸುತ್ತರು ಆಡ್ಲಿಕ್ಕೆ ತೋಚುಂಡ ಆ ನಮ್ಮನೆ ಒಳ್ಳೆ ಕೇಂದ್ರ ದಂಡುಂಡತ್ತೆ ಅಪ್ಪ ಎಂಕ್ ನುಪ್ಪೂರೈ ರಪ್ಪ ಅಪ್ಪೆ ನಾಡಿ ಪೋಪೆ ಬೈರಯ್ಯ ಬೈದೆಯದಿಲ
ಒಲಿಯ ಬಗೆಲ್ಲಯ್ಯ ನೊರುಟಾಲಿ ಪಿದಡುವಳ ಒಲಿಯ ಬಗೆ ಚೆಲ್ಲಯ್ಯ ನೊರುಟಾಲಿ ಪಿದಡುವಳ ಸಿರಿಮಂಜ ಬೆದ್ರಗೆ ಪೊಲ್ಲುಡಾಲಿ ಬೈರಕ್ಕೆ ನಂಬಿನ ಕಲೆಗೆ ಇಂಬು ಕೊರ್ಪ ಸತ್ತಗೆಂದಾದು ಕೊರ್ಪ ಒಂದು ದೈವ ದೇವರು ತುಳುನಾಡದ ಜನಮಾನಿಗೆ ಕೊರ್ನೆಚ್ಚಿನ ನುಡಿಗಟ್ಟಿಗೆ ಆ ನುಡಿಗಟ್ಟದ ಪ್ರಕಾರನೇ ಈತಿನೇಟ ಆ ದೈವ ದೇವರು ನಂಬಿನ ಕಲೆಯನ್ನು ಏಪಲ ಕೈ ಬಿಡ್ತಿಜೇರು ಪನ್ಪುನೇಕ್ ಈ ಬೈರಕ್ಕೆ ಬೈದಿನ ಜೀವನನೇ ಸಾಕ್ಷಿ ಆದುಂಡು ಕೇಂಡರ ಒಂದು ಎನ್ಸೂರ ಬರಿಕೆ ಈ ಎನ್ಸೂರ ಬರಿಕೆದ ಗುರ್ಕಾರ್ದಿ ಈ ಕಾಲುಗು ಬೈರಕ್ಕೆ ಬೈದದಿ ಪಂಡ ಯಾನೆ ಬೈದ್ಯರು ಬಂಡ ಗೊತ್ತಿಜ್ಜ ಅಂದಿರಿಗೆ ಆಮೇಲೆ ಬಿರುವೇರು ಬಂದು ಅನ್ಪೇರು ಕರ್ನಾಟಕ ದೇಶದ ಬಿಲವೇರು ಬಂದು ಅನ್ಪೇರು ಕೆಲವು ಕಡೆ ಈಡಿಗೇರು ಬಂದು ಅನ್ಪೇರು ಕೆಲವೇರು ಬೈದ್ಯರು ಬಂದು ಅನ್ಪುನಾಲ ಉಂಡು ಅವು ಆತ ಅರ್ಥ ಇದ್ದೀಡ ಪೂಜಾರ್ಲಿಂದ ಬಂಡ ಬೇಗ ಗೊತ್ತಾವಿರಿ ಗೊತ್ತಾಡೆ ಮೂರ್ತೆ ಮೂರು ನಂಚಿನ ಬೇರೆ ಎಂಕಲ್ನ ಕಲ್ಲಿ ಮಾರು ನಂಚಿನ ಬೇರೆ ಓಲೆ ಬಲ್ಲೆ ಮತ್ತದ ಅವೆಲ್ಲ ಮಾರುವ ಒಟ್ಟೊಡು ಶ್ರಮ ಇಜ್ಜ ಅಂದ್ರೆ ಎಂಕಲ್ನ ಬೇಲೆ ಇಜ್ಜಿ ಕಷ್ಟ ಪಡೋಡು ನುಪ್ಪು ತಿನ್ನೋಡು ಬೆನಿನಾಯಗ ಮಾತ್ರ ಪ್ರತಿಫಲ ಒಂದು ಎಂಕಲ್ನ ಹಿರಿಯಾಕ್ಲು ಪಂಡ್ಕೊರ್ ನಂಚಿನ ಒಂಜಿ ಸಾದಿ ಆ ಸಾದಿಡೆ ನಡತೊಂದಿಲ್ಲ ಒಂಜಿ ಕಾಲುಡು ಈ ಎನ್ಸೂರ ಬರಿಕೆಗೆ ಮದಿಮಾಲ ಅದು ಯಾರು ಪುಗ್ಗಿನ ಪಗ ಎನ್ನ ಕೈಪತಿ ಕಂಡನೆ ಪಂಚನಂಚಿನ ಪಾತೆರ ಉಂಟು ಬೈರೋ ಈ ಎನ್ಸೂರ ಬರಿಕೆಗೆ ಬತ್ತೆ ಪೊಗ್ಗಿನವು ಭಾಗ್ಯ ದೇವತೆ ಬತ್ತಿ ಲೆಕ್ಕ ಅಂಡು ಒಂಜಿ ಲೆಕ್ಕ ಸರಿ ನಾಯ ಗೊತ್ತುಂಡಿ ಯಾನು ಈ ಇಲ್ಲಡೆಗೆ ಬನ್ನಾಗ ಮದಿಮೆ ಅದು ಬನ್ನಾಗ ಬೆನ್ನಿ ಸಾಗೋಳಿ ತೋಟ ಕಂಡ ಬೋಡಾಯಿನ ತಿತ್ತಿನ ಅಂಡ ಅವೇನು ಬೆನ್ಪುನಂಚಿನ ಜನಕೊಲು ಸರಿ ಇಟ್ಟಿತ್ತಿಗೆ ಆಣ ಅಂಜೋ ಗುರ್ಕಾರೆ ಪೊರ್ತುಗು ಬತ್ತದ ಅಕ್ಲೆಗೆ ಪನ್ಪೇರು ಆರು ಬೆರಿಬಾರ್ದು ಅಂಚು ಪೋಯಿನ ಪಗ ಮೂರು ಬೇಲೆದ ಕಲ ಬೇಲೆ ಬಾಕಿ ಹುಲ್ಲೆ ಕಾಡ ತಡ ಅದು ಬರ್ತೀನಿ ಬಯ್ಯಗ ಬೋನಾಗ ಬೇಗ ಕೈ ಕಾಡ್ದಕ್ಕೂನು ಅಂಡ ಪಣವು ಪದ್ದೆ ಅಂಡ ಒಂಜಿಲ ಉಡಯ್ಯ ಸಂಬಳ ಕೊಡ್ತುಗೆ ಅವಳು ಇಂಚಿತ್ತಿನ ಜನಕ್ಕಲೇನು ಪತ್ತೊಂದು ಎಂಚ ಬೇಲೆ ಮಲ್ಪವನು ಬಂದ್ಲಿಗೆ ಅಂಡ ಯಾನು ಬತ್ತಿಡೆ ಬೊಕ್ಕ ಪಂತೆ ಬೇಲೆ ಬೆನಿಯರೆ ಶುರುವಾಡು ಮುಲ್ಪ ಬೇಲೆ ದಕ್ಕ ಎಂಚ ಎನ್ನ ನಾಲೆಯೊಂತೆ ಉದ್ದ ಮೂಕುಗು ತಾಗುಣು ಬಂದತ್ತು ಎನ್ನ ಪಾತೆರಂತೆ ಕೊಡಕ್ಕನ್ ಪೆನ್ಪುನ ಕಲೆಗೆ ಸಂಬಳ ಕೊರಿಬೊಕ್ಕ ಐಕ ತಕ್ಕ ಬೆನೋಡ ಬೊಡ್ಚ ಐಟು ಉದಾಸೀನ ಮಲ್ಪೆರ ಉಂಡ ಬಲ್ಲೆಗೆ ವಾ ಕೆಲಸ ಅಲ್ಲ ಉದಾಸೀನ ಮಲ್ಪಂದೆ ಏರು ಮಲ್ತೇನ ಅವೇನ್ ದೇವೆಲ್ಲ ಮೆಚ್ಚುವೇರಿಗೆ ಐಕೆ ತೆರೆನಕ್ಲು ಬಂಡೇರು ಕಾಯಕವೇ ಕೈಲಾಸ ಬಂಡು ದೇವರನ್ ಬೇತ ಇಟ್ಲ ತುಯರೆ ಇಜ್ಜಿ ಬೇಲೆಡೆ ತೂಡು ಅಂಚ ಯಾನು ಬತ್ತಿ ಬೊಕ್ಕ ಬೇಲೆ ದಕ್ಕಲು ಉದಾಸೀನ ಬುಡ್ದು ಕೊಡ್ತು ಬತ್ತದು ಬೇಲೆ ಮಲ್ತಿನ ಇಟ್ಟ ಅದು ಗುಳೆ ಸಲೆ ಹೆಚ್ಚಾಂಡು ಭೂಮಿ ಬದುಕೆ ಹೆಚ್ಚಾಂಡು ಕಂಡ ತೋಟ ಹೆಚ್ಚಾಂಡು ಸಾಗುಳೆ ಹೆಚ್ಚಾಂಡು ಇಲ್ಲಡು ಅರಿಬಾರು ತಾರಾಯಿ ಪದ್ದೈ ಬಂಗಾರ ಸೇರ್ಡು ಅಂಚಾದು ಭಾಗ್ಯ ದೇವತೆ ಪಂಡದು ಎನ್ನ ಕಂಡರೆ ಬಂದು ಅಂಡ ದಾನೆ ಮಲ್ಪಕ್ಕೆ ಬಂದ್ಲಿಗೆ ನರಮಾನ್ಯ ಜೀವನ ಇತ್ತಿಲಕ್ಕನೆ ಇಪ್ಪುಂಡ ಹೊರ ತಿರ್ತಿತ್ತನ ಹೊರ ಮಿತ್ತು ಕಾಲಚಕ್ರ ತಿರ್ಗನಾಗ ಮಿತ್ತಿತ್ ನಾಯಿ ತಿರ್ತು ಬರ್ಪೆ ತಿತ್ತು ನಾಯಿ ಮಿತ್ತು ಬೋಪೆ ಅಂಚನೆ ಆಂಡುತ್ತಲೇ ಎಂಕಲ್ಲ ಬದುಕಿಡ್ಲ ಕೆಲವು ವರ್ಷ ಹೊಡೆದು ದುಂಬು ಲೋಕಗೆ ಬತ್ತಿನಂತೆಲ್ಲ ಒಂಜಿ ಮಂಡೆ ಮಾರಿದ ಸೀಕ್ ಗೊತ್ತುಂಡೇರೆಗೆ ಮೋನೆಗೆ ಮುಸುಗಬಾರ್ದು ಒರಿಯನೊರಿಯ ತುವೆರ ಅವಜಿಗೆ ಅಂಚಿನ ಸೀಕ್ ಬಂದಾಗ ಎರಡಲ ಬೇಲೆಜ್ಜಿ ಬೆನಿಯರೆಗೆ ಬೇಲೆಜ್ಜಿ ಬೇಲೆಗೆ ಪೋರೆಗಿಜ್ಜಿ ಕಾಸು ಪಣ ಇತ್ತಿನ ಕರದು ಬೋಂಡು ಇಲ್ಲಡಿತ್ತಿನ ಅರಿಬಾರು ತಾರಾಯಿ ಮಾತ ಕಾಲಿಯಾಯಿನ ಪಗ ಉಳ್ಳಾಯಕಲೆ ದಾದಾಂಡಲ ಕೊರಲೆ ಇಲ್ಲದ ಬತ್ತು ಕೇನ್ನಾಗ ಕೊರದ ಪೆರಾಪನ ಬನ್ಲಿಗೆ ಎನ್ನಾರ್ನ ಕೈಯೊಂತೆ ಉದ್ದ ಮೊರಂಪು ಮುಟ್ಟು ನಿಂದು ಬನೊಡ್ಸಿ ಆರಂತೆ ದಾನಿ ಕೊಡುಗೈ ದಾನಿ ಕಷ್ಟ ಬಂಗಂದು ಬತ್ತಂದ್ರೆ ದೆತ್ತು ಕೊರ್ಪುನೆ ಆಡ ಅರಿ ಬಾರು ತಾರಾಯಿ ಕಲ್ಲ ಕಲೆಂಬಿಡಿತ್ತನಂಚಿನ ಪಣವು ಪದ್ದಿ ಬಂಗಾರು ಮಾತ ಬೋಂಡು ಬದುಕೆರೆ ಬೊಡ್ಚ
ದಾದ ಮಲ್ಪುನು ಬದುಕೆರೆಗೆ ಸಾಲ ಮಲ್ತೇರಯ್ಯ ಸಾಲ ಬಲ್ಪುನವು ಶೂಲದ ಲೆಕ್ಕ ಏ ಬಲಕು ತೊಂದೆ ಪುಣಂದ ಸಾಲ ಕೊರ್ನಾಯಿ ಬರ್ತದೆ ಕೇನ್ನಗ್ಗ ಓಡೆಗೆ ಒಪ್ಪನೆ ಅಂಚಾದ ಒಂಜಿ ರಾತ್ರಿ ಚಬಂಡೇರಿ ಬೈಯೋರಟ್ಟು ಜೋಕಲೇನು ಜೋಕೆಡು ತೂವನ್ಲ ಯಾರು ಗಟ್ಟಗ ಬೋಪೆ ಅಂದದು ಗಟ್ಟಗ ಬೋಯಿ ಅಂಚತ್ತಯ್ಯ ಸಾಲ ಮಲ್ತದ ಬಲಿತಿನಿಂದ ನೋಡ್ತಿ ದಾಯಿಗೆ ಊರ ಇಲ್ಲಡಿ ಬೇಲೆ ಮಲ್ತೇರಡ ಎಲ್ಲಿಯ ಬೇಲೆ ಮಲ್ತಂಡ ಊರದ ಕಲ್ಲ ನಾಳೆ ಎಂಚ ಬಂದ್ಬಿಡು ಒಂಜು ಕಾಲೋಡು ಎಂಚ ಇತ್ತೇ ಐತೆ ಕೂಲಿ ಬೇಲೆ ಮಲ್ಪಿ ಅಂದ ಅಂಚನೆ ದೂರದ ಊರುಗು ಗಟ್ಟಗ ಬಿನಿ ಪೋಂಡ ಅಲ್ಪ ಎರ್ನಾಲ ಗುರ್ತಾರ್ಥ ಇಜ್ಜತ್ತೆ ಅಪಗಂಡ ಅಲ್ಪ ಬೇಲೆ ಮಲ್ತಂಡ ಕೇರ್ನಗಲ್ ಪನ್ಪನಗಲ್ ಉಳ್ಳೇರ ಒಕ್ಕ ಗಟ್ಟಗ ಪೋಂಡ ಎರಡು ಕಾಸು ಪಣವು ಒಂತೆ ಒರಿಪೋಲಿ ಅಂಚ ರಡ್ಡು ಜೋಕ್ಲೇನು ಬಂಗಾರದ ಕುರಂದ ಕತ್ತನ ರಡ್ಡು ಜೋಕ್ಲೆಯನ್ನ ಮಟ್ಟರಿಗೆ ಬಾರ್ದು 6 ಗಂಟೆಗೆ ಬೋಯ ಒಂದು ರಡ್ಡು ಜೋಕ್ಲು ಗುಡ್ಕೊಂಡೆ ಒಟ್ಟಿ ಮಗಲ್ಲ ತುಳ್ಳ ಬೈದ್ಯದಿ ಬಂಡು ಅಲ್ಲಿ ನೀರು ತೂದು ಪೆರೆ ಇದ್ದಿ ಆರು ಇಲ್ಲದ ಉಲ ಇದ ಬೇಲೆ ಅಂಡ ಆಂಡ ಅಲ್ಲಾತೆ ಬೇಲೆ ಅಂಡ ಮುಟ್ಟಿಗಲ್ ಜತ್ತದ ಅರ್ಪಣ ಅಲತ್ತು ಅಂಡ ಮಗನ ಗುರ್ತೊಪ್ಪುಡಿರಿ ಚೆನ್ನೈ ಎಂದಿದ್ದು ಇರ್ಲ ಪಂಡರ ಒಂದೇ ತೀರೇನ್ ದೂರ ಲೆಕ್ಕಲ ಇಜ್ಜಿ ನಮ್ಮ ಬಂಗಾರಿ ಎಡ್ಡೆತ್ತಂಡ ಆಚಾರಿ ಕಟ್ಟರೇನ್ ದೂರುನ ಪ್ರಸಂಗ ಬರ್ಪುಣ ಬಲ್ಲೆಗೆ ನಮ್ಮ ಬಂಗಾರ ಎಡ್ಡೆಜ್ಜಿ ಕೇಂಜರೊಂಜಿ ಪಾತೆರ್ನ ಪೆತ್ತಿನಾರೆಗೆ ಪೆರ್ಗುಡೆ ಅಂಡಲ ಪೊರ್ಲೆಗೆ ಅಂದ್ ಯಾನು ಪೆದ್ದತೆ ಅವೇನು ಆಲ್ಮೋಸ್ಟ್ ಹೊಡ್ ದಾದ ಮಲ್ಪುನು ಅಯ್ಯಂಚ ಆ ಕತೆ ಪುರ ಬಂತೆಗೆ ಅಲ್ಲಲ್ಲಿ ಪಟ್ಟಂಗದ ಕಟ್ಟೆಡುಗಳು ಒಂದು ಕೆಲವು ಇರೆಗಳ ಬಂತೇನ ಮೂಜಿ ಕೊಡರಿದ ಕತೆ ಗೊತ್ತುಂಡಯ್ಯ ಅಯ್ಯ ಇರೆ ಲೆಕ್ಕನ ಯಾನ್ಲ ಐಗುಳ ಮಟಗು ಬೋತುನ ಐಗುಳು ಕತೆ ಎಲ್ಲ ಬಂತೀರಿ ಓಡೆ ಮುಟ್ಟ ಬಂತೀರಿ ಆ ಮೂಜಿ ಕುಡರಿಲ್ಲ ದೇವೇರು ಕೊಡ್ದು ಸುಕೋಟ ಪುಲ ಬಂದು ಕಡಪುಡ್ ನಡೆ ಕತೆ ಮುಗ್ಯುಣ ತುಂಬೆನ ಕತೆ ಶುರುವಾಪನ ಅಲ್ತುಡು ఆయన బొడేదిಗೆ గువేలు గురియలుಗೆ ಅವು ಮಾತ ಟಕ್ಕತ್ತಯ್ಯ ಅವು ಮಾತ ಪೊಕ್ಕಡೆ ಆಯೇ ಸಾದಿಡಿತಿನ ಕಲ್ಲು ಮರನು ಓವೆಲ್ಲ ಬೋಡಂಡ ಪಾತೆರ್ಪಗೆ ಆಯ್ಕೆ ಬನ್ಪುನು ಊರ್ದಾಗ ಲಂಬರ್ ಮರ್ಲಿಂದ ಬೊಕ್ಕ ಪೊಕ್ಕಡೆ ಬನುವೇರ ಎಂಕೊಂಜಿ ಎನ್ನ ಪ್ರಾರಬ್ಧದ ಮಲ್ಪು ಇತಲತುರೆ ಒಂಜಿ ಪುಲ್ಯ ಕಾಣೆ ಪೋತಿ ಏತ್ ಕಡೆದ ಬೇಲೆ ವಯಸ್ಸೊಮ್ಮೆರೆ ದಾನೆ ಇಲ್ಲದ ಬೇಲೆ ಮಲ್ತೇನೆ ಕೊಡ್ತುದು ಬರ್ರೆ ಓಡಿ ಪೋತೇನ ದಾನೆ ನನ್ನ ಬರೋಡು ಪುಲ್ಯ ಕಾಣೆ ಜಪ್ಪ ದಿನ ಕಲಿ ಉಂಟತಿ ಪುಲಿಯ ಅನ್ನಗ ಬೊಕ್ಕೆ ಎರೆಗ್ಲ ಬುಚ್ಚ ಓಡಿ ಪೋತೆ ನನ್ನ ಯಾನ್ ಕೊಂಡೆ ಬಿಚ್ಚತೆ ಸೈಯೋಣ ಚೆನ್ನಯ್ಯ ಓ ಚೆನ್ನಯ್ಯ ಓಡೆ ಪೋಯ್ ಅಂಬರ ಮರಲೆಂದು ಪಂಡೆನ ಆಯ ಪೋನಗಾಯನ ವಾಹನದ ಎಣ್ಣೆ ಮುಗಿದು ಅರ್ಧೊಡ್ಬ ಏರಾಯ್ನೆ ಏರಗಿವೆ ಮೊರೆಡು ಯಾನ್ ಊರ್ದಕ್ಲೆ ಬಂಪಿನ ದಯಗೆ ಎಂಚಿನಾಂಡಿ ಇಂದು ಆದಪ್ಪ ಈ ಕಲಿಮಾರ್ನ ಬೇಲೆ ಆವಂದಪ್ಪ ದಾನೆ ಎಂಚಿನೇ ಪೂರ ಸಾಲೋನೆ ಪಡೆದು ಹೋಪಿನ ಅಂತಂದ್ರೆ ಒರಿ ಪಣ ಹೋಗ್ಬಿಡಿ ಏತು ಸರಿ ಬಂತೆ ಚೆನ್ನಯ್ಯ ಸಾಲ ಕೊರಿಯರೆ ಬಲ್ಲಿ ಬರೆದು ಬಾಡೋಡಲ್ ಬಂದೇನ ಕಳ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಬರೆದು ಗೋಡೆ ಮುಗಿದ್ರು ನನ್ನ ಗೋಡೆನ ಜರ್ತದು ಬೇತನೆ ಗೋಡೆ ದಿಯೋಡ ಮಜ್ಜಿದ ಗೀತ ಪೂರ ಬರೀ ನಕ್ಲು ಪೂರ ಬಾಕಿದವು ಓ ದೇವೇರೆ ಆ ಮಜ್ಜಿದ ಗೀತಕ್ಕೆ ನಾನು ಸುಣ್ಣ ಕೊರ್ರೆಗೆ ಯಾನೇ ಖರ್ಚು ಮಾಡ್ಬೋದು ಅಂದ ಒರಿಲ ದುಡ್ಡು ಬರ್ಪುಜೇರಿ ಅಪ್ಪೆ ಅಂದು ಆವಂದು ವಹಿವಾಟು ಆವಂದೊಂದು ಆನೆ ಆನೆ ವಸೂಲು ಮಾಡ್ಕೊಡು ಅಂದ ನೀರೇ ಕಲಿವಾರನ ವಹಿವಾಟು ಬೇರೆ ಆಂದು ಕಲಿ ಮೂರನ ಬೇಲೆ ಏತು ಬಂಗ ಗೊತ್ತು ಪುಣ್ಯಾತ್ಮನಿಕ್ ಅದ್ ಏನ್ ಕೊಂಚ ಬಾರಿ ಸಂಶಯ ಅಪ್ಪ ಈತ ಕೇನೋಡ್ದೇನೆ ಎಂಚಿನ ಸಂಶಯ ಅಪ್ಪ ಈ ತಾರಿದ ಕೊಡಿಟ್ಟು ನಮ್ಮ ಕುಜಿಲಿ ಕಟ್ಟುವಂತ ಅಂದು ಆಯ್ತಾ ಕಲ್ಲಿ ಎಂಚ ನಿಲಿಕೆ ಪುನು ಅವು ದೇವೇರ ಮೈಪುನು ಮಗ ಅಂದ ಒಂಜಿ ಬೇಲೆ ಅನ್ಪುಗ ನಮ್ಮ ದಾಯ ದೇವರಿಗೆ ಆತ ಮಾತ ಹಿಂಸೆ ಕೊರ್ಪುನಪ್ಪೆ ನನ್ನ ಅರ್ಥ ಮಿತ್ ನಮ್ಮ ಕಳಿತ ಕುಜಿಲಿನ ತಾರಿಡು ಕಟ್ಟುನು ಕೊಡ್ಸು ನಮ್ಮ ಇಲ್ಲದ ಪಕ್ಕಸಡೆ ಕಟ್ಟದ ಪಕ್ಕಾಡಾರು ನನ್ನ ತಾರಿಗೆ ಮಿತ್ತಾರ್ದು ಅರ್ಧರ್ದು ಬಿಡ್ದು ಸೊಂಟ ಬೋಲಿಂದ ದೇವರನ ಸೊಂಟನು ನಮ ಹೋಯ್ತಾನು ಅನ್ಕೊಂಡು ಅಪವಾದ ಬರಂದಪ್ಪೆ ಓ ಯಬ್ಬಗ ಅಂಚತ್ತಿ ಯಾನು ಬಂದೀನಿ ದೇವರ ಮೈಪುರಿಂದ ಬಂದ ಬಗೆಂಜ ಪುಲ್ಯ ಕಾಂಡೆಲಕ್ಕೆ ಈ ಮೈಪು ಅತ್ತ ಅವಿದಾಯಿ ಮೂಲ ಮಾತ ಪಂಪಿನಿ ಬೊಕ್ಕಡೆ ಎಂಚಿನಿ ಅವು ಎಲ್ಲಿ ಇರ್ದೆ ಇತ್ತನ ಅಭ್ಯಾಸ ಇರೇಗೆ ಗುಂತಾರೆ ಐತೆ ಮಲ್ಲಾಯಿ ಬೊಕ್ಕಲ್ಲ ಅವು ಅಭ್ಯಾಸ ಓ ಪುಣ್ಯಾತ್ಮ ಇತ್ತೆ ಚಂಡಿ ಮಲ್ಪನೇನು ಬಂದಿನ ಅತ್ತಿಯ ಪುಲ್ಯ ಕಾಂಡೆ ರಡ್ಡು ಕಡ್ಡೆ ಬತ್ತೊಂದು ಕೆದುಟು ಮುರ್ಕಾದು ನೀರು ಬತ್ತೊಂದು ಬರ್ತದೆ ತಾರೆಗೆ ಮೈಪತ್ತ ಆ ಮೈತಿನ ನೀರು ಮಣ್ಣು ಕಂತದ್ದು ಬೇರದ ಮೂಲಕ ಮಿತ್ತುಬಹುದು
ಆ ಕೊಂಬುನು ಮೂರ್ನ ಪಗ ಇಟ್ಟು ಕಲಿಯಾದ ಬರ್ಪುನು ಲೋಕೊಡು ಒಲ್ಲ ಮಿತ್ತಿತ್ತಿರ ನೀರು ತಿರ್ತು ಬರ್ಪುನು ತಿರ್ತಿತ್ತನ ನೀರು ಮಿತ್ತು ಬೋಪುನ ಉಂಡ ಒಂಜಿ ವೇಳೆ ತಿರ್ತಿತ್ತನ ನೀರು ಮಿತ್ತು ಬೋಪುನು ಬಂದಾಂಡ ಅವು ದೇವರೇ ಮೈತಿನತ್ತ ಮಗ ಅಂಚ ಯಾನ್ ದೇವರ ಮೈತಿನಿಂದ ಬನ್ನಿ ದೇವೇರು ಮೈತಿನಿ ಅಂಚ ಬನ್ನಿ ಯಾನು ಲೈರಿ ಯಾನು ಮೈತಿನಿ ದೇವರಿಗೆ ಅಂಚ ಮತ್ತೆ ಕತೆ ಹೆಚ್ಚಿನ ಕುಜಲಿ ಏತು ಸರಂತೆ ಬೇರೆ ಕುಚ್ಚುಗ ದಿಪ್ಪುನ ಒಂಜಿ ಕತ್ತೆರ ಒಂದು ಬಲ್ಲವ ಕುಚ್ಚಿ ದೆಪ್ಪುನ ಎನ್ನ ಕುಜ್ಜಾಲ ಕತ್ತೆರ ಏನಿಜಿ ಅಪ್ಪೆ ಅವು ನಿನ್ನ ಕುಜ್ಜಾಲಿ ಎಂಟು ದೆಪ್ಪೆರ ಸಾಧ್ಯ ಇಜ್ಜಿ ಒಂದು ಈ ಬರ್ಪಂದ ನನ್ನವರ ಬಣ್ಣಗ ರಡ್ಡು ಬೆಡಿಲ ಮತ್ತೊಂದು ಬರೋಡಿಗೆ ಬೆಡಿದ ಕತ್ತೆರಿಡತ್ತ ಕತ್ತೆ ಅಕ್ಕನ ಕತ್ತೆರು ಕತ್ತೆರಿಡ ಅಲ್ಲ ಬೆಡಿ ಬೋಡೆಗೆ ದಯವಂಡ ಮೂಳು ಕಾಡ ಬಂಜುಂಡು ದಯವಂಪಿ ಒಂದು ಅಂಚೆನೆ ಉಂಟು ಬುಳೆದಿನ ಕುಚ್ಚಿ ಕಾಡು ಬುಳೆದ್ ಲೆಕ್ಕ ಉಂಟು ಇರ್ಬ ನಾವು ಕೊರಪುಜಿ ಬೊಕ್ಕ ಕುಚ್ಚಿ ಎಪ್ಪಡು ಹೊಂಡ ಏನೋ ಯಾನು ಪಣವು ಕೊಡ್ತೀನಿ ಏನು ಕೊಂಡದ ಆಯಗೆ ಕೊರ್ಪಾನ ಇಂದ ಎಂಕಿಲ ನಿಗಂಟಿಜ್ಜಿ ಪುಣ್ಯಾತ್ಮ ಒಯ್ಕ್ ಖರ್ಚು ಮಾಡಿ ನನ್ನ ಒಂದೇ ದಿನೊಟ್ಟು ಯಾನು ಕುಜಲ್ ದೆಪ್ಪ ಉಪ್ಪು ಅಲಕ ದಾಯಗೆ ಅತ್ತೆ ಓಲ ಕ್ಷೇತ್ರಕ್ಕೆ ಪೋನಾಗ ಅಂಚ ಅಂದ ಈ ಪಾತ್ಯರ್ನ ಎಂಚಿನ ಓದು ಉಂಟಿ ಪಾತ್ಯರ ಒಂದು ಗೊತ್ತಾಪುಜಿ ಪುಣ್ಯಾತ್ಮ ಒಂಜಿ ಅವು ಪುಣ್ಯ ಕ್ಷೇತ್ರ ಹೋದಾಂಡಲ ಒಂಜಿ ಪುಣ್ಯ ಬುದ್ಧಿ ಅಂಡಲ ಸರಿ ಅವಡೆ ಇತ್ತೆ ಪುಲ್ಯ ಕಾಂಡೆ ಕಲಿ ಚಪ್ಪಡದ ಕನ್ನದತ್ತ ಅವು ಅಲ್ಪನೆ ಅಲ್ಲ ಪುಲಿಯ ಪೂಜೆ ಮಾರಾಯ ಕಲಿ ಪುಲಿ ಎಡ್ಡೆಗೆ ಅಪ್ಪೆ ಎಂಜಿ ರೆಡ್ಡೆ ಅಮಲು ಜಾಸ್ತಿ ಆಪುಣಿಗೆ ಹಾಡು ನನ್ನ ಎಲ್ಲದ ದಿನ ಜನಕುಲು ಮಾತ ಬೈರಕ್ಯನ ಕಲಿ ಪುಲಿ ಅವು ಗೋಪುನ್ ಪರ್ಪುನೆ ಒಡ್ಚಿಂದದು ನನ್ನ ಮುಸ್ಕಾರ ಅವಲ್ಪೇರ ಅಲ್ಪ ಬರನೆಗುಳೇರ ಅಂದು ಖಂಡಿತ ಅವೇನು ನಿನ್ನ ತರಕ್ಕೆ ಮೈತೋ ನೋಡಿ ಯಾತಿ ಪುಲಿ ಏರುಂಡ ಅವು ದೇಶದ ಪರಕೆ ಉಂಟ ನಿಕ್ಕು ಅದು ಬೇಗ ಮತ್ತೊಂದು ಬಲ ಆ ಕುಜಿಲಿ ಬೊಕ್ಕ ಕುಚ್ಚಟ್ಟು ಹೊಡಿಸಿನ ವಾಲದ ಬೆಲ್ಲದ ಕಟ್ಟ ನಾನು ಹಿಂಗೊಡ್ತಿ ಅವಳು ಹೌದಾ ನೆಂಚು ಮಾಲ್ನ ಮಾಲ್ವಣ್ಣ ಕುಜಿಲ್ದ ಉಲಾಯಿ ಉಪ್ಪುನಾಗನೆ ಈ ನಮ್ನೆ ಅಣ್ಣದಾನ ನನ್ನ ದೊಡ್ಡದು ಉಲಾಯಿ ಬೂಟು ದಾನೆ ಪತ್ತು ಜತ್ತವಲ್ಲ ಅತಿಯ ಕುಜಿಲ್ದ ಉಲಾಯಿ ಉಪ್ಪನ ದಾಲ ಪೂಜಿ ನರಮನ್ನ ಬಂಜಿದಲೆ ಪೋಂಡ ಮಾತ್ರ ಮಾಲವಣ ಜಾಗಿರ್ತೆ ಚಿತ್ತು ಗರಿಯು ಬೇಗ ಪೊಯ್ 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 ಆಮೇಲೆ ಸುದೆ ಪರಿತೊಂದುಂಡು ಸ್ವಲ್ಪ ಪೊಯ್ಯದ ರಾಶಿ ಏಪಲ ಇಂಚಿಜ್ಯ ಅಲ್ಲ ಏನೋ ಪುಲಿತಿಲಕ್ಕ ಅವನು ಅವು ಪಲ್ಲು ಕುದಿಕೇನ ಅಂದಪ್ಪ ಕುದಿಕೆ ಬುಲ್ಪುನ ಅತ್ತಿ ಅಲ್ಲ ಅಲ್ಲ ಹೌದಲ್ಲ ಕುದೆಲ್ದ ಅಡ್ಡೊಡಿಯರ ಅಂಚಿ ಚಾಂಜಿ ಲೆಕ್ಕಾಂಡಿ ಅವು ಬಹುಶಃ ಪೆರ್ಮರಿ ಅದು ಪೆರ್ಮರಿ ಪೆರ್ಮರಿ ಅನ್ನಬೆ ಪೆರ್ಮರಿ ನಡಪುಂಡ ಕಾರುಂಡ ಅಪ್ಪಗ ಯಾರ ಚರ್ಮುರಿ ಅದು ಎಂಚಿನ ಪ್ರಾಸ ನಿನ್ನ ಚರ್ಮುರಿ ಮಲ್ಪುನಕ್ಲ ಅದು ಏಮೆ ತನ್ನ ಸರೇನು ಉದಯಪಿದೆ ಪಾಡ್ಲೆಕ್ಕ ತೂಕ ಯಾನಲ್ಲ ತೂದು ಈ ಸಾರಿ ಬರೋಡ್ಸಪ್ಪೇರೆ ಅಂಡಿಗೂ ಕುಂಟಿಜ್ಜಿ ಬಂಜಿಗೂ ನುಪ್ಪಿಜ್ಜಿ ಕರೆಕ್ಕೆ ಎಣ್ಣೆಜ್ಜಿ ಅಪ್ಪೇರೆ ಬೇತೆ ಸಾಧ್ಯ ಬೋಲಪ್ಪೇರೆ ಕೇಂಡರ ಚಿಪ್ಪನಗರೆ ಹಬಾಲೆ ಪನ್ನೊಂದು ಅಪ್ಪೆರೆ ಇಲ್ಲಿ ಪೊಂಡು ಕೊಂಜು ಈ ಸಾದಿದು ಬರೋಡ್ಚಿ ಬೇತೆ ಸಾದಿದು ಬೋಲಿ ದಯಗೆ ಆಯ್ತು ಬಂಜಿಗೂ ನುಪ್ಪಿಜಿಗೆ ಅಂಡುಗು ಕುಂಟಿಜ್ಜಿಗೆ ಬಹುಶಃ ಮಂಗಲದೇವಿ ಮೇಲದ ಆಟದ ಕಲಾವಿದೆ ಅದು ದಾಳ ಉಪ್ಪು ಜೋರು ಅಂಡದ ಗುಂಟು ತೆಗಾದಿ ತೆರವಂದ ಅದು ಅಂತ ಚತ್ತಿ ಕುಚ್ಚೆರೆಗೆ
ಕುಂಟುಜ್ಜಿ ಪಾಪ ಬಂಗುಡುಲ್ಲೆ ಉನಿಯರೆಗೆ ನುಪ್ಪಿಜ್ಜಿ ಉಣಿಯರೆಗಾಯ ಕಾಡು ಒಣಸು ಬೋಡು ಬಂಡ ಓಡಿ ಓಲಲ್ಲ ಬ್ರಹ್ಮಕಲಸ ಪಿನಡೆ ಪಿನಟ್ಟೆ ಪರೆಕ್ಕಿ ಎಣ್ಣೆ ಇಜ್ಜಿ பொண்ணு கொஞ்சம் இருந்து பருச்சி பொண்ணு கொஞ்சம் ஈரு பாயரவல்லி ನಾಚಿಗೆ ಎಲ್ಲೆ ಬಾಲೆ ಆಣ್ ಬಾಲೆ ಅವನ ಈ ಆಣ ಅಂಜೋ ಅತ್ತ ಸಂಶಯ ಉಂಟ ನಿಕ್ ಮೋನೆಡೆ ಎಂಚಿನ ಮೀಸತ್ತಯ್ಯ ಮೀಸೆ ఒక ಆತು ಮಲ್ಲ ಬುಲೆ ಪೊಂದ ಅಂದ 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 ಅಪ್ಪ ಯಾನು ಬೋಲಿ ಅತ್ತ ಯಾನು ತುದು ಎಂಚಿನ ಅಪ್ಪರೆ ಇದು ವಾರಿ ಮಲ್ಲ ಸಮಸ್ಯೆ ಅಂದು ದಾಲಜಿ ಮೇಲಿಗೆ ಕುಂಟೇಜೆ ಒಂಜಿ ತಪ್ಪು ಇಂಚ ಸುತ್ತರು ಬರೋದು ಕಟ್ಟೊಂದೆ ಇಂಚ ಮಾನದ ಬೆಲೆ ಏತಂದು ಗೊತ್ತುಂಡ ಬಾಲೆ ಅದೇ ಅಂಚ ತಪ್ಪುನು ತುತ್ತೊಂದಿ ಅಂದ ತಪ್ಪುನು ತುತ್ತೊಂದೆ ಮಾನ ರಕ್ಷಣೆ ಆಪು ನಂದು ಓಲಲ್ಲ ಪೆತ್ತ ಬತ್ತದ ಬಾಯಿ ಬಂಡದ ಅದ ಅಂತ ಒಡ್ಚಾಂದಿನ ಬೇಗ ಬರ್ಪುಣು ಅತ್ತ ನಂಗೆ ಬಡ್ಚಿಂದ ಪೆತ್ತೋಗು ಓಡತ್ತೇವು ಪೆತ್ತ ಒಲ್ಲ ತಪ್ಪು ತಿನ್ಪುನೊಂಡೆ ಪಂತಿ ತುಂಡ ತಿನ್ನುವೆ ಹಾಂಡ್ ಬುಡ್ಲೆ ಅಪಗ ಒಲ್ಲ ಏಡು ಬಾಯಿ ಬಂಡ ಬತ್ತದು ಈ ಬುಡ್ಪುಲಕ್ಕೆ ಇಜ್ಜ ಅಂದ ಯಾನ ಬುಟ್ಟಿ ಎಲ್ಲ ಏಡು ಬಿಡತ್ತೆ ಮಾರೆ ಪಾಪದ ಬಾಲೆ ಅಂಚಿನ ಸ್ಥಿತಿ ತುಂಡು ಈ ತೆಲಿಪು ಅತ್ತ ಮತ್ತೆ ಅತ್ತ ಬೊಕ್ಕ ನಂಗೆ ಸರಿ ಪರಿಚಯ ಇಜ್ಜಿ ನಕಲ ಅವಸ್ಥೆ ಎಂಚಿನ ಇತ್ತಲ್ಲ ತಿಳಿಪುಣವ ಅಪವಾದಲತ್ತ ಅಪರಾಧಲ ನಿನ್ನ ವೈರಸ್ ಉಂಟ ತಪ್ಪು ಕೇಳ್ತಿ ಅಂದ್ರಿ ಅವೇನು ಕೊದ್ದು ಓ ಎನ್ನ ವೈರಸ್ ಅವು ಬಲ್ಲಿ ಅವು ಮತ್ತೆ ಬಂದ್ರೆ ಅಲ್ಲಿ ವೈರಸ್ ಕೊಂಚ ಪರಂಪರೆ ಉಂಡಿ ಅಪ್ಪೆ ಎಂಚಿನ ನಿನ್ನ ಪರಂಪರೆ ಇದು ಏರ್ನ ವೈರಸ್ ಏರ್ನ ಎನ್ನ ಅಮ್ಮೇರಿ ಎಂಕ ಕೊಡ್ತೀನ ನಿನ್ನ ಅಮ್ಮೇರಿ ನಿಕ್ಕು ಕೊಡ್ತೀನಿ ಎನ್ನ ಅಮ್ಮೇರಿಗೆ ಅವು ಆರ್ನ ಅಮ್ಮೇರು ಬಂಡ ಎನ್ನ ಅಜ್ಜಿಯರು ಕೊಡ್ತೀನಿ ಅದು ಕೂಡ ನನ್ನರ್ದು ಮಿತ್ತೊಂದು ಎನ್ನ ಒಲ್ಲ ಮದಿಮೆ ಆಂಡ ಎನ್ನ ಮಗಕ್ಕೆ ಯಾನು ಕೊರಿಯರು ಅಂಚಾದು ಪುಣಗನಕ್ಕೆ ಭವ್ಯವಾಯಿನ ಪರಂಪರೆ ಉಂಡಿ ಅಪ್ಪೆ ರಾಜಿತ ಆಸ್ತಿ ಚಿಂದಂಡ ಒರವರ ಪುರ್ಸೋತನಗೆ ಎಂಡ ಬತ್ತಿಗೆ ಎಂಚಿನೇನು ಅದು ವೈರಸ್ ಏರ್ನ ಅದಕ್ಕೆ ಏನು ನೋಡ್ಬೇಕು ಯಾನ ಅಪ್ಪೆ ನಿನ್ನ ಅಂದ ಕೊರ್ಪು ಜತ್ತ ಬಿಡು ಎಲ್ಲ ಸೀರದ ಸೆರಂಗುಂಡು ಇನ್ನು ಬರ್ತಾರ ಎನ್ನ ಅಮ್ಮೇರ್ನ ಮಿತ್ತ ಆಜೆ ಉಂಡು ಹೌದಾ ಹೇಗೆ ದೇವನಂದು ಸೀರೆ ಇಟ್ಟರೆ ಇತ್ತೆಯನ್ನ ಈರೆಗೆ ಕೊಡ್ತೀನಿ ಈರ್ನ ಅಪ್ಪೆಗೆ ಆರ್ನ ಅಪ್ಪೆ ಕೊಡ್ತೀನಿ ನನ್ನಡ್ದು ಮಿತ್ತು ಅವು ಈರ್ನ ಮಗಳಿಗೆ ಪಂಡೈಕೊಂಜ ಆತ ಪರಂಪರೆ ಉಂಡಪ್ಪೆ ಈರೆಗೆ ಗೊತ್ತಾಯ್ತು ನಾನು ಪುರ್ಸೋತನ ಎಂಡಕ್ಕೆ ಪರಂಪರೆ ಅಲ್ಲಿ ಅಂದ ಅವು ನಿನ್ನ ಈರ್ನ ಅಪ್ಪೆನ ಸುಡು ಇಂದಿಯರ್ನ ಸೊತ್ತುಲ ಗುಂಟು ಮಾತ ಓಲ್ಪ ನಮ್ಮ ಬನ್ನ ಬತ್ತೊಂದು ಬರ್ಪಾನ ಈಜಪ್ಪ ದೇವೇರು ಕೊರ್ಪುನತ್ತವ ಈರ ಕುಳ್ಳೆ ಪೂರ ದೇವೇರು ಕೊರಿಯರ್ನಾರಿಗೆ ಅಸ್ಲವ ಗುಂಟು ಮತ್ತ ದೇವೇರು ಕೊರ್ಪಿನತ್ ಒಂದು ಸಂಜೀವ ಸೆಟ್ನ ಜವಲ್ದ ಅಂಗಡಿ ಇರ್ದ ತಾರಕ್ಕೆ ಆಕೆರಲ್ಲಿ ಅಲ್ಲ ನಿನ್ನ ತಾರಕ್ಕೆ ಅಂತೂ ಆ ಕುಚ್ಚಿ ಕಾಡಿಗೆ ದುನ್ನಾ ಬಂದು ಕುಜಿಲಿ ಈ ಚೆರಿಯನ್ನು ತೆತ್ತಿದ್ದ ಅಂದ ಮಗ ಚೆರಿಯನ್ನು ದಕ್ಕೊಂದುಲ್ಲೆ ಮುಂದೇನು ತುತ್ತೊಂದು ಪಿದಾಯಿ ಬಲ ಮಗ ಅಡ್ಡೋಡು ನಾ ತೆಗೆ ಗೊಬ್ಬೊಂದಿತ್ತ ಅಂದ ಏರ ಎಲ್ಲ ಬಾಲೆ ಬುಲಿಕೊಂದಿತ್ತು ನಾ ಕೇಂಡು ಬಂದು ಸರಿಯದ ಕುಂಟುದಕ್ಕೆ ಅವೇನು ಸುತ್ತೊಂದು ಪಿದೈ ಬಂದ್ ಮಗ ಊಪೆನೆ ಎಲ್ಲೇ ಪ್ರಾಯದ ಬಾಲೆ ಮಗ ಅಂದ ಅಮೇಶ್ರೀ ನನ್ನೆಲ್ಲ ಮಾಜುಜಿ ಕಡೆ ಬಾಯಿಡು ಅಪ್ಪನ ಮಿರೆ ಪೇರು ಬರ್ತನಂಚಿನ ಗುರ್ತು ನಲ್ಲ ಉಂಟು ಬಾಲೆ ಅಪ್ಪೆ ಏರಪ್ಪ ಇದು ಓಲ್ಸುಡ್ದು ಬತ್ತ ನಿನ್ನ ಕುದರೆಂಚ ನಿನ್ನ ಅಪ್ಪೆಮ್ಮೆ ಏರಿ ಮತ್ತ ಆ ವಿಚಾರ ಪನುವನ
ಮರದಿಲ್ಜಿ ಕಾಡಿನ ಏಳಿ ಕೊಪ್ಪದ ನಡುಟು ಮರದಿಲ್ಜಿ ಕಾಡಿನ ಏಳಿ ಕೊಪ್ಪದ ನಡುಟು ಒರಿ ಮಗಿ ತಲಿ ಯಾನಲ್ ಮಗಿ ಮಗ ಅಪ್ಪೆ ಏರಾದಾದನಯ್ಯಾನ್ ಈರೆಗು ಗುರ್ತರ್ತ ಇದ್ದದನಯ್ಯಾನ್ ಕಾಡದ ನಡು ಸಾದಿರಿತ್ತಿನಾಯಿ ಮುಂಡೋದ ಬಲ್ಲೆದ ನಡುಟಿತ್ತಿನಂಚಿನಯ್ಯ ನನ್ನ ಮಾನ ಮುಚ್ಚೆರೆ ಕುಂಟುನು ಕೊರತು ಎನ್ನ ಪುರಪುನು ಕೇನೊಂದುಲ್ಲ ರತ್ತಪ್ಪೆ ಅಂದು ಮಗ ಈ ಪೊರ್ತುಗೀರ್ನ ಪಾತ್ರಕ್ಕೇನಗನೆ ಮನಸ್ಸದು ಇಂಜಿದು ಬತ್ತೆ ಅಪ್ಪೆನ ಮೋಕೆ ಪಂಡದಾದ ಅಂದ್ ಇನಿ ಎಂಕ್ ಮನಸ್ಸಿಗೆ ಅರ್ಥ ಆವೊಂದುಂಡಪ್ಪೆ ಅಂದ ಈ ಪೊರ್ತುಗೆ ಎನ್ನ ಪರಿಚಯನ ಕೇಳರು ಅಂದು ಮಗ ಯಾನು ಮುಲ್ಪದ ಎತ್ತಪ್ಪೆ ಮುಲ್ಪದ ಎತ್ತ ಅತ್ತೆ ಕೋಲ್ಪೊಳ್ದು ಬತ್ತ ಮಿತ್ತ ಕೊಪ್ಪ ಓ ಮಿತ್ತ ಕೊಪ್ಪದ ಮಿತ್ತ ಕೊಪ್ಪದ ಗುರಿಕಾರ್ರೆ ನಮಗೆ ಯಾನ ಉರವನ ಓಡಿಲ ಕೊರಪೊಳು ಮೈರೇನಲ್ಲ ಮೋಕೆದ ಮಗೆ ಹೊರವನ ಓಡಿ ನಮ್ಮೇರ ಅಂದ್ ಹೊರಪಳು ಮೈರೆ ಇನ್ನಪ್ಪೆ ಅಕ್ಕಲ್ ನಮಗೆ ಅಂದ ಕೊಪ್ಪುನು ಪುಡ್ದುದಾಯ ಮತ್ತ ಮಗ ಬರಿಯರೆ ಕಾರಣಂಡಪ್ಪೆ ಮಾತೆರೆಗಳು ಅಲ್ಪ ಮಂಡೆ ಮಾರಿ ಪನ್ಪುನಂಚಿನ ಸೀಕು ಬತ್ತನೆ ಮಂಡೆ ಮಾರಿ ಅವು ಮಾತೆರೆ ಕೊಂಚ ರಡ್ಡು ವರ್ಷ ಪಂಗವತ್ತಿನ ಬಿಟ್ಟು ತುಂಡ ನರಮಾಣಿ ಆಯ್ನೆ ಆಗಿ ಬಿಡ್ಚವು ಮಾತೆರೆಗಳ ರಡ್ಡು ವರ್ಷ ಬತ್ತನೆ ಆಂಡೆ ಇಂಕ ಜೀವನ ಪರ್ಯಂತ ಬತ್ತಲೆ ಕಾಂಡಪ್ಪೆ ಬಜಿ ಕೊಟ್ಟ ಬತ್ತೇನಂದೆ ಅವೆಡ್ದು ಅವರ ಹೆಣ್ಣಾಕ್ಲಿನ ಮಾತೆರೆಲ್ಲ ಕಲೆ ಉಂಟು ನಿನ್ನ ಅಪ್ಪಮ್ಮನು ಕಲೆ ಉಂಡನ ನಿನ್ನ ಕೂಡು ಕಟ್ಟದಕ್ಲು ಬಂದು ಬಳಗ ಕ್ಲಿಯರ್ಲ ಇದ್ದೀರಾ ಏರ್ಲ ಇದ್ದೇನೆ ಆ ಪೊರ್ತುಗು ಕರಂಡೆ ಡೋಲ್ನ ಚೂರಿ ಮುಲ್ಲುದ ಕಾಯಿಲ್ನ ಬೇಲಿಯಿಂದ ಪಡೆದು ತಿರ್ತಿ ಜತ್ತೊಂದು ಬತ್ತನೆ ಅಂದ ನಿನ್ನ ಪುದರ್ ಎಂಚ ಮಗ ಪುದರ್ ತನಿಯೇ ಎಂದು ಲೆಪ್ಪೆರಪ್ಪೆ ಪಂಡೆ ಜಾಯ ಸನಿಯೇ ಅಂಚ ಏನ ಪುದರ್ ತನಿಯೇ ಎಂದು ಪುದರ್ ತನಿ ಅಂದ ಅಂಚ ಮಾತ ಪುದರ್ ಪುಡೆ ಅಪ್ಪರೆ ಉಂಡಿಯ ಅವು ನಮ್ಮ ಇಟ್ಟು ಮಾತ್ರ ಜೋಕುಲು ಪುಟ್ಟನಪ್ಪಗ ಬಟಬಹುದು ವೇಳೆಗಳಿಗೆ ತೂಯಿನಪ್ಪಗ ಆದ ಕವಡೆ ಪುರ ತಿರ್ಗಾದು ಇಂಚಿನ ರಾಶಿ ಇಂಚಿನ ನಕ್ಷತ್ರ ಇಂಚಿನ ಅಕ್ಷರಡು ಬರ್ಪನ ಪುದರ್ದೀಲೆ ಎಂದು ಬಂದ್ಪೇರ ಅಕ್ಕಲೆಗೆ ಅಂಚತ್ತು ಅಕ್ಕಲ್ನ ಕೂಡು ಕಟ್ಟಡು ಒವು ದಿನ ತಾನಿ ಬಾಲೆ ಪೆದ್ದುಂಡ ಆ ಬಾಲೆಗೆ ಆನಿದ ಪುದರ್ ಅಂದ ಪುದರ್ ಮೇಕು ಒಂಜಿ ಬಾಲೆ ಸೋಮವಾರ ಪುಟ್ಟುಂಡ ಆ ಬಾಲೆಗೂ ಚೋಮೆ ಎಂದು ಪುದರ್ ದಿಕ್ಕು ಅಂದ ಅಂಗಾರೆ ರಾಣಿ ಪುಟ್ಟುಂಡ ಅಂಗಾರೆ ಬುಧವಾರ ಬಾಲೆ ಪುಟ್ಟುಂಡ ಬೂದೆ ಗುರುವಾರ ಪುಟ್ಟನ ಬಾಲೆಗೂ ಗುರುವೆ ಶುಕ್ರವಾರ ಪುಟ್ಟನ ಬಾಲೆಗೂ ತುಕ್ರೆ ಅಂಚ ಈ ಬಾಲೆ ಶನಿವಾರ ಪುಟ್ಟದ್ ನಾವುದು ಪುಡೈಕ್ ತನಿ ಎಂದು ಬುದರ್ದೀತೆ ಶನಿವಾರ ಪುಟ್ಟನ ತನಿ ಅಂಜನ ಐದಾರ ಏರ್ಲ ಹುಟ್ಟಿಯರ್ ನಿಜೆ ಹೌದಾ ಹೇಗೆ ರಜೆ ಐತೆ ಕೆಟ್ಟೇನಾ ಬುದ್ಧಿ ಅಂತಾನೆ ಪಂಡ್ರಿಗೆ ಎಂಕೆ ಸಾಧ್ಯ ಯಾನಿ ಎಂಚಿನಂದು ಎಂಕೆ ಅಂದಾಜಿ ಅಪ್ಪಜಿಗೆ ಈ ಎಂಚಿನವನ್ ಒಂದೇ ಹೆಡ್ಡರ್ನ ಗುಂಪುಡು ಪೋಯಡ ಮಲ್ಲ ಬುದ್ಧಿ ಅಂತೆ ಅಂದ ಬುದ್ಧಂತರ್ನ ಗುಂಪುಡು ಪೋಯಡ ಅಲ್ಪ ಹೆಡ್ಡ ಲೆಕ್ಕನೆ ಅಂಡ್ ಅಪ್ಪೆನ ಎದುರು ಒಂಜಿ ದಕ್ಕುವ ಈ ಪುಣ್ಯಾತ್ಮ ಬೊಕ್ಕಲ ಗರ್ನಾಲ್ ದಿಕ್ಕು ಜಿಜ್ಜಿನ ಗರ್ನಾಲ್ ಲಕ್ಕುದು ಲಗಾಡಿದ ಇದು ಅಂದ್ರೆ ಐತಾರ ರಜೆಯಿಂದ ಪುಟ್ಟುನಾಯ್ಕ ಸೈಪುನಾಯ್ಕ ಪೂರ ರಜೆಯಿಂದ ಉಂಡಯ ಎಂಚಿನ ಅಂಚ ಮಾತ ಪುದಾರ ಬೇರೆ ಬೇರೆ ಸೃಷ್ಟಿ ಮಲ್ಪುನ ಆ ಪೊರ್ತುಡು ಐತಾರ ಸೋಮವಾರ ಎಂದು ತೂಗುಜಿ ಆರ್ ಏಪ ಕಡ ಪುವೇರ ಅಪ್ಪಗ ಇಡೆಗೆ ಬರೋಡು ಮುಲ್ಪ ಏ ಪಲ್ಲೆ ಪುವೇರ ಅಪ್ಪಗ ಪೋಡು ಪುದಾರುಡು ಎಂಚುನೊಂಡು ಮಗ ದಾಲ ಒಂಜಿ ಲೆಪ್ಪುನಾಯ್ಕ ಮಾತ್ರ ನರಮಾನಿ ಮಾತ್ರ ಯಾನು ಪುದರ್ ನೋಡು ಪುದರ್ ನೋಡು ಬಂದು ಪುಟ್ಟಿನೇದು ಸಯ್ಯನ ಮುಟ್ಟಲ್ಲ ಈ ಕೊಂಜಿ ಪೊರ್ಂಬುವಿ ಉದಾಹರಣೆಗೆ ನಿನ್ನಡನೆ ಕೇನುವೆ ಈ ಸುಂದರ ಪಂಡ ಪುದರ್ದ ಅರ್ಥ ಎಂಚವನ್
ಎರಡು ಅನ್ಪಿನಿ ನಿನ್ನಡನೆ ಎಂಚ ಬಂಡಾರೆ ಸುಂದರೆ ಬಂಡ ಅರ್ಥ ಎಂಚಿ ಸುಂದರೆ ಬಂಡ ಪೊರ್ಲು ಒಂದು ಲೆಕ್ಕ ಅಂದ ಸುಂದರೆ ಬಂಡ ಪೊರ್ಲುದಾಯೇ ಬಂದು ಮಾತಾ ಸುಂದರ ಎಂದು ಪುದರಿತ್ತು ನಕಲು ಪೊರ್ಲೇ ಉಪೇರಾಯ ಮಾತ ಇರು ಎಕಾಡ್ದು ಓಡ ಏರೇನು ಸುಂದರ ಸುಂದರನ ನಾಡುಗು ತುಂಬು ಬರ್ತದೆ ఆయన అప్పగతు ఓడ నిరిచ్చ పండుగ సుక్కై చెప్పాయి సుందరంగు భయపడలే ಗೋಣೆನ సుందరంగు భయపడలే ఇత పద్మనాభే కుదరుపుండు ఎలా అవుదా అదే పద్మనాభే వండదాదే ఎంచినవు పద్మ వండదాదా పద్మన్న తామರದ ಪುರ್ಪ ನಾಭ వంಡ ಪೂವೋಳು ಅದೇ ಪೂವೋಳುರ್ದು ಬೈದಿನ ತಾಮರೆ ಇರಂಜಿ ಆಲೋಚನೆ ಅಲ್ಪುಲೆ ಪದ್ಮನಾಭನೊಂಜಿ ಅವಸ್ಥೆ ಒಂಜಿ ವೇಳೆ ಪೂವಲುಡ್ದು ತಾಮರೆ ಬಿದೈ ಬತ್ತನುಂದಾಂಡ ಆಯೆ ವಾಹನೋಡು ಮತ್ತ ಪೋಪಿನೆಂಚೆ ಇಂದೇನು ಇಂಚ ಬತ್ತದು ಮತ್ತೊಂದು ಪದ್ಮನಾಭನ ಅವಸ್ಥೆಯನ್ನು ಪನ್ಪಿನಿ ಪದ್ಮನಾಭ ಪುದರಿತ್ತು ಪದ್ಮನಾಭ ಪುದರದ ಅರ್ಥ ಅಂಚ ಇತ್ತೆ ಬುಡಿ ಸುಬ್ಬು ಅಂಡದು ಪುದರ್ ಒಪ್ಪುಂಡು ಸುಬ್ಬು ಅಂಡ ಸುಬ್ಬ ಒಪ್ಪುಂಡೆ ದೇವರನ ಪುದರತ್ತ ಸುಬ್ರಹ್ಮಣ್ಯ ದೇವರನ ಪುದರ್ನ ಎಲ್ಲ ಮತ್ತದು ಸುಬ್ಬು ಅಂದ ಹೊರರ ಗೆಬ್ಬು ಹೊರಕಂದ್ರ ಅದು ಪಣ್ಯ ಅಂದೆ ಅಲ್ಲ ಈ ಪದ್ಮನಾಭ ಒಂದು ಪಂಡ ಏರ್ನ ಆ ದೇವರನ ಪುದರ್ ಗೊತ್ತುಂಡ ನಿಕ್ ನಾರಾಯಣ ದೇವರನ ಪುದರ್ ಗೊತ್ತುಂಡ ಏರ್ನ ನಾರಾಯಣ ದೇವೇರು ನಾಲ್ಕಾಯ್ತಾ ನಾರಾಯಣ ದೇವೇರು ಪೇರ ಕಡಲಡು ನಾಗಬಾಸುಡಿ ಜತ್ತೊಂದ ಪೇರಮಗೇರು ಕುಟುಂಬದ ಪೇರ ಕಡಲಡು ನಾಲ್ಕಾಯ್ತಾ ನಾರಾಯಣ ದೇವೇರೆಗ್ ಅರ್ನ ಪೂವಳ್ಡು ಪುಟ್ಟು ನಂಚಿನ ತಾಮರ ಅಂದ ಅಂಚ ಆ ದೇವರಿಗೆ ಪದ್ಮನಾಭ ಎಂದು ಪುದರ್ ಇತ್ತುಂಡ ಆ ದೇವರನ ಪುದರ್ ಏರೆಗೆ ದೀತುಂಡ ಅಕ್ಕಲ ಪೂವಳ್ಳ ಒಪ್ಪುಡಿಂದುಂಡ ಆ ಪುದರ್ ಮಾತ್ರ ಲೆಪ್ಪೆರೆಗೆ ಮಾತ್ರ ಬುಡು ಆ ವಿಷಯ ಬುಡು ಬಾಲೆ ನಿನ್ನ ಪುಟ್ಟುಪುರಪ್ಪು ಮಾತ ಪನೊಂದುಲ್ಲ ಅಂಡ ಕಡಿಂಚೆ ಅನ್ನತು ಒಂದುಲ್ಲ ಬಾಲೆ ಎಂದು ಮೋಕೆಡಿ ಕೈತಲ ಬಂದಾಗ ದೂರ ದೂರ ಪೋವಂದುಲ್ಲ ಇನ್ನು ಹತ್ತಿರ ಹತ್ತಿರ ಬರುವೆಯ ಏಳು ಕೀಳು ಅನ್ಪುನಂಚಿನ ಭಾವನ ಕಾರಣ ಈ ಪಂಡಿನ ವೆಂಚನ ನಾನು ಮಿತ್ತ ಜಾತಿದ ಅಂದ ಈ ಚಿತ್ತ ಜಾತಿದ ನಿಜ ಬಾಲೆ ಎಲ್ಲ ಬಾಲೆ ಪೇರಿದಂಚಿನ ನಿಷ್ಕಲ್ಮಶ ಮನಸ್ಸಿನಿಂದ ಈ ಮನಸ್ಸಿನ ಮೇಲು ಕೀಳು ಬಂಚಿನ ಭಾವನೆಯನ್ನು ದಿಂಜಾಯಿನ ತಿಳಿಯಪ್ಪ ಬಾಲೆ ಅಪ್ಪೆ ಮೇಲು ಕೀಳು ಬಂತು ನಾವು ನರಮಾನಿ ಮಲ್ತು ನಾವು ಮಗ ದೇವರು ಈ ಭೂಮಿಗೆ ನಮ್ಮನ್ನ ಸೃಷ್ಟಿ ಮಲ್ತು ಕಡಪುಡ್ನಾಗ ಈ ಮಿತ್ತ ಜಾತಿದಾಯಿ ಈ ಚಿತ್ತ ಜಾತಿದಾಯಿ ಶ್ರೀಮಂತೆ ಈ ಬಡವೆ ನಾಲ ಭೇದ ಭಾವ ಮಲ್ತಿಜಿ ಎಂಕ್ ಆ ಭೇದನೇ ಇಜ್ಜಿ ಅಂಚಾದಿ ಅಲ್ಲ ನಿನ್ನನ್ನು ತೂನಾಗ ಎನ್ನ ಬಾಲ್ಯದ ಲೆಕ್ಕನೇ ನಿನ್ನನ್ನು ಮೋಕೆಡು ತೋಡಿಂದ ಆಸೆ ಅವನು ಮಗ ಅಂದೆ ಇಲ ಎನ್ನ ಬಾಲ್ಯದ ಲೆಕ್ಕ ಇಲ ಎಂಕೊರಿ ಮಗಿ ಅಂಚಾದು ಪುನಗ ಕಲ್ಲ ಎನ್ ಸೂರ ಬರಿಕೆ ಅಂದಿಲ್ಲ ಆ ಎನ್ ಸೂರ ಬರಿಕೆಗೆ ಬತ್ತಡ ನಿಕ್ಕು ಬಂಜಿಗೆ ಗಂಜಿ ಅಂಡುಗು ಕುಂಟು ತರೆಕ್ಕಿ ಎಣ್ಣು ಕೊರುವೆ ಎಂಕಲುಂಡು ಬರುವನ ಬೇರೆ
ಕುಲವರ್ಗ ಬೇರೆ ಕೊಟ್ಟುನ ಕಡೆ ಪತ್ತಯೇ ನುಗನಾಯರು ಮುಟ್ಟಯೇ ಪುದ ತುಂಬಯೇ ಅಪ್ಪೆ ಬರುತ್ತವೆ ಕುಲವರ್ಗ ಬೇರೆ ಅಪ್ಪೆರೆ ಮನಸ್ಸು ದಿಂಜಿದ ಬತ್ತನಪ್ಪೆರೆ ಈತ ಬರ್ತುಗಲ ಏನನ್ನ ಏರ್ಲ ಲೆತೊನ್ನಕ್ಲಿ ಕೈತಡೆ ಲೆತೊನ್ನಕ್ಲಿ ಇಜ್ಜಪ್ಪೆರೆ ಏನನ್ನ ಮಾತೆರ್ಲ ತೀರ್ಥ ಜಾತಿದ ಎಂದು ಕಡೆ ಕನ್ನಡೆ ತುಯಿನಕ್ಲಿ ಅಕ್ಲೆ ಕಡೆ ಕನ್ನಡ ತುಯಿನೆಡ್ದವರ ಕಡೆ ಕನ್ನಡೆ ದುಃಖನು ತೆತ್ತಂದು ಹುಲ್ಲುನಾಯ ಯಾನಾದಿತ್ತೆ ಅಂಡ ಈ ಪೊರ್ತುಗು ಎನ್ನ ಇಲ್ಲಾಗ ಬಲ ನಿಕ್ ಬಂಜಿ ನುಪ್ಪು ತರೆಕ್ ಎನ್ನೆ ಅಂಡ ಕುಂಟು ಮಾತೆಲ್ಲ ಯಾನ್ ಕೊರ್ಪೆ ಎಂದು ಪನಂದುಲ್ಲಾರ ಬರುವನಾ ಬರುಡುಂದು ಇಂಕಲ ಮನಸ್ಸುಂಡಪ್ಪೆ ಒಕ್ಕದಾನೆ ಆಂಡ ಯಾನ್ ಕುಲ್ಲುದು ತಿನ್ಪುನಾಯ ಯಾನತ್ತಪ್ಪೆರೆ ಆತ ಕುಲ್ಲುದು ತಿನ್ನಿಯರಂದ ಅತ್ತ ಮೂಲ ಉಂತದು ತಿನ್ನಿಯರ್ಲ ವ್ಯವಸ್ಥೆ ಮಾತ ಉಂಟು ಅಂಚತ್ತೆ ಅಂದ್ರೆ ಅಟ್ಟಲ್ಲ ಬಾರಿ ಬುರ್ಲದ ವ್ಯವಸ್ಥೆ ಅಂತ ಮಲ್ತದೇರಿ ನಿಕ್ ಓಲ್ ಬೋಂಡ ಉಳ್ಳು ಅತ ಅಂಚತ್ತೆ ಅನ್ಬಣ್ಣ ಓಕೆಂಚ ಪಾಲದ ಬಟ್ಟಲು ಬತ್ತೊಂದ ಉಂತುದೇ ಅಂಚತ್ತಿ ಬಾಲೆಂಚ ಬಣ್ಣದ್ದು ಕುಲ್ಲುದು ತಿನ್ಪುಜಿ ಬಣ್ಣದ ಬೆಂದದು ತಿನ್ನೋಡು ಒಂದೊಂಜಿ ಆಸೆ ಬೆಂದದು ತಿನ್ನೋಡು ಬನ್ಪುನ ಆಸೆ ಉಂಡಪ್ಪೆ ಎಂಕ್ ದಾದಾನ್ಲ ಬೇಲೆ ಕೊರ್ಪಾರ್ನಿತ್ತಾರನ ಯಾನ್ಲ ನಿನ್ನೊಟ್ಟಿಗೆ ಬರ್ಪೆ ಅಲ್ಲ ತುಯ್ಯನ ಆ ಎಲ್ಲಿಯ ಬಾಲೆಗಿಲ್ಲ ಬೆಂದದು ತಿನ್ನೋಡು ಅನ್ಪನಂಚಿನ ಒಂಜಿ ಆಸೆ ಇಂಚೊಂಡು ಅದೇ ನಿಕ್ಕೆಲ್ಲ ಉಂಡು ಬೆನಿಯರಿಗೆ ಅಲ್ಲೇ ಪೂಡ್ ನಿಕ್ ಬೇಲೆಗೆ ಬೇಲೆ ಮಲ್ಪೇರ ತೀರಿಗೆ ಬೇಲೆ ಎಂಚಿರೋಂಡು ಅಂಚೆ ಪಂಡದ ಮಾತ್ರ ಬೇಲೆ ಮಲ್ಪುನ ಜನಲ ಯಾನತ್ತ ಅಲ್ಲ ನಿಕ್ ಬೇಲೆ ಬೆನ್ಪುನಾತ್ ಬೋಡಾಯಿನಾತ್ ಎನ್ಸೂರ ಬರಿಗೆ ಉಂಡು ಮಗ ಬೋಡಾನಾತ್ ಕಂಡ ಸಾಗೋಳಿ ಉಂಡು ತೋಟ ಉಂಡು ಕೆಲವೊಂಜಿ ಬೇಲೆನ್ ಯಾನ್ಲ ಮಲ್ಪು ಜಪ್ಪೆರೆ ಅಂದ ಓ ಮಾತ ಕೊಟ್ಟುದ ಕಡೆ ಬತ್ತಾಯ ನುಗನ ಎರು ಮುಟ್ಟಾಯ ಉದೇನು ಯಾನ ತುಂಬಾಯ ಆತ ಅಪ್ಪಗ ಗೊಂಜಿ 2 ಸಾವಿರ ಕೋರಿ ಬಾರ್ದು ಭೂಮಿ ಹಿಡಿತಿನ ಆ ಬೇಲೆ ಲಾಭ ಯಾವಾಗ ಮಲ್ಪೆನ್ನ ಲಾಭದ ದೃಷ್ಟಿ ಬೆನ್ನಿ ಸಾಗೋಳಿದಕ್ಕೆಲ್ಲ ಇಲ್ಲಡಿಪ್ಪುನ ಬೇಲೆ ಅವಿ ಕೊಟ್ಟು ಬತ್ತದ ಬರಿ ಕಟ್ಪೋಡು ನುಗನಾವೇರು ಬತ್ತದ ದಪ್ಪೋಡು ಕೈ ತುಂಬೆರೆ ಉಂಡು ಗೊಬ್ಬರ ತುಂಬೆರೆ ಉಂಡು ತೋಟ ಅಂಡ ತಾರದ ಮುದೆಲ್ಲಿ ಬಿಡ್ಪಾರೆಗುಂಡು ಒಂದು ಮಾತನಾಡ ಬಂದ ಅಂಡ ಬೊಕ್ಕ ಈ ಮಲ್ಪುನ ಬೇಲೆ ಅಂಡ ಮಗ ಬೇಲೆ ಒಂಜುಂಡಪ್ಪೆರೆ ಓ ಮಗ ಇನ್ನ ಕುಲವಂದ್ಯದ ಕಸುಬು ಒಂಜುಂಡು ಕುಲಮಂದಲ ಕಸುಬು ಓ ಕುಲವಂದ ಬೇಲೆ ಕಾಡುಗೆ ಪೋದು ಮೂರ್ನು ಒಯ್ತದು ಬಟ್ಟಿಯ ಮಾತ ಇಂಚಿನ ಮಾತ ಬೇಲೆ ಮಲ್ಪೆಯ ಬಟ್ಟಿ ತಟ್ಟಿ ಕುರುವೆ ಕುಡುಪು ಕುರ್ಕಿಲು ಮಕ್ಕೇರಿ ಮಾತ ಮಲ್ಪುನ ಬೇಲೆ ಕುಲ ಕಸುಬು ಆವಡು ಮಗ ಎಲ್ಲೆ ಬಾಲೆ ಅಂಡಲ ಬೆಂದು ತಿರೋಡು ಅನ್ಪುನಂಚಿನ ಮನಸ್ಸುಂಡು ನಿಕ್ಕುದಿಲ್ಲ ಕುಲವಂದ ಬೇಲೆ ಲೋಕೊಡು ಮಾತು ಬಂತು ಆ ಜಾತಿದಾಯಿ ಈ ಜಾತಿದಾಯಿ ಪಂದು ಪುದಾರೆಲ್ಲ ಬರೇ ಪೇರು ಪಂದ್ರೆಲ್ಲ ಬಂತು ಮಲವಂದ ಸಬೇಡು ಕೂಡ ಬಾತೇರು ಈ ಜಾತಿದಾಯಿ ಅಂಡ ಪುನಃ ಕೇವಲ ಜಾತಿ ಪನಿಯರೆಗೆ ಮಾತ್ರ ಆ ಜಾತಿದ ಕಸುಬು ಗೊತ್ತು ಕೊಡು ಆ ಕಸುಬುಗು ಬೋಡಾಯಿನಂಚಿನ ಅತ್ಯಾರೆಂಚಿನ ಅವು ಮತ ಗೊತ್ತು ಕೊಡು ಅವು ವಿಜ್ಜಿವನ್ನ ಅಂಡ ನನೊಂದು ಕಾಲಗ ಅನಗ ನಮ್ಮ ಈ ತುಳುನಾಡು ಎಂಚಿನ ಮಾತ ಉಂಡ ಅದು ಉಪಕರಣಗಳು ಪೂರ ಸಾಧನಗಳು ಪೂರ ಉಂಡ ಅವು ಮಾತ ಪುದರ್ ಮಾಯನೇ ಅದು ಗೊಪ್ಪು ಪುದರೆಲ್ಲ ಗೊತ್ತು ಇತ್ತುಂಡ ಮಾತ್ರ ತೈತ ಪುದರ್ ಗೊತ್ತಾಪನಿ ಈರ್ನಂಚಿನ ಕ್ಲಂಚಿನ ಬೇಲೆ ಮಲ್ಪೇರೆ ಇಂಕ ಅವಕಾಶ ಕೊರ್ಪೇರು ನಿಂತಿನ ಅವು ಮಾತ ಒರಿ ನಿನ್ನ ಬೇಲೆಗೆ ಹತ್ಯಾರ ಬಿಡ್ಚಯ ಬೋಡು ಓ ಬೋಡು ಪಿಂಚೆಲ್ಲ ಕತ್ತಿ ಎಂಕೊಂಜಿ ಕೊರಿಯರ್ ನಿಂತನ ಎನ್ನ ಕುಲವಂದದ ಕಸುಬುನೆ ಮತ್ತೊಂದು ಯಾನ್ ಇರೊಟ್ಟಿಗೆನೆ ಇತ್ತು ಹಾಗೆ ಕುರಿಯಲ್ಲಿ ಕೆತ್ತಿ ಬೋಡಿಗೆತ್ತೆ ಪಿಂಚಿನ ಕುರಿಯಲ್ಲಿ ಕೆತ್ತಿ ತಿಂದ್ರೆ ಗತ್ತಿಯ ಓಕೆ ಪಿಂಚಿಲ್ ಕತ್ತಿಗೆ ಪಿಂಚಿಲ್ ಕತ್ತಿ ಯಾನೋಲ್ಲ ದಕ್ಕೆರುಂಡ ಮಗ ಎಲ್ಸೂರ ಬರಿಕೆದ ಬೈರಕ್ಕೆ ಬೈದಿ ಇನಿ ಕಾಣಗದಿಕ್ಕು ಕೊಡ್ಕೊಂಡ ಈ ಪಿಂಚಿಲ್ ನೆಟ್ಟು ನಿನ್ನ ಕುಲವಂದ ಬೇರೆ ಬಂದು ನಿನ್ನ ಈರ್ನ ಆಶೀರ್ವಾದ ಇಪ್ಪಡಪ್ಪೆರೆ ಬೇರೆ ಅಪ್ಪೆರೆ ಅವು ಏರಪ್ಪೆರೆ ಯಾನ ಕೊಂಚ ಭೂತದ ಲೆಕ್ಕ ತೋಜುವೇನ ಸಂಶಯ ನೋಡುಂದಾಟ ಎಕ್ಕಾಡಿ ಪಾತ್ರ ಒಂದೇ ಇಲ್ಲ ಅದ ಏರಿಂಚಿನೊಂದು ಪೊಲವು ಅಂತಾನೆ ಯಾನ ಅಂಡ ಪಂಡೆ ಮೆನ್ಸೂರ ಬರಿಕೆದ ಏ ಬೇತೆ ಇಲ್ಲ ಸಿಯನ್ನ ಮಗಿ ಚೆನ್ನೈ ಬಂಡಯನ ಪುದರಿ ಚೆನ್ನೈ ಆರ ಎಂಕ್ ನಿಕ್ಕ ಅಣ್ಣೆ ಅವಳು ಅಂದ ಅಣ್ಣೇನ
ಈ ನನ್ನ ಹಾಗೆ ಮೆಗ್ಗಿ ಯಾನ ಮೆಗ್ಗಿ ಅರಣ್ಯ ಅರಣ್ಯಲ್ಲಿ ಎಪ್ಪೋಡಂಡ ಅಣ್ಣ ಇಂದಲೇ ಎಪ್ಪೊಡಿ ಅಂದ ಅಣ್ಣ ಯಾಂದಾನೆ ಅನ್ಕೊಡ ಕೊಡ್ಸ ಇದಾನೆ ಉತ್ತೊಂದಿ ಬಗ ಓಪನ್ ಯಾನ್ ಯಾಪಲ್ಲ ಓಪನ್ ಅಣ್ಣ ಓಪನ್ ಎಂಚಿನ ಓಪನ್ ಅಂದ ಓ ಪುಣ್ಯಾತ್ಮ ಓಪನ್ ಯಾ ಓ ಮನಿಯರ್ ಓಕೋನ್ ಲೈನ್ ಅಣ್ಣ ಓ ಮಲ್ಲಿರೇನೆ ಇತ್ತ ಕೊರಿಯರ ಹದಿರುಂದಿರೆ ಅಪ್ಪ ಸಣ್ಣಿದಿರೇರೆ ಆರು ದುಂಬು ಬಣ್ಣದೇ ಸಾಲ್ತು ನಿಂತೀರ ದುಂಬತ್ತು ನಾನ ದುಂಬುಳ ಮಲ್ಪೆ ಈರೆ ನುಂತಲೆ ಫೋನ್ ಎಲ್ಲ ದಿಕ್ಕಲಿಕ್ಕೆ ಅತ್ತ ಮಗ ಎಂಚಿನ ಅಯ್ಯಲೆತ್ತನೆ ಅಣ್ಣ ಅಂಚ ಮೋ ಕೇಡು ಒಂಜಿ ಮೆಗ್ಗಿಯ ಇಂದಲೇ ಏರಿ ಅಣ್ಣೆ ಏರಿ ಮೆಗ್ಗಿ ಅಣ್ಣೆ ಆಯ ಮೆಗ್ಗಿ ಇಂದು ಎಂಗ ಬಂಗ ಕೊಡಪ್ಪೆ ಇದನ್ನು ತುಂಬೊಣ್ಣೆ ಬಾರಿ ಬಂಗೋಡು ಕೂಡ ಇನ್ನ ಮೆಗ್ಗಿ ನಾನು ತುಂಬೊಣ್ಣೆ ಹೆಂಗ್ ಬಾರಿ ಬಂಗ ತುಂಬ ನೋಡ್ಚಿನ ತಾವು ಒಂಜಿ ಆಯ್ತು ಒಂಜಿ ವಾರ ಆಯ ಫಲೆ ಒಂಜಿ ವಾರ ಯಾನು ಫಲೆ ಅವ ಆಪುಜಿದೆ ನಮ್ಮ ಸುರ್ಮಲ್ ಬುಗ ಅಂಚ ಆಪುಜಿದೆ ನಮ್ಮ ಒಂಜಿ ಹೊಸತ್ತು ಸುರ್ಮಲ್ ಅಪ್ಪಗಣೆ ಪಲ ಎಂದು ಬಂತ ಪಲ ಎಂದು ಬಂಪಿಡಿದು ನಿಕ್ ರೀಪುಂದು ಬಣ್ಣಿ ದಾದಾ ಅತ್ತಿ ಅಂಚ ಆಪುಜಿ ಆಯ ಮೆಗ್ಗೇನೆ ಈ ಫಲ ಏನೆ ಬದಲ್ ಮಂತ್ರೆಗೆ ಆಪುನೇ ಈ ಹೇರಿ ಎತ್ತ ಹೇಳ್ದು ಅಂದ ಅತಿತ್ತ ಉಪುರ ಅಂದ ಇತ್ತ ಅಮ್ಮೇರು ಬತ್ತಂತೆ ಬಾರಿ ಸಮಸ್ಯೆ ಆಪುಣ ಎಂಚಿನ ಅಮ್ಮೇರಿತ್ತ ಗಟ್ಟೋಗೋದು ಬಾಕ ಸಮಯ ಅಂದೆ ಅತ್ತ ಓನಗದಾಲ ಸುದ್ದಿಜ್ಜ ಬಣ್ಣಗೊಂಜೀರೆಗೆ ಮಗಿವುಲ್ತಾಯಿ ನಿಂದಿಕೆ ನಮ್ಮ ಏಪಲ ಸಂಶಯಕ್ಕೆ ಸುರುಕೆ ಪರಿಹಾರ ಮಾಡು ಓಡಿ ಬಲಿಪುರ ಓಡಿ ಕೇಂದ್ರ ಅಂದಮೆ ಎಂಚಿನ ಕೇಂದ್ರ ನಿಲ್ಲಕ್ಕನ ಏರಂದು ಕೇಂದ್ರ ನಾವು ಎಂಚ ಒರೋನೆ ಒರಿಯ ಬೆಂಕಿ ಬತ್ತ ನಿಂಗೆ ಓ ಪುಣ್ಯಾತ್ಮ ಈ ಮಗೆ ಮಾತ್ರ ಇಂಚಿನ ಬುದ್ಧಿ ಮಗ ಇದು ನಮ್ಮ ಅಮ್ಮೇರು ಎಡ್ಡೇ ಬುದ್ಧಿದಾರವ ಅಪಗ ಯಾನ ಆರನ ಮಗೆ ಅತ್ತ ಏಳು ಕಣ್ಣಲು ತೋಜವೇದಿ ಏರು ಬನ್ನಿ ಯಾನು ಬಣ್ಣತ್ತ ಇರು ಬಣ್ಣ ಬನ್ನಿ ಯಾನು ಬನ್ಲೆಕ್ಕ ಅಂದ ಅಮ್ಮೇರು ಬತ್ತಂಡ ಉಂಟತ್ತ ಇತ್ತರ ಯಾನು ಕೊರ್ಪೆ ಅಂದ ಆಯನು ಮಗ ಲೆಕ್ಕ ತೂವೊಂದು ಲೆಕ್ಕ ಮಾತ್ರ ಈ ಪೋಡಿಯನ್ನು ಬಡ್ಚಿ ಅದು ಎಂಕದಾಲ ಕಮ್ಮಿ ಆವಂದತ್ತ ನಾನು ಇಲ್ಲ ನಿನ್ನ ಒಣಸತಿ ಅನಸಿಗದಾಲ ಕಮ್ಮಿ ಆಪು ಯಾನು ಉಂಪುನ ಬಟ್ಟಲಿಡ್ರ ಅಡ್ಡು ಪುಂಡಿ ನುಪ್ಪೆ ಅಂಡಲ್ ದೆತ್ತು ಕೊಡ್ದು ಅಯನು ಯಾನು ತಾಂಕುವೆ ಅವು ಎನ್ನ ಒಂದು ಅಂಚೆನೆ ದೆತ್ತುದಿಲ್ಲಿ ನೀವು ಅವು ಎಂಕ ಕೊರ್ಪಿನ ಎಂಚಿನ ಇದಕ್ಕೆ ಕುಲೆಗೆ ಬಲ ಅಂಚನೆ ಜೊತೆ ಅಂಚೆ ಕುಲೆಗೆ ಬಲಸ್ನು ಬತ್ತ ದೆತ್ತಿ ಅಂಡ ಅಲ್ಲ ಅವು ಎಂಚಿನಪ್ಪ ಬಲ್ದು ಬಲ್ದು ಅವು ಕಲಿಮ ಕಲಿಯ ಅವ ಐಕ ಬಲ್ದು ಬಲ್ದು ಇಪ್ಪುನಿ ಅಂದ ಬೊಕ್ಕ ಕೆಂಪು ಕೆಂಪು ಪೇರೆ ಎಂಚಿನ ತೂವಲಿ ಅವು ಸುಯಿಂಪುಂಡಪ್ಪ ಅವು ಸುಯಿಂಪುಂಡು ಇತ್ತ ಆತತ್ತ ದೊಂಡೆಲ ಉಲಾಯಿ ಬೋಂಡ ಇರ್ದು ಬೊಕ್ಕ ನಮ ಸುಯಿಂಪು ಈ ಕಲಿಯೇನ ಕಲಿಯ ಎನ್ನ ಪಣೆ ಮನಸ್ಸಿಗೆ ಖುಷಿ ಅಂದಲ್ಲ ಬರ್ಪೆ ಬೇಜಾರ ಅನ್ನಲ್ಲ ಬರ್ಪೆ ಒಕ್ಕ ಒರಿಯಿಂದ ಹಾಲೆಯರ ಬಳ್ಳಿಂದಲ ಬರ್ಪೆ ಏಪೋಲ ವರಂದ ಏಪೋಲ ಪರೊಂದೇ ಉಪ್ಪ ನಮ್ಮ ಗೊತ್ತಾವಡತ್ತೆ ದೇವರು ನಿನ್ನ ನನ್ನ ಎಡ್ಡೆ ಅನ್ಕೊಡ ಕೈ ಬರೆಯರಂಡಾರೆ ಎಂಚಿನ ಬೊಚ್ಚಾಂದಿನ ಮಾತ ಕಲ್ಪ ಕೈ ಬರ್ರೆ ಅಂಚ ಅಯ್ಯ ಜೀನ್ ಪೂಜೆ ಅಲ್ಪ ಮಾರ ಬೆಂದಿನೇನು ಎಲ್ಲೇ ಬಾಲೆತ್ತ ನನಸು ಅಲ್ಲ ಕೈ ಗಡ್ಡೆಗೆ ಕೈ ಕೊರಿ ಐಕಲ ಕೈ ಇಜ್ಜತ್ತೆ ನಿನ್ನ ಕೈ ಇಜ್ಜ ಅಂಚ ನಿನ್ನ ಕೈ ಕೊಡು ఆయన ತಾರೀಖರಿ ಓಡು ಅಂಚನೆ ಸರಿ ಓಡ್ಚ ಉಂಟು ಇನ್ನ ಬೈದಸ್ ದೆಪ್ಪಿತ್ತೆ ಸರಿಯ ಪರಂಪರೆ ದೆಪ್ಪಿತ್ತೆ ಅದು ಪರಂಪರೆಗೆ ನಾವು ಬಿಟ್ಟು ಮಾಡ್ಲಿಕ್ಕೆ ದಾಲ ಪೂಜೆ ನಿನ್ನ ಬೇಲೆ ಒಂಜೂರಿ ಒಂದು ಪರಂಪರೆದ ಜಾಗೃತಿ ಅನ್ಕೊಡ ಒಂದು ದಾಯಿ ಅವು ತರೆ ತಡಿಕೆ ಇದು ಜಪ್ಪೆ ಜಪ್ಪು ಆಯ್ ಕಾಂಡೆ ಬರೋದು ಕಾಲ ಬರೋಡ್ಚ ಆಗಿ ಜಪ್ಪಾಡು ಕಾಂಡೆ ಬಾಡು ನೇನು ಪೂರ ಸರಿ ಬಂದು ನಮಗೆ ಆನೆ ಪಕ್ಕದ ನಿನ್ನ ಕೆಬ್ಬುಗಿ ಆಯ್ ಬೊಕ್ಕ ಯಾನು ಪಂಡೆಂದು ಜಪ್ಪೆರ ಪೂತಿ ಎಲ್ಲೇ ಬಾಲೆಗೆ ರೂಟು ಬೇರೆ ಕಲ್ಪವನ್ನ ಇಂಚಾನ ಇಂಚಾನಿನ ಕಲ್ಪವನ್ನು ಓಡು ನೀ ಓಡು ತರಕದಿ ಓಡು ತರಕದಿ ಓಡಿ ಎಲ್ಲ ತರಕ್ಕೆ ಓಡಿ ತರಕದಿ
ದಿಯೋರು ಮಾರೆ ಅಂದ ಅಂದ ಹಾ ಪೋ ಓಡಿ ಜಾತಿ 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 ಬಲಂಜೋಳ ಎಂಚ ತುಂಬುದು ಅಭ್ಯಾಸ ಕೊಂಡ ಇದ್ದಿ ನನ್ನ ತುಂಬು ಅಂದ ಅವ್ವ ನೀರು ತುಂಬಿಡ್ಬೇನೆ ಈ ಬಲ ಬಲ ತಲಿಯ ಗೊಪ್ಪುಗಲಮಯ ಬಲ ಬಲ ತಲಿಯ ಗೊಪ್ಪುಗಲಮಯ ಕಲಪಾಡೊಡು ಕಲ್ಗೊಡುಯ ಕಲಪಾಡೊಡು ಕಲ್ಗೊಡುಯ ಬಲ್ಲ ಬಲ್ಲ ತಲಿಯ ಗೊಪ್ಪುಗಲಮಯ ಕಲಪಾಡೊಡುವ ಕಲ್ಗೊಡುಯ ಕಲಪಾಡೊಡುವ ಕಲ್ಗೊಡುಯ ಮುಲಮಂಡಲದ ಬಳ್ಳಿ ಕುರುಟಾಗಿ ಗೊಪ್ಪಡು ಮುಲಮಂಡಲದ ಬಳ್ಳಿ ಕುರುಟಾಗಿ ಗೊಪ್ಪಡು ಮಲಮೂಗಲ್ ಕೈತಾಗಿ ಓಡಿ ಬಲ ಬಲ್ಲ ತಲಿಯ ಗೊಪ್ಪುಗಲಮಯ ಕಲಪಾಡೊಡುವ ಕಲ್ಗೊಡುಯ ಕಲಪಾಡೊಡುವ ಕಲ್ಗೊಡುಯ ಅಮ್ಮ ಸಾಕಾದು ಬೋಡು ಮಾರೆ ಸಾಕಾದು ಬೋಡು ಗೊಬ್ಬುಗ ಏನಾದ್ರು ಎತ್ತಿದ ಈಗಲೋ ಎಂಚಿನ ಗೊಬ್ಬುನೇ ಪನ್ನಿಯರೆಜ್ಜ ಅವು ಮಲ್ಲ ಮಲ್ಲ ಮುಕ್ಕಲು ಪೂರ ಅಂಚಾನೆ ಅಕ್ಕಲು ಪೂರ ನಲಿಪೇರೆ ಪೂರ ಗುಬ್ಬೇರೆ ಪೋರೆ ಇಜ್ಜ ಗಾಳಿ ಪಾತೆರು ಅಂದ್ ಈ ಪನ್ಲೆಕ್ಕನೆ ಮಾತ ತಯಾರಾತನವ ಗೊಬ್ಬೇರೆ ನನ್ನ ಎಂಚಿನ ಮಾತ ಗೊಬ್ಬುನೆ ನನ್ನ ಯಾವ ನಮ್ಮ ಗೊಬ್ಬುನೆ ಅಪ್ಪೆ ಗೊತ್ತಾನ ಒಟ್ಟಾರೆ ಅಡಿಮೇಲ ಅಪ್ಪೆ ಬರುವೇರಿತ್ತೆ ಅಪ್ಪೆ ಏರಿ ಅಪ್ಪೆ ಬಜಿ ಬಜಿ ಪಿತ್ತಾಸ್ ಅಪ್ಪೆ ಮಾರೆ ಅಂಚ ಪನ್ನೆರೆ ಬಲ್ಲಿಗೆ ಅಪ್ಪೆನ ಮಾತ ಅಪ್ಪೆ ಎಲ್ಲ ಪನ್ನೆರೆ ಬಲ್ಲಿ ಅಂಡ ಇನ್ನಪ್ಪೇನು ಯಾನು ಪಣೋಲಿ ಪಣೋಲಿಯ ನಯ ಪೈಸೆ ಪಣವು ಕೊರ್ಪುಜಿ ಮಾರ ಪಣವು ದಾಯ ನಮಕ್ ಅನಸು ಕೊರ್ಪುಜೇರ ಕೊನಸು ಕೊರ್ನ ಖರ್ಚಿಗೆ ನಮ್ಮ ಜಾತ್ರೆ ಬೇರೆ ಸಂತೆ ಬೇರೆ ಹೋದಾಗ ಪಣ ಹೊರಡ್ಚ ಅವು ಆನೊಟ್ಟಿಗೆ ಬೋಡು ನಮ್ಮ ಎಂಚಿನ ಪೂರ ಅಂತ ಮಾರೆ ಸೊಂಟೋಡಿದ ಕೋಪುನು ಮಾರೆ ಅಂದ ಒಂಜಿ ಮುಕ್ಕಾಲು ಕೊರ್ಪುಜಿ ಬಂಡ ಹೊರವರ ಪುನಃ ಮನೆಟ್ಟು ನೆತ್ತಿಗೆ ಹಾಕುದಂದ ಆ ಒಂದು ಅಪ್ಪೆ ಹೆಚ್ಚಿನ ಅಪ್ಪೆ ಯಾನ ಅಪ್ಪೇನು ಬೊಕ್ಕ ಗೆಂಪಿನೇ ಹೆಂಚಿನ ಅಂಚಿನ ಏನು ಬಕ್ಕಡ ಚಲ್ಲ ಅಪ್ಪೆ ಅಂದ ಅಪ್ಪನ ಹಾಕಲು ಎಂಚ ಓಡು ಒಂಜಿ ಒಂಜಿ ನೆತ್ತಲೆಗೆ ಓಡಿಚ ಒಂದು ಕುರ್ರೆ ಕಟ್ಟುನು ಮಾರೆ ನನ್ನ ತಾನೆ ಫೋನಾಗ ಕುಣಪ್ಪೇರ ಏರಾನ್ಲ ಕೇಂದ್ರನುಂಡತ ಬುಕ ಆರ್ಡ ಪೋದ ಅಂಚೆನೆ ಪನ್ವೇರ ಅಪ್ಪೇಡ ಯಾನ ಅಪ್ಪೆನೆ ಗೆಂಪುಜಿಗೆ ಬೊಕ್ಕ ಏರಾನ್ಲ ಕೇವನ್ನಕ್ಲಿನ್ ಗೆಂಪೇನ ಹೊರವರ ಎತ್ತನೆ ಒಕ್ಕಂದ ಹಾಕೊಂಡು ನಿಂದೆ ದಾದ ಮಣ್ಯಾನೆ ಅಪ್ಪೆ ಮಂಡೆ ಏನು ದೇವಿ ದೇವಿ ನಮ್ಮ ಕಾಂಡೆಲ್ಲ ಬಿದ್ದರೆ ಹಣ್ಣುಕಾಯಿ ಮಾಡ್ಕೊಡ ಕಡೆ ಬೇತೇನೆ ಈ ರಟ್ಟೆಗಳು ಮಾರೆ ಹಣ್ಣುಕಾಯಿ ಒಣಗಿದ ಅಪ್ಪೆನ ಕಾರದ ಅಪ್ಪೆ ಇಲ್ಲಿ ಗಾನ ಏರ ತಪ್ಪು ಸಂದೇಶ ಕೊಡ್ತೆ ಎಂಚಿನ ವಯಸ್ಸ ಮನೆ ಹಾಕ್ಯಾರಿ ಅಂಚತ್ತು ಮನೆ ಬಜೆ ಇದ ಕಿಲೇನು ಬರ್ತದ ಮನೆಗೆ ಹಾಕೊಡು ಸ್ವರ್ಗನೆ ಖಾಲಿ ಪೊರ್ತು ಮಧ್ಯಾಹ್ನ ಕರೆಂಟ್ ಮನಲ ಅಂಚೆನ ಉಂಟು ಮಾಡ್ದುಕೊಂಡ ಮಿಕ್ಕಿಲ ಗೊಬ್ಬು ಬೇಡತ್ತ ಈ ರೀತಿ ಕಲಿ ಖಾಲಿ ಆಗ್ತದಿಂದ ಮಂಡೆ ಜಾನ್ಪುಣ್ಯ ಖಾಲಿ ಆಗ್ತದಿಂದ ಮಂಡೆ ಬೆಚ್ಚದಾಗಿ ಎಂಚಿನ ಖಾಲಿ ತಪ್ಪು ಇನ್ನು ಕಂಕಣ ಆಡ್ದು ಕರೆ ಬಾಡು ಹಣೆ ಬರಕ್ಕೆ ಅನಬೇಕು ಇನಿ ಕಲಿ ಮಾರ್ದು ಹೋಯ್ಜಡ ಎಲ್ಲೆಗಾನಾಗ ಬಂಜಿಗೆ ಚಂಡಿ ಗುಟ್ಟುಬಾರ್ದು ಜಪ್ಪು ಉಪವಾಸ ಕುಲ್ಲೋಡಾವು ನಮ್ಮ ಎಂಚಿನ ಮಗ ಈತು ಸಮರ್ದಿಂಚಿ ಮುರ್ತ್ಯದ ಬೇಳೆ ಬಂತೊಂದಿಲ್ಲ ಕಲಿ ಮಾರೊಂದಿಲ್ಲ ಇಂಚಿನ ದಿನಿಯ ಬಿಜಿ ಮಗ ಒಂಜಿ ಒಟ್ಟು ಕಲಿಲ ಮಾರ್ ಓತಜಿ ಬಂದಾಂಡ ನನ್ನ ಎಲ್ಲೆಲ್ಲ ದಿನ ಇಂಚಿನ ಅಪ್ಪೆ
ವ್ಯತೆದೆ ಪಡಪ್ಪೆ ಈರ ಕಣ ನೀರು ತುಯ್ಯರ ಎಂಕ ಆವೊಂದಿಜ್ಜಿ ದಾಯ ಬಂಡ ಆಶ್ರಯ ಇಜ್ಜನಂಚಿನ ಎಂಕ್ ಆಶ್ರಯ ಕೊರ್ದು ಬೆನಿಯರೆ ಬೇಲೆ ಕೊರ್ನಾರು ಈರು ಈ ಪೊರ್ತುಗು ಈರೇ ಕಣ ನೀರು ದೀಪರ್ನಾಂಡ ಅವೇನು ಎಂಚ ಯಾನ ಸೈಸು ನೋಡು ಬಲ್ಲೆಗೆ ಅವೆಕ್ಕು ಬೋಡದೆ ನಮ್ಮ ಇಂಚ ಮಲ್ಪುಗಪ್ಪೆ ತೋಜುನಂಚಿನ ಕದರೆದ ಮಂಜುನಾಥ ದೇವರಿಗೆ ಒಂಜಿ ಪರಕೆ ಬಲ್ಲಪ್ಪೆರೆ ಕಳ್ಳುಗರಿಗೆ ಪರಕೆ ಪರುವಡು ರಾಜ ಕಲ್ಚಿದ ಪಿಂಡೋಲೆ ಮಗ ಏಳು ಪುದಿರು ಸೋಜಿಗಲೊರ ತುದಾಲಿ ಬೈಲಕ್ಕೆ ಪರಕೆ ಪರುವಡು ಎಲ್ಲ ನಾಳೆಡು ಮಲ್ಲ ಪಾತ್ರ ಪಂಡ ಮಗ ಅಂದು ದೇವೇರು ನರಮಾನ್ಯನು ಪರೀಕ್ಷೆ ಮಲ್ಪೇರಿಗೆ ಕಲೆ ಒಂಜಿ ಸಂದರ್ಭ ಉಂಟು ನಿಜ ಏಪ ನರಮಾನ್ಯಗೆ ಬಂಜಿಲಿಕ್ಕೆ ಉಣಿಯರಿಗೆ ಬೊಡಾಯ್ನಾಥ ಸಂಪತ್ತು ಬದುಕು ಬಂಗಾರು ಮಾತ ಪುನಗ ದೇವೇನ್ ನೆನಪು ಜಗಿ ನಿಜ ಕಷ್ಟ ಬತ್ತನದಾಗ ಅಯ್ಯೋ ದೇವರೇ ಕಷ್ಟ ಬತ್ತನೆ ಬಂಡದು ದೇವರೇನ್ ಲೆಪ್ಪುವೆಗೆ ಅಂಚಿನ ನರಮಾನ್ಯಗೆ ಇಂದ ನಾನು ಉಲ್ಲೇ ಬಂಡದು ತೋಜಾರೆಗಾದೆ ದೇವರಿಂಚಿನ ಕಷ್ಟ ಕೊರ್ಪಿರದಾನೆ ಈ ಜಿಂಡ ಈ ದಿನೋಡ್ದಿಂಚಿ ಇದು ವರ್ಷೋಡ್ದಿಂಚಿ ಆವಂದಿನಂಚಿನ ಸೋಜಗ ಇನಿಯಾನು ಬಂದಾಂಡ ಅವೇನು ದೇವರನ ಲೀಲೆಯನ್ನು ಬನೋಡತ್ತ ಪೊರ್ತುಗು ಸರಿಯಾದ ನೆನಪು ಪುಟ್ಟಾಯ ಪರಕೆ ಪನೋಡು ಅಂದು ಮಗ ಈ ಪೊರ್ತುಗೆ ಆ ಕದ್ದದ ಮಂಜುನಾಥ ದೇವರೇ ಒಂಜಿ ಪರಕೆ ಪನೊಂದುಲ್ಲೆ ಈ ಬಾಲ್ಯದ ಕೈಟೆ ಒಂಜಿ ಸಾರ ಮುಟ್ಟಾಳೆಯನ್ನು ಮುಡಪಾದಿರ್ನ ಸನ್ನಿಧಾನವು ಎತ್ತಾವೆ ಅದು ಮಾತ್ರ ಅತ್ತು ದೇವರೇ ರಾಜ ಕಂಚಿದ ಬೆಂಡೋಲೆನು ಇರೆಗು ಪರಕೆ ಆದ ಕೊರ್ಪೆ ಮೂರು ದಿನ ಕಲಿ ಬಯ್ಯಡ್ದೊಲೈ ಮಾರ್ದು ಪೋಂಡ ಅವು ಇರನ ಲೀಲೆ ಎಂಕ್ಲಿನ ರಕ್ಷಣೆ ಮತ್ತೊಂದು ಬಲ್ಲೆ ಸ್ವಾಮಿ ಕದಿರದ ಮಂಜುನಾಥ ದೇವರೇ ಅದಕ್ಕೆ ಪನಿಯ ಮಗ ಅವೇರಿಯ ಕಳ್ಳದಿಟ್ಟಿರು ತಲಿಯ ಪಾಂಡಗ ಎಲ್ಲಲ್ಲಿ ಜಲಗುರು ಸೇರಿಯರ ಪಗಲಿಯೇ ಬಲ್ಲವರೈದ ಕಲಿಪೂರಲ ತೋಜನಾಡೆಗೆ ತುಯ್ಯರ ಮಂಜುನಾಥ ದೇವರಿಗೆ ನಮ್ಮ ಬೇನೆ ಬೇಜಾರ ಕೇಂಡ ದಿಕ್ಕೋಡು ಹರಕೆ ಮಾಡಿಯ ಹೌದಾನೆ ಜನ ಮನೆ 10 ಜನ ಬರ್ತನೆ 10 ಜನ ಬತ್ತದಾನೆ ನಮ್ಮ ಗುತ್ತಿ ಹಿಡಿತನಂಚಿನ ಕಲಿ ಮಾತ ಮುಗಿದಾಂಡ ಬೇರೆ ಮಾತ ಮಾಡ್ತಾನೆ ಅಂದ್ರೆ ಯಾರು ದೂಡ ಸದನದ ಮೂರ್ತಿ ಅತ್ತಿಯ ಜನ್ನದಾದೆ ಅವಳು ಪಿಜಿನದ ಲೆಕ್ಕನೆ ಸಾಲು ಕಟ್ಟುದೇರು ಅಂದು ಮಗ ಅರಮಾನಿಜ್ಜಾಡಿ ಅಕ್ಕಡೆ ಅರಮಾನಿಜ್ಜಾಡಿ ದಾಯಿಗೆ ದೇವರಿಗೆ ಕೊಂಚ ಪರಕೆ ಪಂಡ್ರಾತ ನಮ್ಮ ಬಾಲ್ಯ ತನಿಯ ಅಪ್ಪೆ ಪರಕೆ ಪಂಪುನೋ ಇಚ್ಚತ್ತು ಮಗ ಆ ಪಂಡಿನಂಚಿನ ಪರಕೇನು ಪೊರ್ತುಗು ಸರಿಯಾದ ಊಟ ಓಡು ಸಂದಾಯ ಮಲ್ಪೊಡು ನಿಜ ಈ ಪೊರ್ತುಗು ನಿನ್ನ ಕೈಟೆ ಕೊಂಚಾರ ಮುಟ್ಟಾಳೆದ ಆ ಪರಕೇನು ಕದ್ದದ ಮಂಜುನಾಥ ದೇವರನ್ನ ಸಾನ್ನಿಧ್ಯವು ಈ ಎತ್ತರ ಬರೋಡು ಮಗ ಐನಾಥ ಬೇಗ ಈ ಪೊರ್ತುಗೆ ಏನನ್ನು ಲೆತ್ತದ ಪನ್ನಂಚಿನ ಪಾತೆರ ಕದರದ ಮಂಜುನಾಥ ಸ್ವಾಮಿಗೆ ಮುಟ್ಟಲೆನ್ನು ಒಪ್ಪಿಸೋಡು ಮಗ ಅಂತ ಅವಕ್ಕೆ ಕಾಡುಗೆ ಹೋದು ಬೂರುನು ಒಯ್ತದು ಮುಟ್ಟಲೆ ಕಟ್ಟಿದ ಆಯ್ನಾಥ ಬೇಗ ಕದರದ ಮಂಜುನಾಥ ಸ್ವಾಮಿಗೆ ಒಪ್ಪಿಸಬೇಕು.
ಬೊಬ್ಬೆ ಮಾಡೋದು ಪೋಯಪ್ಪರೆ ಪಂಡೆ ಮಾತೇರಡಲ್ಲ ಪಂಡೆ ಮತ್ತೇರ ಕದಿರದ ಮಂಜುನಾಥ ದೇವರಿಗೆ ಏಲಾಲು ಮುದೆ ಒಪ್ಪಿಸೇರ ಏಲಾಲು ಬರೋಡಿಗೆ ಓಲಿತ್ತು ಅಪ್ಪೆ ಮಂತೇರಂದು ಪಂಡೆ ಅಪ್ಪೆ ಎಲ್ಲ ಬರ್ಪಿನದು ಅಪ್ಪೆರೆ ಎಂಕಲು ಬರೇ ನಿಕ್ಲ ಇಲ್ಲ ದುಂಬು ಪೂರ ಬರೋಂದಿತ್ತಂದು ನನ್ನ ಬರೇ ಅಂದ ಮಾತ ಬಂಡಿ ಬಂಡ ಅಕ್ಕಲು ಪಂಪಿನಿದೆ ಅದೊತ್ತುಂಡಿ ನಮ್ಮ ಒಂಜಿ ತೀರ್ಥ ಜಾತಿ ನಮ್ಮ ಇಲ್ಲಲು ಸಾಂಕೊಂದುಲ್ಲತ್ತ ಅವು ತಪ್ಪು ಅಂಚೆ ಅದಪ್ಪುನ ಎಂಕಲು ನಿಕ್ಲ ಇಲ್ಲಾಗ ಬರೇ ನಿಕ್ಲು ದಾದ ಒಳ್ಳ ಸೈಲೆಂದು ಮಾಡೋದು ಬೇರೆ 7 ಜನತ ತಿರಿಬೊಂಡನು ಅಡೆ ಎತ್ತೋಡತ್ತ ಮಗ ಏರು ಕೊಣ ಪೆರವೇನು ದಾದ ಮಲ್ಪುನು ನಮ್ಮ ದಾದ ಅಲ್ಪುಡಿ ಅಣ್ಣ ನೀರು ರಾಣಿ ಬಂತುಜೆ ಆಯ ತೀರ್ಥ ಜಾತಿದೆ ఆయన ನಮ್ಮ ಇಲ್ಲ ಕಣ ಹೊಡ್ಚಿ ಎಲ್ಲಂಗಿದಾನಿ ನಂಗೆ ಸಮಾಜೋಡು ಬಾರಿ ಭಂಗ ಹಾಕೊಂಡು ಬಂಡೆ ಇರಿಗೇಂಡರೆ ಕೇಂಡರಂದು ತಾಯಿಗೆ ಬಗ್ಗೆ ಇರು ತೀರ್ಥ ಜಾತಿದೆ ನಮ್ಮ ಇಲ್ಲ ಕಣತದ ಸಾಂಕನಿ ತಾಯಿ ಅನುಭವಿಸಲೇ ಕನ್ನಡ ಕಣನೀರು ಚಪಟವೊಂದುಳ್ಳರು ಈ ಈರಗೆ ಈ ಬೇನೆದ್ದ ಎಪ್ಪೆರೆ ತಟ್ಟದು ತಕ್ಕದು ಮಲ್ಲೆ ಮಂತನ ಈರ್ನ ಕರುಳ ಕುಡಿ ಅನ್ನೆ ಚೆನ್ನೈ ಇದು ಈರು ಹಾಕೊಂದುಳ್ಳರು ಇಡೆ ಮುಟ್ಟ ನನರಿಯಾಗ ಹಾಕಿನಾರು ಈರತ್ತು ಪರಪುಣ ಪಿಜಿನಗಳ ಬೇನೆ ಮಂತರ ಜುವ ಈರತ್ತು ಈರ್ನ ಮಗಕ್ಕೆ ಹಾಕೊಡು ನನ್ನ ಕಾರಣ ಒಪ್ಪಡು ಕನ್ನಡ ಕಣನೀರು ಚತ್ತೊಂದುಂಡು ಯಾನು ಆಜ ಪಾಡಿಯ ಎನ್ನ ಹಾಕಡೆ ಎಂದು ಅಪ್ಪೆರೆ ಈರ್ನ ಬಾಲೆಡ ಪನಯರೆ ಕನ್ನಡ ಕಣನೀರು ತಾಯೇ ಉಡಲಡು ತಾಯಿ ಬೇನೆ ಈರ್ನ ಮಗಟ ಪನ್ನೆ ಪೆರೆ ಪನ್ನೆ ಪಲೋಡು ತಲಿಯ ಎದೆದಿಲ್ಗಿ ಬದುಕಾಡು ಎಲ್ಲೋ ಎದೆದಿಲ್ಗಿ ಬದುಕಾಡು ಎಲ್ಲ ಕತೆಲಿ ದಾದಲ್ಲಿ ಪಲೋಡು ತಲಿಯ ದೈವಗು ಏಳಾಲು ಮುದಿಲಿಲ್ಲ ಗುತ್ತು ದೈವಗು ಏಳಾಲು ಮುದಿಲಿಲ್ಲ ಎತ್ತ
ಎನ್ನ ಬೆರೆಕ್ ಬೂರೊಡ್ದು ದುಂಬು ಪಾರ್ದು ಬರ್ತದೆ ಎನ್ನ ಕೈ ತಡೆತನ ಮಗ ಅಂದಪ್ಪೆ ಈ ಪಂಡಿನ ಆಜದ ಪಾತ್ರಡೆ ಎನ್ನ ಕೈನು ಕಟ್ಟದ ಪಾಡಿಯ ಬಾಲೆ ಕಟ್ಟದ ಪಾಡಿಯ ಅಂದು ಮಗ ಈ ಲೋಕೊಡು ಬಾಲೆ ತಪ್ಪು ಮತ್ತಂಡ ಅಪ್ಪೆ ಆಯ್ನಾಲು ಆ ಬಾಲಿನ ಶಿಕ್ಷಿಸವಲ್ಗೆ ಅಂಡ ಏ ಪೊಲ ಬಾಲಿಗೆ ಹಾಕುನಂಚಿನ ಅಪ್ಪೆ ಒಂಜಿ ಕೈಟೆ ಆ ಬಾಲೆಯನ್ನು ಪತೊಂದು ಕೊಂಜು ಕೈಟೆ ಹಾಕುವಲಿಗೆ ಮಗ ಹಾಕುನ ಪೊರ್ತುಡ್ಲ ತನ್ನ ಬಾಲೆ ಪನ್ಪುನಂಚಿನ ಮೂವಕ್ಕೆ ಆ ಒಂಜಿ ಕೈಟು ತೋಜವಲಿಗೆ ಅಲ್ಲಿ ಅಣ್ಣ ಕೈನ ಬಿಡದೆ ಹಾಕುದಿಲ್ಲ ತಪ್ಪೆರೆ ಹಿರಿ ಅಂದ ಬಾಲೆ ಎನ್ನ ಬಾಲೆ ಪನ್ಪುನಂಚಿನ ಮೂವಕ್ಕೆ ಬಿಡುದು ಎನ್ನ ಕೈ ಬಚ್ಚುನಾತ್ ಮನಸ್ಸಿಗೆ ಸಲ್ಮಂತಾಪಿನಾತ್ ಎನ್ನ ಬಾಲೆಗೆ ಹಾಕಿ ಮಗ ಎನ್ನ ಬಾಲೆಗೆ ತಪ್ಪು ಮಂತೆಪ್ಪೆರೆ ಅನ್ನಿದಾತ ತಪ್ಪು ಮಂತೆ ಬಾಲೆ ಏನ್ ಚಂದ ಪನಡು ವಾ ನಾಲ ಇಡು ಪನಡು ಬಾಲೆ ನಿನ್ನ ಮನಸ್ಸಿಗೆ ಬೇಜಾರಾವಾದ ಅನ್ನ ಮನಸ್ಸಿಗೆ ಬೇಜಾರಾಗಿ ದಾಯ ಬಂದರಿ ಪಾತ್ರ ಬಾಲೆ ಓ ಕತ್ರ ಕ್ಷೇತ್ರಕ್ಕೂ ಸೇರಿದಂಚಿನ ಮಾಡಬತ್ತಿ ಮೈಸಂದಾಯಲ್ ಕಿನ್ನಿ ಕೊಡಂಗೆದಾರಿ ಲೆಕ್ಕೇಸರಿ ಅಪ್ಪೆ ಜಾಲ ಕೊರತೆ ಅಪ್ಪೆಗು ವರ್ಷದ ನೇಮೋಚ್ಚಯ ಮಗ ಈರ ಕುಟುಂಬದ ಧರ್ಮದ ಗೊತ್ತೇ ಅಂದಿ ಎನ್ನ ಕಂಡನೆ ಈ ಬರಿಕೆದಲ್ಲಡಿ ಮುಟ್ಟ ಆರೆ ಆಯ್ತ ಹೊಣೆಗಾರಿಕೆನು ಮುಂದು ಅಡೆಗೆ 7 ಪುದೆ ತಿರಿಬೊಂಡದು ಎತ್ತವನಂಚಿನ ಬೇಲೆ ಮಲ್ತೊಂದಿತ್ತಿರುವಾಲೆ ಕರಿಬಡ್ಸು ಮುಟ್ಟ ಆಯ್ಲ ವಿಚಾರ ಯಾನು ತೂದಿತ್ತೆ ತಪ್ಪೆರೆ 6 ಇಚ್ಛಾದಿನ ಕೊಡ್ತುಡು ಪೊಣ್ಣು ಪಂಜವಾಯಿನಂಚಿನ ಯಾನೆ 7 ಜನ ಆಳಲೆತ್ತದು ಅಕಲೇನು ಕಡಪಡೊಂದಿತ್ತೆ ಐಕಂದ ಜನ ಉಳ್ಳೇರ ತಪ್ಪೆರೆ ಅಂದು ಮಗ ಈ ಸರ್ತಿಲ ಚೆನ್ನೈನ ಊರ ಮಿತ್ತ ಕಡಪುಡಿಯೇ 7 ಜನ ಬರೋಡು ಬಂದು ಪಂಡೆಗೆ ಬರ್ಪುಜಿ ಪಂಡೇರಿಗೆ ಅಕ್ಕಿಲು ಪಂಡಿನಂಚಿನ ಪಾತೆರ ಬೇತೆದ ಅಲತ್ತ ಮಗ ತೀರ್ಥ ಜಾತಿದ ಹೊರಿಯನ್ನು ತಾನ್ಕೊಂದುಳ್ಳರು ನಿಕ್ಕಲು ಜಾತಿ ಕೆಟ್ಟಿನ ನಿಕಲ ಇಲ್ಲಗ ಎಂಕ್ಲು ಬೇಲೆಗೆ ಬರ್ಪುಜಿ ಪಂಡೇರಿಗೆ ಮಗ ಬಾಲೆ ಈತನೇಟ ನೀನಾನು ಈ 800 ಬರಿಕೆಗೆ ಲೆತ್ತೊಂದು ಬತ್ತನಪ್ಪಗ ನೆರೆ ಕಡತ ಪೊಂಜು ಲವೇತೋ ಕುರೆ ಕುಚ್ಚನದ ಪಾತೆರ ಬಂತೇರ ಮಗ ಆ 4 ನಾಲಾಯಿ ನೂದು ಪಾತೆರ ಪಂಡಲ ಈ ಕೆಬಿಟ್ ಕೇಂದ್ರ ಈ ಕೆಬಿಟ್ ಬುಡ್ತುನಾಲ ಈ ಬೈರಕ್ಕೆ ಅಂಡ ಇನಿ ಕೊಪ್ಪಂದ ಕೊರವೇರ ಓಣಿದ ಮುಗೇರ ಬೈಲ ಬಾಕುಡೇರ ಒರಿಲ ಬೇಲೆಗೆ ಬರ್ಪುಜಿ ಬಂಡೇರಿಗೆ ಬಿಡು ಆ ಬೇಲೆನ 2 ಆಂಡಲ ಮಲ್ಪ ಅಂದಿತ್ತಂಡ ಎನ್ನ ಕರ್ಲು ತುಂಡಾದು ನೆತ್ತೇರು ಪಟ್ಟದು ಈ ಭೂಮಿಗೆ ಬತ್ತನಂಚಿನ ಎನ್ನ ಮಗೆ ಪಂಡೇರಿ ಗೊತ್ತುಂಡ ನೀನಾನು ಈ ಇಲ್ಲಡೆ ಯಾನು ಕಂತಿದ್ದು ತಾಂಕ ನಾವು ಎನ್ನ ಮಾಮಲ್ಲ ತಪ್ಪುಗೆ ಬಾಲೆ ಯಾರು ಮಲ್ತಿನ ಮಾಮಲ್ಲ ತಪ್ಪುಗೆ ಆಯ್ದಾನೆ ಪನ್ವೇನೆ ಅಂಡ ಎನ್ನ ಮನಸ್ಸಿಗೆ ಪೋಡಿಗೆ ಬೇಜಾರು ಬೇಸದ ಅಲತ್ತು ಈತನೇಟ ಕಾತೊಂದು ಬತ್ತನಂಚಿನ 800 ಬರಿಕೆದ ಮಾನ ಇನಿ ಏನಡ ಸಾದು ಪೋಕುಡೆ ಕದಿರದ ಕ್ಷೇತ್ರಗು 7 ಜಲಕುಲೆ ಪುತೆದಿಲ ಯಾಲ್ಲ ಎಂತದೆ ಬರುವೆಲೆ பதிமூணு கேர்வர பல சொடு ஈரனுக்கு 13 கேர்வர பல சொடு ஈரனுக்கு கொதிதாத்திக்கு அப்பவே ತಿರಿಬಣ್ಣದ ಪುದೆ ಪೋಂದ ಇಪ್ಪೆರ ಕಾರಣ ಯಾನತ್ತಪ್ಪೆರೆ ಅಂದಪ್ಪೆರೆ ಎನರ್ದಾರ ಆಪುನ ಬೇಳೆ ಎನರ್ದೇ ಆವಡತ್ತಿ ಇನ್ಸೂರು ಬರ್ಕೆದ ಮರ್ಯಾದೆ ಬಲತ್ತನಾರ ಈರೆ ಬೈಲಕ್ಕೆ ಬೈತಲು ಇದು ಇರ ಮಾನ ಪೋಪುನು ಇರ ಮರ್ಯಾದೆ ಪೋಪುನು ಅದಕ್ಕೆ ತನಿಯೇ ಕಾರಣ ತಪ್ಪೆರೆ ತನಿಯೇ ಕಾರಣ ಅತ್ತೆ ವಾ ಪರ್ತುಗಳು ಎನ್ನ ಪ್ರಾಣಗಳನ್ನ ಕೊರುವೆ ಎಕ್ಕ ಪ್ರಾಣ ಕೊರಲಂಚಿನ ಈರ್ನ ಮಾನವರಿಯೋ ಡಪ್ಪೆರೆ ಈರ್ನ ಮಾನವರಿಯಡು
ಅಪ್ಪರೇ ಒಕ್ಕಾರಣಗಳು ಇರಮಾಣ ಪಾರವಲ್ಲಿ ಆ ಪುದನ ಯಾನು ಎತ್ತಾಗ ಬರುವಪ್ಪರೇ ಯಾನು ಎತ್ತಾವೆ ಓ ಎನ್ನ ಬೇಜಾರ್ತ ಮೋನೆ ತೂದು ಏನನ್ನು ಸಮಾಧಾನ ಮಲ್ಪೆರಗಿ ಪಾತ್ರ ಪರ್ಪನ ಬಾಲೆ ಅತ್ತಪ್ಪೆರೆ ಕುಶಾಲತ್ತು ಮಗ ಒರಿ ಇರುವೆರು ತುಂಬುನತ್ತು 7 ಜನ ಜವಣಿರು ಆಳಿನ ತುಂಬುನಂಚಿನ 7 ಪುದೆ ತಿರಿಬೊಂಡ ಈ ಒರಿ ಎಂಚ ತುಂಬ ಮಗವೇನು ಅಪ್ಪೆರೆ இருப்பேரனுப்பு கொருது தாங்குன சர்ற பிறந்தோ இருப்பேர் கொருது தாங்குன சர்ற இரமான போப்புன பொறுத்துடு ಪ್ರಾಣ ಕೊರುವೇದು ಪಂಡೆ எனக்கு ಬದುಕು ಕೊರಿಯರಿ ಎನರ್ದಾರ ಇರಮಾನ ಪೋಪುನ ದಿತ್ತನ ಕಪ್ಪನ ದೇವರ ಒರಿಯುಳ್ಳಂತೆ ಆಯಂಕ ಶಕ್ತಿನ ಕೊರುವೆ ಯಾನು ಕೊಡುವೆಪ್ಪರ ಯಾನು ಕೊಡುಪೆ ಅವು ಮಗ ಮನಸ್ಸಿಗೆ ಸಮಾಧಾನ ಅಲ್ಲ ಓ ಬಲ್ಲೋಡು ಪರತೊಂದು ಪೋಪುನ ಹೇಗೆ ಒಜ್ಜಿ ಪಂಕ್ತಿ ಕಟ್ಟಿತ್ತು ಕಂಡಲ್ಲ ಆಯನ ಬದುಕು ಒರಿ ಹುಡುಗೆ ಈ ಪಂಡಿನಂಚಿನ ಪಾತೆರ ಎನ್ನ ಈ ಸೂರ ಪರ್ಕಿದ ಮಾನ ಒರಿಪುನ ಕೇನ್ ಬಾಲೆ ನೀ ಕೆಂಚಿನ ಬೋಡು ಹಸಿ ಬೋಡ ಭೂಮಿ ಬೋಡ ತೋಟ ಬೋಡ ಪದ್ಧತಿ ಬಂಗಾರ ಬೋಡ ಹೊಟ್ಟೆ ಬೋಡ ಎಂಚಿನ ಕೇನು ಯಾನು ಕೊಡ್ಪೆ ಮಗ ಆಸ್ತಿ ಬುಡಿ ಅಪ್ಪೇ ನಮ್ಮ ಕರಿನ ಕೋಡೆ ಬತ್ತ ಈ ಪ್ರಪಂಚಗೂ ಆಸ್ತಿ ಕೋಡೆಲ್ಲ ಇತ್ತನ ಎಲ್ಲಲ ಉಂಡು ಆಸ್ತಿ ಶಾಶ್ವತವಾಯಿನ ತಪ್ಪೆರೆ ಅವು ಯಾವೊಂದು ಈ ಬಂಗಾರು ಕೊರುವರು ನನಲ ಬೋಡು ಮುಕ್ಕಲ ಬೋಡು ಮಣ್ಪನ ಸರ್ರಪ್ಪೆ ಒಂದು ಆಸೆಗೆ ಏಪ್ಪಳ ಅಕೇರಿಂದಿ చెప్పೆರೆ ಅಂಡ ಈರು ಕೊರ್ನಂಚಿನ ಅವಿಗೆ ತೃಪ್ತಿ ಯಾವುದು ಎನ್ನ ಬದುಕಡೆ ಶಾಶ್ವತವಾದ ಉರಿಯುಡು ಎನ್ನ ಅಂಕಣ ಕೊರುವರೆ ಏಳು ಚಲೋತಾ ನುಪ್ಪೋ ಪಾಡ್ವರೇ ಏಳು ಕುಜುಲಿದ ಕಲಿಲು ಕೊರುವರೆ ಏಳು ಗುಪ್ಪಿ ಗಲ್ಕ ಸರಳಿ ಉದಗವರೇ ಎಲ್ಪ ಬಲ್ಗುಡೆ ಕುಟುಂಬ ಸಳೆದ ಕಜಮುರು ಬಳಸುವರೆ ಎಲ್ಗು ಕೊರುವರೆ ಎಲ್ಗು ಬಳಸುವರೆ ಜಲತ ಉಪಾಟದೆ ಏಳು ಕುಚುಲಿತ ಕಲಿದು ಕೊರುವರೆ ಏಳು ಗುಪ್ಪಿ ಗಲ್ಗ ಸರಳು ಎಲ್ಪ ಬಲ್ಗುಡ ಕುಟುಂಬ ಸಲೆದ ಖಜಪುರು ಬೇಲಿಡು ಏಳು ಜಲದ ಪಚ್ಚಿರೆ ಪೂಗುರು ಕೊರುವರೆ ಅಪ್ಪೆ ಬಳಸುವರೆ ಅಮ್ಮ 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 ಅಪ್ಪೆರೆ ಇನ್ಸೂರು ಬರಿಕೆದ ಪಾದ ಬತ್ತದ ಈಡೆಗೆ ಬತ್ತು ಯಾರು ಕೇಳಂದನೆ ಇರು ಕೊರಿಯರು ಎಂಕ ಬದುಕು ಕೊರಿಯರು ಈ ಭೂಮಿಗೆ ಎಂಕ ಆಶ್ರಯ ಕೊರಿಯರು 10 ಜನದ ಕುಚ್ಚನದ ಪಾತ್ರನು ಕೇಳಿದಲ್ಲ ಎನ್ನ ಬಾಳೆ ತನಿಯೇಂದು ಎಣ್ಣಿದ್ರೆ ಎಂಕ ಬದುಕು ಕೊರಿಯರಪ್ಪ ಹೀರಿ ಇನಿ ಎನ್ನ ಮನಸ್ಸದ ಅಂಗಳು ಪಂಪೆಪ್ಪೆರೆ ದಾದ ಬೋಡು ಮಗ ತಿರಿ ಬೊಂಡದ ಪುದೆ ಇನ್ಸೂರು ಬರಿಕೆದ ಮಾನಾದಿಗೆದ ಪ್ರಶ್ನೆ ಉಂಡಪ್ಪು ನಡ್ಪ ಕುಪ್ಪರೆ ಅಪ್ಪೆರೆ ಎಂಚನ ಬೋಡು ಅಪ್ಪೆರೆ ಬಾಯಿ ಬಿಡೋದು ಕೇಳುವೆ ಇರೆಗಾಪಣೇನು ಅಪ್ಪೆರೆ 7 ಜನ ಬರ್ಪೇರಿ 7 ಈರು ಬಳಸ್ವರತ್ತೆ ಖಂಡಿತ ಅక్కడ ಗಮ್ಮತ್ತು ತಿಂಪೇರಿ ಅಂಚ ಪೋಪೆರಿ ಆ ಋಣ ಸಾಲ ಈರ್ನ ಮಿತ್ತು ಕುಜತ್ತೆ ಅಪ್ಪೆರೆ 7
ತಿನ್ಪುನಂಚಿನತ್ತೆ ನಸುನ ಎಂಕ ಕೊರುವರೆ ಏಳಾಳು ಉನ್ಪುನಂಚಿನ ನುಪ್ಪುನಿಕ್ಕು ಕೊರಡಪ್ಪರೆ ಏಳಾಳು ಉನ್ಪುನಂಚಿನ ನುಪ್ಪುನು ಎಂಕ ಪಲಸ ಸರಿ ಐಕ್ ಕುಡು ಬಸಲ ತಕ್ಕ ಜಿಪ್ಪುಳ ಆವಡಪ್ಪೆ ಅಂಚನೆ ಉನಿಯರ ಆಪು ಜತ್ತೆ ಅಪ್ಪರೆ ಅವಂದೆ ಕುಡು ಬಸಲದ ಕಜಿಪತ್ತ ಕಲಿ ಬರೋಡ ಪರಿಯರೆಲ್ಲ ಕಲಿ ಅವಡ ಏಳು ಕುಜಿಲಿ ಕಲಿ ಎಂಕ ಬೋಡು ಏಳು ಕುಜಿಲಿ ಅಪ್ಪರೆ ಗಂಗರ ಬರೋಡಪ್ಪರೆ ಕುಜಿಲಿ ಏಳು ಕುಪ್ಪಿ ಗಂಗಾ ಸರ್ ಏಳು ಕುಜಿಲಿ ಕಳಿ ಕೂಡ ಏಳು ಕುಪ್ಪಿ ಗಂಗಾ ಸರ್ ಮಿಶ್ರಾ ಪೂಜ ಮಾರೆ ಮಣತನಿ ಕರೆ ಲಕ್ಕೆರ ಬಳ್ಳಿ ಮಾರೆ ಒಂಜೊಂಜನೆ ಪಾಡ್ರೆ ಅಂದ ಉಂಡು ನಮ್ಮ ವ್ಯವಸ್ಥೆ ಉಂಟು ವಿಶ್ರಾಮ ಅಂತ ಬರೋಂದೆ ದಾನೆ ಈ ತುಂಬುವಾಗ ಎಂಗ್ಲೆ ಕೊರ್ಪಿನೇ ಕೊರ್ಪಿನೇ ಆಯತ್ತ ಮೀನುಂಡ ಮೀನು ಎಂಚಿನ ನಮ್ಮ ಎಂಕಲ್ದಾದ ಮೀನು ಮಾರಬೇಕಲ್ಲ ಎಂಚಿನ ಉಂಡು ನಂಗ ಅವ ನಂಗೆ ಕೊರ್ಲು ನಿಂಗೆ ಆಪುಂಡು ನಂಗೆ ఒక ಬೇತೆ ಬಂಗುಡೆ ಏತು ಬಂಗುಡೆ ಏಚಿನೆ ಮೂಲು ಎಲ್ಪ ಬಂಗುಡೆಗೆ ಎಂಕ್ಲಿಗೆ ಮೂಲು ನಾಲು ಅಂಬಡೆನೆ ತಿನ್ಯಾರ ತೀರುಜಿ ಬೇ ಎಲ್ಪ ಬಂಗುಡೆ ನನ್ನಂದು ಬಿ ಪುದೆ ತುಂಬುನ ತುಂಬೇನು ನಮ್ಮನೆ ತುಂಬೋಡತೆ ನಂದು ಒಕ್ಕ ಆತು ಬರ ತಿಂದು ನಾವ ಎಲ್ಪ ಬಂಗುಡೆ ಒಕ್ಕ ಬಚ್ಚಿರ ಕೂಡು ಕೂಡ ಏಳು ಜನ ತಿನ್ಪುಡಂಚಿನ ಹೂಳು ಬಚ್ಚಿರ ಕೂಡು ಮರ ಇಟ್ಟು ತಿಳಿ ಉಡುಪುಡು ಅಡ್ಡಿ ಕುರುವರೆಪ್ಪರೆಂಗ ಭಾಸ್ವರೇ ಹಾವು ಮಗ ಈ ಕೇನುನ ಹೆಚ್ಚ ಯಾನು ಕೊರ್ಪುನ ಹೆಚ್ಚ ಈತನೇಟ ಈ ಕೇನಂದೇನೆ ಯಾನು ಬಲಸುದಿನ ಅಂದ ಇನಿ ಅಂಚತ್ತಿ ಇನಿ ನಾಲ ಇದ್ದ ತೊಡುಕು ಬಂಜಿದ ಬಡವುಗ ಅಂಗಲಪುಗ ಕೇನೊಂದುಲ್ಲ ಆವು ಮಗ ಈ ಕೇನ್ ಲಚ್ಚನೆ ಕುಡುಪುದ ನುಪ್ಪು ಕುರುವೆದ ಅಡ್ಡೆ ತೇಡೆ ಬಂಗುಡದ ಕಜಿಪು ಕುಡುಬಸಲದ ಕಜಿಪು ಮರ ಇದ್ದ ತೆಲಿ ಕುಜಿಲಿದ ಕಲಿ ಮಿತ್ತಿಗೆ ಬಚ್ಚಿರೆ ಪೂಲ್ ಈ ಕೇನ್ನವೇನು ಮಾತ ತಯಾರು ಮಾಡ್ತಿದ್ದೀಪೆ ಪುದುಮಿ ಒಂದು ಬರ ಇದಾನೆ ಮರಗಟ್ಟಂದೆ ಬೊಕ್ಕ ಸೈಪಿನ ಏಳು ವರ್ಷಕ್ಕೂ ಬೋಡ ನೀನು ಒರೋಣೆ ತಿನ್ಪೆ ಅತ್ತಿಯ ಏಳು ಜನ ಇತ್ತು ವರ್ಷ ಬರೋಂದಿತ್ತೆ ಅಕ್ಕಲು ಮೂಕು ಮುಟ್ಟ ನಿಂಗದು ಬೋನಿಜ್ಜಾಲ ಅಕ್ಕಲಿಗೆ ಏಳು ಜನ ಕುಲೆ ಕೊರಡ್ಚ ಕೊರಡು ಇತ್ತ ಏಳು ಜನ ತಪ್ಪುದೇನು ನಿಮಗೆ ಉರಿಯೇ ತುಂಬೆ ಎಂದು ಬಂತೆ ಅಂದು ಅಡೆಗಡೆಗೆ ಸಮಾಡತ್ತ ಅತ್ತ ಆತುಡ ಬಂದ ಮಾತಾ ತಯಾರು ಮಾಡ್ಕೊಂಡು ಬಂದೆ ಬಂದ ಆತು ನಂದಿಗೆ ನುಪ್ಪು ಬಳಸ್ತೀರಪ್ಪರೆ ಅಂಚನೆ ಈರೆಕ್ಕು ನುಪ್ಪು ಬಳಸ್ತೀರ ಹೆಚ್ಚಪ್ಪರೆ ಬಜಿ ರೆಕ್ಕು ನುಪ್ಪು ಬಳಸ್ತಾರೆ ಬಲ್ಲಿಂದ ಕ್ರಮ ಉಂಟು ನಮ್ಮ ಊತೋಗ ಅಲ್ಲಸೆ ಅತ್ತೆ ತಾರೆ ಹಿಂಗ ಉಪ್ಪಾಡ ದಾದ ಪತ್ತೊಂದು ಬರು ಅಂದ್ರೆ ಉಪ್ಪಾಡ ಪತ್ತೊಂದು ಬರ್ರೆ ದಾದ ನಿಕ್ಕು ಸಣ್ಣ ಉಪ್ಪಾಡಿಚ್ಚಿ ಒಡೆ ಉಪ್ಪಾಡು ಪೂರ ಖಾಲಿ ಆಯ್ತು ಎಂಚ ಕಲಿ ಬರ್ರೆ ಪ್ರಜಾನ ಒಯ್ದೀನಿ ಪ್ರಜಾನ ಬರ್ತದ ಕಲಿ ಬರ್ದು ನಕ್ಕೆರ ಉಪ್ಪಾಡಿಚ್ಚಿ ಅಂಡದ ಅಕ್ಕೇರಿಗೆ ಬೆರಿ ನಕ್ಕದು ಓದ್ತಿ ಉಪ್ಪಾಡಿಚ್ಚಿ ಕರ್ಮ ನಿನ್ನ ಪತ್ತು ನಕ್ಲಕ್ಕೆ ಮಾತ ಉಪ್ಪಾಡು ಕೊರ್ದು ಭರಣಿ ಕಾಲಿ ಮತ್ತು ದೀಪ ಅಗತ್ಯ ಪೂರ್ಣಗೆ ಹೆಚ್ಚು ಉಪ್ಪಾಡ ಆಗ ನಾರಂಗಾಯ್ದ ಉಪ್ಪಾಡ್ಲ ಹೆಜ್ಜೆ ನಾರಾಯಣ ರಾಯ್ ಉಪ್ಪಾಡು ಬಂಡಾರ 4 ವರ್ಷ ಅನ್ಬೋದು ಅವ್ರು ಉಪ್ಪಾಡು ಮತ್ತು ಓದ್ತೀರ ನಾರಾಯಣ ರಾಯ್ ಉಪ್ಪಾಡು ಬಂಡ 4 ವರ್ಷ ನಾರಂಗಾಯ್ದ ಉಪ್ಪಾಡು ಬಂದ ನಾರಂಗಾಯ್ದ ಅವಲೈತಿ ಬಾಲೆ ಉಪ್ಪಾಡು ಕಾಲೆ ಆತನ ಮಗ ಇನಿತ ಮಟ್ಟ ಮುಂಜೆ ಸುಧಾರ್ಥ ನಾನು ಅವರ ಮಲೆ ತಂಚಿ ಪೋಯ್ನಪ್ಪ ಓಲಾಂಡಲ ಉಕ್ಕುದ ಮುಡಿ ತಿಕ್ಕಡು ಅತ್ತೆ ನಾರಂಗಾಯ್ದ ಪುಳಿ ತಿಕ್ಕಡು ದಾಲ ತಿಕ್ಕಿದ ಕಳ್ಳೆ ಪುಳಿ ಆಂಡಲ ಕನತು ಕೊರಿಯಡ ಕೊಡಕ್ಕೆಲ್ದ ಉಪ್ಪಾಡು ಮತ್ತು ಬಳಸ ಯೋಗ ಇಪ್ಪದಪ್ಪೆ ನಾರಂಗಾಯ್ದ ಪುಳಿ ಹಾವು ಹಿಂಗ ಮಂಗುಡಕ್ಕೆ ಅಂತ ಹಿಂಗ
ಹೌದಾ ನೀ ಅಂಚ ಕರಂಚಿದ್ದೀನಿ ಅಂತ ಅವು ಕರಂಚಿದ್ದೀನಿ ಬಂಡೆ ನಾನು ಬಂಡೆ ಅಲ್ದ ಒಂಚೂರು ಚೂ ಕಮ್ಮಿ ಮಾಡ್ಕೊಂಡು ಏಳು ಜನ ತಿನ್ಕೊಂಡಂಚಿನ ಮನಸ್ಸನ್ನು ಇವರೀಯ ತಿನ್ನೊಂದಿತ್ತ ಪೊರುಣೇ ಚುಯ್ಯ ಮಗ ಬಂಜೆ ಸಮ್ಮೆ ಮಂಜಿ ತಿಂದಿಣತ್ತ ಬಾಲೆ ಇನ್ನು ಕನಗ ಈ ಹೆಂಚಿನ ಮಾತ ಕೇಂದ ಅವೇನು ಮಾತ ಕೊರಿಯ ಮಗ ಉದೇ ತುಂಬುದು ಅಡಿಗೆ ತಾದೆ ಈ ತಿರ ಬಂದಾಗ ಇಂಚೆನೆ ಕುರುವದನು ಕುಡುಕದ ಅಡ್ಡೆ ತೋಯಡೆ ಬಂಗಲದ ಕಜಿಪ್ಪು ಮರ ಇದ್ದ ತೆಲಿ ಕುಜಿಲಿದ ಕಲ್ಲಿ ತೇಡೆ ಬಂಗಡ ಕಜಿಪ್ಪು ಕುಡುವ ತಲೆ ಕಜಿಪ್ಪು ಇದು ಮಾತ ಇದಕ್ಕೆ ತಯಾರು ಮಾಡ್ತಿದ್ದೆ ಬಂಜಾರ ಎನ್ನ ಜೀವನದ ಅಕೇರಿ ಮುಟ್ಟ ಇಲ್ಲ ತಮ್ಮಣ್ಣ ಯಾಕೆ ಭಕ್ತನ ಪೆರೆ ಒರಿಯಾಗ ನುಪ್ಪು ಪಾಂಡಂದ ಆ ಎಡ್ಡಾಳ ಒಂದು ಪರಡು ಚಿಗೆಪ್ಪರೆ ಆಗ ಕೊರ್ನ ನುಪ್ಪು ಎಡ್ಡ ಒರಿಯನ ಮನಸ್ಸಿಗೆ ಬೇನೆ ಅಂದಾಂಡ ಆಯ ಹಾಳಾಲ ಒಂದು ಪರಡು ಒಂದು ಚಿಗೆಪ್ಪರೆ ಒಂದು ಈರ್ನಂಚಿನ ತೆರಿನಕ್ಲು ಬಂದ ಪಾತ್ರೆ ತಂದರೆ ಈರ್ನ ಬೇರೆ ಈರು ಬಂತಾರೆ ಇನ್ನ ಬಾಳೆ ಬರಿದತ್ತೆ ಇನ್ನ ಬೇರೆ ಏನು ಮಾಡ್ಕೊಳತ್ತೆ ಉಡಲಿಡಿ ಸುಗಿ ಪೂವೆ ಕದಿರೆ ಕಸಿರಿ ಮಂಜು ಕಾತರನ ಪುದೆದುನ್ನ ಜಪುಡಾದಿ ಪೂತಾಯ ಸಲಾದಿ ಪುದೆದುನ್ನ ಜಪುಡಾದಿ ಪೂತಾಯ ಸಲಾದಿ ಒದಗಡು ಉಳ್ಳಯ ಕರುಣೆ ಪುದೆಲೋನ ತೂದುಲ ಉಡಲಿಡಿ ಸುಗಿ ಪೂವೆ ಕದಿರೆ
ಇಲ್ಸೂರ ಬರಿಕೆದ ಈರ್ನ ಕುಟುಂಬದ ಧರ್ಮದ ಇಳಗೆ ಕೊಡುಪುಣ ಪುದೆ ಅಪ್ಪರೆ ಅಣ್ಣ ಅವರ 10 ರೂಪಾಯಿ ನಮ್ಮರ್ದು ಆಪಿನ ಅಪ್ಪರೆ ಇನ್ಸೂರ ಬರಿಕೆಗೆ ಈರ್ನ ಕುಟುಂಬದ ದೈವ ದೇವರಿಗೂ ಕೊರ್ಪುಣ ಪುದೆ ಇರೋರ ಆಶೀರ್ವಾದ ಮಂತದೆ 10 ರೂಪಾಯಿ ಅಪ್ಪರೆ ಎನರ್ದು ಆಪುಂಡು ಎನ್ನ ಬದುಕಲ್ಲಿ ಆಪುಂಡು ಪೂರ ಪೊಕ್ಕಡೆಪ್ಪರೆ ಪೂರ ಮಿತ್ತಿತ್ತನೆ ಮಾಂತೆರೆಲ್ಲ ಕಣ್ಣು ದೆಟ್ಟಿಡು ತುಗೊಂದುಳ್ಳಿ ಅಪಗಂಡ ಮಾಂತೆರೆಲ್ಲ ನೆರವೇರಿಸ ದೇವರ ತಪ್ಪೆರೆ ಆ ಮೂಜಿ ಕಣ್ಣದ ಉಳ್ಳಯೇ ಒಳ್ಳೆ ಗುಡ್ಡದ ಉಳ್ಳಯೇ ನಮಕ್ಕೆ ಬದುಕಿಗೆ ಸಾದಿ ಮಂತು ಕೊರುವಿ ಆಟನೇ ಕೇಳುಡು ಓ ಸ್ವಾಮಿ ಧರ್ಮ ದೇವಲೇ ಓ ಭೂಮಿ ಅಪ್ಪೆ ಏನನ್ನು ಈ ಪ್ರಪಂಚಕ್ಕೆ ಕೊಡುತ್ತಾರೆ ಧರ್ಮ ದೈವ ಸ್ವಾಮಿ ಈ ಅಪ್ಪೆ ಬೈರಕ್ಕೆ ವೈದ್ಯರ ನುಪ್ಪು ಉಂಡದು ಪುದೇನಿ ನಿನ್ನ ಸನ್ನಿಧಾನವು ಎತ್ತರ ಅನುಮಾಂತ ಕೊರಲ ಓ ಮಂಜುನಾಥ ಸ್ವಾಮಿ ಓ ಮೋದಿಗೊಳ್ಳದ ಉಳ್ಳಾಯ ಧರ್ಮದಯ್ಯೊಳೆ ಎಂಕ ಸಾಕಾರ ಕೊರ್ಲಿ ಪುದತ್ತ ತುಣ್ಣೊನು ಕಡಿಮೆ ಮಂತದು ಭೂತ ಎಸಲಾದು ಒರಿದು ಬಳೆ ಬರಿದು ಅಪ್ಪೆರೇ ಉಡಲಿನ ಸಿರಿಪೇ ಅಸರಾಯರಿ ಪೋಪಿನ ಪೊತ್ತುಗು ಬೆರಿತುಲಮ್ಮ ಮೋನ ತೂಪಿನ ಭಾಗ್ಯ ತಿಕ್ಕಲ್ದೆ ಪೋವು ಇರೆಗು ಪೋಪಿನ ಪೊತ್ತುಗು ಬೆರಿತುಲಮ್ಮ ಕನ್ನಡ ಕಣವನೇರದ ತುಂಬುವರ ಇನಿ ಈರೇನು ತೂಣಗ ಎನ್ನ ಕಣ್ಣುಳ್ಳ ಕಣನೀರು ಬತ್ತೊಂದು ಸಿರಿ ಬೇರೆ ಕೊರದು ಜನನು ಮಲ್ಲೆ ಮಂತ್ರವರಿ ಅಪ್ಪೆರೆ ಪುಟ್ಟದು ದಿನ ಪುಟ್ಟನಗಡೆ ಜನನು ಈ ಪ್ರಪಂಚಕ್ಕೂ ಕೊಡುತ್ತಾನೆ ಅಪ್ಪನ ಕಡೆ ಉಂಡೆ ದಿನ 15 ನಾಣಗ ಎನ್ನ ಜನ್ಮಕ್ಕೂ ಕಾರಣ ಇಲ್ಲ
ಅಮ್ಮನ ಕಲೆ ಉಂಡೆ ವರ್ಷ ಐನಾಣಗ ಊರುನೇ ಕಲೆ ಒಂದು ಊರುಗು ಮುಳ್ಳ ಮೇಲೆ ಪಾಡುದು ಊರುಗು ಬೆರಿಬಾರ್ದು ಬತ್ತೆ ಅಣ್ಣಗು ಕೊಂಚ ಚಂದೆ ಪಂಜಗು ನುಪ್ಪಂದಿದೆ ಪಳನನ ಎಕ್ಕು ಬದುಕಿಗೆ ಆಧಾರ ಏನು ಊರದ ಕುಚ್ಚನದ ಪಾತ್ರನು ಎಣ್ಣೆಂದ ಎಕ್ಕು ಬದುಕು ಕೊರಿಯರಿ ದುನ್ನದ ಬಡವಗು ಆದರಾಯರಪ್ಪೆರೆ ಏನನ್ನು ಮಲ್ಲೆ ಬಂತರಿ ಇನಿ ಈರ್ನ ಪಾತ್ರೆಗೂ ಬೋಡಾದು ಇನಿ ತಿರಿಬಂಡ್ ಏಳಾಳು ತುಂಬುಣ ತಿರಿಬಂಡದ ಪುದೆ ವರ್ಪುದೆ ಬಂತಿದೆ ಕದಿರ ಕ್ಷೇತ್ರಗೂ ಇರ್ನ ಧರ್ಮದಯ್ಯೋಳ್ನ ಸನ್ನಿಧಿಗೂ ಪೋಪುಣ ಬಂತು ಎನ್ನ ಮೋನನು ತೂಳೆ ನನ ತೂಪುಣ ಭಾಗ್ಯ ಉಂಡಾ ಇಚ್ಛ ತಿರಿಯಂತೆ ಬೆರೆದು ತೂಪುಣ ಯೋಗ ಮಾತ್ರ ಉಂಡಪ್ಪೆರೆ ಎನ್ನ ಮನಸ್ಸು ಅಂಚ ಪಂಡೊಂದು ಅಪ್ಪೆರೆ ಕರಿನ ದಿನ ಈರಟೊಂಜಿ ಪಂಡನ ಪಾತ್ರೆನು ಮರತಾರೆ ಅಪ್ಪೆರೆ ಪಾತೆರ ತತ್ತೇನ ಅಂದು ಮಗ ಎಲ್ಲಿ ಪಜ್ಜಿರುದಿ ಒಂದು ಈ ಎನ್ಸೂರ ಬರಿಕೆಗೆ ಬರ್ಪಂಚಿನ ಪೊರ್ತೊಡು ಕೊಂಚ ಬೇಲೆ ಕೊಡ್ಲೆಪ್ಪೆರೆ ಎಂದು ಕೇಳಿನಾಯಿ ಬೆನ್ನಿದ ಬೇಲೆನ್ ತೋಜಾಯಿ ಅಂಡ ಆ ಪೊರ್ತುಡಿ ಯೋಚಿ ಪೂಜಿ ಪಾತೆರನು ಕೇಂದ್ರ ಕೊಟ್ಟುದ ಕಡೆ ಬತ್ತಾಯಿ ನುಗೇನ ನಾವೇರು ಮುಟ್ಟಾಯಿ ತುಂಬೆರೆ ಅವನಿನ ಪುದೇನು ತುಂಬಾಯಿ ಆಜಿ ಒತ್ತೊಂದು ನೈ ಬೈರಕ್ಕೆ ಇನಿ ನಿಕ್ಕ ತುಂಬೆರೆ ಅವನಿನ ಪುದೇನು ತರಕ್ಕೆ ತೀದು ಮಾಮಲ್ಲ ತಪ್ಪು ಮತ್ತೆ ಬಾಳೆ ಎನ್ನ ಪಾತ್ರ ತಪ್ಪೆ ಬಾಳೆ ಐಕಾದ ಕಡ ನೀರು ಜಪಡ ಉಡ್ಚಿ ಕೊಡು ಯಾದ ಪಾತ್ರ ತಪ್ಪುದ ಕಾರ್ಯ ಬಲ್ಲಿ ಈ ಬೇರೆ ವ್ಯಕ್ತಿಯರೇ ಬಲ್ಲಿ ಊರುಡು ಎಲ್ಲ ಅಂಡದ 7 ಜನ ಜವಣರು ಕೈಕಾರ ಪತ್ತದು ಅಕಂಡ ಈ ಪುದೇನು ತುಂಬವನ ವ್ಯವಸ್ಥೆ ಮಾಡ್ತವೆ ಈ ದುಃಖಿ ಪಡ ಮಗ ಈ ದುಃಖಿ ಪಡ ಏನದು ತಾಂಕಣ ಏನೇ ನನ್ನ ಹೊರಿಯಾಗುತ್ತಾರೆ ತಕ್ಕಾರ ಬಳ್ಳಿ ನನ್ನ ಹೊರಿಯಾಗ ಬೇರೆ ಬಗ್ಗಾರ ಬಳ್ಳಿಯುತ್ತಾರೆ ಈರಕ್ಕೆ ಕೊಲ್ಲ ಪಾತ್ರ ತನಿಯೇ ಎನ್ನ ಈ ಶರೀರ ಜೀವ ಇಪ್ಪನಾಡೆ ಬಿಟ್ಟ ಐನಿ ನಡಪಾದ ಕೊರ್ವಿ ವೈರಕ್ಕೆ ಬೈದುಳ್ಳ ಪಾತ್ರ ಒಂದು ಅನಿಯ ಕೊಲ್ಲ ಪಾತ್ರನು ಯಾಪಲ ಮರಪ್ಪಾಯಿ ಈ ಸರ್ರಡು ನೆತ್ತರಿತ್ತನಾಥ ತಮಯ ಈ ಕಾಯ ಪೊಮಿಗೂ ಒರಿನಾಥ ತಮಯ ಈರ್ನ ಪಾತ್ರನು ಯಾನ ನಡಪಾದ ಬರ್ತೇನೆ ಅಪ್ಪರೇ अपे साथ ये रिबन बदलगी असर आये पेरलुप्पु कोरुदु ये अपे साथ ये रिदुल्ल बदलगी असर आये
ಬಾಲ್ಯ ಬಾಲೆಯನ್ನ ತನೇ ఆయన తనకు తుంబరే వందిన పుదెను తుంబాదు యాను పాపి అది పోయే తనకు తుంబైన పుదె తప్ప తిన్నోగా అత్త యాను తత్తనంచిన పాతರದ తిన్నోగా ಬಾಲೆ ಕಣ್ಣುಡು ಕಣನೀರು ಜಪ್ಟಾ ಉಂಟು ಈ ಬರಿಕದೆಲ್ಲಕ್ಕೆ ಬೆರಿಪಾರ್ದು ಪೋಯೆ ಎನ್ನ ತನಿಯೇ ಬೆರಿಪಾರ್ದು ಪೋಯೆ ಅಯ್ಯೋ ಹೋ ಮಾಡಪತ್ತಿ ಮೈ ಸಂದಾಯ ಧರ್ಮ ದೈವಲೇ ಎನ್ನ ತನಿಯಾನು ನಿಕ್ಲಿ ಕಾಪುಲೆಪ್ಪ ಚೆನ್ನಯ್ಯ ಅಪ್ಪರೆ ತನಿಯೇ ಪೋನಗೊಂಜಿ ಪಾತೆರ ಪಂಡೆ ಮಗ ಪೋನಗೆನ್ನ ಬೆರಿ ತೂಲೆ ಮೋನೆ ತೂವೆರೆ ತಿಕ್ಕಂದು ಎಂಚಿನ ಮಗ ಅದಾದರ್ತಾಂಡೆ ಅವಡ ಅಪ್ಪರೆ ಅವು ಅದೇ ಅವಡವೇ ಚಿಂತಿಸಿ ಹೋದ ಕಾಲಕ್ಕೆ ಮಿಂಚಿಸಿ ಫಲ ಇಲ್ಲ ನನ್ನ ಬುರ್ತದ ಆಯ್ನಿ ಪೂರ ಇರದೆ ಅಂಡ ಒಂಜಿ ಅಪ್ಪರೆ ಅನಿ ಇರಡ ಪನ್ಪಿನಿ ನನ್ನರ್ದು ಬಿತ್ತೀರ ಕೆಂಪು ರಂಗದ ಸೀರೆ ತುತ್ತೇರೆ ಬಲ್ಲಿ ಅಪ್ಪರೆ ಹೌದಾ ಏ ಪೈರ ಕೆಂಪು ರಂಗದ ಸೀರೆ ತುತ್ಯಾರ ಆನಿ ಎಂಕ್ ನಾಯಿರ್ದು ಕಾಟೆ ಪೆಟ್ಟು ಪೂರ್ಣ ಎಂಕಂದೆಲ್ಲ ಅಂದ ಕೆಂಪು ರಂಗದ ಸೀರೆ ಸುತ್ತೇರೆ ಬಲ್ಲಿಂದ ಅನ್ಪುನ ನಿನ್ನ ಅಪ್ಪೆಯ ಈ ಎನ್ನ ಮಗಿ ಈ ಕೆಂಪು ರಂಗದ ಸೀರೆ ತೆರೆ ಬಲ್ಲಿ ಪನ್ಪುನ ಈ ರಂಗದ ರಾಜಿ ಬಲ ಅಪ್ಪೆ ದೂರ ಉಂಟು ಪೂಜೆ ಮುಗಿತು ಬರ್ತಾ ಹೊರತುಗು ಎನ್ನ ಸಾಧಿಗೆ ಎದುರಾದುತ್ತದ ಬತ್ತ ಉತ್ತನ ಓಲಿ ಅಂಗಣದ ಉದಯ ಉತ್ತದ ದೇವರಿಗೆ ಪುದೆ ಕಾಣಿಕೆ ಪೂಜೆ ತುಂಬಾ ಧ್ಯಾನ ಬಂತೇನೆ ಅದಕ್ಕೆ ಇಜ್ಜಿ ಏರಿ ದೇವರಿಗೆ ಎತ್ತವಡತ್ತ ದೇವರಿಗೆ ಅಂದೆ ಏರಿ ನಾನು ತನಿಯೇ ತನಿಯೇ ಒಂದು ಇನ್ಸೂರ್ ಬರಿಕೆ ಅಂದ ಬೈರಕ್ಕೆ ಬೈತು ಅಂದ ಅಂದೆ ಅಂದೆ ಏಪಳ ಇತ್ತ ಈ ತನಿಯೇ ಅಂದೆ ಓಲು ಏರು ಒಲ್ಪ ಬರಡ ನಿಕ್ಕು ಗೊತ್ತುಜ ಈ ಬತ್ತ ಉತ್ತನ ಓಲು ಅಂಗನ ನಿಕ್ಕಿ ಈ ಪೊದೆ ನಿಜ ಅಡೆ ಎತ್ತರಾಬ್ಜಿ ಆಯ್ನತ್ತು ಬೇಗ ಈ ಪಿರಬು ಬೈರಕ್ಕೆ ಬೈತದೆಲ್ಲ ತಿರಿಬಂಡದ ಪುದೆನೆ ಕಾಣುತ್ತೆ ದೇವರಿಗೆ ಅರ್ಪಣೆ ಮಾಡ್ಬೋಡು ಐನೇನು ಬೇರೆ ತಡೆಯಲ್ಲ ಇದ್ದಿ ವಾ ಸ್ವಾಮಿ ದೇವರೇ ಬೈಕೆ ಬೈರಕ್ಕೆ ಬೈತೆಲ್ಲ ಪುದೆನೆ ಈರ್ನ ಸನ್ನಿಧಾನಕ್ಕೂ ಅರ್ಥವಂತೊಣ್ಣೆ ಸ್ವೀಕಾರವಂತೊಣ್ಣೆ ಪಾತೆರೆ ಪಂಡ ದೇವರಿಗೆ ಒದೆನು ತಂದಾಡೊಂದು ಪಂಡ ಅಂಡ ಈ ತಿತ್ತ ಜಾತಿಯನ್ನು ಪಂಡ ಇಡೇ ಬರಬಲ್ಲಿ ನಿಕ್ಲೆಗೆ ಓಲು ಉತ್ತಡ ಅವಳೆ ಉತ್ತಡೊಂದು ಪಂಡ ಆ ಪೊರ್ತುಗು ಈ ಕೋಪದ ಪೊರ್ತುಗು ಆ ಪುದೆನು ದಕ್ಯ ಅವು ಹೋದು ಬೂನೆ ಒಡೆಗು ದೇವರನ್ನ ಕೊಡಿ ಮರತ್ತ ಬರಿಕ್ಕು ಪೋದು ಬೂರು ಆ ಬೂನೆ ಪೊರ್ತುಗು ಇಡೀ ನಡುಗದು ಕೊಡು ಅಪ್ಪಗೆಂಕ ತೈಂಡು ಈ ಏರಿ ಎಂಚಿನ ಎಂದು ಅಂಡ ಯಾನ ಮಲ್ತಿನ ತಪ್ಪುಗು ಎಂಕ ಕ್ಷಮೆ ಒಲ್ಕೊಡಿ ಜಾತಿ ಗೀತೆ ತಾಯ ಗಯ್ಯ ನೀತಿ ತೆರೆದಿ ನಡಕೊಡಯ್ಯ ಭಕ್ತಿಯ ಮಗಲ್ ಜಾತಿ ಗೀತೆ ತಾಯ ಗಯ್ಯ ನೀತಿ
ಬಿರಾನಿ ಅಂದೆ ಪೂಜೆ ಮಂತದೆ ನನರಿಯಾಗಿ ಎಟ್ಟೆ ಹಾಲಿನ ಪಟ್ಪುಣಂಚಿನ ಹರತ್ತೆ ಅಂದೆ ತಿರಿ ಪಂಡದ ಪುಣ್ಯನೇ ಈ ಪುಣ್ಯಕ್ಷೇತ್ರವು ಯಾನು ಕಳತ್ತೆ ಅಂದೆ ಈ ತಡೆಯರಿ ಆಡಲ ಮಾಡಿಯ ಜಾತಿ ಊದು ಅಯ್ಯ ಓ ಈರೆಗ ಪಂಪುಣಾತ್ ಮಲ್ಲನರ ಮಣಿ ಯಾನಂತೆ ಅಂದೆ ಅಂಡ ಜಾತಿ ಪಂಪುನ ಉದಾಯಗಯ್ಯ ಜಾತಿ ನೀತಿ ಪಂಪುನ ಉದಾದ ಈ ಪ್ರಪಂಚಡು ಬೀಜುನ ಗಾಳಿ ಜಾತಿನ ತುಪ್ಪುಂಡೆ ಪರಿಪುಣ ನೀರು ಜಾತಿನ ತುಪ್ಪುಂಡೆ పొత్తున తూదాద మన్పుడు అంచాన్ని దేవేరు మన్పుడు ఆ బెన్నిట్ల మేలు తీర్తలు తూతి చేరి ಅಪಗಂಡ ನಮ್ಮ ಜಾತಿ ನೀತಿ ಕಪ್ಪುದಾಯ ಮುದ್ದುದಾಯ ಇದು ಪಟ್ಟದ ಜಾತಿ ನೀತಿని ಕಟ್ಟುಂದಯ್ಯ ಅಂದೆ ಈ ಪ್ರಪಂಚಡು ಒಂಜಿ ಬಾಳೆ ಈ ಪ್ರಪಂಚಗೂ ಜನ್ಮ ಬರ್ಪುಂಡು ಬಣ್ಣಗ ಕೈಲು ಮುಷ್ಟಿ ಬತ್ತದು ಬರ್ಪುಂಡು ಅಂದೆ ಈಗ ಈ ಪ್ರಪಂಚ ಪೂರ ಎನ್ನವೇ ಯಾನು ಈ ಪ್ರಪಂಚಡು ಸಾಧನೆ ಮನ್ಪುಡು ಬರ್ಪುಂಡು ಅಂದೆ ಅವೇ ಸಾಧನೆ ಮನ್ಪೇ ಪ್ರಪಂಚಡು ಬುಡುತು పూర్ణ గచ్చాపుడు ఆయన బుడుతు పోపుడు యాను ఈ ప్రపంచడు దాల కడతిదే పోనగ దాల కడపి అందే అపగండ జాతి ఎంచినవు నీతి ఎంచినవు పన్నగ దాద కడతి జా పోనగ దాల కడపి జా కర్మ భూమిటి నమమంతనంచిన కర్మ మంత్ర శాశ్వత స్వామి ఈ బిరాన్ని ಎನ್ನಂಚಿನಕಲೇ ಎಟ್ಟೆತಾದಿ ಪರ್ಪಡೆ ಈ ರೆಂಟು ಕ್ಷಮೆ ಕಂಡರ ಸ್ವಾಮಿ ಎನ್ನಂಚಿನಕಲು ಈ ಕ್ಷೇತ್ರಕ್ಕೆ ಬಂದರಿಂದ ಅಂಡ ఆయన ತಡೆದು ಉದ್ದವಡೆ ಹಾಗೆ ದೇವರ ಪ್ರಸಾದ ಯಾನು ಕೇಳು ಅಂಡ ಈರೇ ಕೊಂಚ ಆಶೀರ್ವಾದ ಕೊಡಿಯರತ್ತೆ ಸ್ವಾಮಿ ಯಾನು ಈರೆ ಕೈ ಮುಗಿದು ಈರಂತ ಆಶೀರ್ವಾದ ಕೊರಿಯರೆ ಈರು ಬಿರನೆ ಒರಿ ಬತ್ತಿನ ಭಕ್ತೆ ಶುರುವಾತ ಬಿರನೆ ಆಶೀರ್ವಾದ ಕೊರಿಯರಿಂದಾಡ ಆರ ಜೀವನ ಮುಗಿತು ಈರು ಪಣ್ಣಿನ ಆಶೀರ್ವಾದ ತೆರೆದು ಕೊರಿಯರ ತೆರಿಯಂತ ಕೊರಿಯರ ಎಂದು ತೆರಿಯಂತ ಎನ್ನ ಜೀವನಟು ಯಾನ ಬದುಕನ್ನು ಪಂಪ್ರ ಸಂಕಲ್ಪ ಎತ್ತಿ ಈ ಜೀವನ ಇಡೀಗ ಮುಗಿತು ಪಾರಲ ಸ್ವಾಮಿ ಅಂಡ ಈ ಪ್ರಸಾದ ಕೊಡುವರೆ ನಿನ್ನ ಪಾತ್ರ